ಅದಕ್ಕೊಂದು
ಗುರುಗಣಾಧಿಪತಿಭ್ಯೋ ನಮಃ. ಮುದದಿಂದ ನಿನ್ನ ಮುದದಿಂದ ನಿನ್ನ ಕೊಂಡಾಡುವಿನು ಅನವರತ. ಮದವೂರ ವಿಘ್ನೇಶ ದೇವಾ ಜಗದೀಶ ಮುದದಿಂದ ನಿನ್ನ ಪರಬ್ರಹ್ಮ ರೂಪ ವೇದಾಂತ ಸಾರ ಪ್ರಿಯ ಪುರುಹೂತ ನಮಿತ ಗುಣ ದಿವ್ಯಾಂಗ್ರಿ ಕಮಲ ಗಿರಿಜಾತೆಯಣುಗ ಆದಿತ್ಯ ಕೋಟಿ ಪ್ರಕಾಶ ಕರ್ಮ
ಭವಚಿತ್ರ ಮುದದಿಂದ ನಿನ್ನ ಭರದಿಂದ ಪ್ರಕಾಶರಾವ ಪುರವ ಸಾಧವ ಮಾಡೆ ಹರಿಮೋದಲು ನಿನ್ನ ಅರ್ಚಿಸಿ ಮೆಚ್ಚಿದೆ ಹರಬಿರಿ ಜಿಗಳಿಲ್ಲ ಜಯ ಜಯ ತು ಜಯ ಬೇನಲೋ ವರಬಿತ್ತು ಬಿರದೆ ಗಣನಾಥ ಪ್ರಕ್ಷರ ಮುದದಿಂದ ನಿನ್ನ ಅರಜಿನಿಲ್ಲಯ ಮಹಿಮೆಯನು ಪುಗಳಲಬಲ ಅರಜಿನಿಲ್ಲಯ ಮಹಿಮೆಯನು ಪುಗಳಲಬಲ ಧರಣಿಯನು ಪೊತ್ತಿದ್ದ ಮಹಶೇಷಗರಿದು ಹರನ ಸುಕುಮಾರ ಸಕಲ ಗಮಕ್ಕೆ ಸಾಕಾರ ಕರಿಯುಳು ವಿಶೇಷ ಮದ ಮೂರ ವಿಭೇಜ ದೇವ ಜಗದೀಶ ಮುದದಿಂದ ನಿನ್ನ ಶರಣುತ್ತಿರುವಗ್ರಶಾಲಿ ವಾಹಿನಿ ಶರಣು ಶ್ಯಾಮಲ ರೂಪಿಣೆ ಶರಣು ಶಂಕರಿ ಗೌರಿ ಪಾರ್ವತಿ ಶರಣು ಬಳಿರಣ್ಣ ಪೂರಿಣಿ ಶರಣು ಶರಣು
ಸುಮಂಗಲೆ ಮಂತ್ರರೂಪಿಣಿ ಕನಕಭೂಷಿಣಿ ಶಾಲಿನಿ ಗುಣಶೀಲಿನಿ ಶರಣು ಶರಣು ಲೋಕನಾಯಕಿ ಏಕರೂಪಿಣಿ ಈ नागराजकुमारी भैरवी पालिनी पद्मधारिणी शरणु शरणु सिंहवाहिनी महिषमर्दिनी पंकजाक्षिणी अखिल गुणपरी पालिनी पद्मधारिणी शरणु शरणु पंकजामुखी परम पावने शंकर प्रिय देवी तव पद पंकरुहगे नमो नमो शंकर प्रिय देवी तव पद पंकरुहगे नमो नमो शरणु शरण सर्वेषां परिपूर्ण क्षमकरो सर्वोपकारोदयौ सन्मार्गे भरितं समस्त दुरितं प्रध्वंसी सत्यास्पदौ विष्णु ब्रह्म महेश वेदनिलयौ विद्याधराराधितौ प्रत्यक्षं भुवि भानुबिम्ब सदृशं वन्दे सभामण्डलं निगम गोचर नित्य नीरजलोचना गगवाहन गंधर्व
ಹರದೂಷಣ ತ್ರಿಶಿರ ಹಳಿಬರ ಖಂಡನ ವರಮುನಿ ಸ್ತುತಿ ಪ್ರಿಯ ವಾಸವಾರ್ಚಿತ ರಾಮ ಶರಣಾಗತ ಗಲ್ಯ ಶಾಪ ವಿಮೋಚನ ಧರಣಿ ದಾನವ ಕುಲಘರಣ ಶ್ರೀ ರಘುರಾಮ ಹರೇ ಸದಬಾಲ ಸಮರ ಸದಮಲ ಸಮರ ಪ್ರಸಂಗ ಸಂಗರ ಶೂರ ಮದನ ಜನಕ ಕೈವಲ್ಯದ ಶ್ರೀ ರಘುರಾಮ ಹರೇ ಮದನ ಜನಕ ಕೈವಲ್ಯದ ಶ್ರೀ ರಘುರಾಮ ಹರೇ ಧರೆಯೆಲ್ಲವೂ ನಿನ್ನ ಉದರದೊಳಿರುತ್ತಿರಿಸಿದೆ ಎಂಬಳು ನಿನ್ನ ಚರಣವನರಿಯವು ಶರಣಾಗತ ರಕ್ಷಾಮಣಿ ನರಹರಿ ಗಗನವೆಲ್ಲವೂ ನಿನ್ನನ್ನು ಆಭಿ ನೀಲವೇ ನಿನ್ನೆ ಬರುಗು ನಿನ್ನೆ ವಿಠಲ ಬಾಲಕರೊಡನಿಗ ಬಾಲಗೋಪಾಲಕ ಬಾಲತನದಿ ಗೋವಲರೊಡನಾಡಿದ ಗಗನವೆಲ್ಲವೂ ನಿನ್ನ ನಾಭಿ ಗಗನವೆಲ್ಲವೂ ನಿನ್ನ ನಾಭಿ ಗಗನವೆಲ್ಲವೂ ನಿನ್ನ ನಾಭಿ ರಾಮಭದ್ರ ಗೋವಿಂದ ತೋದಯ ದಯದ ರಾಮಭದ್ರ ಗೋವಿಂದ ಹರೇ ರಮಣ ಗೋವಿಂದ ಅಚ್ಯುತಾನಂದ ಗೋವಿಂದ ಹರೇ ರಾಮ ಕೃಷ್ಣ ಗೋವಿಂದ ರಾಮ ರಘವ ಗೋವಿಂದ ಹರೇ ರಮಣ ಗೋವಿಂದ ಅಚ್ಯುತಾನಂದ ಗೋವಿಂದ ಹರೇ ರಾಮ ಕೃಷ್ಣ ಗೋವಿಂದ ದೇವಕೀ ದೇವಿ ಗರ್ಭಜನನೋ ಕೋಪೇ ಗೃಹ ವರ್ತನೋ ಮಾಯಾ ಪೂಜರಿ ಜೀವಿತ ಅಪಹರಣೋ ಗೋವರ್ಧನೋ ಧಾರಣೋ ಹೇ ತದ್ಭಾಗವತಂ ಪುರಾಣ ಪುಣ್ಯ ಕಥಿತೌ ಶ್ರೀಕೃಷ್ಣ ಲೀಲಾಮೃತೋ ಹರೇ ರಮಣ ಗೋವಿಂದ ಹರೇ ರಮಣ ಗೋವಿಂದ
ಹೇ ಗೋಪಾಲಕ ಹೇ ಕೃಪಾ ಜಲನಿಧಿ ಹೇ ಸಿಂಧು ಕನ್ಯಾಪತೆ ಹೇ ಕಂಸಾಂತಕ ಹೇ ಗಜೇಂದ್ರ ಕರುಣಾ ಪಾರಿಣ ಹೇ ಮಾಧವ ಹೇ ರಾಮಾನುಜ ಹೇ ಜಗತ್ರಯ ಗುರು ಹೇ ಪುಂಡರೀಕಾಕ್ಷಮ ಹೇ ಗೋಪಿ ಜನನಾಥ ಪಾಲಯ ಪದೋ ಧ್ಯಾಯಾಮಿ ಚಿತ್ತೇ ಸದಾ ಧ್ಯಾಯಾಮಿ ಚಿತ್ತೇ ಸದಾ ಆ ಆ ಹರಿನಾರಾಯಣ ಗೋವಿಂದ ಅಚ್ಯುತನಂದ ಗೋವಿಂದ ಮತ್ಸ್ಯಾವತಾರ ಗೋವಿಂದ ಕೂರ್ಮ ಸ್ವರೂಪ ಗೋವಿಂದ ಕೂರ್ಮ ಸ್ವರೂಪ ಗೋವಿಂದ ಕ್ರೋಡಾಗಾರ ಗೋವಿಂದ ನರಹರಿವಾಮನ ಗೋವಿಂದ ಅನಂತ ಮಹಿಮಾ ಗೋವಿಂದ ಭಾರ್ಗವ ರಾಮ ಗೋವಿಂದ ಭಾರ್ಗವ ರಾಮ ಗೋವಿಂದ ದಶರಥ ನಂದನ ಗೋವಿಂದ ವಸುದೇವಾತ್ಮಜ ಗೋವಿಂದ ಭೌದವತಾರ ಗೋವಿಂದ ಕಲ್ಕಿ ಸ್ವರೂಪ ಗೋವಿಂದ ಕಲ್ಕಿ ಸ್ವರೂಪ ಗೋವಿಂದ ಕೇಶವ ಮಾಧವ ಮಧುಸೂದನ ಆ ಆ ಆ ಆ ಕೇಶವ ಮಾಧವ ಮಧುಸೂದನ ರಾಮ ದಶರಥ ನಂದನ ಧನುಜಾಹರಿ ಕಣ್ಮನ ದಣೀನ ನೋಡುವೆ ಕಣ್ಮನ ದಣೀನ ನೋಡುವೆ ಕಾಯಿ ಹಣ್ಣು ಹೂವಿಲಿ ಪೂಜೆ ಮಾಡುವೆ ಕಾಯಿ ಹಣ್ಣು ಹೂವಿಲಿ ಪೂಜೆ ಮಾಡುವೆ
ಸೃಷ್ಟಿಗೊಡೆಯನೆಂದು ಕೊಳ್ಳಾಡುವೆ ನಾನಿನ್ನೆಷ್ಟೆಂದು ನಿನ್ನ ಪವ ಮಾಡುವೆ ಇಷ್ಟಾರ್ಥವರಗಳ ಆ ಆ ಆ ಆ ಇಷ್ಟಾರ್ಥವರಗಳ ಬೇಡುವೆ ನಾನು ಸಾಷ್ಟಾಂಗ ವಂದನೆಯ ಮಾಡುವೆ ಅಂಗನೆ ಮಣಿ ಪೋಗಿ ಕರೆತಾರೆಲೆ ಮಹಲಿಂಗ ನೆಡೆಗೆ ಪೋಗಿ ಬರ ಹೇಳಲೆ ಅಂಗನೆ ಮಣಿ ಪೋಗಿ ಕರೆತಾರೆಲೆ ಮಗಲಿಂಗ ನೆಡೆಗೆ ಪೋಗಿ ಬರ ಹೇಳಲೆ ಅನವರತವು ಪಾಲಿಸನು ಓ ಥಕತ ದಿನತೆ ಧಿಮಿತ ದಿನತೆ ತಕತ ದಿನತೆ ತಕತ ದಿನತಿ ದಿನತ ದಿನತೆ ದಿನತಿ ತಾತೀಯ ದಿನತೆ ಧಿಮಿತ ದಿನತೆ ತಕತ ದಿನತೆ ತಕತ ದಿನತಿ ದಿನತಾ ದಿನತಿ ದಿನತಿ ಝಣುತ ಝಣುತಿ ಝಣುತ ಝಣುತಿ ಝಣುತ ಝಣು ಧೀತನ ದಿರಣ ತೋಂತಣ ತಣ ಧೀತನ ತಣ ತೋಂತಣ ತಣ ಧೀತನ ತಣ ಧೀತ ಧೀಂತ ದಿನತಿ ತಗತ ದಿನತಿ ತೆಯ್ಯ ದಿನತಿ ಧಿಮಿತ ದಿನತಿ ತಗತ ದಿನತಿ ತಗತ ದಿನತಿ ದಿನತಾ ದಿನತಿ ದಿನತಿ ತತ್ತೋಂಗದಿ ಕುತಗತಿ ತಾತರಿ ಗಿಡಗಿಡದ ಧಿಂತೋಂಗದಿ ಕುತಗತಿ ತತ್ತೋಂಗದಿ ಕುತಗತಿ ತಾತರಿ ಗಿಡಗಿಡದ ಧಿಂತೋಂಗದಿ ಕುತಗತಿ ಅತಿಯ ದಿನತಿ ತಿಮಿತ ದಿನತಿ ತಗತ ದಿನತಿ ತತ ದಿನತಿ ತತ ದಿನತಿ ತಗತ ದಿನತಿ ದಿನತಾ ದಿನತಿ ದಿನತಿ ಅನವರತವು ಪಾಲಿಸೆಲ್ಲನು ದೇವಾ ಚಿನ್ಮಯಾತ್ಮಕ ಸರ್ವೋತ್ತಮ ನೀನು ಅನವರತವು ಪಾಲಿಸೆಲ್ಲನು ದೇವಾ ಚಿನ್ಮಯಾತ್ಮಕ ಸರ್ವೋತ್ತಮ ನೀನು ದಿಂತನ ದಿನ್ನತಿ ತುಂತನ ದಿನ್ನತಿ ದಿಂತನ ದಿನ್ನತಿ 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 ತುಂತನ ದಿನ್ನತಿ ದಿನ್ನತಗ ದಿನ್ನತಿ ದಿನ್ನನ ದೀನನ ದೀನತಗ ದಿನ್ನತಿ
ತೊಗನ ದಿಲತಿ ದಿನ ದಿಲತಿ ತೈ ದಿಲತಿ ತೈ ದಿಲತಿ ತೈ ದಿನ ದಿನ ತಾ ದಿನ ದಿನ ತೈ ದಿನ ದಿನ ತೈ ದಿನದ ದಿನ ತೈ ದಿನದ ದಿನ ತೈ ದೈ 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 ಗಿರಿಜೆ ಶ್ರೀ ಮಹಾಲಕ್ಷ್ಮಿ ಗಿರಿಯ ಶ್ರೀ ಮಹಾಲಕ್ಷ್ಮಿ ಪ್ರಾಣೇಶ್ವರ ಚರಣವಂಬಿದೆ ಪಾಲಿಸುಲೇ ವರದೊಡಲಗರದಿ ವರದೊಡನಗರದಿ ಸ್ಥಿರವಾಸ ಶ್ರೀ ಶಂಕರ ನಾರಾಯಣ ದೇವ ಜಗದೀಶ ಹಿಡದಗ ಧಾಮ್ ಧಾಮ್ ದಮ್ ದಿಕ್ಕು ತಕ್ಕ ಧಾಮ್ ಧಾಮ್ ನದಿ ಹಿಡದಗ ಧಾಮ್ ಧಾಮ್ ದಮ್ ದಿಕ್ಕು ತಕ್ಕ ಧಾಮ್ ಧಾಮ್ ನದಿ ಹಿಡದಗ ಧಾಮ್ ಧಾಮ್ ದಮ್ ದಿಕ್ಕು ತಕ್ಕ ಧಾಮ್ ಧಾಮ್ ನದಿ ಹಿಡದಗ ಧಾಮ್ ಧಾಮ್ ನದಿ ಹಿಡದಗ ಧಾಮ್ ಧಾಮ್ ದಮ್ ಥೈತ ತಕ ತೈತ ತಕ ತಕ ಥೋಂಗ ಥೋಂ ಥಗತ ಧಿನತಿ ವಿಘ್ನದ್ವಾಂತ ನಿವಾರಣೆ ಕತರಣೆ ವಿಘ್ನಾಟವಿ ಹವ್ಯವ ವಿಘ್ನವ್ಯಾಳ ಕುಲಾಭಿಮಾನ ಗರುಡು ವಿಘ್ನೇ ಪಂಚಾನನ ವಿಘ್ನೋತ್ತುಂಗ ಗಿರಿ ಪ್ರಭೇದನ ಪವಿ ವಿಘ್ನಾಬ್ದಿ ಕುಂಭೋದ್ಭವ
ವಿಘ್ನೋ ಗಾಭ್ರ ಕುಲ ಪ್ರಚಂಡ ಪವನೋ ವಿಘ್ನೇಶ್ವರ ಪಾಹಿಮಾ ವಿಘ್ನೇಶ್ವರ ಪಾಹಿಮಾ ಗಜಮುಖದವಗೆ ಗಣಪಗೆ ಚೆಲ್ವತ್ರಿ ಜಾಗ ವಂದಿತ ನಿಗಾರತಿ ಎತ್ತೀರೆ ಆರತಿ ಎತ್ತೀರೆ ಗಜಮುಖದ ಬಗೆ ಗಣಪಗೆ ಕರದೊಳು ಪರಶು ಪಾಶಾಂಕುಶಧಾರಿಗೆ ಹರುಷದಿ ಭಕ್ತರ ಪೊರೆವಗೆ ಉರಗಭೂಷಣನ ಕುಮಾರ ಗಜವದನನ ಚರಣ ಕಮಲಕಾರತಿ ಎತ್ತಿರೆ ಆರತಿ ಎತ್ತಿರೆ ಗಜಮುಖದವಗೆ ಗಣಪಗೆ ಜನರ ಗುಣಯುತನ ಖನಮೂರ್ತಿ ಮಗಭೂರ ಗಣನಾಥನ ಖನಮೂರ್ತಿ ಮಗಭೂರ ಗಣನಾಥನ ದೇವರ ದೇವ ಕೃಪಾ ಕರುಣ देवर देव कृपा करना पवन चरित पुंडू दयना पवन चरित पुंडू दयना भवज विषय किसिलु कलना कोविद गिरिजय बरसुतना कोविद गिरिजय बरसुतना चंद्र के शापावनी तबना ಚಂದ್ರಗೆ ಶಾಪವಾನಿ ತವನ ಅಂದ ಚಂದದಿಂದ ಒಪ್ಪುವ ಗಜಮುಖನ ಚಂದನ ಕುಂಕುಮ ಲೇಪಿತನ ಇಂದ್ರಾದಿ ಭಗುತರ ಪೊರೆ ಭವನ ಸುರಮುನಿ ನಮಿತ ಸರ್ವೇಶ್ವರನ ಆ
ಸುರ ಮುನಿ ನಮಿತ ಸರ್ವೇಶ್ವರನ ಹರಿತ ಸಿದ್ಧಿಯ ನೀವ ಪವಹರನ ಪರಮಾತ್ಮ ದುರಿತ ಭಯಂಕರನ ವರಮದ ಪೂರ ವಿಘ್ನೇಶ್ವರನ ನೆನೆಯಿರೋ ಜನರೆಲ್ಲ ಗುಣಯುತನ ಘನಮೂರ್ತಿ ಮದಪುರ ಗಣನಾಥನ ತಂತನ ದಿಲ್ಲೋದೈ ಹಿಂತನ ದಿಲ್ಲೋದೈ ತಂತನ ದಿಲ್ಲೋದೈ ದಿಲ್ಲೋ ತಕ ದಿಲ್ಲೋದೈ Tom 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 tana dilna tay dim 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 tana dilna tay tana dilna tay tana dilna tay tatay dilna tay tataka dilna tay tay dilna ta dilna tay dilna ta dilna tay tat 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 ಗಜಮುಖನ ನಿನ್ನ ಪಾದವನೆನೆವೆ ಗಜಮುಖನ ನಿನ್ನ ಪಾದವನೆನೆವೆ ನಿಜವಾಗಿ ಕರುಣಿಸೋ ವರಗಳ ಪ್ರಭುವೇ ನಿಜವಾಗಿ ಕರುಣಿಸೋ ವರಗಳ ಪ್ರಭುವೇ ಗಜಮುಖನ ನಿನ್ನ ಪಾದವನೆನೆವೆ ನಿಜವಾಗಿ ಕರುಣಿಸೋ ವರಗಳ ಪ್ರಭುವೇ ಮೂಷಿಕಾ ವಾಹನ ಮೋದಕ ಹಸ್ತ ಆ ಆ ಆ ಮೂಷಿಕ ವಾಹನ ಮೋದಕ ಹಸ್ತ ಪಾಶಾಂಕುಶಧರ ಕಮಲ ಪ್ರಶಸ್ತ ಮೂಷಿಕ ವಾಹನ ಮೋದಕ ಹಸ್ತ ಪಾಶಾಂಕುಶಧರ ಕಮಲ ಪ್ರಶಸ್ತ ಶ್ಯಾಮಲ ಕರ್ಣ ವಿಲಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ ಶ್ಯಾಮಲ ಕರ್ಣ ವಿಲಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ ಗಜಮುಖನ ನಿನ್ನ ಪಾದವ ನೆನೆವೆ ನಿಜವಾಗಿ ಕರುಣಿಸು ವರಗಳ ಪ್ರಭುವೇ ಬುದ್ಧಿ ಪ್ರದಾಯಕ ಪುಸ್ತಕಾಧಾರಿ ಬುದ್ಧಿ ಪ್ರದಾಯಕ ಪುಸ್ತಕ ಧಾರಿ ಸಿದ್ಧಿ ವಿನಾಯಕ ಪಾದ ನಮಸ್ತೆ ಬುದ್ಧಿ ಪ್ರದಾಯಕ ಪುಸ್ತಕ ಧಾರಿ ಸಿದ್ಧಿ ವಿನಾಯಕ ಪಾದ ನಮಸ್ತೆ
ಗಜಮುಖನ ನಿನ್ನ ಪಾದವ ನೆನೆವೆ ನಿಜವಾಗಿ ಕರುಣಿಸು ವರಗಳ ಪ್ರಭುವೇ ತದೈ ದಿನ್ನ ದೈ ದಿನ್ನ ದೈ ದಿನ್ನ ದೈ ದಿದೈ ದಿನ್ನ ದೈ ದಿನ್ನ ದೈ ದಿನ್ನ ತಾ ತದೈ ದಿನ ದೈ ತಗ ದಿನ ದೈ ತೈ ದಿನ ದೈ ತೈ ದಿನ ದಾ ದಿನ ದೈ ದಿನ ದಾ ದಿನ ದೈ 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 ದತ್ತ ಪಾಲಿಸು ಗಜವದನ ಸುಗುಣ ವಿಶಾಲ ದಯಾ ಸದನ ಆ ಪಾಲಿಸು ಗಜವದನ ಸುಗುಣ ವಿಶಾಲ ದಯಾ ಸದನ ಸುಗುಣ ವಿಶಾಲ ದಯಾ ಸದನ ಬಾಲಗಿರಿಜಯಳ ಬಾಲ ನೆನೆಸಿ ಬಾಲಗಿರಿಜಯಳ ಬಾಲ ನೆನೆಸಿ ರಿಪುಜಾಲ ವರಿದ ಜಯಶೀಲನೆಯನೋ ಪಾಲಿಸು ಗಜವದನ ಸುಗುಣ ವಿಶಾಲ ದಯಾ ಸದನ ದರೆಯೊಳ್ಳು ರಂಜಿಸುವ ಆ ಧರೆಯೊಳು ರಂಜಿಸುವ ವರ ಮಧುಪುರದೊಳು ನೆಲೆಸಿರುವ ಕರುಣದಿ ನಿಜ ಕಿಂಕರರನ್ನು ಪಾಲಿಸು ಕರುಣದಿ ನಿಜ ಕಿಂಕರರನ್ನು ಪಾಲಿಸು ತ್ರಯಂಬಕ ಸುತರ ಪಾಲಿಸು ಗಜವದನ ಸುಗುಣ ವಿಶಾಲ ದಯಾ ಸದನ ತೋಂತನ 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 ದಿನ್ನತಿ ಧಿಂತನ 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 ದಿನ್ನತಿ ತೋಂತನ ದಿನ್ನತಿ 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 ಧಿಂತನ ದಿನ್ನತಿ 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 ತೋತನ ದಿನ್ನತಿ ದಿಂತನ ದಿನ್ನತಿ ತಾತೈ ದಿನ್ನತಿ ತೋನನ ದಿನತಿ ತತೈ ದಿನತಿ ತೈ ದಿನ ದಿನತೈ ದಿನ ದಿನತೈ ದಿನದ ದಿನತೈ ದಿನದ ದಿನತೈ ದೈ 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 ದತ್ತ ಒಂದೇ ದೇವರ ತುಂಗತೋ ತಗದಲಿಲ್ಲದ ಹೋಗತೋ ಹೋಗತೋ ಭಗತ ದಿನತೆ
ಚಿಕ್ಕ ಪ್ರಾಯದ ಬಾಲೆ ಚದುರೆ ನಿನ್ನಂಗವ ಒರೆಯಲೇನೆ ಒರೆಯಲೇನೆ ಚಿಕ್ಕ ಪ್ರಾಯದ ಬಾಲೆ ಚದುರೆ ನಿನ್ನಂಗವ ಒರೆಯಲೇನೆ ಮದವುಕ್ಕಿ ಬರುತ್ತಲಿದೆ ಮಾರನ ಮದದಾನೆ ಒರೆಯಲೇನೆ ವಾರಿಜಗಂದಿ ವಾರಿಜದಳ ಲೋಚನೆ ಒರೆಯಲೇನೆ ಓ ವಾರಿಜಗಂದಿ ವಾರಿಜದಳ ಲೋಚನೆ ಒರೆಯಲೇನೆ ಬಂಗಾರದ ಗಂಟಿ ಕೈ ಬಳೆ ಸರಪಣಿಗಳ ಬಂಗಾರದ ಗಂಟಿ ಕೈ ಬಳೆ ಸರಪಣಿಗಳ ಒರೆಯಲೇನೆ ಚಿಕ್ಕ ಪ್ರಾಯದ ಬಾಲೆ ಚದುರೆ ನಿನ್ನಂಗವ ಒರೆಯಲೇನೆ ಒರೆಯಲೇನೆ ಪಂಕಜ ಪಾಣಿ ಕಾಳಾಹಿ ಬೆಣಿಯ ಚಂದ ಹೊರವುದೇನಿಗೆ ಪಂಕಜ ಪಾಣಿ ಕಾಳಾಹಿ ಬೆಣಿಯ ಚಂದ ಸ್ಮರ ಬಿಂಕವ ಬಿಡಿಸಿ ನಿಶಂಕದಿ ಪಾಲಿಸಿಗೆ ಚಿಕ್ಕ ಪ್ರಾಯದ ಬಾಲಿ ಚದುರಿ ನಂಗವ ಹೊರೆಯಲೇನೆ ಕಾಮಿನಿ
ಕಾಮಿನಿ ಕರೆದು ತಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಈ ಮಹಿಯೊಳಗಿಂತ ಪುರುಷನುಳ್ಳನೆಗಾಂತೆ ತಾರನಾಂತ ತಿರಿನಾಂಬರೆ ಈ ಮಾಹಿಯೊಳಗಿಂದ ಪುರುಷನುಳ್ಳನೆ ಗಾತೆ ಭೀಮ ಬಲನು ಬಲು ಸಾಮರ್ಥ್ಯನು ಇವ ಭೀಮ ಬಲನು ಬಲು ಸಾಮರ್ಥ್ಯನು ಇವ ಪ್ರೇಮದಿ ಕರೆದರೆ ಕಾಮಿತ ಭೀವನು ಪ್ರೇಮದಿ ಕರೆದರೆ ಕಾಮಿತ ಭೀವನು ಪ್ರೇಮದಿ ಕರೆದರೆ ಕಾಮಿತ ಭೀವನು ತೈ ತಗದ ದಿನದಿ ಗಿಡದಗ ದೈ ಧೀಮ್ದ ದಿನದಿ ಗಿಡದಗ ದೈ ತೋಮ್ದ ದಿನದಿ ಧೀಮ್ದ ದಿನದಿ ತಗದ ದಿನದಿ 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 ಗಿಡದಗದೈ ಧೀಮ್ದ ದಿನದೈ ಗಿಡದಗದೈ ತೋಮ್ದ ದಿನದೈ ಧೀಮ್ದ ದಿನದೈ ತಗದ ದಿನದೈ 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 ತಗದ ದಿನದೈ ಗಿಡದಗದೈ ಧೀಮ್ದ ದಿನದೈ ಗಿಡದಗದೈ ತೋಮ್ದ ದಿನದೈ ಧೀಮ್ದ ದಿನದೈ ತಗದ ದಿನದೈ 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 ತೈ ತಗದ ದಿನದೈ ಧಿಮಿದ ದಿನದೈ ತೋಮ್ದ ದಿನದೈ ಧೀಮ್ದ ದಿನದೈ ತಗದ ದಿನದೈ 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 ಝಣುತ ತಗದೈ ಝಣುತ ಝಣುತೈ 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 ಧೀಮ್ದನ ತನ ತೋಮ್ದನ ತನ ಧೀಮ್ದನ ತನ ತೋಮ್ದನ ತನ ಧೀಮ್ದನ ದಿರಿನ ತೋಮ್ದನ ದಿರಿನ 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 ತೈ ತಗದ ದಿನದೈ ಧಿಮಿತ ದಿನದೈ ತೋಮ್ದ ದಿನದೈ ಧೀಮ್ದ ದಿನದೈ ತಗದ ದಿನದೈ 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 ತತ್ತೋಂಗ ದಿಗು ತಗದೈ ತಾದರಿ ಗಿಡ ಗಿಡದಗ ತತ್ತೋ ಧಿಮಿತ ದಿನದೈ ಧೀದರಿ ಗಿಡ ಗಿಡದಗ ತತ್ತೋಂಗ ದಿಗು ತಗದೈ ತಾದರಿ ಗಿಡ ಗಿಡದಗ ತತ್ತೋ ಧಿಮಿತ ದಿನದೈ ತೈ ತಗದ ದಿನದೈ ಧಿಮಿತ ದಿನದೈ ತೋಮ್ದ ದಿನದೈ ಧೀಮ್ದ ದಿನದೈ ತಗದ ದಿನದೈ 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 ಧಿತ್ತೋಂ ಧೀಮ್ ಗಿಡ ಗಿಡದಗ ದರಿ ಗಿಡ ಗಿಡದಗ ತಾ ಧಿತ್ತೋಂ ಧೀಮ್ ಗಿಡ ಗಿಡದಗ ದರಿ ಗಿಡ ಗಿಡದಗ ತಾ ಧಿತ್ತೋಂ ಧೀಮ್ ಗಿಡ ಗಿಡದಗ ದರಿ ಗಿಡ ಗಿಡದಗ ತಾ ತರಿ ಗಿಡ ಗಿಡದಗ ತಾ ತರಿ ಗಿಡ ಗಿಡದಗ ತಾ ತರಿ ಗಿಡ ಗಿಡದಗ ತಾ ಗಿಡದಗ ತಾ ಗಿಡದಗ ತಾ ಗಿಡದಗ ತೈ ತಗದ ದಿನದೈ ಧಿಮಿತ ದಿನದೈ ತೋಮ್ದ ದಿನದೈ ಧೀಮ್ದ ದಿನದೈ ತಗದ ದಿನದೈ 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 ಧೀಮ್ ಗಿಡ ಗಿಡ
ಕಟೀಲು ಶ್ರೀ ದುರ್ಗಾ ಪರಮೇಶ್ವರಮ್ಮನವರು ಶರಣ್ಯ ತ್ರಂಬಕೆ ನಮೋಸ್ತುತೆ ಮೇಳದಲ್ಲಿ ವಾಸಗೃಹ ಮತ್ತು ಶ್ರೀ ಮಹಾಗಣಪತಿ ದೇವರಿಗೆ ಪ್ರೀತಿ ಸರ್ವದಾ ಮಾಯಗಾರನು ನೀನೇ ಮಹಿಮನು ನೀನೇ ಮಾಯಗಾರನು ನೀನೇ ಮಹಿಮನು ನೀನೇ ಮಹಿಮನು ನೀನೇ ತೋಯ ಜನಯನ ಉದಾರಿಯು ನೀನೇ ತೋಯ ಜನಯನ ಉದಾರಿಯು ನೀನೇ ಕಾಯಜ ಪಿತಲೋಕನಾಯಕ ಹರಿಗೆ ಕಾಯ ಜಪಿತಲೋಕನಾಯಕ ಹರಿಗೆ ಶ್ರೀಯರಸ ಚೆನ್ನಿಗರಾಯ ಮೂರುತಿ ಶ್ರೀಯರಸ ಚೆನ್ನಿಗರಾಯ ಮೂರುತಿ ಶ್ರೀಯರಸ ಚೆನ್ನಿಗರಾಯ ಮೂರುತಿ ಶ್ರೀಯರಸ ಚೆನ್ನಿಗರಾಯ ಮೂರುತಿ ಮಾಯಗಾರನು ನೀನೇ ಮಹಿಮನು ನೀನೇ ತೋಯ ಜನಯನ ಉದಾರಿಯು ನೀನೇ ಮಾಯಗಾರನು ನೀನೇ ತೈ ದಿನ ತಗ ದಿನ ತೈ ದಿನ ತೈ ದಿ ತೈ ದಿನ ತಗ ದಿನ ತೈ ದಿನ ತಾಮ ತೈ ದಿನ ತೈ ತಗ ದಿನ ತೈ ತೈ ದಿನ ತೈ ತೈ ದಿನ ದಾ ದಿನ ತೈ ದಿನ ದಾ ದಿನ ತೈ 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 ತತ್ ತತ್ ತಂ ದೇವರುಗಳು ಮತ್ತು ಸಕಲ ದೈವ ದೇವರುಗಳು ನಮ್ಮೆಲ್ಲ ಭಕ್ತರಿಗೆ ಪ್ರೀತಿ ಸಿರಿಮುಡಿಗಂಧ ಪ್ರಸಾದ ಶಿವ ನಮ್ಮ ಮೇಲೆ ಪೂರ್ವಕವಾಗಿ ಕೊಟ್ಟಿರುವಂತಹ 60 ಮೊಳ ಹೊಟ್ಟೆ ಶಾರು ನಿನ್ನ ನಂಬಿದೆ ಶಾರದೆ ಭಕ್ತಗೆ ಮತಿಯನ್ನು ಪಾಲಿಸಬಾರದೆ
ಮದ್ದಗೆ ಮತಿಯನ್ನು ಪಾಲಿಸಬಾರದೆ ಚೆನ್ನಾಗಿ ವಿದ್ಯೆಯ ಕಲಿತು ಚೆನ್ನಾಗಿ ವಿದ್ಯೆಯ ಕಲಿತು ಮರೆಯದಂತೆ ಎಲ್ಲರ ಬಲದಿ ನೆಲೆಸಿರು ಅನುದಿನ ನಿನ್ನ ನಂಬಿದೆ ಶಾರದೆ ಭಕ್ತಗೆ ಮತಿಯನ್ನು ಪಾಲಿಸಬಾರದೆ ಆರು ಶಾಸ್ತ್ರ ಪುರಾಣದ ಆರು ಶಾಸ್ತ್ರ ಪುರಾಣದ ಅರ್ಥನುಭವ ತೋರಿಸೆನ್ನೊಳು ಸರ್ವದ ಅರ್ಥನುಭವ ತೋರಿಸೆನ್ನೊಳು ಸರ್ವದ ನೀರು ನದಿಯೋಳು ಹರಿವಂತೆ ಚತುರ್ವೇದ ಚತುರ್ವೇದ ನೀರು ನದಿಯೊಳು ಹರಿವಂತೆ ಚತುರ್ವೇದ ಸಾರವಾನರುಗಿಲ್ಲ ಜಿಹ್ವೆಯುಳ್ ನೆಲೆಸಿರ ನೀರು ನದಿಯೊಳು ಹರಿವಂತೆ ಚತುರ್ವೇದ ಸಾರವಾನರುಗಿಲ್ಲ ಜಿಹ್ವೆಯುಳ್ ನೆಲೆಸಿರೋ ನಿನ್ನ ನಂಬಿದೆ ಶಾರದೆ ಭಕ್ತಗೆ ಮತಿಯನ್ನು ಪಾಲಿಸಬಾರದೆ ಸಾಧು ಸನ್ಮತಿಯ ಕೊಡುಡು ಆ ಆ ಆ ಆ ಸಾಧು ಸನ್ಮತಿಯ ಕೊಡು ಆ ಆ ಆ ಸಾಧು ಸನ್ಮತಿಯ ಕೊಡು ಯಾವಾಗಲೂ ಮಾಧುರ್ಯ ವಚನವ ನೀಡೋ ಸಾಧು ಸನ್ಮತಿಯ ಕೊಡು ಯಾವಾಗಲೂ ಮಾಧುರ್ಯ ವಚನವ ನೀಡೋ ವಾದ ತರ್ಕದೊಳು ಸೋಲದ ವರದಯ ಮಾಡು
ಆದಿಶೃಂಗೇರಿ ಶ್ರೀ ಶಾರದೆ ದಯ ತೋರು ನಿನ್ನ ನಂಬಿದೆ ಶಾರದೆ ಭಕ್ತಗೆ ಮತಿಯನ್ನು ಪಾಲಿಸಬಾರದೆ ಧಿಂತನ 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 ದಿನ್ನತೈ ತೋತನ ತೋತನ ತೋಂತನ ದಿನ್ನತೈ ಧಿಂತನ ದಿನ್ನತೈ ತತ್ತೈ ದಿನ್ನತೈ ತೋತನ ದಿನ್ನತೈ ತತ್ತೈ ದಿನ್ನತ ತೋತನ ದಿನ್ನತೈ ದಿದನ ದಿನ್ನತೈ ತಾತೈ ದಿನತಿ ತೊಂದನ ದಿನತಿ ತತೈ ದಿನತಿ ತತೈ ದಿನ ದಿನತ ದಿನ ದಿನತೈ ದಿನ ದಿನತೈ ದಿನತ ದಿನತೈ ದಿನತ ದಿನತೈ ದೈ 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 ತತ್ತ ಥೋಂಗ ಥೋಂ ತಗತ ದಿನತಿ ಹೋಗಿ ಹೇಳಮ್ಮ ಹೋಗಿ ಹೇಳಮ್ಮ ಹೊತ್ತು ಹೋಗದೆ ನಗಿ ಆದಿಕೇಶವರಂಗಧಮ್ಮ ಭಾರ ಮನೆಗೆ ಥೋಂಗ ಥೋಂ ತಗತದಿಲ್ಲತಿ
ವಿಘ್ನಜಿಮೂತವಾಯು ವಿಘ್ನಜಿಮೂತವಾಯು ದಿನಮಣಿಷದ ತೇಜೋ ದತ್ತ ಭಕ್ತಿ ಸಿತಾತ ತಮದನುಜ ವಿನಾಶ ಭೂಧರೋ ವಾರಿಜಾಕ್ಷ ತಮದನುಜ ವಿನಾಶ ಭೂಧರೋ ವಾರಿಜಾಕ್ಷ ಕಮಲ ಚತುರ ಸೋದ್ರ ವೇದ ವೇದ್ಯಂ ನಮಾಮಿ हरिहर चतुहर हमारा पूजित रे हमारा पूजित रे हमारा पूजित रे पवन रूप वामन रूप वराय कददा कबित वरदाय गणनाथ हरिहर चतुहर हमारा पूजित रे हमारा पूजित रे हमारा पूजित रे परिपाहि मां रामा ಪರಿಣಮಿತ ಗುಣಧಾಮ ಪ್ರಣತರಾಭಿ ರಾಮ
ಜಯ ಜಯತು ಜಯತು ಮಾರ್ತಾಂಡವರ ಕಿರಣ ಮಾರ್ತಾಂಡವರ ಕಿರಣ ಮಾನಸ ವಿಮೋಚನ ಶ್ರೀರಾಮರ ಭೂಮಿರ ರಾಜೀವನೇತ್ರ ಜಯ ಜಯ ಜಯತು ಪಂಪಾರ್ಬಲ ಭಯ ಬರಮನ ಅಂಬಾರ್ಜಿತ ಶುಭ ಕೇರಳ ವಿನುತಂ ಜಯ 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 ಜಯತು ನಾರದ ಒಂದೇ ಅಂಬಿಕೆ ಜಗದಾಂಬಿಕೆ ದುರ್ಗಾಂಬಿಕೆ ಕಾಳಿಕಾಂಬಿಕೆ ಜಯ ಜಯತು ಜಯತು ಉಡುಪತಿ ನಗುತ್ತಿರ ಕಡು ಮಿಳಿದ ಆತಗ ಬಿಗದ ಶಪವನಿತ ಮುಳಿಸುತ್ತ ಬಳಿಗೆ ಹೊಡವಿಗೂ ತಮ್ಮ ಪದಮದವರ ಪುರದಲ್ಲಿ ಬಿಡುವಲ್ಲಿ ಉಡೆಯ ವಿಘ್ನೇಶ ಜಯ 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 ಜಯತು
ಶ್ರೀ ದುರ್ಗಾಂಬಿಕೆಯ ಬಲಗೊಳ್ಳು ಭಕ್ತಿಯೊಳು ಭಕ್ತಿಯೊಳಂಬಿಕಾಸುತ ವಿಘ್ನರಾಜನ ಬೆನೆದು ಸಂತುಸಿಸಿ ಅಂಬುನಿಧಿಯ ಮುಗಿದು ಅಂಬುನಾಸನವಾಣಿಯರೆ ಪಾದಾಂಬುಜಗೆ ಬೊಡ ಮಡುದ ಬಡಿ ಬಡಿ ಕಥಾಮೃತವ
ಇರುವಂತಹ ಪಾಂಡವರ ಅಶ್ವಮೇಧದ ಕುದುರೆ ಬೆಂಗಾವಲಿಗೆ ಬಂದವ ಯಾರು ಅಂತ ಕೇಳುತ್ತೀರಿ. ಅರ್ಜುನ ದೇವನನ್ನು ಬಲ್ಲೆವು ಹಾಗೆಂದುಕೊಳ್ಳಬಹುದು. ಹೊರಟು ಬಂದಂತಹ ಕಾರ್ಯ ಅನೇಕವಿದೆ. ಮೊದಲಾಗಿ ಕುದುರೆ ದೂತರನ್ನು ವಿಚಾರಿಸಬೇಕು. ಬರಲಿ ನೋಡು. ನಾನಾ ದೇಶವ ತಿರುಗುವ ಕುದುರೆ, ನಾನಾ ಭಾಷೆಯ ನುಡಿಯುವ ಕುದುರೆ, ಬಂದೈ ಬಂದೈ ನಮ್ಮಯ ಕುದುರೆ, ನಿಲ್ಲೈ ನಿಲ್ಲೈ ನಮ್ಮಯ ಕುದುರೆ. ಓ, ಬಂಧಿಸಿಕೊಂಡಿದ್ದೆ, ಎದ್ದೇಳರು. ಬರಬೇಕು ಅಂತ ಹೇಳಿದ್ರಿ. ಹೌದು. ನನಗೆ ಅವತ್ತೇ ಒಂದು ಕೆಲಸ ಕೊಟ್ಟಿದ್ದೀರಿ, ಆ, ಕುದುರೆಯನ್ನೊಂದು ಸರಿಯಾಗಿ ನೋಡಿಕೊಳ್ಳಬೇಕು ಅಂತೇಳಿ. ಹೌದು. ನನಗೆ ಕೆಲಸ ಎಂತ ಮುಖ್ಯ ಅಲ್ಲ, ಆ, ನಾವೊಂದು ಸಣ್ಣ ಗುಡಿಸುವ ಕೆಲಸ ಆದ್ರೂ ಅಷ್ಟು ಶುದ್ಧವಾಗಿ ಮಾಡಬೇಕು. ಆಹಾ. ದೊಡ್ಡದ ಸಣ್ಣದಂತ ನೋಡ್ಲಿಕ್ಕಿಲ್ಲ. ಆ, ನಾನು ಕೂಡ ಹಾಗೆ. ನಿಷ್ಠೆ. ಹೌದೌದು. ಆದ್ದರಿಂದ ನಿಷ್ಠಾವಂತನಾಗಿ ದುಡಿತ. ನೋಡಿ, ಕುದುರೆ ನೋಡುವಾಗ ಗೊತ್ತಾಗುದಿಲ್ಲ ಇಂಥ ಕುದುರೆ ಎಲ್ಲಿಯಾದ್ರೂ ಸಿಗಬಹುದಾ? ಸಿಗ್ಲಿಕ್ಕಿಲ್ಲ. ಅದು ಅಶ್ವಮೇಧದ ಕುದುರೆ. ಹೌದೌದು. ಎಲ್ಲ ಕುದುರೆ ಹಾಗಲ್ಲ. ಹೌದು. ಅಶ್ವಮೇಧದ ಕುದುರೆಗೆ ಪ್ರತ್ಯೇಕವಾದಂತಹ ಲಕ್ಷಣ ಉಂಟು. ಹೌದು. ಎಲ್ಲ ಕಡೆಯಲ್ಲಿ ಸಿಗ್ತದೆ ಎಂದಿದ್ದರೆ ಭದ್ರಾವತಿಗೆ ಹೋಗುವ ಅಗತ್ಯ ಇತ್ತ? ಇಲ್ಲ ಇಲ್ಲ. ನಾವು ಅಲ್ಲಿಗೆ ಹೋಗಿದ್ದೇವೆ ಎಂದಿದ್ದರೆ ವರ್ತಮಾನ ಕಾಲದಲ್ಲಿ ಅದು ಅಲ್ಲಿಯೇ ಸಿಗುವುದು. ಹೌದು. ಬೇರೆ ಕಡೆಯಲ್ಲಿ ಸಿಗುವುದಿಲ್ಲ. ಇಲ್ಲ. ಇರಲಿ, ಕುದುರೆಯ ಹೊಣೆಗಾರಿಕೆ ನಿನಗೆ ಕೊಟ್ಟಿದೆ. ಹೌದು. ಸರಿಯಾಗಿ ನೋಡಿಕೊಂಡಿದ್ಯಾ? ಅಯ್ಯೋ, ನಾನು ನೋಡಿದಾಗ ಬೇರೆ ಯಾರಾದ್ರೂ ನೋಡಿಕೊಂಡಾರ? ಹೇಳೋದಕ್ಕಾಗುವುದಿಲ್ಲ. ನಿನ್ನನ್ನು ಪ್ರತ್ಯೇಕವಾಗಿ ಇರಿಸಿದ ಅದಕ್ಕೆ ಹೌದು. ಸ್ನಾನವನ್ನು ಮಾಡಿಸಿದ್ಯಾ? ನಾನು ಆ, ನಾನು ನಾನೊಂದು ಕುದುರೆ, ಸ್ನಾನ ಮುಖ್ಯ ಯಾವಾಗ್ಲೂ. ನಿನಗಲ್ಲ, ಕುದುರೆಗೆ. ಅಲ್ಲ, ನನಗೂ ಮುಖ್ಯ. ಆ. ಆದ್ರೆ ನೀನು ಮಾಡಿದ್ರು ಅದೀತು, ಮಾಡದಿದ್ರು ಅದೀತು. ನಾನು ಮಾಡೋದಿದ್ದು ಕುದುರೆಗೆ ಅತ್ಯಗತ್ಯ. ಅದು ಅಗತ್ಯ. ಹಾಗಂತೇಳಿ ಪೂಜಿಸಿ ಬಿಟ್ಟ ಕುದುರೆ ಅಲ್ವಾ? ಒಂದು ಸ್ನಾನ ಮಾಡುವಾಗ ನಾವು ಒಟ್ಟಾರೆ ಸ್ನಾನ ಮಾಡಿಸಬಾರ್ದು. ಬಹಳ ಯೋಚನೆ ಮಾಡಿದೆ. ಹೌದಾ? ಯೋಚನೆ ಮಾಡಿ ಎಲ್ಲೆಲ್ಲಿ ಸ್ನಾನ ಮಾಡಿಸಿದ್ರೆ ಆಗುದಿಲ್ಲ, ನೇರ ತಣ್ಣೀರು ಬಾವಿಗೆ ಕರ್ಕೊಂಡು ಹೋದೆ. ಅದೆಲ್ಲಿ ಅದು? ಕುದುರೆಯನ್ನು ತಣ್ಣೀರು ಬಾವಿಗೆ. ಬಾವಿಯ ನೀರು ತಣ್ಣೀರು. ಹೌದೌದು. ಹಾಗಾಗಿ ತಣ್ಣೀರು ಇರುವಂತ ಬಾವಿ. ಹೌದು. ಬಾವಿಯಲ್ಲಿ ಬಿಸಿ ನೀರು ಇರ್ತದೆ. ಇಲ್ಲ, ನನಗೆ ಗೊತ್ತಿಲ್ಲ. ಇಲ್ಲವಾ? ನಾನು ನೋಡಿದ ಬಾವಿಯಲ್ಲಿ ತಣ್ಣೀರು ಇತ್ತು. ಅದೇ ಬಾವಿಯ ನೀರು ಅಂತ ಹೇಳು, ಅಥವಾ ತಣ್ಣೀರು. ತಣ್ಣೀರು ಬಾವಿಗೆ ಕರ್ಕೊಂಡು ಹೋಗಿ ಸ್ನಾನ ಮಾಡಿಸಿ ಆಮೇಲೆ ಪನ್ನೀರ್ ಚೆಲ್ಲಿ, ಅದರ ಮೇಲೆ ಅದಕ್ಕೆ ಪನ್ನೀರ್ ಚೆಲ್ಲಿ ಚೆಲ್ಲಿ ಸ್ನಾನ ಮಾಡಿಸಿದ್ನ. ಹೊಳೆ ಎಲ್ಲ ಹೋಯ್ತು. ಆಮೇಲೆ ಪರಿಮಳ ಬರಬೇಡ್ವಾ? ಬೇಕು. ಅದಕ್ಕೆ ಪನ್ನೀರ್ ಚೆಲ್ಲಿದ್ದು. ಇಲ್ವಾ? ನಿನ್ನಲ್ಲಿ ಹೇಳಿದ್ದೇನೋ ಎಂತದ್ದು? ಪನ್ನೀರಿನಿಂದಲೇ ಸ್ನಾನ ಮಾಡಿಸಬೇಕು ಅಂತ. ಹೌದು. ಹೌದಾ? ಮತ್ತೆ ತಣ್ಣೀರು ಯಾಕೆ? ಈಗ ಜೋರು ಬಾಯಾರಿಕೆ ಆದ್ರೆ ನೀರು ಕುಡಿದ್ರೆ ಒಳ್ಳೇದ, ಹಾಲು ಕುಡಿದ್ರೆ ಒಳ್ಳೇದು? ನೀರು ಕುಡಿದ್ರೆ ಒಳ್ಳೇದು. ನಮಗೆ ಸ್ನಾನ ಮಾಡ್ಲಿಕ್ಕೆ ಪನ್ನೀರಲ್ಲಿ ಕೊಳ್ಳೆ ಹೋಗ್ತದೆ, ನೀರಿನಷ್ಟು ಹೋಗುದಿಲ್ಲ ಅಂತ. ಹೌದಾ? ನೀರಿನಲ್ಲಿ ಒಳ್ಳೆ ಕೊಳ್ಳೆ ಹೋಗ್ತದೆ, ಮತ್ತೆ ಪರಿಮಳ ಹೇಗೂ ಬರ್ತದಲ್ಲ ಮತ್ತೆ ಕೂಡ ಮಾಡಿದ್ರೆ. ನಾವು ಉಂಟು ಒಟ್ಟಾರೆ ಮುಗಿಸುವುದು ಯಾಕೆ? ಆಯ್ತು ಆಯ್ತು, ನಮ್ಮಲ್ಲಿ ಬೇಕಾದಷ್ಟು ಉಂಟು. ಹೌದೌದು. ಅಲ್ಲ, ನಮ್ಮಲ್ಲಿ ವೆಚ್ಚದ ಬಗ್ಗೆ ನೀನು ಯೋಚಿಸಬೇಡ. ನಮ್ಮಲ್ಲಿ ಉಂಟು, ಕುಂದು ವೆಚ್ಚ ಮಾಡಬಾರ್ದಲ್ಲ. ಹಾಗಲ್ವಾ? ಅದು ಪವಿತ್ರ ಅಲ್ವಾ? ಹೌದೌದು. ಅದಕ್ಕೆ ಬೇಕಾಗ ಆ ವ್ಯವಸ್ಥೆ ಮಾಡಿದ್ದು. ಆಯ್ತು. ಸರಿ, ಕುದುರೆಯನ್ನು ನೋಡುವಾಗ ಅಲಂಕಾರವೇ ಕಾಣುವುದಿಲ್ಲ. ಹಾಗಾಗಿ ನಾವು ಬೇಕಾದಷ್ಟು ಬಂಗಾರವನ್ನು ಕಟ್ಟಿದ್ದೇವೆ. ಹೌದು. ಈಗ ಬಂಗಾರ ಕಾಣಿಸುವುದಿಲ್ಲ. ಉಂಟು. ಎಲ್ಲುಂಟು? ನೀವು ನೋಡ್ಲಿಲ್ವಾ? ನಾನು ನೋಡ್ಲಿಲ್ಲ. ನೋಡಿ ಒಮ್ಮೆ ಸಾರಿ ನೋಡಿ, ಬಂಗಾರ ಉಂಟು. ಎಲ್ಲಿಂಟು? ನನಗೆ ಕಾಣುವುದೇ ಇಲ್ಲ. ಎಂತ ನನಗೆ ಕಾಣಿಸ್ತದೆ, ನಿಮಗೆ ಕಾಣಿಸ್ತದೆ? ಪ್ರದ್ಯುಮ್ನ ಕಾಣ್ತದ? ಕಾಣಿಸ್ಲಿಲ್ಲ. ವೃಷಕೇತು ನೋಡು, ಪರೀಕ್ಷೆ ಮಾಡು. ಒಂದು ತುಂಡು ಬಂಗಾರವಾದ್ರೂ ಉಂಟಾ? ಏನು ಕಾಣಿಸು? ನೀವು ಮತ್ತೆ ಎಂತ ನೋಡುದು ಪುಣ್ಯಾತ್ಮ? ಏಯ್, ಒಂದು ಏನು ಅವರಿಗೆ ದೃಷ್ಟಿ ಸರಿ ಇಲ್ಲ ಅಂತ ಅಲ್ಲ, ಹೇಳುದು? ಒಂದು ಅವರಿಗೆ ಬಂಗಾರ ಕಾಣದಿದ್ರೆ ಒಂದು ಎಂತ ನೋಡುದು? ಹಾಗಲ್ವಾ? ಬಂಗಾರ ಕಾಣ್ತದೆ, ಕುದುರೆ ಮೇಲೆ ಇಲ್ಲ. ಅದೆಲ್ಲುಂಟು? ಅದನ್ನು ಕೇಳಿದ್ದು. ಒಟ್ಟು ಎಂತದು? ಕೆಳಗೆ ನೋಡಿ, ಕುದುರೆ ಹೊಟ್ಟೆ ಕೆಳಗೆ ಒಂದು ನೋಡಿದ್ರ ಕಟ್ ಮಾಡಿ ಹಾಕಿದ್ದೇನೆ. ಯಾಕೆ ಅದು? ಬಂಗಾರದ ಕಟ್ ಮಾಡಿ ಹಾಕಿದ್ದೇನೆ. ಅದೇ ಹೇಳಿದ್ದು. ಯಾಕೆ ಅದು? ಅದು ಕಾರಣ ಬಂಗಾರ ಇರೋದು ಅಲಂಕರಿಸುವುದಕ್ಕೆ, ಹೌದು. ಗಂಟು ಕಟ್ಟಿ ಇಡುವುದಕ್ಕಲ್ಲವಾ? ಅಲ್ಲ, ಗಂಟು ಕಟ್ಟಿದ್ದು ಯಾಕೆ? ಯಾಕೆ? ನಾನು ಸ್ವಲ್ಪ ಅಲ್ಲಿ ತಲೆ ಖರ್ಚು ಮಾಡಿದ್ದೇನೆ ಅಂತ. ನಿನ್ನದ್ದ? ಹೌದೌದು. ಅಲ್ಲ, ಬೇರೆ ಅವ್ರದ್ದು ನಾನು ಮಾಡ್ಲಿಕ್ಕೆ ಆಗ್ತದೆ. ಆಯ್ತು, ಏನು ಉಪಾಯ ಹೊಳೆಯಿತು ನಿನಗೆ? ಈಗ ನಾವು ಬೇರೆ ಬೇರೆ ಕಡೆ ಕುದುರೆ ಹೋಗ್ತದ? ಹೋಗ್ತದೆ. ಕುದುರೆ ಮುಂದಿನಿಂದ ಓಡ್ತಾ ಇರ್ತದೆ, ಎಲ್ಲಿಗೆಲ್ಲ ಹೋಗ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಆಗುದಿಲ್ಲ. ಖಾಲಿ ಇದ್ರಲ್ಲಿ ಮಾತ್ರ ತಿರುಗುವುದಲ್ಲ, ಕಾಡಿಗೂ ಹೋಗ್ತದಲ್ಲ. ಎಲ್ಲಿಗೆ? ತಪ್ಪಿ ಕಾಡಿನ ಒಳಗೆ ಹೋಗ್ತದೆ.
ಅಲ್ಲಿ ಬಂಗಾರ ನೋಡಿದ್ರೆ ಯಾರು ನೋಡಿದ್ರೆ ಯಾರು ದರೋಡೆಕೋರರು ನೋಡಿದ್ರೆ ನಮ್ಮ ಕುದುರೆಯನ್ನು ಬಿಟ್ಟಾರ. ಬುದ್ಧಿವಂತ ನೀನು. ಅದಕ್ಕೆ ನಾನು ಗಟ್ಟು ಮಾಡಿ ಕೆಳಗೆ ಕಟ್ಟಿದ್ದು. ಕಳ್ಳರ ಪಾಲಾಗಬಾರ್ದೆಂಬಂತ ಉದ್ದೇಶ. ಆದರೂ ಹೆದರಬೇಡ. ನೋಡು, 3 ಲೋಕದ ಗಂಡ ನಾನಿದ್ದೇನೆ, ಜೊತೆಯಲ್ಲಿ ಸೇನಾ ವಾಹಿನಿ ಉಂಟು. ಇಷ್ಟೆಲ್ಲ ರಕ್ಷಣೆಗಿರುವಾಗ ಸಾಮಾನ್ಯ ಕಳ್ಳರು ಬರ್ಲಿಕ್ಕುಂಟ? ಬರುವುದಿಲ್ಲ. ಇಂದಿನಿಂದ ನಮ್ಮ ಜನರಿದ್ದಾರ ಅಲ್ವಾ? ಅದ್ರಲ್ಲಿಯೂ ನೀನಿರುವಾಗ ಕಳ್ಳರು ಬಂದಾರ? ಹಾಗಾದ್ರೆ ನಾನು ದೊಡ್ಡ ಕಳ್ಳ ಅಂತ ಹೇಳುದು ಅಲ್ವಾ? ಮತ್ತೆ ರಕ್ಷಣೆಯಲ್ಲಿ ನೀನಿದ್ಯಲ್ಲ, ಅದಕ್ಕೆ ನೀನು ನಮಗೆ ವಿಷಯ ತಿಳಿಸುವುದಿಲ್ಲ. ಅದರಿಂದ ಕಳ್ಳರ ಹೆದರಿಕೆ ಬೇಡ. ಕುದುರೆ ನೋಡಿ, ಅದಕ್ಕೆ ಬೇಕಾದೆಲ್ಲ ಕೊಡ್ಬೇಕು ಅಂತ ಹೇಳಿದ್ದೀರಲ್ಲ. ಆಹಾರ ಹೌದೌದು. ಹೇಗೆ ಕೊಟ್ಟಿದ್ದಿ? ಆಹಾರ ನಮ್ಮ ಕುದುರೆಗೆ ಯಾವ್ದ್ರಲ್ಲಿ ಕಡಿಮೆ ಆದ್ರೂ ಆಹಾರದಲ್ಲಿ ಕಡಿಮೆ ಆಗಬಾರ್ದು. ಆದ್ರೂ ಕೃಷವಾದ ಹಾಗೆ ಕಾಣುತ್ತಾ ಉಂಟು. ಇಲ್ಲ, ಪರವಾಗಿ ಇದ್ದ ರೀತಿಯಲ್ಲಿ ಇಲ್ಲ. ಒಳ್ಳೆ ಆಹಾರ ವ್ಯತ್ಯಾಸ ಕಾಣುತ್ತಾ ಉಂಟು. ಕುದುರೆಗೆ ಯಾವುದು ಒಳ್ಳೆ ಆಹಾರ? ಹುರುಳಿ. ಹುರುಳಿಯನ್ನು ಸರಿ ಬೇಯಿಸಿ ಹುರುಳಿಯ ಬೇಯಿಸಿದ ನೀರುಂಟಲ್ಲ, ಅದನ್ನು ಕುದುರೆಗೆ ಕುಡಿಸಿದ್ದೆ. ಹುರುಳಿಯನ್ನು ನಾನು ತಿಂದಿದ್ದೆ. ಕುದುರೆಗೆ ಕೇವಲ ನೀರು ಮಾತ್ರ ಉಂಟು. ಹೌದು. ಹುರುಳಿಯನ್ನು ನೀರೇ ತಿಂದದ್ದು. ಯಾಕೆ? ನನ್ನ ಅಜ್ಜಿ ಹೇಳ್ತಾ ಇದ್ರು. ಏನಂತೆ? ಸಾರಿನಲ್ಲಿ ಸಾರ ಇದೆ ಅಂತ. ಹೌದಾ? ಹೌದೌದು. ಅದಕ್ಕಾಗಿ ಅದಕ್ಕೆ ಕುದುರೆಗೆ ನೀರು ಕುಡಿಸಿ. ಬುದ್ಧಿವಂತ ನೀನು, ಬೇಯಿಸಿದ ನೀರು. ಬುದ್ಧಿವಂತ. ಬರುವಾಗ ನೋಡಿದ್ದೇನೆ, ಕುದುರೆ ದಷ್ಟಪುಷ್ಟವಾಗಿತ್ತು. ಈ ವೇಳೆಗೆ ಕೃಶವಾಗಿದೆ. ಬರುವಾಗ ನೀನು ಕೃಶವಾಗಿದ್ದಿ, ಈ ವೇಳೆಗೆ ದಷ್ಟಪುಷ್ಟನಾಗಿದ್ದಿ. ನಾನು ಈ ಸ್ವಲ್ಪ ದಪ್ಪ ಆಗಿದ್ದೇನೆ. ತುಂಬಾ ಆಗಿದ್ಯಾ? ಕುದುರೆ ಕೊಡುದನ್ನೆಲ್ಲ ನೀನೇ ತಿನ್ನೋದಲ್ವಾ? ಈಗ ಕುದುರೆಗೆ ಇಲ್ವಾ? ನಿನ್ನ ಅಜ್ಜಿ ಹೇಳಿದ ಹಾಗೆ ನೀನು ಮಾಡಬೇಕು. ಕುದುರೆಗೆ ಹುರುಳಿ ಕೊಡಬೇಕು, ನೀರು ಮಾತ್ರ ನೀನು ಕುಡಿಬೇಕು. ನಮ್ಗೆ ಹಸುವಾಗುದಿಲ್ವಾ ನೀರು ಮಾತ್ರ ಕುಡಿದ್ರೆ? ಹೌದಾ? ಅದಕ್ಕೂ ಹಸಿವಾಗ್ತದೆ. ಕುದುರೆಗೆ ಹಸು. ಹೌದೌದು. ಮತ್ತೆ ಇನ್ನು ಮುಂದೆ ಹಾಗೆ ಮಾಡೋದು. ಹಾಗೆ ಮಾಡಬೇಡ. ಬೇಯಿಸಿದ್ದ ಹುರುಳಿಯ ಸಾರವನ್ನು ಎರಡನ್ನು ಕುದುರೆಗೆ ಕೊಡ್ತೇನೆ. ಎಲ್ಲ ಉಣದಕ್ಕೆ ಕೊಡು, ನಿನಗೆ ಪ್ರತ್ಯೇಕ ವ್ಯವಸ್ಥೆ ಉಂಟು. ನೀವೊಂದು ಇನ್ನೊಂದು ಅಗತ್ಯ ಹೇಳಿ. ಯಾವುದು? ನಮ್ಮ ಕುದುರೆ ಉಳಿದ ಕುದುರೆ ಹಾಗಲ್ಲ, ಕುದುರೆಗೆ ಎಲ್ಲ ಬರಬೇಕು. ಎಲ್ಲ ಅಲ್ವಾ? ಭಾಷೆ ಬರಬೇಕು ಅಂತ ಹೇಳಿದ್ದು. ಹೌದೌದು. ಮಾತು ಹೇಳಿಕೊಟ್ಟಿದ್ದ? ಹೌದೌದು. ನೋಡ, ಯಾವುದೆಲ್ಲ ಹೇಳಿದ್ದಿ? ಅದು ಮಾತಾಡುದಿಲ್ಲ. ಹಾಗಲ್ವಾ? ಒಂದು ಸನ್ನೆಯನ್ನು ಅವಲಂಬಿಸಿ ಪ್ರತಿಕ್ರಿಯೆ ನೀಡ್ತದೋ ಇಲ್ವೋ ನಮಗೆ ಅದು ಬೇಕು. ಹೇಗೆ? ಈಗ ನೋಡಿ ಲಕ್ಷ್ಮಿ, ಮುಂದೆ ಬಾ, ಮುಂದೆ ಬಾ, ಮುಂದೆ ಬಾ, ಹಿಂದೆ ಹೋಗು, ಹಿಂದೆ ಹೋಗು, ಹಿಂದೆ ಹೋಗು, ಹಿಂದೆ ಹೋಗು. ನೋಡಿ ಎಷ್ಟು ಚಂದ ಅರ್ಥ ಆಯ್ತು ಕುದುರೆಗೆ. ಬುದ್ಧಿವಂತ ನೀನು. ನೋಡಿ, ಮುಂದೆ ಬಾ ಅಂತ ಹೇಳುವಾಗ ಮುಂದೆ ಬಂತು. ನೀನು ಅತಿ ಬುದ್ಧಿವಂತ. ಹಾಗಂತಲೇ ಉಳಿದವರು ದಡ್ಡರು ಅಂತ ನೀನು ಭಾವಿಸಬಾರ್ದು, ಆಯ್ತಾ? ಕುದುರೆಯನ್ನು ಹಿಡಿದು ಎಳೆದ್ರೆ ಅದು ತನ್ನಿಂತಾನಾಗಿಯೇ ಮುಂದೆ ಬರ್ತದೆ. ಹಿಂದೆ ದೂಡಿದರೆ ತನ್ನಿಂತಾನಾಗಿಯೇ ಹಿಂದೆ ಹೋಗ್ತದೆ. ಅದಕ್ಕೆ ಮುಂದೆ ಬಾ, ಹಿಂದೆ ಹೋಗು ಎಂಬಂತ ಅಗತ್ಯ ಉಂಟಾ? ಮತ್ತೆ ಅದು ಹಾಗಲ್ಲ. ನೀನು ಇಲ್ಲಿಯೇ ಇರಬೇಕು, ಕುದುರೆ ಅಲ್ಲಿಯೇ ಇರಬೇಕು. ನೀನು ಕರಿಬೇಕು, ಕುದುರೆ ಬರಬೇಕು. ಏನಾಯ್ತು? ಅರ್ಥ ಆಯ್ತಾ? ನಾನು ಇಲ್ಲಿರಬೇಕು, ಕುದುರೆ ಅಲ್ಲಿರಬೇಕು. ನಾನು ಕರಿಬೇಕು, ಅದು ಬರಿಬೇಕು. ಬೆಕ್ಕು ಅಲ್ವಾ? ಮತ್ತೆ ನೀನು ಕರಿಯಬೇಕು, ಅದು ಬರಬೇಕು. ನೀನು ಇಲ್ಲಿಯೇ ಇರಬೇಕು, ಅದು ಅಲ್ಲಿಯೇ ಇರಬೇಕು. ಅದು ನಿನ್ನನ್ನು ನೋಡಬಾರ್ದು, ನೀನು ಅದನ್ನು ನೋಡಬಾರ್ದು. ನೋಡ ಪ್ರಯತ್ನ. ಈಗ ನೋಡಿ, ಯಾವ ಭಾಷೆಯಲ್ಲಿ? ಯಾವುದು? ಯಾವ ಭಾಷೆ? ಯಾವುದು? ನೀನು ಯಾವುದನ್ನೆಲ್ಲ ಹೇಳಿಕೊಟ್ಟಿದ್ದಿ ಅದರಿಂದ ಪ್ರಾರಂಭ ಮಾಡು. ಮರಿಯಾಲ. ಈಗ ಮಳೆ ಬರುವುದಿಲ್ಲ. ಮರಿಯಾಲ. ಓ, ಮಲಯಾಳ. ತೆಂಕಣದ್ದು. ಬೇಕದು. ಅದು ಬೇಕಾದ. ಈಗ ನೋಡಿ, ಲಕ್ಷ್ಮಿ ತಲೆ ಕೂಡ ಆಡಿಸುದು. ಸ್ವಲ್ಪ ಹತ್ತಿರ ಹೋಗು. ಲಕ್ಷ್ಮಿ, ಹೌದೇನಾ? ಎಂತದ್ದು? ಮುನ್ನೊಟ್ಟು, ಮತ್ತೊಂದು ವೈಪು, ಬೈಲು. ಹಿಂದೆ ಹೋಗುದು. ಆ ಭಾಷೆ. ಆ ಭಾಷೆಯಲ್ಲಿ ನನಗೆ ಅರ್ಥ ಆಗ್ಲಿಕ್ಕಿಲ್ಲ. ಹಾಗಂತಲೇ ಅದು ಬಂದಾಗ ಗೊತ್ತಾಯ್ತು ಇದು ಮುಂದೆ ಬರ್ಲಿಕ್ಕೆ ಹೇಳಿದ್ದು ಅಂತ. ಇದೊಂದೆಯಾ? ಇನ್ನೊಂದುಂಟು. ಯಾವುದು? ಕೊಂಕಣ ರಾಜ್ಯಕ್ಕೆ ಹೋದ್ರೆ ಉಂಟು ಕೊಂಕಣಿ. ಅದು ಕೂಡ ಕಳಿಸಿದ್ದೇವೆ ನಾವು. ಒಳ್ಳೆದಾಯ್ತು. ನೋಡುವ. ಲಕ್ಷ್ಮಿ, ಅಂಗ್ಯಾರೆ, ಪಕ್ಷಪಾತ. ಇಲ್ಲಿ ಬಾರು. ನಮ್ಮ ಶತ್ರುಗಳಿಗೂ ಕೂಡ ಪಕ್ಷಪಾತವಾಗಬಾರದು. ಈಗ ಯಾರಿಗೆ ಪಕ್ಷಪಾತ? ನೀನೇ ಹೇಳಿದ್ದಲ್ಲ ಕುದುರೆಗೆ.
ಕುದುರೆಗೆ ಪಕ್ಷವಾತ ಆದದ್ದಲ್ಲ, ಪಕ್ಷವಾತ ಅದು ಕೊಂಕಣಿ ಭಾಷೆಯಲ್ಲಿ ಅದೆಂತದ ಅರ್ಥ? ಪಕ್ಷವಸ್ತು ಹಿಂದೆ ಹೋಗುತ್ತ. ಹೌದಾ? ಹೌದೌದು. ಮುಂದೆ ಬರುವುದಕ್ಕೆ ಮುಂದೆ ಬರುವಾಗ ಅಂಜಾರೆ ಅಂಜಾರೆ ಉಡುಪಿನ ಬಗ್ಗೆ ಹೇಳಿದ್ದಲ್ಲ. ಅಲ್ಲ ಅಲ್ಲ ಅಲ್ಲ. ಸರಿ ಸರಿ, ಅರ್ಥ ಆಯ್ತು. ಇನ್ನು- ಆಮೇಲೆ ಇನ್ನು ತೌಳಕ್ಕೆ ಹೋದ್ರೆ ಕವಳ ಹೌದೌದು. ಭಾಷೆ ಹೇಳಿದ್ಯಾ? ಹಾ ಹೇಳಿದ್ದೇನೆ. ನೋಡೋ ಹೇಗೆ. ರಾಜ್ಯವೇ ತುಂಬಬಲ್ಲ 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 ವಿರಾಜರ್ 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 ಏಯ್! ನಾಟುಕೊಂಡೆ. ಅದೆಂತದ ನಡುಕೊಂಡೆ? ಮತ್ತೆ ಹಿಂದೆ ಸೇರು ಅಂತ ಹೇಳಿದೆ ಅಲ್ಲ. ತುಂಬಬಲ್ಲ ಬೆಳ್ಳ ಅಂದ್ರೆ ವಿರಾಜರ್ ನಾಟುಕೊಂಡೆ. ನನಗೆ ಗೊತ್ತಾಗ್ಲಿಲ್ಲ ಅದು ಎಂತದದು. ತುಂಬಬಲ್ಲ ಅಂತ ಹೇಳಿದ್ರೆ ಮುಂದೆ ಬಾ ಅಂತ. ಮುಂದೆ ಬಾ ಅಂತ. ಹಾ, ಹಾ. ಅದು ಬಳ್ಳವ. ತುಂಬಬಲ್ಲ ತೌಳವದಲ್ಲಿ. ಹಾ, ಹಾ. ಆಮೇಲೆ ಸೇರು. ವಿರಾಜರ್ ಸೇರು ವಿರಾಜರ್ ನಡುಕೊಂಡೆ ಕೊಂಡೆ. ನಡ್ಕೊಂಡೆ ಹಿಂದೆ ಹೋಗು ಅಂತ. ನಡೆದುಕೊಂಡೇ ಹಿಂದೆ ಹೋಗು. ಹೌದೌದು. ಒಳ್ಳೇದು ಒಳ್ಳೇದು ಒಳ್ಳೇದು. ಈಗ ಬೇರೆ ಬೇರೆ ಭಾಷೆ ಎಲ್ಲ ಕಲಿಸಿದ್ದೆ. ಸರಿ, ಆಮೇಲೆ ಇಷ್ಟು ಸದ್ಯಕ್ಕೆ ಸಾಕು. ಸಾಕಾ? ಸುಮ್ಮನೆ ನಾವು ಎಲ್ಲ ತುಂಬಾ ಭಾಷೆ ಉಂಟು, ಅದು ಉದ್ದ ಆಗ್ತದೆ ತುಂಬಾ. ಹೌದಾ? ಹೌದೌದು. ಸಾಕು ಸಾಕು. ಅಂತೂ ಮುಂದೆ ಹಿಂದೆ ಬರ್ತದೆ. ಹಾ. ಇದು ಎಲ್ಲರಿಗೂ ಗೊತ್ತಿರುವಂತ ಭಾಷೆ. ಮುಂದೆ ಹೋಗ್ತದೆ, ಹಾ. ಹಿಂದೆ ಕೂಡ ಬರ್ತದೆ. ಈಗ ನಿನ್ನದ್ದೇ ಪ್ರತ್ಯೇಕ ಏನಾದ್ರು ಉಂಟು ಇದಕ್ಕೆ? ಅಲ್ಲ, ಈಗ ಹಿಂದಕ್ಕೆ ಬಂದದ್ದು. ಹೇಳಿಕೊಟ್ಟದು ನೀನೇ ಅಲ್ವಾ? ಹಾ. ಯಾಕೆ? ಯಾವ್ದಕ್ಕೆ? ಈಗ ಮುಂದೆ ಹೋಗಬೇಕಾದ್ದು ಕ್ರಮ. ಹೌದು ಕುದುರೆ ಮುಂದೆ ಹೋಗುದು. ಹೌದು. ಆದ್ರೆ ಹಿಂದೆ ಬರ್ಲಿಕ್ಕೆ ನೀನು ಹೇಳಿಕೊಟ್ಟಿದ್ಯಲ್ಲ, ಹಾ. ಅದು ಯಾಕೆ ಅಂತ ಗೊತ್ತಾಗ್ಲಿಲ್ಲ. ಅದಕ್ಕೊಂದು ವಿಷಯ ಉಂಟು. ಎಂತದು? ಈಗ ನಮ್ಮ ಕುದುರೆ ಯಾವಾಗಲೂ ಮುಂದೆ 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 ಹೋಗುದು. ಹೌದಾ? ಆ, ಹಿಂದೆ ಬರ್ಲಿಕ್ಕೆ ಯಾಕೆ ಕಲಿಸಿದ್ದು? ಯಾಕೆ? ಈಗ ನಾವು ಮುಂದೆ ಮುಂದೆ ಹೋಗುವಾಗ ಆ, ದೊಡ್ಡ ದೊಡ್ಡ ಕೋಟೆ ಕೊತ್ತಲಿಗೆ ಎಲ್ಲ ಬರುದಿಲ್ವಾ? ಕೊತ್ತಲಿಗೆ ಕೊತ್ತಲಿಗೆ ಯಾಕೆ? ದೊಡ್ಡ ದೊಡ್ಡ ಕೋಟೆ ಕೊತ್ತಲೆಗಳೆಲ್ಲ ಬರುದಿಲ್ವಾ? ಆ, ಆ, ಆಗ ಅದು ಅಲ್ಲಿಗೆ ಹೋಗಿ ಒಮ್ಮೆಲೆ ಹಾರ್ಲಿಕ್ಕೆ ಆಗ್ತದ? ಎಲ್ಲ ಹಾರ್ಲಿಕ್ಕೆ ಆಗೋದಿಲ್ಲ. ಎತ್ತರ ಇರುದಿಲ್ವಾ? ಹಾ. ಒಂದು 4 ಹೆಜ್ಜೆ ಹಿಂದೆ ಬಂದು ಅಲ್ಲಿಂದ. ಆ, ಓಡಿ ಮುಂದೆ ಹಾರ್ಲಿಕ್ಕೆ ಹೌದೌದೌದು. ಎಷ್ಟು ಬೇಕು ಬೇಕು ಬೇಕು. ಇನ್ನೊಂದು ಗುಪ್ತ ಭಾಷೆ ಉಂಟು. ಇನ್ನೂ ಒಂದು. ಹೌದೌದು. ಯಾವುದು? ಈಗ ಕೆಲವೊಂದು ಸಲ ಭಾಷೆ ಗೊತ್ತಿದ್ದವರಿಗೆ ಮೊದಲೇ ಗೊತ್ತಾಗ್ತದೆ. ಆ, ಈಗ ನಾವು ಕೊಂಕಣಕ್ಕೆ ಹೋಗುವಾಗ ಆ. ನಾ ಅಂಗಿಯವರು ಅಂತ ಹೇಳಿದ್ರೆ ಅಲ್ಲಿಯವರಿಗೆಲ್ಲರಿಗೂ ಗೊತ್ತಿರ್ತದೆ, ನಮ್ಮವರಿಗೆ ಗೊತ್ತಿರೋದಿಲ್ಲ. ಗೊತ್ತಿರುವುದಿಲ್ಲ. ಅದಕ್ಕೋಸ್ಕರ ಒಂದು ಗುಪ್ತ ಭಾಷೆ ಉಂಟು. ಆ, ಯಾವ್ದದು? ಈಗ ನೋಡಿ, ಆ, ಲಕ್ಷ್ಮೇ ಲಕ್ಷ್ಮೇ ನನಗೆ ಅರ್ಥ ಆಗ್ಲಿಲ್ಲ. ಹೇಗದು? ಅದು ಗುಪ್ತ ಭಾಷೆ. ಹೇಗದು? ಮುಂದೆ ಬರ್ಲಿಕ್ಕೆ ಎಂತದ್ದು ಹೇಳಿದ್ದು ನೀನು? ಕುಯ್ ಕುಯ್. ಅಲ್ಲ, ಅದು ನನಗೆ ಮತ್ತು ಕುದುರೆಗೆ ಮಾತ್ರ ಗೊತ್ತಾಗುದು. ಆ, ಆ, ಅದು ನಾನು ಭಾಷೆಯನ್ನು ಬರೆದು ಆ. ಅದನ್ನು ಹೊತ್ತಿಸಿ ಆ. ಅದರ ಹುಡಿಯನ್ನು ನೀರಿಗೆ ಹಾಕಿ ಆ. ಸ್ವಲ್ಪ ನಾಲ್ಕು ಮತ್ತೆ ಸ್ವಲ್ಪ ಕುದುರೆ. ಆ ಪತ್ರದಲ್ಲಿ ಭಾಷೆಯನ್ನು ಬರೆದು ಸುಟ್ಟು ಅದರ ಬೂದಿಯನ್ನು ನೀರಿನಲ್ಲಿ ಕರಗಿಸಿ ನೀನು ಕುಡಿದದ್ದು. ಆವಾಗ ಹುಟ್ಟಿಕೊಂಡದ್ದು. ಹೌದೌದು. ಆ, ಒಳ್ಳೆದುಂಟು ಒಳ್ಳೆದುಂಟು. ಮೆಚ್ಚಬೇಕು ನಿನ್ನ ಸಾಧನೆಗೆ. ನೀವು ನಿಮ್ಮ ಜನ ಅಂತ ಹೇಳಿದ್ರೆ ಒಂದು ಹೆಚ್ಚು ಮಾಡಿ. ಅಷ್ಟು ಬೇಕು ಬೇಕು ಬೇಕು, ಅಷ್ಟು ಬೇಕು. ಯಾಕಂತ ಹೇಳಿದ್ರೆ ಮೊದಲಿದ್ದೇವೆ ಗೊತ್ತಿಲ್ಲ, ಇನ್ನು ಮುಂದೆ ಎಲ್ಲ ಸರಿ ಆಗ್ಬೇಕು ಅಂತ ಹೇಳಿ. ಆ, ಈಗ ನಾವು ಸರಿ ಇಲ್ಲ ಅಂತ ಹೇಳುದು? ಅಲ್ಲ ಅಲ್ಲ, ನನ್ನದು. ನಿನ್ನದು. ನೀವೆಲ್ಲ ನಿಮ್ಮ ಬಗ್ಗೆ ಮಾತಾಡ್ಲಿಕ್ಕೆ ನಾನು ಜನವೇ ಅಲ್ಲ. ಒಳ್ಳೆದಾಯ್ತು. ಕುದುರೆ ಹಾ. ಅದಕ್ಕೊಂದು ಸ್ವಾತಂತ್ರ್ಯ ಅಂತ ಉಂಟು. ಹೌದೌದು. ಪೂಜಿಸಿ ಬಿಟ್ಟದ್ದು. ದೈವೀ ಶಕ್ತಿ ಆವಾಹನೆಗೊಂಡಿದೆ. ಹಾಗಾಗಿ ಮುಂದೆ ಬರುವುದಕ್ಕೆ ನಾವು ಕರೆಯುವ ಅಗತ್ಯ ಇಲ್ಲ, ಹಿಂದೆ ಬಾ ಎಂಬುದಾಗಿ ಹೇಳುವ ಅಗತ್ಯವೂ ಇಲ್ಲ. ಅದಕ್ಕೊಂದು ಸ್ವಾತಂತ್ರ್ಯ ಇದ್ದ ಮೇಲೆ ಅದು ಮುಂದೆ ಹೋದ್ರೆ ನಾವು ಮುಂದೆ ಹೋಗುದು, ಹಿಂದೆ ಬಂದ್ರೆ ನಾವು ಹಿಂದೆ ಬರುವುದು, ಹಿಂಬಾಲಿಸು. ಇಷ್ಟೇ ನಮ್ಮ ಕೆಲಸ. ಆದರೂ ಸಿದ್ಧತೆ ಎನ್ನುವುದು ಬೇಕಾಗ್ತದೆ ಎನ್ನುವ ಕಾರಣಕ್ಕೆ ನಿನ್ನಲ್ಲಿ ಇಷ್ಟು ಮಾತಾಡಿ. ಆಯ್ತು. ಕುದುರೆಯನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು. ಆಮೇಲೆ ಬೇಕಾದಾಗ ನಾನು ಕರೀತೇನೆ, ಆವಾಗ ಬರಬೇಕು. ನಿನ್ನ ದುಡಿತವನ್ನು ಕಂಡು ದುಡಿಮೆಗೆ ಮೆಚ್ಚಿ ಒಂದು ಬಹುಮಾನ ಕೊಡಬೇಕು ಅಂತ ತೀರ್ಮಾನಿಸಿದ್ದೇನೆ. ನೀವು ಕೊಡುವಾಗ ಬೇಡ ಅಂತ ಹೇಳಿಕ ಇಷ್ಟುಕೋ. ಇಷ್ಟೇ, ಇದು ಬರೆದಿಡ್ಲಿಕ್ಕಿಲ್ಲ, ಬರೆದಿಡ್ಲಿಕ್ಕೆ. ಇದು ಪ್ರತ್ಯೇಕ. ಅದು ಅದು ಸ್ವಲ್ಪ ಏರಿಸಿರ ಈ ಸಲ ಕೊಡುವ ಹೆಚ್ಚು. ಆಯ್ತು. ಕೊನೆಗೆ ಆಯ್ತಾ? ಆಯ್ತು. ನೋಡಿದ ಮೇಲೆ ಆಯ್ತು. ಕೆಲಸ ನೋಡ್ಬೇಕು. ಆಯ್ತು. ಆ ಲಕ್ಷ್ಮಿ ಹೋಗುವ ಅಷ್ಟಮೇಧ
ಓ ವೀರರೇ, ಭಗವಾನ್ ಶ್ರೀಕೃಷ್ಣನ ನಿರ್ದೇಶನ, ವ್ಯಾಸರ ಅನುಗ್ರಹ, ನಮ್ಮ ಅಣ್ಣ ಧರ್ಮರಾಯನ ಸಂಕಲ್ಪ, ಕೈಗೊಂಡದ್ದು ಅಶ್ವಮೇಧ ಎಂಬಂತ ಯಾಕೆ ಕಾರಣ ಬಂಧು ಹತ್ಯಾ ದೋಷದ ನಿವಾರಣೆ. ಭಗವಂತನಾಗಿರುವಂತಹ ಕೃಷ್ಣನೇ ನಮ್ಮ ಜೊತೆಯಲ್ಲಿದ್ದುಕೊಂಡು ಹಿಂದೆ ನಡೆದಂತಹ ಯುದ್ಧದಲ್ಲಿ ನಮ್ಮ ಪಾಲಿಗೆ ಜಯವನ್ನು ಒದಗಿಸಿಕೊಟ್ಟಿದ್ದಾರೆ. ಆದರೆ ಪ್ರತಿಯೊಂದು ಕರ್ಮದಲ್ಲಿಯೂ ಮನಸ್ಸಿನ ಸ್ಥಿತಿಗತಿ ಎನ್ನುವುದು ಪ್ರಧಾನವಾಗಿರ್ತದೆ. ಆದ್ದರಿಂದಲೇ ನಾವು ಕೈಗೊಂಡಂತಹ ಕಾರ್ಯದಲ್ಲಿ ಅಥವಾ ನಾವು ಮಾಡಿದಂತಹ ಯುದ್ಧದಲ್ಲಿ ನಮ್ಮವರನ್ನು ಕೊಂದ ದೆಸೆಯಿಂದಲಾಗಿ ನಮಗೆ ದೋಷ ಬಂದೀತು ಅಥವಾ ಬರಬಹುದು ಎಂಬಂತ ಒಂದು ಯೋಚನೆ ಧರ್ಮರಾಯನಿಗೆ ಹುಟ್ಟಿಕೊಂಡದ್ದು. ಅದೇ ಚಿಂತೆ ಅವನನ್ನು ನಿತ್ಯ ಕಾಡುತ್ತಿರುವಂತ ಸಂದರ್ಭದಲ್ಲಿ ವ್ಯಾಸರ ಆಗಮನವಾದದ್ದು. ಚಕ್ರವರ್ತಿಯ ಪೀಠವನ್ನು ಏರಿ ನಿತ್ಯವೂ ನಗುನಗುತ್ತಾ ಪ್ರಜಾರಂಜಕನಾಗಿ ಕಾಲವನ್ನು ಕಳೆಯಬೇಕಾಗಿದ್ದಂತ ಧರ್ಮರಾಯ ಶ್ವೇತ ಛತ್ರದ ಅಡಿನೆರಳ ತಂಪನ್ನು ಅನುಭವಿಸಿದ್ರು. ಮುಖದಲ್ಲಿ ಒಂದು ಬೇಸರ ಎದ್ದು ಕಾಣ್ತಾ ಉಂಟು ಎನ್ನುವುದು ಅವರಿಗೆ ಗೊತ್ತಾಯ್ತು. ಕಾರಣ ಕೇಳಿದಾಗ ನಿಜ ವಿಚಾರ ಹೇಳಿದ. ಪರಿಹಾರಕ್ಕೆ ಬೇಕಾದ ಅಶ್ವಮೇಧವನ್ನು ಕೈಗೊಳ್ಳಬೇಕು ಎಂಬುದಾಗಿ ವ್ಯಾಸರು ತೀರ್ಮಾನಿಸಿದ್ರು. ಅದರೊಂದಿಗೆ ಅವರು ಸೂಚಿಸಿದ್ರು. ಅದನ್ನೆಲ್ಲವನ್ನು ಅತ್ತು ಎಂಬುದಾಗಿ ನಾವೆಲ್ಲ ತಿಳಿದು ಅವರು ಹೇಳಿದಂತಹ ಕಾರ್ಯವನ್ನು ಶಿರೋಧಾರ್ಯವಾಗಿ ಭಾವಿಸಿ ನಡೆಸುವುದಕ್ಕೆ ಸಿದ್ಧರಾದದ್ದು. ಆ ಕಾರಣದಿಂದಲೇ ಅಶ್ವಮೇಧಕ್ಕೆ ನಾವು ತೊಡಗಿಕೊಂಡದ್ದು. ಅಣ್ಣನಾಗಿರುವಂತಹ ಧರ್ಮರಾಯ ದೀಕ್ಷಾಬದ್ಧನಾಗಿ ಕುಳಿತಿರುವಂತಹ ಸಂದರ್ಭ ಪೂಜಿಸಿ ಬಿಟ್ಟಂತಹ ಕುದುರೆಗೆ ಒಬ್ಬ ಸಮರ್ಥ ವ್ಯಕ್ತಿಯ ರಕ್ಷಣೆ ಎನ್ನುವುದು ಬೇಕಾಗ್ತದೆ. ಉಳಿದ ಕುದುರೆ ಹಾಗೆ ಇದಲ್ಲ. ಆ ಕಾರಣಕ್ಕೆ ಬೇಕಾಗಿ ಸಮರ್ಥರು ಯಾರು ಎಂಬುದಾಗಿ ಯೋಚಿಸಿದಾಗ ಉಳಿದಂತಹ 4 ಮಂದಿ ಸಹೋದರರಲ್ಲಿ 4 ಮಂದಿಯೂ ಸಮರ್ಥರೇ. ಯಾಕೆಂದರೆ ಹಿಂದೆ ರಾಜಸೂಯಾದ್ವರವಾದಾಗ ಒಂದೊಂದು ದಿಕ್ಕನ್ನು ಅನುಸರಿಸಿಕೊಂಡು ಭೀಮಾರ್ಜುನರೊಂದಿಗೆ ನಕುಲ ಸಹದೇವರು ಇರುವ ಸೇನೆಯನ್ನು ಸೇರಿಸಿಕೊಂಡು ಬೇರೆ ಬೇರೆ ಕಡೆಗೆ ಹೋದದ್ದು. ಅಲ್ಲಿರುವಂತಹ ರಾಜರನ್ನು ಗೆಲ್ಲುವುದರ ಮುಖ್ಯವಾಗಿ ಕಪ್ಪ ಕಾಣಿಕೆಯನ್ನು ಸಂಗ್ರಹಿಸಿದ್ದಾರೆ. ಹಾಗಾಗಿ ಎಲ್ಲರೂ ಸಮರ್ಥರಿದ್ದಾಗ ಇಲ್ಲಿ ಯಾರು ಎಂಬಂತ ಪ್ರಶ್ನೆ ಬಂತು. ಆ ವೇಳೆಗೆ ನಾನೇ ಹೋಗಿ ನನಗೆ ಅವಕಾಶವನ್ನು ಕೊಡು ಎಂದು ಕೇಳಿಕೊಂಡಾಗ ಸೇನಾ ನಾಯಕನಾಗಿ ನನ್ನನ್ನು ಅವನೇ ನಿಯಮಿಸಿದ್ದು ಮಾತ್ರವಲ್ಲ, ನಮ್ಮ ಸೇನೆಗೊಬ್ಬ ಅಧ್ಯಕ್ಷ ಬೇಕು. ಸೇನಾಧ್ಯಕ್ಷ ಯಾರು ಎಂಬುದಾಗಿ ಯೋಚಿಸಿದಾಗ ಕೃಷ್ಣನ ಮಗನಾಗಿ ಪ್ರದ್ಯುಮ್ನನೇ ಮುಂದೆ ನಿಲ್ಲಲಿ ಎಂಬುದಾಗಿ ನಮ್ಮ ಅಣ್ಣ ಸೂಚಿಸಿದ್ರು. ಹಾಗೆಯೇ ನಾವೆಲ್ಲರೂ ಮುಂದೆ ಬಂದಿದ್ದೇವೆ. ನಾವು ಕೈಗೊಂಡಂತ ಅಶ್ವಮೇಧದ ಕುದುರೆ ಬಂದ ದಾರಿಯ ಕಡೆಗೆ ಯೋಚಿಸಿದ್ರೆ ಕುದುರೆ ಹಣೆಯಲ್ಲಿ ಲೇಖನವನ್ನು ಬರೆದಿದ್ದೇವೆ. ಸಾಮರ್ಥ್ಯ ಇದ್ದವರು ಕಟ್ಟಿ ಕಾದುವುದು, ಇಲ್ಲದಿದ್ದರೆ ಕಪ್ಪ ಕಾಣಿಕೆಯನ್ನು ಒಪ್ಪಿಸುವುದು ಎಂಬುದಾಗಿ ಹೀಗೆ ಬರೆಯುವರೆ ಒಂದು ಕಾರಣವುಂಟು. ನಮ್ಮದಾಗಿರುವಂತ ಅಶ್ವಮೇಧ ಎನ್ನುವುದು ಪ್ರತ್ಯಕ್ಷವಾಗಿ ನಮ್ಮ ಪಾಪ ನಿವಾರಣೆಗೆ ಎಂಬುದು. ಒಂದು ವೇಳೆ ಪಾಪವೇ ಇಲ್ಲದಿದ್ದರೂ ಅಶ್ವಮೇಧವನ್ನು ಮಾಡಿದ ಮೇಲೆ ಸತ್ಫಲ ಎನ್ನುವುದು ದೊರೆಯುತ್ತದೆ. ಹಾಗಾದ್ರೆ ಆ ಫಲ ಯಾವುದಕ್ಕೆ ಎಂಬುದಾಗಿ ಕೇಳಿದಾಗ ನಾವಾಗಿ ಅದನ್ನು ಉಪಯೋಗಿಸಬಹುದು. ಭವಿಷ್ಯತ್ತಿನಲ್ಲಿ ದೇಹತ್ಯಾಗವಾದಾಗ ದೇವಲೋಕವನ್ನು ಸೇರಿ ರಂಜಿಸುವುದಕ್ಕಂತಹ ಪುಣ್ಯಗಳು ಬೇಕು. ಆದರೆ ನಮಗೆ ಯಾರಿಗೂ ಆಶೆ ಇಲ್ಲವೇ ಇಲ್ಲ. ನಾವು ಸಂಪಾದಿಸಿದಂತಹ ಪುಣ್ಯ ಏನಿದ್ದರೂ ಅದು ದೇವತೆಗಳಿಗೆ ತೃಪ್ತಿಯನ್ನು ಕೊಡುವುದರ ಮುಖ್ಯವಾಗಿ ಲೋಕಕ್ಕೆ ಕ್ಷೇಮವಾಗಿ ಬೇಕು. ದೇವತೆಗಳು ಸಂತೃಪ್ತಿಗೊಂಡರು ಎಂದಾದ್ರೆ ಕಾಲ ಕಾಲಕ್ಕೆ ಬೇಕಾದಂತ ಎಲ್ಲವೂ ಅವರಿಂದ ಅನುಗ್ರಹಿಸಲ್ಪಡ್ತದೆ. ನಮಗೆ ಯಾವುದು ಅಗತ್ಯ ಉಂಟು ಅದೆಲ್ಲವೂ ಅವರಿಂದ
ಕೊಡಲ್ಪಡ್ತದೆ ಎಂಬಂತ ಕಾರಣಕ್ಕೆ ಬೇಕಾಗಿ ಇಂತಹ ಕ್ರಿಯೆಯಲ್ಲಿ ನಾವು ತೊಡಗಿಸಿಕೊಂಡಿದ್ದೇವೆ. ಒಂದು ವೇಳೆ ನಮ್ಮದ್ದಾಗಿರುವಂಥ ಈ ಲೇಖನದಲ್ಲಿದ್ದಂತಹ ವಿಚಾರವನ್ನು ತಿಳಿದು ಪಾಂಡವರು ಮಾಡ್ತಿರುವುದು ಸತ್ಕರ್ಮ ಎಂಬಂತ ಭಾವದಿಂದ ಕಪ್ಪ ಕಾಣಿಕೆಯನ್ನು ಒಪ್ಪಿಸಿದ್ರೆ ಅವರ ಕಪ್ಪ ಕಾಣಿಕೆಯನ್ನು ಸಾಂಕೇತಿಕವಾಗಿ ನಾವು ಸ್ವೀಕರಿಸ್ತೇವೆ ಹೊರತು ಅವರಲ್ಲಿರುವಂತಹ ಸರ್ವ ಸಂಪದವನ್ನು ನಾವು ಸ್ವಾಧೀನಪಡಿಸುವುದಿಲ್ಲ. ಅವರದ್ದಾಗಿರುವಂತಹ ರಾಜ್ಯ ನಮಗೆ ಬೇಕು ಎಂಬಂತ ಭಾವ ನಮಗಿಲ್ಲ. ಅಧಿಕಾರ ಅವರದ್ದೇ, ಮಾತ್ರವಲ್ಲ ರಾಜ್ಯ ಎಲ್ಲವೂ ಅವರದ್ದೇ. ಆದ್ರೆ ನಮಗೆ ಬೇಕಾಗಿರುವುದು ಕೇವಲ ಅವರಿಂದ ಕಪ್ಪ ಕಾಣಿಕೆ ಎಂಬುದಾಗಿ. ಹಾಗಾಗಿ ಯುದ್ಧದಲ್ಲಿ ನಾನೊಬ್ಬನೇ ನನ್ನನ್ನು ತೊಡಗಿಸಿಕೊಂಡದ್ದಲ್ಲ, ನೀವೆಲ್ಲರೂ ಶಕ್ತಿ ಮೀರಿ ಪ್ರಯತ್ನಿಸಿದ್ದೀರಿ. ಅದರ ಜೊತೆಯಲ್ಲಿ ನಮಗೆ ಜಯ ಬಂದಿದೆ ಎಂದಿದ್ದರೆ ಕೇವಲ ದೈಹಿಕವಾಗಿರುವಂತಹ ಬಲವೊಂದನ್ನೇ ನಂಬಿಕೊಂಡು ಬಂದದ್ದಲ್ಲ ನಾವು. ಅದೊಂದಿದ್ದರೆ ನಮಗೆ ಏನೂ ಮಾಡುವುದಕ್ಕಾಗುವುದಿಲ್ಲ. ನಮಗಂತಲ್ಲ, ಪ್ರಪಂಚದಲ್ಲಿ ಯಾವನೇ ಒಬ್ಬ ವ್ಯಕ್ತಿ ಆಗಲಿ ದೈಹಿಕವಾಗಿರುವಂತಹ ಬಲ ಹೊಂದಿದೆ ಅಥವಾ ಜನಬಲ ಇದೆ, ಧನಬಲ ಇದೆ ಎಂಬ ಕಾರಣಕ್ಕೆ ಬೇಕಾಗಿ ಮೆರೆಯುವುದಕ್ಕೆ ಸಾಧ್ಯವೇ ಇಲ್ಲ. ಒಂದು ವೇಳೆ ಮೆರೆದ ಎಂದಿದ್ದರೆ ಅದು ಕೆಲವು ಸಮಯ ಮಾತ್ರ. ಆದ್ರೆ ದೈವ ಬಲ ಎನ್ನುವುದೊಂದು ಪ್ರತ್ಯೇಕ ಉಂಟು. ಆವ ಬಲ ಇಲ್ಲದಿದ್ದರೇನು, ದೈವ ಬಲ ಹೊಂದಿದ್ದರೆ ಸಾಕು ಇದ್ದಾರೆ. ಹಾಗಾಗಿ ದೈವ ಬಲವನ್ನು ಹೊಂದಿದವ ಪ್ರತಿ ಸಂದರ್ಭದಲ್ಲಿಯೂ ಜಯವನ್ನು ಸಂಪಾದಿಸ್ತಾನೆ ಎನ್ನುವುದಕ್ಕೆ ಸಾಕ್ಷಿಯೇ ನಮ್ಮದ್ದಾಗಿರುವಂತಹ ಜೀವನವಾಗಿದೆ. ಹೋದಲ್ಲೆಲ್ಲ ಜಯವನ್ನು ಸಂಪಾದಿಸಿದ್ದೇವೆ, ಜಯ ಸಂಪಾದಿಸಿದ್ದೇವೆ ಎಂಬ ಕಾರಣಕ್ಕೆ ಬೇಕಾಗಿ ತಟಸ್ಥರಾಗುವುದಕ್ಕಾಗುವುದಿಲ್ಲ. ಯಾಕಂದ್ರೆ ವರುಷ ಪರ್ಯಂತರ ತಿರುಗಾಡುವ ಕುದುರೆಯಾಗಿದೆ. ಅಶ್ವಮೇಧದ ಕುದುರೆಗೆ ನಮ್ಮದ್ದಾಗಿರುವಂತಹ ಅಂಕುಶ ಎನ್ನುವುದು ಇಲ್ಲವೇ ಇಲ್ಲ. ಅದು ಸ್ವಯಂ ಚಲಿಸ್ತಾ ಇರ್ತದೆ. ಎತ್ತರಕ್ಕೆ ಹೋದ್ರೆ ನಾವು ಉತ್ತರದ ಎತ್ತರಕ್ಕೆ ಹೋಗಬೇಕಾಗ್ತದೆ. ದಕ್ಷಿಣದ ಕಡೆಗೆ ಬಂದರೆ ದಕ್ಷಿಣದ ತಗ್ಗಿಗೂ ನಾವು ಇಳಿಬೇಕಾಗ್ತದೆ. ಅದು ಇಳಿಯುವವರೆಗೆ ನಾವು ಮುಂದುವರಿಯಲೇಬೇಕು ಹೊರತು ಬೇಡ ಸಾಕು ಎಂಬುದಾಗಿ ಹೇಳುವಂತಹ ಅಧಿಕಾರ ನಮಗಿಲ್ಲ. ಕುದುರೆ ಮುಂದೆ ಹೋಗುತ್ತಾ ಉಂಟು, ಹಿಂಬಾಲಿಸೋಣವೇ. ಹಣೆಯ ಮೇಲೆ ಬೆವರ ಹನಿ ಮೂಡಿದರೂ ಮುಖದಲ್ಲಿ ಬೇಸರ ಎದ್ದು ಕಾಣುವುದಿಲ್ಲ, ಆಯಾಸ ಅಂತೂ ಗೊತ್ತೇ ಆಗುವುದಿಲ್ಲ. ಮುಂದೆ ಹೋಗಬೇಕೆಂಬಂತ ಉತ್ಸಾಹ ಎದ್ದು ಕಾಣುತ್ತಾ ಉಂಟು. ಉತ್ಸಾಹದ ಚಿಲುಮೆಯಾಗಿ ಮುಂದುವರಿಯುವರೆ ಕಾರಣ ಪ್ರತಿ ಸಂದರ್ಭದಲ್ಲಿಯೂ ನಮ್ಮ ಬಾಯಿಂದ ಬರುತ್ತಿರುವ ಕೃಷ್ಣ ಎಂಬಂತ ನಾಮ, ಅದರ ಅನುಗ್ರಹದಿಂದ ನಾವು ಮುಂದೆ ಬಂದಿದ್ದೇವೆ. ಈ ವೇಳೆಗೆ ಕೆಲವು ಕಡೆ ನಮ್ಮ ವೀರರು ಯುದ್ಧವನ್ನು ಮಾಡಿದ್ದಾರೆ, ಕುದುರೆಯನ್ನು ಕಟ್ಟಿದವರ ಸೊಕ್ಕನ್ನಣಗಿಸಿದ್ದಾರೆ, ಕಪ್ಪ ಕಾಣಿಕೆಯನ್ನು ಸಂಗ್ರಹಿಸಿದ್ದೇವೆ. ಸಂಗ್ರಹಿಸಿದಂತಹ ಕಪ್ಪ ಕಾಣಿಕೆ ನಮ್ಮ ಜೊತೆಯಲ್ಲಿಲ್ಲದೆ ಹಸ್ತಿನಾವತಿಗೆ ಹೋಗುವುದಕ್ಕೆ ಬೇಕಾದ ವ್ಯವಸ್ಥೆಯಾಗುತ್ತಾ ಉಂಟು. ಹಾಗಾಗಿ ಇದೇ ರೀತಿ ನಾವು ಮುಂದುವರಿಯಬೇಕು. ಕುದುರೆ ಮುಂದೆ ಹೋಗುತ್ತಾ ಉಂಟು, ಹಿಂದೆ ಸಾಗೋಣವೇ.
ಇರುವಂತಹ ಸ್ಥಳ ಸ್ತ್ರೀ ರಾಜ್ಯಕ್ಕೆ ಆರಂಭ ಹಾಗೆ ಕೇಳಿದ್ದೆ. ಪ್ರಮೀಳೆ ಎಂಬುದು ನಾನೇ ಸರಿ ಮೂಲಕವಿದ್ದಂಥ ವಿಚಾರ. ಅನೇಕ ವಿಧ ಆಲಿಸಬೇಕು ಆಲಿಸಬೇಕು. ಪ್ರಮೀಳೆ ಯೌವನವಾಳು ಅರಸ ಪ್ರಮೀಳೆ ಯೌವನವಾಳು ಅರಸ ಶ್ರೀ ಜನರ ಓಲಗದೊಳಿದಳತಿ ವಿಭವದು ಶ್ರೀ ಜನರ ಮೇಳದ ಜಯದ ಕೆಲಸಾಗಿ ಮೇಳದ ಜಯದ ಕೆಲಸಾಗಿ ಆಲಿಸವನಿ ವಿಶಾಲವಾದಂತಹ ಈ ಪ್ರಪಂಚದ ಭೂಪಟದಲ್ಲಿ ಕಿರಿದಾಗಿ ಕಾಣಿಸಿಕೊಂಡಂತಹ ನಮ್ಮದಾದಂತಹ ಸ್ತ್ರೀ ರಾಜ್ಯವಿದು. ಆದರೆ ನಮ್ಮ ಯೋಗ್ಯತೆಯಿಂದಲಾಗಿ ಅದೆಷ್ಟೋ ಪ್ರಚಾರವನ್ನು ಕಂಡುಕೊಂಡವರು ನಾವಿದ್ದೇವೆ. ಹಾಗೆಂದು ಈ ಸ್ತ್ರೀ ರಾಜ್ಯದ ಕುರಿತಾಗಿ ಹೇಳುವುದಿದ್ರೆ, ಈ ಸ್ತ್ರೀ ರಾಜ್ಯವನ್ನು ಕಟ್ಟಿ ಬೆಳೆಸಬೇಕು ಅಂತಾದ್ರೆ ಅದೆಷ್ಟು ಪರಿಶ್ರಮವನ್ನು ಪಟ್ಟಿದ್ದಾರೆ. ನನ್ನ ಹಿರಿಯರು ಮಾತೆಯಿಂದಲೇ ಅನುಗ್ರಹಿತವಾದಂತಹ ಈ ಸ್ತ್ರೀ ರಾಜ್ಯವಿದು. ಅಮ್ಮನ ಕಾಲಾನಂತರದಲ್ಲಿ ಇಲ್ಲಿ ಅಧಿಕಾರವನ್ನು ನಡೆಸಿಕೊಂಡು ಬರುತ್ತಾ ಇದ್ದೇನೆ ನಾನು. ಪ್ರಮೀಳೆ ಎನ್ನುವ ಹಾಗೆ ಇಲ್ಲಿಯ ನಾಯಕಿಯಾಗಿ ಮೆರೆಯುತ್ತಾ ಇರುವವಳು ನಾನು. ಹಾಗೆಂದು ಈ ಪ್ರಪಂಚದಲ್ಲಿ ಮಕ್ಕಳಿಗೆ ಹೆಸರಿರಿಸುವುದು ಹುಟ್ಟಿದ ಬಳಿಕ. ಆದ್ರೆ ನನಗೆ ಹಾಗಲ್ಲ, ಪೂರ್ವದಲ್ಲಿಯ ಹೆಸರೇ ನಿರ್ಣಯವಾಗಿದೆ. ಕಾಳಿಕಾದೇವಿಯ ಅನುಗ್ರಹದಿಂದ ನಮ್ಮ ಶಶಿಪ್ರಭಾ ದೇವಿಯವರು ಮತ್ತೆ ಮಾರ್ತಾಂಡ ತೇಜರ ದಾಂಪತ್ಯದ ಪ್ರತೀಕವಾಗಿ ಹುಟ್ಟಿದಂತಹ ನನಗೆ ಪ್ರಮೀಳೆ ಎನ್ನುವ ಹಾಗೆ ನಾಮಕರಣವನ್ನು ಮಾಡಬೇಕು ಎನ್ನುವ ಹಾಗೆ ಕಾಳಿಕಾದೇವಿಯ ಆಡಿದಂತಹ ಮಾತು. ಅದೇ ರೀತಿಯನ್ನು ನನಗೆ ಪ್ರಮೀಳೆ ಎನ್ನುವ ಹಾಗೆ ನಾಮಕರಣವನ್ನು ಮಾಡಿದ್ದಾರೆ. ಪ್ರಾಯ ಪ್ರಬುದ್ಧಳಾಗಿ ಬೆಳೆದು ನಿಂತಹ ಸಂದರ್ಭದಲ್ಲಿ ಇಲ್ಲಿ ಅಧಿಕಾರವನ್ನು ಪಡೆದುಕೊಂಡೆ. ಯೋಗ್ಯತಾ ರೀತಿಯಲ್ಲಿ ಅಧಿಕಾರವನ್ನು ನಡೆಸಿಕೊಂಡು ಬರುತ್ತಾ ಇದ್ದೇನೆ ನಾನು. ಚಪ್ಪನ್ನ ದೇಶಗಳಲ್ಲಿ ಒಂದಾದಂತಹ ಈ ಸ್ತ್ರೀ ರಾಜ್ಯದಲ್ಲಿ ಮೆರೆದಾಡಬೇಕು ಅಂತಾದ್ರೆ ಎಷ್ಟು ಸಾಹಸವನ್ನು ಕಂಡವರು ನಾವಿದ್ದೇವೆ. ಪುರುಷ ಪ್ರಧಾನವಾದಂತಹ ಪ್ರಪಂಚವಿದು. ಸ್ತ್ರೀಯರಿಗೆ ಸ್ಥಾನಮಾನವೇ ಇಲ್ಲ ಎನ್ನುವ ಹಾಗೆ ಎಲ್ಲರೂ ಆಡಿಕೊಂಡಂತಹ ಮಾತು. ಆದರೆ ಸ್ತ್ರೀಯರು ಸಾಮಾನ್ಯರಲ್ಲ, ಸಫಲೆಯರು ನಾವು ಎನ್ನುವುದನ್ನು ತೋರಿಸಿಕೊಡುವುದಕ್ಕೆ ಬೇಕಾಗಿ ಈ ಸ್ತ್ರೀ ರಾಜ್ಯವನ್ನೇ ಕಟ್ಟಿ ಬೆಳೆಸಿದವರು ನಾವಿದ್ದೇವೆ. ಒಂದು ಪುರವನ್ನು ಆಳಬೇಕು ಅಂತಾದ್ರೆ ಒಬ್ಬಳಿಂದಲೇ ಸಾಧ್ಯ ಉಂಟೆ? ಎರಡು ಕೈ ಸೇರಿದರೆ ಚಪ್ಪಾಳೆ ಎನ್ನುವ ಹಾಗೆ ಇಲ್ಲಿ 400 ವೇಳೆ ಶ್ರಮ ಪಟ್ಟದ್ದಲ್ಲ. ನನ್ನ ಜೊತೆಯಾರ್ತಿಯರ ಕುರಿತಾಗಿ ಹೇಳುವುದಿದ್ರೆ ಪುರ ಜನರ ಕುರಿತಾಗಿ ನಾನು ಆಡಲೇಬೇಕು. ಪರಿವಾರ ಪ್ರಜೆ ಪ್ರಧಾನ ಹೌದಲ್ಲ? ಸಾವೋದರು ಕೆಲರು
ಹೆಣ್ಣುಗಳಲ್ಲವಿಲ್ಲವೀ ರಾಜ್ಯದೋ ಪುರುಷರೆಂಬವರೊಬ್ಬರಿಲ್ಲ ಪುರುಷರೆಂಬವರೊಬ್ಬರಿಲ್ಲ ಪರಿವಾರ ಪ್ರಜೆ ಪ್ರಧಾನರು ಸಾವಂತರು ಕೆಲರು ಪರಿಜನರು ಪುರಜನರು ಎಲ್ಲ ನನ್ನ ಪ್ರಜಾವರ್ಗದವರ ಕುರಿತಾಗಿ ನಾನು ಆಡಲೇಬೇಕು. ಈ ಸ್ತ್ರೀರಾಜ ಇಷ್ಟನ್ನು ಬೆಳೆದು ನಿಲ್ಲಬೇಕು ಅಂತಾದ್ರೆ ಅವರೆಲ್ಲ ಎಷ್ಟು ಶ್ರಮ ವಹಿಸಿದವರಿದ್ದಾರೆ. ತಮ್ಮ ಬೆವರನ್ನೇ ರಕ್ತವನ್ನೇ ಬೆವರಿನೋಪಾದಿಯಲ್ಲಿ ಹರಿಸಿದವರಿದ್ದಾರೆ. ಯಾಕೆ ಈ ಸ್ತ್ರೀರಾಜ ಹಾಗೆ ಮೆರೆದಾಡುತ್ತಾ ಇದೆ ನಮ್ಮಲ್ಲಿ? ಮಂತ್ರಿ ಸೇನಾನಿಗಳಿದ್ದಾರೆ, ಕಾಲ ಕಾಲಕ್ಕೆ ಸರಿಯಾದಂತಹ ಸಲಹೆ ಸೂಚನೆಗಳನ್ನು ಕೊಡುತ್ತಾ ಇದ್ದಾರೆ. ಮಂತ್ರಿಗಳು ಹೇಳಿದ ರೀತಿಯಲ್ಲಿ ಅದು ಸರಿಯೋ ತಪ್ಪು ಎನ್ನುವುದನ್ನು ಆಲೋಚಿಸಿಯೇ ನಾನು ಮುಂದಡಿಡುವವಳು. ಒಂದು ಕಾರ್ಯದ ಕುರಿತಾಗಿ ಅಡಿ ಮುಂದೆ ಇಡಬೇಕು ಅಂತಾದ್ರೆ 100 ಬಾರಿ ಯೋಚಿಸಬೇಕಾಗಿ ಬರ್ತದೆ. ಅರಸಿಯಾದವಳಿಗೆ ಅದು ಧರ್ಮವೇ ಹೌದು. ಹಾಗಿರುವಾಗ ವೈಭವದಿಂದ ಮೆರೆದಾಡುತ್ತಾ ಇದ್ದೇನೆ, ಸಂತೋಷದ ಜೀವನವೇ ಹೌದು. ನಿತ್ಯ ವಿಧಿಗಳನ್ನು ಪೂರೈಸಿ ಓಲಗ ಚಾವಡಿಯನ್ನು ಸೇರಿದಂತಹ ಸಂದರ್ಭ ಪ್ರಮೇಳಿಗೆ ಜಯವಾಗಲಿ ಶುಭವಾಗಲಿ ಎನ್ನುವಂತಹ ಜಯಘೋಷವನ್ನೇ ಕೇಳುವಾಗ ಮನಸ್ಸಿಗೆ ಆನಂದವಾಗುತ್ತಾ ಇದೆ. ಯಾರಿಗಾದರೂ ವಿಶೇಷವಾದಂತಹ ಕಾರ್ಯದ ಕುರಿತಾಗಿಯೋ ಅಲ್ಲ ಏನಾದರೂ ಆಲೋಚನೆಯ ಕುರಿತಾಗಿ ಚರ್ಚಿಸುವುದಕ್ಕೆ ಉಂಟು ಅಂತಾದ್ರೆ ಅವಕಾಶ ಉಂಟು ಅಂತ ಹೇಳಿದ ಯಾರದು ಬರುತ್ತೆ? ಹೌದು, ಏನು ಬಂದಿರಿ? ಬರುವುದಕ್ಕೆ ಬಲವಾದ ಕಾರಣ ಕನ್ಯೆಯ ರಚಿ ದೇವಿ ದೇವಿ ರಸಿ ದೇವಿ ನಿನ್ನ ಸೀಮೆಯೊಳ್ಳು ಚೆನ್ನಾದುತ್ತಮ ಹಯವು ಚೆನ್ನಾದುತ್ತಮ ಹಯವು ತನ್ನಿಚ್ಚೆಯಿಂದ ನಮ್ಮೊಬ್ಬ ಬಲಬಲೆ ಹೊಕ್ಕುದಿನ್ನೇ ಹೇಳುವೇನು ಕನ್ನೆಯ ರಚಿದೇವಿ ನಿನ್ನ ಸೀಮೆಯೊಳಗೆ ಚೆನ್ನಾದುತ್ತಮ ತನ್ನಿಚ್ಚೆಯಿಂದ ನಮ್ಮೊಬ್ಬ ಮನೆ ಹೊಕ್ಕುದಿನ್ನೇನ ಬೇಡುವೆನು ಕನ್ನೆಯ ರಚಿದೇವಿ ನಿನ್ನ ಸೀಮೆಯೊಳು ಚೆನ್ನಾದುತ್ತಮ ಭಯವೂ ದೇವಿ ಮೊದಲಾಗಿ ಪಾದಾರವಿಂದಕ್ಕೆ ಒಲಿಸಿಕೊಂಡಿದ್ದೇನೆ. ಶುಭವಾಗಿ ಇದ್ದೇಳಿ. ಇಷ್ಟರವರೆಗೆ ನಿಮ್ಮ ಈ ಉಪವನವನ್ನು ನೋಡಿಕೊಂಡು ಬಂದವರು ಅಲ್ವೇ? ನಿಮಗೊಂದು ಉದ್ಯೋಗವನ್ನು ಕೊಟ್ಟದ್ದು ನಾನು. ಉಪವನವನ್ನು ಚೆನ್ನಾಗಿ ನೋಡಿಕೊಂಡು ಬರಬೇಕು ಎನ್ನುವ ಹಾಗೆ. ಮತ್ತೆ ಯಾಕೆ ಬಿಟ್ಟು ಬಂದದ್ದು ನೀವು? ಕಾರಣ ಉಂಟು. ನಮ್ಮ ಉಪವನದಲ್ಲಿ ಹಾಕಿದ್ದೇನು ಅಪ್ಪಣೆ ವಿನಃ ಪ್ರವೇಶವಿಲ್ಲ ಎನ್ನುವ ಹಾಗೆ. ಆದರೂ ಕೂಡ ನಮ್ಮ ಉಪವನಕ್ಕೆ ಯಾರೋ ಒಬ್ಬರು ಬಂದಿದ್ದಾರೆ. ಹೌದಮ್ಮ, ಹೌದು. ವಿಚಾರ ಏನು ಗೊತ್ತೇ? ನಾವೇ ಸಾಕಿ ಬೆಳೆಸಿದಂತಹ ಗಿಡವನ್ನು ಕತ್ತರಿಸಲ್ಪಟ್ಟಿದೆ. ಹೌದಮ್ಮ, ಗಿಡಗಳೆಲ್ಲ ಹಾಳಾಗಿ ಹೋಗಿದೆ, ಅಸ್ತವ್ಯಸ್ತವಾಗಿದೆ, ಎಲ್ಲವೂ ಅಸ್ತವ್ಯಸ್ತವಾಗಿದೆ. ಯಾರಿಂದ ಹೇಗೆ ಅದೆಲ್ಲ ಗೊತ್ತು. ನಮ್ಮ ಉಪವನಕ್ಕೆ ಬಂದದ್ದು ಯಾವುದು? ತುರಗ ಒಂದು ಬಂದಿದೆ. ಕುದುರೆ ಅದು ನಮ್ಮ ಲಾಯದಲ್ಲಿರುವಂತಹ ಕುದುರೆ ಬಂದಿರಬಹುದು. ಅಮ್ಮ, ನಾವು ಅದೇ ರೀತಿ ತಿಳಿದುಕೊಂಡದ್ದು. ಅದು ನಮ್ಮ ಲಾಯದಲ್ಲಿ ತುರಗವಲ್ಲ, ಮತ್ತೆ ಅದು ಗಂಡು ಕುದುರೆ. ನಮ್ಮ ಲಾಯದಲ್ಲಿರುವುದು ಹೆಣ್ಣು ಕುದುರೆಗಳು. ಹೌದು. ಹಾಗಾದ್ರೆ ಗಂಡು ಕುದುರೆಯನ್ನು ನಮ್ಮದಾದಂತಹ ಉಪವನಕ್ಕೆ ಪ್ರವೇಶ ಮಾಡಿದೆ. ನಮ್ಮ ಗಿಡಗಳಲ್ಲಿ ಕುದುರೆ ಮಾತ್ರ ಇದ್ದದ್ದು. ಅನೇಕ ಮಂದಿ ಇದ್ರು. ಮತ್ತೊಂದು ವಿಚಾರ, ಆ ಕುದುರೆ ಹೇಗಿತ್ತು ಗೊತ್ತೇ? ಹೇಗಿತ್ತು? ಆ ವಿಚಾರ
ಲಾಡಿಸ್ಬೇಕಮ್ಮ. ಮೂರು ಲೋಕದ ಗಂಡಲರನೆಂಬಗಳು ಧಾರೀಶ್ವರರ ಕುಡಿಗೆ ಮೂರು ಲೋಕದ ಗಂಡ ನರನೆಂಬಾತನು ಬಲು ಧಾರಿಣೀಶ್ವರರ ಕುಡಿಗೆ ಬಲು ಧಾರಿಣೀಶ್ವರರ ಚಾರುರಗದ ಮೇಲಾರೆಯುವುದೇ ಚಾರುರಗದ ಮೇಲಾರೆಯುವುದೇ ಸ್ವಾರಿಗೈದಿಹುದು ನೋಡಿ ಸ್ವಾರಿಗೈದಿಹುದು ನೋಡಿ ಮೂರು ಲೋಕದ ಗಂಡ ನರನೆಂಬಾತವು ಬಲು ಧಾರಿಣೀಶ್ವರರ ಕೂಡಿಯೇ ವಿಶೇಷವಾದಂತಹ ಕುದುರೆ ಇಷ್ಟರವರೆಗೆ ನಾವು ನೋಡ್ಲೇ ಇಲ್ಲ. ಹೌದೇ? ಹೌದಮ್ಮ. ಅಂದ್ರೆ ಯಾಕೆಂದ್ರೆ ವಿಶೇಷ ಅಂದ್ರೆ ಬೇರೆ ಯಾವುದಲ್ಲ, ನವರತ್ನಗಳಿಂದ ಸಿಂಗರಿಸಲ್ಪಟ್ಟಿದೆ. ಶೃಂಗರಿಸಲ್ಪಟ್ಟಂತಹ ತುರಗ ನಮ್ಮದಾದಂತಹ ಉಪವನಕ್ಕೆ ಬಂದಿದೆ. ಹೌದಮ್ಮ. ಆದ್ರೆ ಇಲ್ಲಿಯ ಕುದುರೆ ಅಲ್ಲ ಅಂತ ಗೊತ್ತಾಗ್ತದೆ. ಬೇರೆ ಇಲ್ಲಿಂದಲೂ ಬಂದಿದೆ. ಹೇಗಿರ್ಬೇಕು, ಯಾಕೆ ಬಂದಿರಬೇಕು ಅಂತ ತಿಳಿದುಕೊಂಡಾಗ ಅದರ ಹಣೆಯಲ್ಲಿ ಒಂದು ಲಿಖಿತ ಇತ್ತಮ್ಮ. ಲಿಖಿತ? ಹೌದು. ಏನು ಮಾಡಿದ್ರಿ ನೀವು? ಸುಮ್ಮನೆ ಬಿಡ್ಲಿಲ್ಲ, ಹತ್ರಕ್ಕೆ ಹೋದೆವು. ಒಮ್ಮೆ ಆ ಕುದುರೆ ಮುಟ್ಟುವುದಕ್ಕೆ ಹೆದರಿಕೆ ಆಯಿತು. ಯಾಕೆಂದ್ರೆ ಅಷ್ಟು ಚಂದವಾಗಿ ಕಾಣ್ತಾ ಇತ್ತು. ನವರತ್ನಗಳಿಂದ ಸಿಂಗಾಸಲ್ಪಟ್ಟಂತಹ ಕುದುರೆ ಇಲ್ಲೇ ಕುದುರೆ ಅಲ್ಲ, ಬೇರೆ ಇಲ್ಲಿದ್ರು ಬಂದಿರಬಹುದು ಈಗಂತ ಭಾವಿಸಿಕೊಂಡು ನೀವು ಒಬ್ಬಿಬ್ಬರು ಇರುವುದಲ್ಲ, ಅದೆಷ್ಟೋ ಮಂದಿ ಇದ್ದೀರಿ, ಒಟ್ಟುಗೂಡಿ ಧೈರ್ಯ ಮಾಡಿದೆವು. ಹತ್ತಿರಕ್ಕೆ ಹೋಗಿ ಅದರ ಹಣ್ಣಿರುವಂತಹ ಲಿಖಿತವನ್ನು ಕಿತ್ತು ತಂದಿದ್ದೇವೆ. ತಂದಿದ್ದೀರಾ? ಹೌದಾ? ಎಲ್ಲಿದೆ? ನಮ್ಮಲ್ಲಿ ಉಂಟು. ಕೊಡು. ಕೊಡುವುದಕ್ಕೆ ಹಾಗೆ ಬಂದದಮ್ಮ. ಏನೋ ಇರಬೇಕು, ನೀವೇ ವಾಚಿಸಿ. ನೀವು ಮಾತ್ರ ಕೇಳಿದ್ರೆ ಸಾಕಾಗುವುದಿಲ್ಲ, ನಮ್ಮ ಸಭೆಯವರೆಲ್ಲ ಕೇಳಬೇಕು ಅಂತಾದ್ರೆ ಎತ್ತರದಲ್ಲಿ ನಿಂತು ನಾನು ಓದ್ತಾರೆ. ಹೌದು. ಸೋಮವಂಶಿದಿರಾಖ್ಯಂದು ಭೂಭುಜ ಸೋಮವಂಶಿದಿರಾಖ್ಯಂದು ಭೂಭುಜ ಭುಜ ಬಾಳುವನ ಪ್ರೇಮ ಧರ್ಮ ಜಗತ್ತು ಹಯವ ಮರಿದ ಕೈಗಾದು ಸ್ವಸ್ತಿ ಶ್ರೀ ಎನ್ನುವ ಹಾಗೆ ಬರೆದಿದ್ದಾರೆ. ಹಾಗಾದ್ರೆ ಶುಭ ಸೂಚಕವೇ ಹೌದು. ಮುಂದಕ್ಕೆ ಚಂದ್ರವಂಶದಿಂದ ಬೆಳಗುತ್ತಾ ಇರುವವರು ಪಾಂಡು ಚಕ್ರವರ್ತಿಯ ಮಕ್ಕಳಾದಂತಹ ಪಾಂಡವರು ಅದರಲ್ಲಿ ಹಿರಿಯವನೇ ಆಲೋಚಿಸಿ ಬಂದು ಹತ್ಯಾದೋಷ ನಿವಾರಣೆಗೆ ಬೇಕಾಗಿ ಅಶ್ವಮೇಧವನ್ನು ಕೈಗೊಂಡಿದ್ದಾರಂತೆ. ಅದರ ಪ್ರತಿಫಲವಾಗಿ ಅಶ್ವವನ್ನನ್ನು ಪೂಜಿಸಿ ಬಿಟ್ಟಿದ್ದಾರೆ ಎನ್ನುವುದು ಅರ್ಥವಾಯಿತು. ಮುಂದಕ್ಕೆ ಮುಂದಕ್ಕೆ ನೋಡಿರಿ ಅಂತಾದ್ರೆ ಈ ತುರಗ ಎಲ್ಲಿ ಎಲ್ಲ ಸಂಚರಿಸುತ್ತದೋ ಅಲ್ಲಿರುವವರೆಲ್ಲ ಚಂಡ ವಿಕ್ರಮಗಳಾಗಿದ್ದರೆ ಆ ಕುದುರೆಯನ್ನು ಕಟ್ಟಿ ಕಾದಾಡಬೇಕು. ಬಲಹೀನರಾದವರು ಕಪ್ಪ ಕಾಣಿಕೆಯನ್ನಿತ್ತು ಶರಣು ಬರಬೇಕು ಎನ್ನುವ ಹಾಗೆ ಬರೆದಿದ್ದಾರೆ. ತುರಗದ ಬೆಂಗಾವಲಿಗಾಗಿ ಬಂದವರು ಯಾರು? ಮೂರು ಲೋಕದ ಗಂಡನೆನಿಸಿದಂತಹ ಪ್ರಾರ್ಥನೆ ಬಂದಿದ್ದಾರೆ ಎನ್ನುವ ಹಾಗೆ. ಆಲಿಸಬೇಕು ಆಲಿಸಬೇಕು ಈ ಕುರಿತಾಗಿ ಲಿಖಿತ ಆಲಿಸಿರಿ.
ಏಳಿಗೆಯ ನರನಂತರಂಗಮಂ ಸಂಗಮೋ ಬಾಳುವವು ಪಾರ್ಥನೊಳು ಯೋಗಮೋ ಭೋಗಮೋ ಪಡೆವಳಿದು ಸಮಯವೆಂದ ಬಾಳುವೆವು ಪಾರ್ಥನೊಳು ಯೋಗಮೋ ಭೋಗಮೋ ಪಡೆವಳಿದು ಸಮಯವೆನುತ ಆಲಿಸಿದವಾಗ ಲಿಖಿತ ಆಲಿಸಿದೆ, ನಾನು ಆಲಿಸಿದೆ. ಲಿಖಿತಾರ್ಥವನ್ನು ಚೆನ್ನಾಗಿ ಆಲಿಸಿದ ಬಳಿದ್ದೇನೆ. ನನಗೆ ಎಂತಹ ಯೋಗ ಭಾಗ್ಯ ಎಲ್ಲ ಕೂಡಿ ಬಂದಿದೆ ನೋಡಿ. ಪ್ರಾರ್ಥನೆ ಬಂದಿದ್ದಾನೆ ಎನ್ನುವಂತಹ ವಿಚಾರವನ್ನು ಅರಿತಾಗ ನನ್ನ ಮನಸ್ಸೇ ಪ್ರಫುಲ್ಲಗೊಂಡಿದೆ. ಕಾರಣ ಈ ಹಿಂದೆ ಕಾಳಿಕಾದೇವಿ ಆಡಿದಂತಹ ಮಾತು ಸತ್ಯವಾಗುತ್ತಾ ಇದೆ. ನನ್ನಮ್ಮನೇ ನನಗೆ ಆಡಿದವರಿದ್ದಾರೆ. ಕಾಳಿಕಾದೇವಿ ಈ ಹಿಂದೆ ಆಡಿದಂತಹ ಮಾತು ಪ್ರಮೀಳೆ ಎನ್ನುವ ಹಾಗೆ ನಾಮಕರಣವನ್ನು ಮಾಡುವುದಲ್ಲ, ಅವಳು ಪ್ರಾಯಪ್ರಬುದ್ಧಳಾಗಿ ಬೆಳೆದು ನಿಂತಾಗ 3 ಲೋಕದ ಗಂಡನೆನಿಸಿದಂತಹ ಪಾರ್ಥನನ್ನೇ ಕೈ ಹಿಡಿಯುವುದಕ್ಕಿದ್ದಾಳೆ ಎನ್ನುವ ಹಾಗೆ ಕಾಳಿಕಾದೇವಿ ಆಡಿದ್ದಾಳಂತೆ. ಹಾಗಾದ್ರೆ ಅವಳು ಆಡಿದಂತಹ ಮಾತು ಸತ್ಯವಾಗಿ ಪರಿಣಮಿಸುತ್ತಾ ಇದೆಯಲ್ಲ. ಅಂತಹ ಸುಯೋಗ ನನ್ನ ಪಾಲಿಗೆ ಈ ಕ್ಷಣದಲ್ಲಿ ಒದಗಿ ಬಂದಿದೆ. ಆಲಿಸಿದೆ, ಇದರಲ್ಲಿ ನನ್ನ ಸ್ವಾರ್ಥವೂ ಇದೆ ಅಂತ ಅರ್ಥವಾಯಿತು. ಹಾಗೆಂದು ನಾನು ನೇರವಾಗಿ ಪ್ರಾರ್ಥನೆ ಬಳಿಗೆ ಹೋಗಿ ನನ್ನದಾದಂತಹ ಕಾಮಭಿಕ್ಷೆಯನ್ನು ತೋಡಿಕೊಳ್ಳುವುದೇ ತರವಲ್ಲ. ಇದರ ಕುರಿತಾಗಿ ಸ್ವಲ್ಪ ಆಲೋಚಿಸಬೇಕಲ್ಲ ನಾನು. ಗುಣಜಾಲ ಜಲಪಾಲಕಲ ಅಶ್ವಬಲು ಹಿಡಿದರಿಸಿ ಗಟ್ಟಿ ನಿಜ ಪಾಳೆಯದ ಸೇನಾನಿವಂತೆಯರ ಗುಣಜಾಲೆ ಜಲಪಾಲಕಲ ಅಶ್ವಬಲು ಹಿಡಿತರಿಸಿ ಗಟ್ಟಿ ನಿಜ ಪಾಳೆಯದ ಸೇನಾನಿವಂತೆಯರ ಕಾಂತೆಯರ ಈ ಕುರಿತಾಗಿ ನಾನು ಆಲೋಚಿಸಿದೆ ಎಂದಾದರೆ ನೇರವಾಗಿ ಪಾರ್ಥನ ಬಳಿಗೆ ಹೋಗಿ ನನ್ನನ್ನು ಮದುವೆಯಾಗು ಎನ್ನುವ ಹಾಗೆ ಕೇಳಿಕೊಳ್ಳುವುದಲ್ಲ. ಆ ತುರಗ ನಮ್ಮದಾದಂತಹ ಪುರವನ್ನು ಪ್ರವೇಶಿಸಿದೆ ಅಂತಾಗುವಾಗ ಮೂಗನ್ನು ಹಿಡಿದು ಎಳೆದಾಗ ಮುಖ ಯಾವ ರೀತಿಯಾಗಿ ಮುಂದೆ ಬರ್ತದೋ, ಕರವನ್ನು ಎಳೆದುಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಹಸು ಹೇಗೆ ಬೆನ್ನಟ್ಟಿಕೊಂಡು ಬರುತ್ತದೋ ಅದೇ ರೀತಿ ಈಗ ನಾನು ಈ ತುರಗವನ್ನು ಕಟ್ಟಿದೆ ಅಂತಾದ್ರೆ ಅದನ್ನು ವಿಚಾರಿಸುವುದಕ್ಕೆ ಪಾರ್ಥ ಬರಲೇಬೇಕು. ಆ ಸಂದರ್ಭದಲ್ಲಿ ಅವರಿಗೆ ಎದುರಾಗಿ ನಾನು ಹೋದೆ ಅಂತಾದ್ರೆ ಅಲ್ಲೇ ನನ್ನದಾದಂತಹ ವಿಚಾರವನ್ನು ಮಂಡಿಸುವುದಕ್ಕೆ ಅವಕಾಶ ಒದಗುತ್ತದೆ. ಇನ್ನು ಯೋಚಿಸುವುದಕ್ಕಿಲ್ಲ. ಸಖಿಯರೇ, ಏನು ನೋಡ್ತೀರಿ? ಹೋಗೋಣ. ಆ ಕುದುರೆಯನ್ನು ಕಟ್ಟಿದ್ದಾರೆ. ಪಾಂಡವರು ಪೂಜಿಸಿ ಬಿಟ್ಟಂತಹ ತುರಗ ಬಂದಂತಹ ತುರಗವನ್ನು ಕಟ್ಟಿ ಹಾಕುವುದಕ್ಕೆ ಹೇಳಿದ ಬಳಿದ್ದೇನೆ. ಹಾಗಾಗಿ ನಾನು ಒಬ್ಬಳೇ ಹೋಗುವುದಲ್ಲ, ಬರಲೇ.
ದಾನವನ್ನು ನೀಡುವುದರ ಮುಖೇನವಾಗಿ ಸೌಜನ್ಯ ಸೌಮಿಪ್ಯ ಸೌಮನಸ್ಸುಗಳನ್ನೇ ಒಂದು ಮಾಡಿಕೊಂಡು ಅದನ್ನೇ ಸಂಸಾರವನ್ನಾಗಿಸಿ ಅದರಿಂದ ಉನ್ನತವಾದಂತಹ ಸಂಸ್ಕಾರವನ್ನು ಕಲಿಸಿ ದೇಶ ವಿದೇಶಗಳಲ್ಲಿಯೂ ಸ್ತ್ರೀ ಎನ್ನುವುದಾದರೆ ಏನು ಎನ್ನುವುದನ್ನು ತೋರಿಸಿಕೊಟ್ಟಂತಹ ಮಹನೀಯರು ನೀವಾಗಿದ್ದೀರಿ. ನಿಜ ಅಮ್ಮ, ನೀವು ನೀಡಿದಂತಹ ಕಾಯಕವನ್ನು ನಿಷ್ಠೆಯಿಂದ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿಕೊಂಡು ಬಂದವರು ಈ ಹೊತ್ತಿಗೆ ಒಮ್ಮಿಂದೊಮ್ಮೆಲೆ ಕರೆಸಿದ ಕಾರಣವೇನು? ಮಂತ್ರಿ ಸೇನಾಧಿಪತಿ ಕರೆದಕ್ಷಿಣ ಓಡೋಡಿ ಬಂದವರು ನೀವು. ಯಾಕೆ ಕರೆಸಿದ್ರಿ ಎನ್ನುವ ಹಾಗೆ ಕೇಳಿದಿರಲ್ಲ. ಕರೆಯುವುದಕ್ಕೆ ಬಲವಾದಂತಹ ಕಾರಣವಿದೆ. ಪಾಂಡವರು ಪೂಜಿಸಿ ಬಿಟ್ಟಂತಹ ತುರಗ ನಮ್ಮದಾದಂತಹ ಸ್ತ್ರೀ ರಾಜ್ಯವನ್ನು ಪ್ರವೇಶಿಸಿದೆ. ಆ ಕಾರಣದಿಂದಾಗಿ ಹೋರಾಟ ಮಾಡಬೇಕೆನ್ನುವಂತಹ ಉದ್ದೇಶದಿಂದ ತುರಗವನ್ನೇ ಬಂಧಿಸಿದರೆ ಸಾಕಾಗುವುದಿಲ್ಲ. ಬೆಂಗಾವಲಾಗಿ ಬಂದವ ಪಾರ್ಥನಂತೆ ಅವರ ಸೇನೆಯು ಬಂದಿದೆ. ಬರುವಂತಹ ಕಾಲದಲ್ಲಿ ಯುದ್ಧ ಸಂಘಟಿಸುತ್ತದೆ. ಆ ಕಾರಣದಿಂದಾಗಿ ಯುದ್ಧವಾಗಬೇಕು. ಏನು ನಿಮ್ಮ ಅಭಿಪ್ರಾಯ? ಯಾಕೆ ಗೊತ್ತೇ? ಇಷ್ಟದವರೆಗೆ ನಮ್ಮನ್ನು ಇದು ವಿರೋಧಿಸಿದಂತ ವ್ಯಕ್ತಿಗಳು ಮುಂದೆ ಬರಲಿಲ್ಲ. ಆದರೆ ಹಸ್ತಿನಾಪುರದಿಂದ ಪಾರ್ಥನೊಬ್ಬನು ಸೇನೆಯನ್ನು ಕೂಡಿಕೊಂಡು ಬಂದಿದ್ದಾನಂತಾದ್ರೆ ಇದನ್ನು ವಿರೋಧಿಸಬೇಕಾದ ನಮ್ಮ ಕರ್ತವ್ಯವೇ ಸರಿ. ಒಂದು ಒಪ್ಪಲಿ ಕೊಟ್ಟರೆ ಸಾಕು, ಆ ಪಾರ್ಥನ ಸೇನೆಯನ್ನು ನಿಮ್ಮ ವೀರವಾಣಿಯನ್ನು ಕೇಳಿದಾಗ ಮನಸ್ಸಿಗೆ ಬಹಳಷ್ಟು ಸಂತೋಷವಾಯಿತು. ಸಾವಕಾಶ ಸಲ್ಲದು. ಆಯುಧಗಳನ್ನು ಧರಿಸಿ ತೊರಲೋಣ ತೆರಳೋಣ. ಅಶ್ವಮೇಧ ಅಂತ ಹೇಳಿದ್ರೆ ಪ್ರಮುಖ ಆಕರ್ಷಣೆ ಕುದುರೆ. ಕುದುರೆ ಮೇಲೆ ಎಲ್ಲರದೊಂದು ಕಣ್ಣಿರುವಾಗ ಕುದುರೆಯ ಕಾವಲಿಗಿರುವ ನಾನೊಂದು ಪ್ರಮುಖ ಆಕರ್ಷಣೆ ಆಗ್ಲಿಕ್ಕಿಲ್ವಾ ಹೀಗೆ ಭಾವಿಸಿ ಹೊರಟದ್ದು. ತಿರುಗಾಟದ ಆರಂಭದಲ್ಲಿದ್ದ ಉತ್ಸಾಹ ಈಗ ಇಲ್ಲ ಅಂತ ನಾನು ಆಕರ್ಷಣೆ ಬಗ್ಗೆ ಮಾತ್ರ ಯೋಚಿಸಿದ್ದು, ಕೆಲಸದ ಗಂಭೀರತೆ ಬಗ್ಗೆ ಯೋಚಿಸಲೇ ಇಲ್ಲ ಅಂತ. ನಿದ್ದೆ ಮಾಡದೆ ಸರಿಯಾಗಿ ನಿದ್ದೆ ಮಾಡದೆ ಎಷ್ಟು ಸಮಯ ಆಯ್ತು. ಈ ಕುದುರೆ ಎಲ್ಲಿಗೆಲ್ಲ ಹೋಗ್ತದೆ, ಒಂದು ಸ್ವಲ್ಪ ಮಲಗುವಂತ ಮಲಗಲಿಕ್ಕೆ ಗೊತ್ತುಂಟ. ಬಂದು ಕೇಳುದು ನನ್ನಲ್ಲಿ ಕುದುರೆ ಎಲ್ಲಿ ಹೋಗಿದೆ ಅಂತ. ನಾನು ಮಲಗುವುದ ಕುದುರೆಯನ್ನು ನೋಡಿಕೊಳ್ಳುದು. ನಮ್ಮ ಸೇವೆ ಒಳ್ಳೆ ರೀತಿಯಲ್ಲಿ ಮಾಡಬೇಕೆನ್ನುವ ಹಾಗೆ ಮನಸ್ಸುಂಟು, ಇಡೀ ದೇಹ ಸಹಕರಿಸ್ತದೆ. ಆದ್ರೆ ಕಣ್ಣಿಗೆ ಸ್ವಲ್ಪ ಅಹಂಕಾರ ಬಂದಾಗ ಮುಂದೆ ಎಲ್ಲಿಯೋ ಮೇಯ್ತಾ ಇರಬಹುದು. ನನಗೆ ಅದೊಂದು ಮಲಗುದುಂಟಲ್ಲ, ನಾವು ಕೆಲಸದಲ್ಲಿ ಕಡಿಮೆ ಮಾಡ್ಲಿಕ್ಕಿಲ್ಲ. ಅದು ಒಂದು ಸಣ್ಣ ಒಂದು ಕಣ್ಣಡ್ಡ ಆದ್ರೆ ಉಂಟಲ್ಲ ಮತ್ತೆ ಒಳ್ಳೆ ಉಲ್ಲಾಸ ಬರ್ತದೆ. ಮಲಗುದು ಬರೀ ನೆಲದಲ್ಲಿ ಮಲಗ್ಲಿಕ್ಕೆ ಆಗ್ತದೆ. ಅಡಿಗೆ ಆಗ್ಲಿಕ್ಕೆ ಎಂತಾದ್ರೂ ಬೇಕಲ್ಲ, ಅಡಿಗೆ ಹಾಕಿದ್ರೆ ಮತ್ತೆ ಮೇಲಿಗೆ ಒದ್ದುಕೊಳ್ಳುದು. ನಾನು ಅಷ್ಟು ಸುಲಭಕ್ಕೆ ಬಿಡ್ಲಿಕ್ಕಿಲ್ಲ. ನಾನು ದೊಡ್ಡ ಮಗ. ಒಂದು ಅಡಿಗೆ ಹಾಕು, ಆಮೇಲೆ ಅದರ ಮೇಲೆ ಮಲಗಲಿಕ್ಕೆ ಮತ್ತೆ ಮಲಗಿ ಹಚ್ಚಿಕೊಳ್ಳುದು ಅಷ್ಟೇ.
ಎಂಬುದಾಗಿ ಬಂದದನ್ನು ನಾನು ನೋಡಿಕೊಳ್ತೇನೆ ಎಂಬುದಾಗಿ ಅದಕ್ಕಾಗಿ ನಾವು ವನ ಹತ್ತಕ್ಕೆ ಬಂದಿದ್ದೇವೆ. ಅಲ್ಲ, ಇವ ಇಲ್ಲಿ ಮಲಗಿದ್ದಾನಂತ ಇವನಿಗೆ ಪರಿವೇ ಇಲ್ಲ. ಸ್ವಲ್ಪ ಆದ್ರೆ ಯೋಚನೆ ಮಾಡ್ಬೇಕಿತ್ತು. ನಾವು ಎಲ್ಲಿಗೆ ಬಂದಿದ್ದೇವೆ, ಇಲ್ಲಿ ಮಲಗಿದರೆ ಏನಾಗ್ತದೆ ಎಂಬುದಾಗಿ ಯೋಚನೆ ಮಾಡಲಿಲ್ಲವೇನು? ಇದು ಒಂದು ಮಾತುಂಟಲ್ಲ, ಚಿಂತೆಯಲ್ಲಿದ್ದವನಿಗೆ ಸಂತೆಯಲ್ಲಿ ಕೂಡ ನಿದ್ರೆ ಅಂತೆ. ಅಲ್ಲಿ ಊಟ ಮಾಡಿದೆ, ಇಲ್ಲಿ ಬಂದು ಮಲಗಿದ ಅಷ್ಟೇ ಉದ್ಯೋಗ. ಅವನು ಮಲಗಿದ್ದ ಜಾಗ ಇವನಿಗೆ ಎಬ್ಬಿಸ್ಬೇಕಲ್ಲ. ಯಾರಿಗೆ ಗೊತ್ತು? ನಮ್ಗೇನು ಗೊತ್ತು? ನಮಗೆ ಗೊತ್ತಿಲ್ಲ. ಇದೊಂದು ಸೊಳ್ಳೆ ಹಿಡಿದಿಡಿದು ಕೊಲ್ಲಬೇಕು. ಇದು ಸಣ್ಣ ನಿದ್ದೆ ಅಲ್ಲ, ಇವನದು ದೊಡ್ಡ ನಿದ್ದೆ ಬಂದಿದೆ ಹೇಳಿ. ಮೈಯೊಳಗೆ ರಕ್ತ ಉಂಟು. ಇದು ನಿದ್ರೆ ಬಂದವನು ಎಬ್ಬಿಸಬಹುದಂತೆ. ನಿದ್ರೆ ಬಂದ ಹಾಗೆ ನಾಟನೆ ಮಾಡ್ತಾರಲ್ಲ, ಅವನು ಎಬ್ಬಿಸಲಿಕ್ಕೆ ಸಾಧ್ಯ ಎಬ್ಬಿಸಿ ಅಂತ ನೋಡೋಣ. ಏನು ಅಂತ ಬಿಸಿ ಮುಟ್ಟದೆ ಬೆಣ್ಣೆ ಕರಗುದಿಲ್ಲ ಅಲ್ಲ, ಇವನಿಗೆ ಎಬ್ಬಿಸಬೇಕು. ಹೇಗೆ ಗೊತ್ತುಂಟು? ನಾನೊಂದು ಅಪರೂಪಕ್ಕೆ ಮಲಗುದು, ನೀನು ನನಗೆ ಗೊತ್ತಾಗ್ತದೆ ನಿನ್ನ ಕಷ್ಟ ಏನು ಅಂತ ಹೇಳಿ. ಸ್ವಲ್ಪ ನಿದ್ದೆ ಆಗಲಿ ಮತ್ತೆ ನೋಡುವ. ಏನು ಅಂತ? ಮನೆಯಲ್ಲಿ ಇದ್ದಾನೆ ಎಂಬುದು ಯೋಚನೆ ಮಾಡಿದ್ದಾನೆ. ನೀನು ಎಲ್ಲಿ ಮಲಗಿದೆ ಅಂತ ಗೊತ್ತುಂಟ ನಿನಗೆ? ಗೊತ್ತಾಗುದಿಲ್ಲ, ಇದಾಗುವ ಕಥೆ ಅಲ್ಲ ಅನ್ಸುತ್ತೆ. ಆಗುದಲ್ಲ ಇವನಿಗೆ. ಸರಿಯಾಗಿ ನೋಡು, ಕಣಬಿಟ್ಟ ನೋಡು ಯಾರಂತ. ನೀನು ನನ್ನ ಹೆಂಡತಿ ಅಲ್ವಾ? ಅದೇ ನನ್ನ ಹೆಂಡತಿ ಸ್ವಲ್ಪ ಉದ್ದ ಇದ್ದಾಳು, ನಾನು ಎಷ್ಟು ಸಣ್ಣ ಹೇಗೆ ಆಯ್ತು? ಎಷ್ಟು ಸರಿ ಉಂಟಲ್ಲ. ಎಷ್ಟು ಸರಿ ಅಯ್ಯೋ, ನಾನು ನಿದ್ದೆಗಳಲ್ಲಿ ಮಾತಾಡುದು. ಹೆಂಡತಿಯನ್ನು ಕರ್ಕೊಂಡು ಬಂದಿದ್ಯಾ? ಹೆಂಡತಿಯನ್ನು ಕರ್ಕೊಂಡು ಬರಲಿಲ್ಲ. ಯಾಕೆ ತಿರುಗಾಟಕ್ಕೆ ಹೆಂಡತಿಯನ್ನು ಕರ್ಕೊಂಡು ಹೋಗಬಾರ್ದು? ಮತ್ತೆ ಹೆಂಡತಿ ಸುದ್ದಿ ಇಲ್ಲ ಯಾಕೆ? ತಿರುಗಾಟದವರ ಕಷ್ಟ ತಿರುಗಾಟದವರಿಗೆ ಗೊತ್ತು. ನೀನು ಮಲಗಿದ್ದು ಎಲ್ಲಿ ಅಂತ ನಿನಗೆ ಗೊತ್ತುಂಟ ನಿನಗೆ? ಎಲ್ಲಿಯೋ ತಿಂದ, ಎಲ್ಲಿಯೋ ಬಂದ, ಎಲ್ಲಿಯೋ ಮಲಗಿಬಿಟ್ಟ, ಕತೆ ಮುಗೀತಲ್ಲಿ. ಇದು ಯಾರು? ನಮ್ಮವರೇ. ಮನವನ್ನು ಕಾಯುವವರು ನಾವು. ನಾನೊಂದು ಸ್ವಲ್ಪ ಮಲಗು ಅಂತ ಹೇಳಿ ಮಲಗಿತ್ತು. ಮತ್ತೆ ನನಗೀಗ ಮಾತಾಡುವಷ್ಟು ಮನಸ್ಸು ಕೂಡ ಇಲ್ಲ. ಅದು ಯಾಕೆ? ಒಟ್ಟಾರೆ ಒಂದು ಅಮಲಗಳು ನಿದ್ದೆ ಬಂದಾಗ ಆಗ್ತಾ ಉಂಟು. ಅರೆ ನಿದ್ರೆ ಬಂದಿದೆ. ನಾನು ಕೆಲಸ ಇಲ್ಲದೆ ಬಂದದ್ದಲ್ಲ, ಮತ್ತೆ ಕೆಲಸ ಉಂಟು. ನಿನಗೆ ಕೆಲಸ ಉಂಟಾ? ಕೆಲಸ ಉಂಟು. ಯಾವ ಕೆಲಸ? ನಿದ್ದೆ ಮಾಡುವುದಾ? ಕುದುರೆ ಕುದುರೆ ಕುದುರೆಯಲ್ಲಿ ಆಯ್ತು. ಇವನೇ ಅವನು ಕುದುರೆಯಲ್ಲಿ ಆಯ್ತು. ಮತ್ತೆ ನೀನು ಮಲಗಿದರೆ ಕುದುರೆ ಎಲ್ಲಿಗಾದ್ರೂ ಹೋಗ್ತದಲ್ಲ? ಎಲ್ಲಿ ಹೋಗ್ತೇನೆ? ಕುದುರೆಯಲ್ಲಿ ಆಯ್ತು. ಹಾಗಿದ್ರೆ ನೀನು ನಿದ್ದೆ ಮಾಡಿದೆ ಅಂತ ನನ್ನದು ಆಯ್ತಲ್ಲ? ಕುದುರೆಯಲ್ಲಿ ಆಯ್ತು ಅಂತ. ಅದು ನಿನ್ನದಂತ ಗೊತ್ತಾಯ್ತು, ನಮ್ಮದಲ್ಲ. ನಿದ್ರೆ ಮಾಡುವಾಗ ಸ್ವಲ್ಪ ಜ್ಞಾಪಕ ಬೇಕು. ನನ್ನದು ಕುದುರೆ. ಎಂತ ಮಾಡಿದಿರಿ ಕುದುರೆ? ಎಂತ ಮಾಡಿದಿರಿ? ನಮ್ಮಲ್ಲಿ ಸತ್ಯ ಹೇಳ್ಬೇಕು, ಎಂತ ಮಾಡಿದ್ದೀರಾ ಕುದುರೆಯನ್ನು? ನಮ್ಮಲ್ಲಿ ಉಂಟಾ? ನಮ್ಮಲ್ಲಿ ಒಳ್ಳೆ ಕುದುರೆ. ನಿಮ್ಮಲ್ಲಿ ಉಂಟು. ನಿಮ್ಮದಲ್ಲ, ನಮ್ಮ ಕುದುರೆ ಕೇಳು. ಅದೇ ಎಂತದ್ದು? ನಮ್ಮಲ್ಲಿ ಉಂಟು, ಈಗ ನಮ್ಮಲ್ಲಿ ಸೇರಿದೆ. ನಾವಿಲ್ಲಿ ಯಾವಾಗ್ಲೂ ಉದ್ಯೋಗ ಮಾಡಿಕೊಂಡಿರುವವರು ಈ ಉಪವನದಲ್ಲಿ ನೀನು ಯಾಕೆ ಬಂದು ಹೇಳಿ? ನೀವು ನನಗೆ ಗೊತ್ತಾಗದ ಹಾಗೆ ಕುದುರೆಯನ್ನು ಕೊಂಡಾದದ್ದು ಹೌದಾ? ಅಲ್ಲ, ಮತ್ತೆ ಹೋದದ್ದು ಹೌದು. ಅದನ್ನು ಕಟ್ಟಿ ಹಾಕಿದ್ದೇವೆ. ನೀವು ಗಟ್ಟಿ ಆಗ್ಲಿಕ್ಕೆ ಎಂತದ್ದು? ಆಟದ ಕುದುರೆ ಅಂತ ಭಾವಿಸಿ. ಆಟದಲ್ಲ, ಮತ್ತೆಂತ ಓಟದ ಕುದುರೆ ಅಂತ ಭಾವಿಸಿ. ಉಂಟು ಗಟ್ಟಿ ಆಗುವುದಕ್ಕೂ. ನಮ್ಮ ಹೂದೋಟ ಎಲ್ಲ ಹಾಳು ಮಾಡಿದ್ದಾರೆ. ನೋಡಿದ್ಯಾ? ಊದಾಟ ಎಲ್ಲ ಅಸ್ತವ್ಯಸ್ತವೆಲ್ಲ ಆಗಿದೆ. ನಾವು ಎಷ್ಟು ಕಷ್ಟವನ್ನು ಅನುಭವಿಸ್ತಾ ಇದ್ದೇವೆ. ಎಲ್ಲ ಸರಿ ಉಂಟು. ಅದು ಗಿಡಗಳು ಈ ಸ್ವಲ್ಪ ಕೂತದ್ದು ಅಷ್ಟೇ. ಯಾರು ಹೇಳಿದ್ದು? ಏನು ಆಗ್ಲಿಲ್ಲ. ಸರಿ ಉಂಟಾಯ್ತಾ? ಒಂದು ನಾಳೆ ಬೆಳಿಗ್ಗೆ ಆಗುವಾಗ ಎಲ್ಲ ಗಿಡ ಎಲ್ಲ ಎದ್ದು ನಿಮ್ಮ ಕುದುರೆಯಿಂದ ಕೃತ್ಯ ಎಲ್ಲ ನಡೆದಿದೆ. ಅದಕ್ಕಾಗಿ ನಾವು ಬಂಧಿಸಿದ್ದೇವೆ. ಎಷ್ಟು ಪ್ರೀತಿಯಲ್ಲಿ ಬೆಳೆಸಿದ ನೋಡಿ ನಾನು ಎಷ್ಟೊತ್ತಂದು ಹೆಣ್ಣು ಮಕ್ಕಳು ಅಂತ ಹೇಳಿ ಬಿಟ್ಟು ಮಾತಾಡಿದ್ದು ಗೊತ್ತಾಯ್ತಲ್ಲ? ಏನ್ ಮಾಡ್ತೀಯಾ? ಏನ್ ಮಾಡ್ತೀಯಾ? ಏನ್ ಮಾಡ್ತೀನಿ ನೀನು? ಕೋಪ ಬಂದ್ರೆ ಕೋಪ ಮಾಡ್ತೀಯ? ಕೋಪ ಬಂದ್ರೆ ಅಂತ ಅಲ್ಲ. ಮಕ್ಕಳ ಹಾಗೆ ಸಾಗಿದ ಗಿಡಗಳೆಲ್ಲ ನೋಡು ಹೇಗಾಗಿದೆ ಅಂತ. ನಾನು ಪಾಪ ಹೆಣ್ಣು ಮಕ್ಕಳು ಏಟಂತೇಳಿ ಮಾತ್ರ ಎಂತ ನನಗೆ ಊಟದಿಲ್ಲ ಅಂತ ಭಾವಿಸಿದ್ರು. ನೀನು ನೋಡಿದ್ರೆ ಒಂದೇ ಪೆಟ್ಟು ಮಾಡ್ತೀನಿ. ಹೆಣ್ಣು ಮಕ್ಕಳು ಹೋದ್ರೆ ಎರಡು ಪೆಟ್ಟು ಮಾಡ್ತೀನಿ. ಊಟದಿಲ್ಲ ಅಂತ ಭಾವಿಸಿದ್ರು. ಏನು? ನಾವೇನು ಅಬಲೆಯರಲ್ಲ, ನಾವು ಕೂಡ ಸಬಲೆಯರ. ಆಯ್ತಾ? ನೀವು ಸುಮ್ಮನೆ ಮಾತಾಡ್ಬೇಡಿ, ಗೊತ್ತಾಯ್ತಲ್ಲ? ಅದು ಯಾಕೆ? ನಮ್ಮಲ್ಲಿ ಅಷ್ಟು ಶಕ್ತಿ ಉಂಟು, ಗೊತ್ತಾಯ್ತಲ್ಲ? ಅಲ್ಲ, ನಿನ್ನಲ್ಲಿ ಇಲ್ಲಿ ನೋಡ್ರಿ, ನಿನ್ನಲ್ಲಿ ಮಾತ್ರ ಇರುದಾ? ಇಲ್ಲಿ ನೋಡ. ಈ ಶಕ್ತಿ ಬಗ್ಗೆ ನಿನಗೆ ನೀವು 3 ಜನ ಇದ್ದೀರಂತ ಮಾತಾಡಬೇಡಿ. ನನಗೆ ಯಾರಲ್ಲಿ ಮಾತಾಡ್ಬೇಕು ಗೊತ್ತಾಗ್ತಾ ಇಲ್ಲ. ಸಾಮರ್ಥ್ಯ ಅವಳು ಎಲ್ಲ ವಿದ್ಯೆ ಕಲಿತಿದ್ದಾಳೆ. ಎಲ್ಲ ವಿದ್ಯೆ ಕಲಿತಿದ್ದಾಳೆ. ನಮಗೆ ಗೊತ್ತುಂಟು ಸಾಮರ್ಥ್ಯ. ಏನಾಗುದಿಲ್ವಾ? ಈ ಸಲ ನಮ್ಮ ಮಟ್ಟಿಗೆ ಒಂದು ಬೆಳಿಬೇಕೆನ್ನುವ ಹಾಗೆ ಒಂದು ಯೋಚನೆ ಬಂತಲ್ಲ, ನನಗದು ಸಂತೋಷ. ನಾವೇನು ಕಡಿಮೆ ಇಲ್ಲ. ಆದ್ರೂ ನಿಮಗೆ ನಮ್ಮ ಮಟ್ಟಿಗೆ ಬೆಳಿಲಿಕ್ಕೆ ಆಗುದಿಲ್ಲ. ಯಾಕೆ? ಅದು ಯಾಕೆ? ಈಗ ನೋಡಿ, ನಿನ್ನದು ಹಾಗೆಯಾ? ಮೀಸೆ
ಬೆಕ್ಕಿಗೂ ಬರ್ತದೆ ಮೀಸೆ, ಅದು ಗೊತ್ತುಂಟ ನನಗೆ. ಬೆಕ್ಕಿಗೆ ಹೀಗೆ ಇದು ಬರುದಿಲ್ಲ. ಅಲ್ಲ, ಹೇಗಿದ್ದಾದ್ರೂ ಒಂದು ಮೀಸೆ ಅಂತ ಬರ್ತದೆ. ನಿನ್ನದು ಹಾಗೆ ಪೌರುಷ ಅಲ್ಲ, ನಮ್ಮದು ಬೇಡ ಬೇಡ, ಎಂತದು ಬೇಡ ಬೇಡ, ಇನ್ನ ಮುಂದೆ ಹೋಗುದಿಲ್ಲ. ಯಾಕೆ? ನಮ್ಗೆ ಹೇಳಿದ್ದಾರೆ ಒಂದು ಮಿತಿಗಿಂತ ಮತ್ತೆ ನಾವು ಅದಕ್ಕಿಂತ ಹೆಚ್ಚು ಹೋಗ್ಲಿಕ್ಕೆ ಇಲ್ಲ. ಆ ಪ್ರಜ್ಞೆ ಉಂಟು ನಿನಗೆ. ನೋಡಿ, ನಿಮ್ಮಲ್ಲಿ ನಾನು ಯುದ್ಧ ಮಾಡುದಿಲ್ಲ, ಜಗಳ ಮಾಡುದಿಲ್ಲ. ಯಾಕೆ? ಯಾಕೆ? ನನ್ನ ಕೆಲಸ ಅಲ್ಲ ಅದು. ನಾವು ಅದಕ್ಕೆ ಪ್ರಸಂಗ ಮಾಡುದಿಲ್ಲ. ಆಗುದಿಲ್ಲ ಅಂತ ಹೇಳು, ಕೆಲಸ ಅಲ್ಲ ಅಂತ ಹೇಳು. ನಮ್ಮದೊಂದು ಎಷ್ಟು ಚೌಕಟ್ಟು ಉಂಟು, ಅದ್ರೊಳಗೆ ಸುಧಾರಿಸಿ ಹೋಗು. ಅದು ಒಳ್ಳೆದು, ಅದು ಒಳ್ಳೆದು. ಅದಕ್ಕಿಂತ ಹೆಚ್ಚು ಮಾತಾಡ್ಲಿಕ್ಕೆ ಇಲ್ಲ. ಹಾ. ನೀವು ಬಿಡುದಿಲ್ವಾ? ಬಿಡುದಿಲ್ಲ. ನೀವು ಬಿಡುದಿಲ್ವಾ? ಬಿಡ್ಲಿಕ್ಕೆ ಬಂದವರಲ್ಲ ನಾವು. ನೀವೊಂದು ಮನಸ್ಸು ಮಾಡಿ ಏನ್ ಮನಸ್ಸಾಡುದು? ಬಿಡುದಿಲ್ವಾ? ಮನಸ್ಸು ಮಾಡುವುದಲ್ಲ. ನೀವು ಬಿಡುದಿಲ್ಲ ಅಂತ ಆದ್ರೆ ಹಾ. ನಾನು ನೀನು ನನ್ನ ಅಪ್ಪನಲ್ಲಿ ಹೇಳ್ತೇನೆ. ಹೌದಾ? ನಿನ್ನ ಅಪ್ಪನಲ್ಲಿ ನೀನು ಹೇಳ್ತೀಯಾ? ನನ್ನ ಅಪ್ಪ ಅಂತ ಹೇಳಿದ್ರೆ ಒಡೆಯ. ಅದೇ ನಮಗೆ ಗೊತ್ತಾಯ್ತು, ನಮಗೆ ಗೊತ್ತಾಗ್ತದೆ. ನನ್ನ ಅಪ್ಪನಲ್ಲಿ ಹೇಳ್ತೇನೆ. ನಮಗೆ ಹೊಡೆದಿದ್ದೇನೆ, ಹೊಡೆದಿಟ್ಟು ಹೇಳ್ತೇನೆ. ಯಾರು? ಅವನಲ್ಲಿ ಹೇಳ್ತೇವೆ ನಾವು. ಅವನಲ್ಲಿ ಹೇಳ್ತೇವೆ. ಬಹಳ ಚಂದ ಕಾಣುತ್ತದೆ. ನಾರಿಯಾದವಳು ಹೇಗಿರಬೇಕು ತಿಳಿದಿಲ್ಲವೇ ನಿನಗೆ? ನಾವು ಕಳಿಸಿದಂತ ಅಶ್ವವನ್ನು ಹಟ್ಟಿದ್ದೀರಿ, ನಿಮ್ಮ ತಂತ್ರವನ್ನು ಸಾಮರ್ಥ್ಯವನ್ನು ತೋರಿಸ್ತಾ ಇದ್ದೀರಿ. ಹಾಗಾದರೆ ನಾವೇನು ಅಂತ ತೋರಿಸಬೇಕಾಗುತ್ತದೆ. ಕುದುರೆಯನ್ನು ಬಿಟ್ಟು ಕೊಟ್ಟರೆ ಒಳ್ಳೆಯದು, ಇಲ್ಲದಿದ್ದರೆ ಪರಾಕ್ರಮ ಉಂಟಿರುವ ಕಾರಣಕ್ಕಾಗಿ ಕುದುರೆಯನ್ನು ಕಟ್ಟಿದವರಿದ್ದೇವೆ. ಬಿಡಿಸಿಕೊಂಡು ಹೋಗುವಂತ ಪರಾಕ್ರಮ ನಿಮ್ಮಲ್ಲಿದ್ರೆ ತೋರಿಸಿ.
ಅಲ್ಲ, ಸಾಮರ್ಥ್ಯ ಉಂಟು ಅನ್ನುವ ಮಾತ್ರಕ್ಕೆ ಯುದ್ಧಕ್ಕೆ ಬಂದು ನಿಂತವರು ನೀವು. ಸಾಮರ್ಥ್ಯ ಅನ್ನುವುದು ನಿರ್ಣಯವಾಗಬೇಕು ಅಂತ ಇದ್ರೆ ಮಾತಿಗೆ ಮಾತು ಬೆಳೆಸುವುದಲ್ಲ, ಯುದ್ಧದ ಮುಖಾಂತರ ತೋರಿಸಿಕೊಳ್ಬೇಕಲ್ಲ. ಸಾಮರ್ಥ್ಯ ಉಂಟು ಹೆಣ್ಣು ಮಕ್ಕಳು ಅಬಲೆಯರೆನ್ನುವ ಹಾಗೆ ನೀವು ತೀರ್ಮಾನಿಸಿಕೊಂಡಿದ್ದೀರಾ. ಹೆಣ್ಣು ಮಕ್ಕಳು ಅಬಲೆಯರಲ್ಲ, ಸಬಲೆಯರೆನ್ನುವ ಹಾಗೆ ತೀರ್ಮಾನಿಸಿದ್ದಕ್ಕಾಗಿ ಈ ಯುದ್ಧರಂಗಕ್ಕೆ ಬಂದಿದ್ದೇನೆ. ನಿಮ್ಮಲ್ಲಿ ಶಕ್ತಿ ಸಾಮರ್ಥ್ಯ ಉಂಟುಂತಾದರೆ ಕಟ್ಟಿದಂತಹ ಹಯವನ್ನು ಬಿಡಿಸಿಕೊಂಡು ಕಾರಣ ಇಷ್ಟೇ, ನಿನ್ನದಾದಂತಹ ಪರಾಕ್ರಮವನ್ನು ಕೇಳಿ ತಿಳಿದ ಬಳಿದ್ದೇನೆ ನಾನು. ಕಣ್ಣಾರೆ ಕಂಡನಲ್ಲ, ಅದಕ್ಕೆ ಬೇಕಾಗಿ ನನ್ನ ಮಾತು ಮುಖ್ಯವಾಗಿ ಹೋಯಿತು. ಕೇಳಿದ್ದು ಸುಳ್ಳಲ್ಲ, ಕೇಳಿದ್ದು ಸುಳ್ಳಲ್ಲ. ಕುಂತಿ ದೇವಿಯ ಮಗನೇನು, ಪೃಥಿಗೆ ಇನ್ನಿಬ್ಬರು ಮಕ್ಕಳಿದ್ದಾರೆ. ಪೃಥಾದೇವಿಗೆ ಆದರೆ ಪಾರ್ಥನಾನು ಮಾತ್ರ. ಪಾರ್ಥ ಎನ್ನುವಂತಹ ಹೆಸರಿರೋದು ನಿನಗೆ ಮಾತ್ರ. ಯಾಕೆ? ಜೀವನದ ದಡವನ್ನು ನೀನು ಸೇರಿದವನು ಎನ್ನುವಂತಹ ಅರ್ಥದಿಂದ ಪಾರ್ಥ. ಅಷ್ಟು ಮಾತ್ರವಲ್ಲ, ತಾಯಿಯ ಆಸೆಯನ್ನು ಈಡೇರಿಸಿದವ ನೀನು. ಈ ಹಿಂದೆ ಗಜನೋಹಿ ವ್ರತವನ್ನು ಮಾಡುವಂತಹ ಸಂದರ್ಭದಲ್ಲಿ ನಿನ್ನ ತಾಯಿಯಾದಂತಹ ಕುಂತಿ ಮಾತೆ ಏನು ಆಸೆ ಪಟ್ಟಂತಹ ಸಂದರ್ಭ, ದೇವಲೋಕದ ಐರಾವತವನ್ನೇ ಧರೆಗಿಳಿಸಿದವನು ನೀನಂತೆ. ಸಾಮಾನ್ಯ ಆನೆಯು ಸಾಕು ಅಂತ ಇತ್ತವರಿಗೆ, ಸಾಮಾನ್ಯ ಮಣ್ಣಿನ ಆನೆಯೋ? ಆದರೆ ನಾನು ಐರಾವತವನ್ನೇ ಭರಿಸಿ. ಹೌದಪ್ಪ, ಸಾಮಾನ್ಯವಾದಂತಹ ಮಣ್ಣಿನ ಮೂರ್ತಿ ಆನೆಯೋ ಅಥವಾ ಸಾಮಾನ್ಯವಾದಂತಹ ಆನೆಯೋ, ಇದನ್ನು ನೀನು ತಂದುಕೊಟ್ಟವನಲ್ಲ. ದೇವಲೋಕದ ಐರಾವತವನ್ನು ಧರೆಗಿಳಿಸಿದವನು ನೀನು. ಕೊನೆವರೆಗೆ ನೆನಪಿರುವಾಗ ಕೊಡಬೇಕು ಅಂತ ನಮ್ಮ ಉದ್ದೇಶ. ಹೌದಲ್ವೇ? ನಿನ್ನದಾದಂತಹ ಅಶ್ವವನ್ನು ಸ್ವಾರ್ಥದಿ ಕಟ್ಟಿದವಳಿದ್ದೇನೆ. ಸ್ವಾರ್ಥ? ಸ್ವಾರ್ಥ ಇದೆ.
ಹಾಗಾಗಿ ನಿನ್ನ ಕಣ್ಣ ಮುಂಭಾಗದಲ್ಲಿ ಉಭಯ ಯುದ್ಧಗಳನ್ನು ಮುಂದಿರಿಸಿದ್ದೇನೆ. ಬಿಲ್ಲು ಯುದ್ಧ ಮತ್ತು ಗದಾ ಯುದ್ಧ, ಆಹಾ, ಮತ್ತೆ ಎರಡು ಯುದ್ಧ ಅಂತ. ಎರಡು ಯುದ್ಧ ಹೇಳ್ತೇನೆ. ಒಂದು ಶರದ ಯುದ್ಧ, ಮತ್ತೊಂದು ಸುರಥ ಯುದ್ಧ. ಆಯ್ಕೆ ನಿನಗೆ ಬಿಟ್ಟದ್ದು. ಪೆಣ್ಣಿನೊಡನೆ ಯುದ್ಧವು ಮಾಡ್ಬರೆ ಅಗ್ರಗಣ್ಯರು ಕೇಳಿದವು. ಬಣ್ಣವಿಲ್ಲವ ಬೀಡು ಹಯವ ನಿರ್ಣಯ ಮಾತ, ಬಣ್ಣವಿಲ್ಲವ ಬೀಡು ಹಯವ ನಿರ್ಣಯ ಮಾತ ಮಾಡಿ ಬೂದು ಜಿಲ್ಲವಿದು. ಪೆಣ್ಣಿನೊಡನೆ ಯುದ್ಧವು ಮಾಡ್ಬರೆ ಅಗ್ರಗಣ್ಯರು ಕೇಳಿದರು. ಮೂರು ಲೋಕದ ಗಂಡನರದ ಪಾರ್ಥನ ಇದಿರುವುದೆಂದು ನೀನ ಪಾರ್ಥ ನಿನ್ನ ಕುರಿತಾಗಿ ಕೇಳಿಬಲ್ಲೆ. ದಿಗಂತ ವ್ಯಾಪ್ತವಾದಂತಹ ನನ್ನ ಕೀರ್ತಿಯನ್ನು ಕೇಳಿದ್ದೀಯಾದರೆ ಕೇಳಿದ್ದರಲ್ಲಿ ಯಾವುದು ಸುಳ್ಳಲ್ಲ. ಕೇವಲ ಹೋರಾಟದ ಕಣದಲ್ಲಿ ವಿರೋಧಿಗಳ ಎದೆಯ ನೆತ್ತರನ್ನು ಬಸಿದಿದ್ದೇನೆನ್ನುವ ಕಾರಣಕ್ಕಾಗಿ ನನಗೆ ಆ ಕೀರ್ತಿ ಬಂದದ್ದಲ್ಲ. ಮತ್ತೆ ಎಲ್ಲಿ ಯಾವುದು ಹೇಗೆ ಎಷ್ಟು ಈ ವಿವೇಚನೆಯನ್ನು, ಈ ಔಚಿತ್ಯ ಪ್ರಜ್ಞೆಯನ್ನು ಬಿಡದೆ ಮೀರದೆ ಸುದೀರ್ಘವಾದಂತಹ ಬದುಕಿನ ಪಥವನ್ನು ಉತ್ತರಿಸಿದ್ದೇನಾದ್ದರಿಂದ ನಾನು ಮೂರು ಲೋಕದ ಗಂಡ ಅನ್ನುವಂತಹ ಹೆಗ್ಗಳಿಕೆಗೆ ಪಾತ್ರನಾದವ. ಸತ್ಯವಾದಂತಹ ಮಾತು. ಏನು ಔಚಿತ್ಯ ಪ್ರಜ್ಞೆ? ಯುದ್ಧವನ್ನುವುದು ಕ್ಷತ್ರಿಯರಿಗೆ ಸಂತೋಷದಾಯಕವಾದ ವಿಷಯ. ಹಾಗೆಂದು ಯಾರೆಲ್ಲ ಯುದ್ಧ ಮಾಡಬೇಕು, ಯಾಕಾಗಿ ಯುದ್ಧ ಮಾಡಬೇಕು ಎನ್ನುವಂಥದ್ದು ವಿವೇಚನಾ ಪೂರ್ವಕವಾಗಿ ನಾವು ತೀರ್ಮಾನಿಸಬೇಕಾದದ್ದು. ಹೇಗೆ? ಒಂದು ಒಳ್ಳೆಯ ಉದ್ದೇಶಕ್ಕಾಗಿ ಅಶ್ವಮೇಧಾಧ್ವರವನ್ನು ನಾವು ಕೈಗೊಂಡಿದ್ದೇವೆ. ಅದರ ವಿಧಿ ವಿಧಾನ ನಿನಗೂ ಗೊತ್ತಿರಬಹುದು. ಬಂಧು ಹತ್ಯಾ ದೋಷದ ನಿವಾರಣೆಗೆ ಬೇಕಾಗಿ ತುರಗವನ್ನು ಪೂಜಿಸಿ ಬಿಡುವುದು, ಅದು ಹೋದಲ್ಲ ನಾವು ಹಿಂಬಾಲಿಸಿ ಹೋಗುವುದು, ಕಟ್ಟಿದವರೊಡನೆ ಕಾದು ಸೋಲೊಪ್ಪಿದವರು ಕಪ್ಪ ಕಾಣಿಕೆಯನ್ನು ಸಲ್ಲಿಸಿ. ಹಾಗಾದ್ರೆ ಉದ್ದೇಶದ ಯೋಗ್ಯತೆಯನ್ನು, ಮಾನ್ಯತೆಯನ್ನು ಅರ್ಥ ಮಾಡಿಕೊಂಡು ಶರಣಾಗತರಾದವರಲ್ಲಿ ನಮಗೆ ಯುದ್ಧ ಇಲ್ಲ. ನಾವು ಕಟ್ಟಿದ್ದೇವೆ ನಿಮ್ಮ ವಶವನ್ನು, ಅದರ ಅರ್ಥವೇನು? ನಾವು ಸೋಲು ಒಪ್ಪಿಕೊಳ್ಳಲಿಲ್ಲ ಎನ್ನುವುದು ಅರ್ಥ. ಆಗ ಯುದ್ಧ ಅನಿವಾರ್ಯ ಆಗುತ್ತದೆ. ಆದರೆ ಇಲ್ಲಿ ಕಟ್ಟಿದ್ದೀಯಾರು ಯಾರು? ಒಂದು ಹೆಣ್ಣು ಮಗು. ಆಗ ನಾವು ಆಲೋಚನೆ ಮಾಡಬೇಕಾದ. ಕಟ್ಟಬಾರದೆ? ಕಟ್ಟಬಹುದೇ? ಕಟ್ಟಿದರೆ ಏನು? ಕಟ್ಟಿದರೆ ಯುದ್ಧ ಮಾಡಬೇಕಾಗುತ್ತದೆ. ಯುದ್ಧಕ್ಕೆ ಬಂದಿದ್ದೇವೆ. ಆದರೆ ಜಗತ್ತಿನಲ್ಲಿ ಮಾನ್ಯತೆಯನ್ನು ಹೊಂದಿದಂತಹ ವಿವೇಚನಾಪೂರ್ಣವಾದ ಬದುಕನ್ನು ಅಂಗೀಕರಿಸಿದ ಯುಧಿಷ್ಠಿರನ ತಮ್ಮ ನಾನು ಹೆಣ್ಣಿನೊಡನೆ ಯುದ್ಧ ಮಾಡಬಹುದೇ? ಮಾಡಬಾರದೆ? ಮಾಡಬಾರದು. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾಃ. ಸ್ತ್ರೀಯರು ಯಾವಾಗಲೂ ಪೂಜಾರ್ಹರು. ಅವರೊಡನೆ ಹೋರಾಡತಕ್ಕದ್ದಲ್ಲ, ಅವರನ್ನು ಗೌರವಿಸಬೇಕು. ಹೌದು, ನಮಗೆ ಹೆಣ್ಣು ಮಕ್ಕಳಲ್ಲಿ ಬಹಳ ಮರ್ಯಾದೆ, ಬಹಳ ಗೌರವ. ಆದ್ದರಿಂದ ನೀನಾಗಿ ಯುದ್ಧವನ್ನು ಆಯ್ಕೆ ಮಾಡಿ ನಾವು ಯಾವುದನ್ನು ಮನಸಾರ ಇಚ್ಛಿಸುವುದಿಲ್ಲವೋ ಆ ಕೆಲಸವನ್ನು ನಮ್ಮಿಂದ ಮಾಡಿಸಕೂಡದು. ನಿನ್ನ ಈ ಬಣ್ಣ ಅಲ್ಲ ಬಿಟ್ಟು ಸುಮ್ಮಗೆ ಎಂತದಕ್ಕೆ ಈ ವೇಷ? ಈ ಬಣ್ಣ ಬೇಡವಾ? ಮತ್ತೆ ಯಾವ ಬಣ್ಣ? ಬಣ್ಣ ಹೆಣ್ಣಿನ ಬಣ್ಣ ಸಾಕು. ಹೆಣ್ಣಿನ ಬಣ್ಣ, ಹೆಣ್ಣು ಬಣ್ಣ. ಹೆಣ್ಣು ಬಣ್ಣವಾ? ಹೆಣ್ಣು ಬಣ್ಣ ಅಂದ್ರೆ ನಮ್ಮದ್ರಲ್ಲಿ ಸ್ವಲ್ಪ ಬೇರೆ ಆಗುತ್ತೆ. ಅದು ದೊಡ್ಡ ಬಣ್ಣ. ಆಗಲ್ಲ. ನಿನ್ನ ನಿಜ ಬಣ್ಣ. ನಿಜ ಬಣ್ಣ. ಹೆಣ್ಣಾದವಳು ಕೋಮಲೆಯಾಗಿ, ಗೃಹಿಣಿಯಾಗಿ, ಭಗಿನಿಯಾಗಿ ಇರಬೇಕಾದದ್ದು ಸ್ಪಷ್ಟವಾದಂತಹ ಹಿರಿಯರ ಆದೇಶ. ಅದರಂತೆ ಇರಬೇಕೆಂದಾದರೆ ನೀನೀಗ ಅಕಸ್ಮಾತ್ ಕಟ್ಟಿದ ಕುದುರೆಯನ್ನು ಬಿಡು,
ನಮ್ಮೊಡನೆ ಸಂಧಿ ಮಾಡಿಕೋ, ಅಶ್ವಮೇಧಕ್ಕೆ ಸಹಕಾರಿಯಾಗು, ಆಗ ನಮಗೂ ಸಮಾಧಾನ. ನಾ ಗೃಹಿಣಿ ಆಗಬೇಕಂತಲೇ ಬಯಸಿದವಳು. ಈಗ ನೀನೀಗ ಹೇಳುವುದೇನು? ಹೆಣ್ಣಿನೊಡನೆ ಯುದ್ಧ ತರವಲ್ಲ, ಗಂಡಾದವನು ಯಾರೊಡನೆ ಯುದ್ಧ ಮಾಡಬೇಕು ಗೊತ್ತುಂಟೆ? ಯಾರೊಡನೆ? ತರುಣಿಯರೊಡನೆ. ಅರಿಯದಿಲ್ಲವೇ ಸಾಹಸಿ, ಅರಿಯದಿಲ್ಲವೇ ಸಾಹಸಿ, ಸಾಹಸಿ ತರುಣಿಯರುಳು ನನಗೆ ಉಚಿತವೂ ಅಲ್ಲ ಎನ್ನುವ ಹಾಗೆ ಹೇಳುತ್ತಾ ಇರುವೆ. ಅದಕ್ಕಾಗಿ 2 ಯುದ್ಧಗಳನ್ನು ನಿನ್ನ ಕಣ್ಣ ಮುಂಭಾಗದಲ್ಲಿ ಇರಿಸಿದವಳು ನಾನು. ಒಂದನೆಯದಾಗಿ ಶಾರದ ಯುದ್ಧ, ಬಿಲ್ವಿದ್ಯಾ ಪ್ರವೀಣನಾದಂತಹ ನೀನು, ಪಾರ್ಥಯೇವೋ ಧನುರ್ಧರ, ನಿನಗೆ ಹೆಸರೇ ಹಾಗುಂಟು. ಅಂತಹ ನೀನು ನನ್ನೊಡನೆ ಒಂದು ವೇಳೆ ಶರದ ಯುದ್ಧವನ್ನು ಪ್ರಯೋಗಿಸಿ ಗೆದ್ದೆ ಎಂದಾದರು ಅಥವಾ ನೀನು ಸೋತೆ ಎಂದಾದರು ಪ್ರಮೀಳ ನಿನ್ನೊಟ್ಟಿಗೆ ಯುದ್ಧ ಮಾಡಿದ್ದಾಳೆ ಎನ್ನುವುದು ಇತಿಹಾಸದ ಪುಟಕ್ಕೆ ಸೇರ್ತದೆ ಅಲ್ವೇ? ಅಲ್ಲಿಗೆ ನನ್ನ ಹೆಸರು ಇತಿಹಾಸಕ್ಕೆ ಸೇರ್ತದೆ. ನಿನ್ನೊಡನೆ ಹೋರಾಡಿ ನಾನು ಸೋತರೆ ಮತ್ತೆ ಎಂತದಕ್ಕೆ ನನಗಿದೆಲ್ಲ ಅಲ್ವಾ? ಹಾಗಾಗಿ ಈಗ ಶರದ ಯುದ್ಧ ಎನ್ನುವುದು ನನಗೆ ಗೌಣ. ಅದು ಬಿಟ್ಟರೆ ಮತ್ತೊಂದೆಂತ? ಅದು ಬಿಟ್ಟರೆ ನಿನ್ನ ಮುಖೇನವಾಗಿರುವಂತಹ ಯುದ್ಧ ಯಾವುದು? ಯಾವುದು? ಸುರಥ ಯುದ್ಧ. ಗಂಡಾದವನು ಹೆಣ್ಣಿನೊಡನೆ ಯುದ್ಧಕ್ಕೆ ನಿಲ್ಲುವುದಲ್ಲ, ಆದರೆ ಗಂಡಾದವನು ಸುರಥ ಯುದ್ಧದಲ್ಲಿ ಹೆಣ್ಣಾದವಳನ್ನು ಸೋಲಿಸಬೇಕು. ಹೆಣ್ಣಾದವಳನ್ನು ಗೆಲ್ಲುವುದಲ್ಲ, ಹೆಣ್ಣಾದವಳನ್ನು ಸೋಲಿಸಬೇಕು. ವಾಕ್ಯವೇ ನನಗಷ್ಟು ಇಷ್ಟ ಆಗುವುದಿಲ್ಲ. ಯಾವುದು? ಹೆಣ್ಣಾದವಳನ್ನು ಸೋಲಿಸಬೇಕು. ಹೆಣ್ಣಾದವರನ್ನೆಲ್ಲ ಸೋಲಿಸುವುದು ಗಂಡಸಿನ ಕೆಲಸ. ಸುರಥ ಯುದ್ಧದಲ್ಲಿ ನೀನು ಸೋಲಿಸಬೇಕು, ಆಗ ನಿನ್ನನ್ನು ಗಂಡು, 3 ಲೋಕದ ಗಂಡ. ನೀನು ಹೊತ್ತಂತಹ ಮೀಸೆಗೆ ಬೆಲೆ ಉಂಟು. ನಮ್ಮ ಮೀಸೆಗೆ ಹಾಗೆ ಬೆಲೆ ಬರುವುದು ಬೇಡ. ಇಲ್ಲದ್ರೆ ಗಂಡು ಸೊತ್ತೆ ಹೇಳುದು, ನೀನು ಅದರಲ್ಲಿ ಸೋಲಿಸದಿದ್ರೆ ನಿನ್ನ ಮೀಸೆಗೆ ಬೆಲೆ ಬರುವುದಿಲ್ಲ. ಗಂಡಸು ಎನ್ನುವ ಹಾಗೆ ನೀನು ಒಪ್ಪಿಕೊಳ್ಳುವುದಿಲ್ಲ. ಅದಕ್ಕಿಂತಲೂ ಮಿಗಿಲಾಗಿ ಶಾಸ್ತ್ರ ಉಂಟು. 6 ಶಾಸ್ತ್ರಗಳೇ ಲೋಕದಲ್ಲಿ ವಿಖ್ಯಾತವನ್ನು ಪಡೆದದ್ದು. ಹೌದು, ಷಟ್ಶಾಸ್ತ್ರ ಅಲ್ವೇ? ಅದರಲ್ಲಿ ಕಾಮಶಾಸ್ತ್ರವು ಒಂದು ಉಪವರ್ಗಕ್ಕೆ ಸೇರುತ್ತದೆ. ಹೌದು, 64 ವಿದ್ಯೆಗಳಲ್ಲಿ ಅದು ಒಂದು. ನಾನು ಕಲ್ತಿದ್ದೆ ಅಲ್ವೇ? ಪುರುಷಾರ್ಥವನ್ನು ತೆಗೋ. ಯಾವುದೆಲ್ಲ? ಧರ್ಮ, ಅರ್ಥ, ಕಾಮ, ಮೋಕ್ಷ. ಆಮೇಲೆ ಆಹಾರ, ನಿದ್ರಾ, ಭಯ, ಮೈಥುನ. ಇದು 2ರಲ್ಲಿಯೂ ಕೂಡ ಕಾಮ ಉಂಟು.
ಮತ್ತೊಂದು ನೆನಪಿಟ್ಟುಕೋ ನೀನು, ಏನು? ಷಡ್ವೈರಿಗಳಲ್ಲಿಯೂ ಕಾಮ ಉಂಟು. ಕಾಮ ಉಂಟು. ಹಾಗಾದ್ರೆ ಕಾಮ ಎನ್ನುವುದು ಇಲ್ಲಿ ಆಸೆಯೂ ಆಗುತ್ತದೆ, ಮತ್ತೊಂದು ಹೆಣ್ಣಾದವಳ ಮನಸ್ಸಿನ ಆಸೆಯನ್ನು ಪೂರೈಸುವುದು ಎನ್ನುವ ಹಾಗೆ ಆಗುತ್ತದೆ. ಆದ್ದರಿಂದ ಈ ಕಾಮವನ್ನು ಎಷ್ಟು ಬಳಸಬೇಕು, ಎಲ್ಲಿ ಬಳಸಬೇಕು, ಹೇಗೆ ಬಳಸಬೇಕು ಎನ್ನುವಂಥದ್ದು ಇರುವುದು. ಈಗ ಬೆಂಕಿ ಉಂಟು, ಬೆಂಕಿಯಿಂದ ಆಹಾರ ಆಗುತ್ತದೆ, ಹೌದಲ್ಲ? ಅದು ಮನೆಯು ಸುಡ್ತದೆ, ಚಳಿಯನ್ನು ಹೊಡೆದೋಡಿಸ್ತದೆ. ನಮ್ಮ ಮನೆಯಲ್ಲಿರುವಂತಹ ಒಲೆಯಲ್ಲಿ ಸುಟ್ಟರೆ ಅದು ಬೆಂಕಿ ಆಗುತ್ತದೆ. ಅದೇ ಮಾಡಿದ ಮೇಲೆ ಹೋಗಿ ತೆಗೆದುಟ್ರೆ ಮನೆ ಹೋಗುತ್ತದೆ, ಊರೇ ಹೋಗುತ್ತದೆ. ಕಾಮವೂ ಅಷ್ಟೇ, ಎಲ್ಲಿ ಹೇಗೆ ಎಷ್ಟು ಬೇಕು ಎನ್ನುವುದು. ಅದಕ್ಕಿಂತಲೂ ಮಿಗಿಲಾಗಿ ಎಲ್ಲ ಗೊತ್ತಿದೆ ಮಾತಾಡುದು. ಇವತ್ತು ನೀನು ನನ್ನ ಎದುರು ಬರ್ತಿ ಅಂತ ತಿಳಿದು ಸ್ವಲ್ಪ ನೋಡಿಕೊಂಡೇ ಬಂದಿದ್ದೇನೆ. ಅಲ್ಲ, ಪಾರ್ಥನೊಡನೆ ಯುದ್ಧ ಮಾಡುದಲ್ವಾ? ಅಲ್ಲ, ಪಾರ್ಥನ ಕೀರ್ತಿ ಕೇಳಿದ್ರೆ ನೀನು ಈ 2 ವಿಧದ ಯುದ್ಧವನ್ನು ಮುಂದಿಟ್ಟರೆ ಅಪರಾಧ ಅಲ್ಲ. ನಮ್ಮ ತಿರುಗಾಟದಲ್ಲಿ ನಾವು ಕಂಡ ಹೆಣ್ಣು ಮಕ್ಕಳೆಷ್ಟು, ಅಯ್ಯೋ, ನಾವು ಮಾಡಿದ ಸುರತ ಯುದ್ಧಗಳೆಷ್ಟು, ತೊಟ್ಟಿಲು ತೂಗಿದ್ದೆಷ್ಟು, ತೊಟ್ಟಿಲು ತೂಗುವವರೆಗೆ ನಿಲ್ಲದೆ ಅಲ್ಲಿಂದ ಹೋದದ್ದೆಷ್ಟು, ಎಷ್ಟು ಅದೆಲ್ಲ ಲೆಕ್ಕಕ್ಕಿಲ್ಲ. ಆದ್ರೆ ನಾವು ಎಲ್ಲಿ ಹೇಗೆ ಅನ್ನುವ ಔಚಿತ್ಯ ಪ್ರಜ್ಞೆಯನ್ನು ಮೀರಿ ಮುಂದೆ ಹೋಗಲಿಲ್ಲ. ನಾವು ಅಷ್ಟೇ, ನಮ್ಮದು ಔಚಿತ್ಯ ಪ್ರಜ್ಞೆಯನ್ನು ಮೀರಿ ನಮ್ಮದು ವ್ಯವಹಾರ ಇಲ್ಲ. ಅಲ್ಲ, ಇಲ್ಲಿ ಔಚಿತ್ಯ ಮೀರುವುದು ಹೇಗೆ ಗೊತ್ತುಂಟ? ಹೇಗೆ? ಕುದುರೆ ಕಟ್ಟಿದ ಮೇಲೆ ನೀನು ಈ ಬೇಡಿಕೆಯನ್ನು ಮುಂದಿಡುವ ಕಾರಣ. ಕುದುರೆ ಕಟ್ಟದೇ ಇದ್ದರೆ ಪಾರ್ಥ, ನಿನ್ನ ಗಂಡಸುತನನ್ನು ಆಕರ್ಷಿಸಿದೆ, ನನಗೆ ನೀನು ಬೇಕಾದದ್ದನ್ನು ಕೊಡು ಹಾಗೆ ಕೇಳಿದ್ರೆ ಅದಕ್ಕೆ ಬೆಲೆ ಇತ್ತು. ಆ ಕೇಳಿಕೆ ಇದ್ರೆ, ಈಗ ವಯಸ್ಸಾಗಿದೆ, ಗಂಡ ಮೀಸೆ ಹಣ್ಣಾಗಿದೆ, ಆದರೂ ನಾನು ಅದಕ್ಕೆ ಪುರಸ್ಕಾರ ಕೊಡುತ್ತಿದ್ದೇನೋ ಏನು. ಆದ್ರೆ ಕುದುರೆಯನ್ನು ಕಟ್ಟಿದ್ಯಲ್ಲ. ಕುದುರೆಯನ್ನು ಕಟ್ಟಿದ್ದೇನೆ, ಅದಕ್ಕೆ ತಕ್ಕನಾಗಿ ನಾನು ಯುದ್ಧ ಮಾಡಬೇಕಿತ್ತು. ಯುದ್ಧಕ್ಕೆ ನೀನು ಒಪ್ಪುವುದಿಲ್ಲ ಅಂದ ಮೇಲೆ ಸುರತ ಯುದ್ಧದಲ್ಲಿ ನಿನ್ನನ್ನು ತೊಡಗಿಸಿಕೊಳ್ಳಬೇಕು. ಹೇಗೆ ಗೊತ್ತೇ? ಮದನಾರಿಯನ್ನೇ ನೀನು ಸೆಣಸಾಡಿದವ. ಮದನಾರಿಯೊಡನೆ ಪರಮೇಶ್ವರನೊಡನೆ ಹೋರಾಡಿ ಪಾಶುಪತಾಸ್ತ್ರವನ್ನು ಗೆಲ್ಲಿದವ ನೀನು. ಅವನ ಹಣೆಯಲ್ಲಿ ಈಗಲೂ ಉಂಟು ಪಾರ್ಥಪ್ರಹಾರ ಅಲ್ವೇ? ಅಂತಹ ಮದನಾರಿಯೊಡನೆ ಹೋರಾಡಿದಂತಹ ನೀನು, ನಾನೀಗ ನೋಡು, ಒಂದರ್ಥದಲ್ಲಿ ಮದ ತುಂಬಿದ ನಾರಿ ನಾನು. ಮದ ತುಂಬಿದ ನಾರಿಯೊಡನೆ ನೀನು ಹೋರಾಟ ಮಾಡಬೇಕು. ಹೇಗೆ? ನಿನ್ನದಾದಂತಹ ಪಾಶುಪತಾಸ್ತ್ರದಿಂದಲ್ಲ, ಅದೇ ಸೂರತ ಕೀಳಿನ ತೊಡಗಿಸಿಕೊಳ್ಳಬೇಕು. ಪಾರ್ಥ, ತರುಣಿಯರನ್ನು ಸೋಲಿಸುವುದು ಹೀಗೆ. ಅದಕ್ಕಾಗಿ ಹಂಸತೂಲಿಕಾ ತಲ್ಪವು ಸಿದ್ಧವಾಗಿದೆ. ಭವ್ಯವಾದಂತಹ ಸ್ವಾಗತವನ್ನು ಮಾಡಿ ನಾನು ಅಲ್ಲಿವರೆಗೆ ಕರೆದುಕೊಂಡು ಹೋಗುತ್ತೇನೆ. ಬೇಕಾದರೆ ಒಂದು 40,000 ಮಂದಿಯನ್ನು ಸೇರಿಸಿಕೊಂಡು ಒಂದು ಮೆರವಣಿಗೆ ಮಾಡಬೇಕಾದ್ರೆ. ಒಳ್ಳೇದು. ಹೌದು, 1000 ಸಂಖ್ಯೆಯ ಆಳುಗಳನ್ನು ಸೇರಿಸಿ ಮೆರವಣಿಗೆ ಮಾಡಿ ನಿನ್ನ ಅಂತಃಪುರದವರೆಗೆ ನಾನು ಬಂದು ನಿನ್ನ ಇಚ್ಛೆ. ಆದ್ರೆ ನಾನು ಸೋಲುವುದು ಎಲ್ಲಿ ಗೊತ್ತುಂಟು? ಎಲ್ಲಿ? ನಿಮ್ಮ ಸ್ವಭಾವದಲ್ಲಿ. ಆ ಸ್ವಭಾವ ಯಾವುದು ಅನ್ನುವಾಗ ನಾವು ಪರಿಗಣಿಸಿದರೆ ಏನು ಎದ್ದು ಕಾಣುವುದು? ಯಾವ ಸ್ವಭಾವ? ಜಗತ್ತಿನ ಸಾಮಾನ್ಯ ನಿಯಮಕ್ಕೆ ವಿರೋಧವಾದಂತಹ ಬದುಕನ್ನು ಕಟ್ಟಿಕೊಂಡವರು ನೀವು. ನಿಮ್ಮ ಸಾಮ್ರಾಜ್ಯದಲ್ಲಿ ಒಂದು ಗಂಡು ಹುಳವೂ ಇಲ್ಲ. ನಮಗೆ ಬೇಡ, ಅಗತ್ಯವೂ ಇಲ್ಲ. ಆದ್ರೆ ನಾವು ಅದಕ್ಕಾಗಿ ಹೆದರುವುದು. ಹೆಣ್ಣಿನೊಡನ ಸುರಥವೋ ಸರಸವೋ ಅಥವಾ ಸರಳೋ ನಮಗೆ ಭೀತಿದಾಯಕವಾದದ್ದಲ್ಲ. ಆದರೆ ನಿಮ್ಮನ್ನು ಒಡಗೂಡಿದ ಪುರುಷನಿಗೆ ಬದುಕಿನಲ್ಲಿ ಏಳಿಗೆ ಇಲ್ಲ ಅನ್ನೋ ವರ್ತಮಾನವನ್ನು ನಾವು ಕೇಳಿದ್ದೇವೆ. ವರ್ತಮಾನ ಮಾತ್ರ ಕೇಳಿದ್ದು, ಸತ್ಯಾಂಶ ನಿಮಗೆ ಗೊತ್ತಿಲ್ಲ. ಸತ್ಯಾಂಶ ಗೊತ್ತಾಗುವುದಿಲ್ಲ. ಹೇಗೆ? ಒಂದು ವೇಳೆ ಒಡಗೂಡಿದ ಪುರುಷ ಮತ್ತೆ ನನಗೆ ಹೀಗಾಯ್ತು ಅಂತ ಹೇಳುವುದಕ್ಕೆ ಉಳಿಯುವುದಿಲ್ಲ. ವಿಷಕನ್ನಿಕೆಯರಾದ ನೀವು ಒಡಗೂಡಿದ್ರೆ ಉಳಿತಿ, ಅಂದ್ರೆ ನಿಮಗೆ ಮರಣ ಇಲ್ಲ ಅಂತ ಅಲ್ಲ. ನನಗೆ ವಿಷ ತಾಗುತ್ತದೆ. ವಿಷ ತಾಗಬಹುದು, ಮತ್ತೆ ಗುಣಪಡಿಸುವಂತ ಔಷಧ ನಮ್ಮಲ್ಲಿಯೂ ಇದೆ. ಹೌದಾ? ಆದ್ರೆ ನಾವು ವಿಷವನ್ನು ನಾವು ದೂರವೇ ಇಡುವುದು. ವಿಷ ತಿಂದ್ರೆ ಏನಾಗುತ್ತದೆ? ವಿಷ ತಿಂದು ಬದುಕುವುದಕ್ಕಾಗುತ್ತದೆ. ಬದುಕಿದ ಉದಾಹರಣೆಯು ಉಂಟು ನಮ್ಮ ಬದುಕಿನ. ಹೌದಲ್ಲ? ನಮ್ಮ ಅಣ್ಣನಿಗೆ ವಿಷ ಪ್ರಯೋಗ ಆಯಿತು, ಈಗಲೂ ಗುಂಡುಗಲ್ಲಿನಾಗಿದ್ದ. ಮತ್ತೆ ಹಾಗಾದ್ರೆ ತಮ್ಮನಿಗೆ ವಿಷ ಹಿಡಿದಿತ್ತು? ಹಿಡಿಲಿಕ್ಕಿಲ್ಲ. ಆದ್ರೆ ಈ ವಿಷ ಹಿಡಿತದೆ. ಅದು ಹೇಗೆ? ಅದು ಹೆಣ್ಣಿನಿಂದ ಪ್ರಯೋಗಿಸಲ್ಪಡುವ ವಿಷವಾದ್ದರಿಂದ. ಮತ್ತೆ ಪರ್ಯಾಯವಾಗಿ ಹೇಳುವುದಿದ್ರೆ, ಅಶ್ವಮೇಧದ ತುರಗದ ಬೆಂಬಲಿಗನಾಗಿ ಹೊರಟಂತಹ ನಾನು ಅಣ್ಣ ದೀಕ್ಷಾಬದ್ಧನಾಗಿರುವ ಕಾಲಕ್ಕೆ
ಬ್ರಹ್ಮಚರ್ಯವನ್ನು ಕಳಕೊಂಡೇನಾದರೆ ನನ್ನ ಅವಸಾನಕ್ಕೆ ಬೇರೆ ವಿಷ ಬೇಡ. ಆದ್ದರಿಂದ ಈ ವಿಷಯ ನನಗೆ ಹಿಡಿಯುತ್ತದೆ. ನಿನ್ನ ಮನಸ್ಸಿನಲ್ಲಿರಬಹುದಾದಂತಹ ಕಾಮನೆಗಳನ್ನೆಲ್ಲ ಬಿಟ್ಟು ಮಾಡುತ್ತಿರುವ ಕೆಲಸ ಎಷ್ಟು ಮಹತ್ತರವಾದದ್ದು ಅನ್ನುವುದನ್ನು ಗಮನಿಸಿ ಕಟ್ಟಿರುವ ಕುದುರೆಯನ್ನು ಬಿಡು. ನಿಮ್ಮ ವಿಷ ಸ್ವಭಾವವನ್ನು ನನ್ನಲ್ಲಿ ವಿಷಾಸ್ತ್ರೀಯರಲ್ಲ ನಾವು. ನಮ್ಮಲ್ಲಿ ಗಂಡು ಸಂತಾನ ಇಲ್ಲ ಎನ್ನುವ ಹಾಗೆ ಆಕ್ಷೇಪ ನಿನ್ನದ್ದು. ನಮಗೆ ಗಂಡು ಸಂತಾನ ಬೇಕು ಅಂತ ಆದ್ರೆ ಕಾಣುತ್ತಿರುವಂತಹ ಕೊಳದಲ್ಲಿ ಮುಳುಗಿ ಹೆಣ್ಣಿದ್ದವರು ಗಂಡಾಗುತ್ತಾನೆ, ಅವರೊಡನೆ ಒಡಗೂಡಿ ನಮಗೆ ಬೇಕಾದಂತಹ ಸಂತಾನೋತ್ಪತ್ತಿಯನ್ನು ನಾವು ಮಾಡುವವರಿದ್ದೇವೆ. ಅದೇ ನಮಗಾಗದ ವಿಷಯ. ಯಾವುದು? ಕೇವಲ ಸಂತಾನಾಭಿವೃದ್ಧಿಗೆ ಮಾತ್ರ ಗಂಡು ಬೇಕು ಅನ್ನುವ ಹಾಗೆ ಬಯಸುವ ಯಾವ ಊರಿಗೂ ನಾವು ಸಮ್ಮಾನವನ್ನು ಕೊಡುವುದಿಲ್ಲ. ಹಾಗಂತ ಹೇಳಿ ಈ ಕೀಟ ಪ್ರಪಂಚ ಪ್ರಕೃತಿಯಲ್ಲಿ ಉಂಟು. ಉದಾಹರಣೆಗಾಗಿ ಜೇನುನೊಣಗಳು, ಅವರಿಗೆ ಆಹಾರಕ್ಕೆ ಬರಗಾಲ ಬಂದ ಸಮಯದಲ್ಲಿ ಇದ್ದ ಗಂಡು ನೊಣಗಳನ್ನೆಲ್ಲ ಅವುಗಳೇ ಕೊಲ್ಲುತ್ತವೆ. ಸಂತಾನೋತ್ಪತ್ತಿ ಬೇಕು ಅನ್ನುವ ಹಾಗೆ ಕಂಡ ಕಾಲಕ್ಕೆ ಪುನಃ ಗಂಡು ನೊಣಗಳನ್ನು ನಿರ್ಮಿಸುತ್ತವೆ. ಆ ಸಾಲಿಗೆ ಸೇರಬಹುದಾದಂತಹ ನೀವನ್ನು ನಾವು ಹೇಗೆ ಪುರಸ್ಕರಿಸುವುದು? ನೀನೀಗ ಜೇನುನೊಣ ಅಂತ ಹೇಳ್ತೀವಿ. ಒಂದು ಉದಾಹರಣೆ, ನಾನು ನಿನಗೆ ಒಂದು ಜೇಡರ ಬಲೆಯ ಒಂದು ಉದಾಹರಣೆ ಕೊಡುತ್ತೇನೆ. ಜೀವಶಾಸ್ತ್ರ ಗೊತ್ತಿರಬೇಕು ನಿನಗೆ, ಅದನ್ನು ತಿಳಿದವರು ನೀನು. ಹೆಣ್ಣು ಜೇಡ ಬಲೆಯನ್ನು ಕಟ್ಟುತ್ತದೆ. ಬಲೆಯನ್ನು ಕಟ್ಟಿ ಅದಕ್ಕೆ ತನ್ನದಾದಂತಹ ಗಂಡು ಜೇಡದೊಡನೆ ಒಡಗೂಡಬೇಕು ಎನ್ನುವಂತಹ ಸಂದರ್ಭದಲ್ಲಿ ಆ ಹೆಣ್ಣು ಜೇಡ ಏನು ಮಾಡ್ತದೆ? ಹಾಗೆ ತಂತಿಯನ್ನು ಮೀಟುತ್ತದೆ. ಹಾಗೆ ಗಂಡು ಜೇಡ ಬಂದು ಆ ಹೆಣ್ಣು ಜೇಡವನ್ನು ಒಂದುಗೂಡಿ ಸಂತಾನೋತ್ಪತ್ತಿಯನ್ನು ಮಾಡುತ್ತದೆ. ಅದರದ್ದಾದಂತಹ ಕಾಮ ಬಯಕೆಯನ್ನು ಈಡೇರಿಸಿಕೊಳ್ಳುತ್ತದೆ ಹೆಣ್ಣು ಜೇಡ. ನನಗೆ ಜೀವಶಾಸ್ತ್ರ ಮತ್ತು ವಿವರವಾಗಿ ಗೊತ್ತುಂಟು. ಹೇಗೆ? ಹೆಣ್ಣು ಜೇಡದ ಮತ್ತೊಂದು ಕ್ರಮ ಏನು ಗೊತ್ತುಂಟು? ಹೇಗೆ? ತನ್ನನ್ನು ಒಡಗೂಡಿದ ಗಂಡನ್ನು ಒಡಗೂಡುವ ಪ್ರಕ್ರಿಯೆ ಮುಗುವುದಕ್ಕಿಂತ ಮೊದಲೇ ತಾನು ಕಚ್ಚಿ ತಿಂದು ಬಿಡ್ತದೆ. ಹೌದಲ್ಲ? ಹೌದು. ಆ ಗಂಡು ಜೇಡಕ್ಕೆ ಗೊತ್ತುಂಟು ತಾನು ಸಾಯ್ತದೆ ಎನ್ನುವ ಹಾಗೆ. ಈ ಗಂಡು ದೊಣಕ್ಕೂ ಗೊತ್ತುಂಟು, ಆದ ಕಾರಣ ಇದು ಹತ್ತಿರ ಬರುವುದು. ಗಂಡು ಜೇಡಕ್ಕೆ ಗೊತ್ತಿದ್ದು ಕೂಡ ಹೆಣ್ಣು ಜೇಡದೊಳಗೆ ಹೋಗ್ತದೆ. ಯಾಕೆ? ಅದು ಗಂಡು ಅಲ್ಲಲ್ಲ, ಅದು ಪ್ರಕೃತಿಯ ಕಾರ್ಯ. ನೀನು ಹಾಗೆ ಮೂರು ಲೋಕದ ಗಂಡು, ಹೆಣ್ಣಾದವಳು ನಾನು ಕರೀತಾ ಇದ್ದೇನೆ. ನೀನು ನನ್ನೊಡನೆ ಒಡಗೂಡಬೇಕು. ವಿಷಸ್ತ್ರೀಯರು ನಾವಲ್ಲ. ನಮ್ಮನ್ನು ಕೂಡಿದರೆ ನಿಮ್ಮ ಏಳಿಗೆ ಆಗುವುದು. ಈ ಜಗತ್ತಿನಲ್ಲಿ ಪ್ರಾಣಿಗಳಿಗೂ ಮನುಷ್ಯರಿಗೂ ಇರುವ ಭಿನ್ನತೆಯದು ಏನು? ಆಹಾರದಿದ್ರೆ ಭಯ, ಮೈಥುನ. ಇದು ಪ್ರಾಣಿಗಳ ಸ್ವಭಾವ. ಅವುಗಳಿಗಿಂತ ಹೊರತಾದ ಮತ್ತೊಂದು ವಿಶೇಷ ಗುಣ ಮನುಷ್ಯರಿಗೆ ಉಂಟು, ಬುದ್ಧಿ, ವಿವೇಚನೆ. ಹೌದಲ್ಲ? ಹಾಗಾಗಿ ಯಾವುದನ್ನು ಎಷ್ಟು ಧರ್ಮಾರ್ಥ ಕಾಮಗಳಲ್ಲಿ ಕಾಮ ಎಲ್ಲಿ, ಪುರುಷಾರ್ಥಗಳಲ್ಲಿ ಕಾಮ ಎಲ್ಲಿ, ಷಡ್ವೈರಿಗಳಲ್ಲಿ ಕಾಮ ಎಲ್ಲಿ ಅನ್ನುವುದನ್ನು ನೋಡಿ ನಾವು ನಿರ್ಣಯಿಸುತ್ತೇವೆ. ಆದ್ದರಿಂದ ನನ್ನಲ್ಲಿ ಇಂತಹ ಬಯಕೆಯನ್ನು ಮುಂದೊಡ್ಡಬೇಡ. ಕುದುರೆಯನ್ನು ಬಿಡು. ಕುದುರೆಯನ್ನು ಬಿಟ್ಟುಕೊಡುವುದಕ್ಕಾಗುವುದಿಲ್ಲ. ನಿನಗೆ ಸುರತ ಯುದ್ಧದಲ್ಲಿ ನೀನು ಮುಂದುವರಿಯುವುದು ಇಲ್ಲ ಎಂತಾದ್ರೆ ನನ್ನದು ಒಂದೇ, ನಿನ್ನೊಡನೆ ಶರದ ಯುದ್ಧವನ್ನು ಪ್ರಯೋಗಿಸೇ ಬಿಡುತ್ತೇನೆ. ಶರ ನಿನ್ನ ಮೇಲೆ ಪ್ರಯೋಗಿಸುವುದಕ್ಕೆ ನಾನು ಹಿಂದೇಟು ಹಾಕ್ತೇನೆ ಅಂತ ಭಾವಿಸಬೇಡ ನೀನು ಕೂಡ. ಆದರೆ ಮತ್ತೆ ಮತ್ತೆ ಸಾರಿ ಹೇಳದೆ ಒಂದು ಹೆಣ್ಣಿಗೆ ಬಡಿಯುವವರಲ್ಲ ನಾವು, ಗಂಡಸರನ್ನೇ ಕೊಲ್ಲುವವರಲ್ಲ. ನಾವು ನಂಬಿದ ರಾಜನೀತಿ ಏನು? ಸಾರಿ ಕೊಲ್ಲುವುದು ರಾಜನೀತಿ. ಆದ್ದರಿಂದ ನೀವು ನಡೆಯುತ್ತಿರುವಂತಹ ಪಥ ಶ್ರೇಯಸ್ಕರವಾದದ್ದಲ್ಲ ಅನ್ನುವುದನ್ನು ಮತ್ತೆ ಮತ್ತೆ ಹೇಳಿದರು ನೀನು ಒಪ್ಪುವುದಿಲ್ಲವೆಂದಾದರೆ ತಲೆ ಬಾಗುವ ಪ್ರಶ್ನೆ ಇಲ್ಲ. ಹೆಣ್ಣೆಂದು ನೋಡಲಾರೆ. ನಾನು ಕೂಡ ಹಾಗೆ. ನೀನು ಮೂರು ಲೋಕದ ಗಂಡು ಎನ್ನುವ ಹಾಗೆ ನೋಡಲಾರೆ. ನಿನ್ನನ್ನು ಸರಿ ಮಾಡ್ತೇನೆ. ಹೌದಾ? ನೋಡೋಣ ಮತ್ತೆ ನೋಡೋಣ. ಹಾಗಾಗಿ ಯುದ್ಧವನ್ನು ನಿಲ್ಲಿಸು, ಸಂಧಾನ ಮಾಡಿತು. ಆಲಿಸಿದಂಬರದ ನುಡಿಯನು ಹೊಲದೊಳಗೆ ಯವದ ಮರಳ ಧ್ವಜ ಕೆರಳಗಾಲೋಚನೆಯ ಮಾಡಿ
ನಯದೊಳಿನುಡನು ಹರಿಸಲ್ಗೆ ಪ್ರಮೀಳೆಯನು ತನ್ನೆಡೆಗೆ ಬರಿಸುದ ನುಡಿದ ವಿನಯದಲ್ಲಿ ಆಲಿಸಿದಂಬರದ ನುಡಿಯನು ಎಂತದ್ದು? ಆಕಾಶವಾಣಿ ಆಕಾಶವಾಣಿ. ಅದೆಲ್ಲ ಕೇಳಬೇಡ. ಹಾ, ಓದುತ್ತಿರುವವರು ಓದುತ್ತಿರುವವರಲ್ಲ, ಮತ್ತೆಂತದ್ದು? ಹೇಳುತ್ತಿರುವವರು. ಹಾ, ಹೇಳುತ್ತಿರುವವರು ಯಾರು ಅನ್ನುವುದೇ ಗೊತ್ತಾಗಲಿಲ್ಲ. ಹಾ. ಯಾಕೆ? ಅದು ಅಶರೀರವಾಣಿ. ಹಾ. ಎಂತದ್ದು ಮಾಡುದ ಈ ಪ್ರಸಂಗ? ನೀವೇನು ಹೇಳ್ತೀರಿ? ಅಲ್ಲ, ಸಂಗ್ರಾಮ ಬೇಡ, ಸಂಧಾನ. ಪ್ರಮಿಳಾ ಸಂಗ್ರಾಮ ಅಲ್ಲ, ಪ್ರಮಿಳಾ ಸಂಧಾನ. ನಮ್ಮವರೆಲ್ಲ ಹೇಳ್ತಾ ಇದ್ದಾರೆ, ಏನು? ಆ ವನಿತೆಯನ್ನು ಹೊಡೆಯುವುದು ಉಚಿತವಲ್ಲ. ಹಾಗಾಗಿ ಯುದ್ಧೋದ್ಯಮವನ್ನು ನಾನು ನಿಲ್ಲಿಸಿದ್ದೇನೆ. ನಿನ್ನೊಡನೆ ಸಂಧಿಯನ್ನು ಮಾಡಿಕೊಂಡು ಜೀವನದ ಉತ್ತರೋತ್ತರವನ್ನು ಕಾಣಬೇಕನ್ನು ಹಾಗೆ ತೀರ್ಮಾನಿಸಿದ್ದೇನೆ. ಕೋಲನ್ನು ಇಳುಹಿದ್ದೇನೆ. ಓ ವೀರ, ವೀರ ಹೇ ಧೀರ ಹೇ ಧೀರ ಧೀರ
ಸಂಗಯಮನ ಸುರ ಹೋದ ಕೆಲಸಿ ತೀರಾ 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 ಓದಿರೋ ಆ ಆಕಾಶವಾಣಿಗೆ ಸಮಯ ಪ್ರಜ್ಞೆ ಇಲ್ಲ. ಯಾಕೆ ಸ್ವಲ್ಪ ಮೊದಲೇ ಕೇಳಿದ್ದಿದ್ದರೆ ಇಷ್ಟು ಬೆವರು ಸುರಿಸಬೇಕಾಗಿತ್ತ. ಅಗತ್ಯವೇ ಇರಲಿಲ್ಲ. ಆವಾಗಲೇ ನನ್ನ ಬಿಲ್ಲನ್ನೆಲ್ಲವನ್ನು ಎಸೆಯುತ್ತಿದ್ದೆ ನಾನು. ಹೌದಲ್ಲ, ಭಾರತದ ಯುದ್ಧವನ್ನು ಮಾಡುವಂತಹ ಸಂಭವ ಬರ್ತಾ ಇರಲಿಲ್ಲ. ಹಾಗಂತ ಹೇಳಿ ಓ ಧೀರ, ಓ ವೀರ, ನಿನಗೆ ನನ್ನ ಮನಸೂರೆಯಾಗಿದೆ, ಮೂರು ಲೋಕದ ಗಂಡ ಎನ್ನುವಂತಹ ನೆಗಳತೆಯನ್ನು ಪಡೆದವರು ಪಾರ್ಥ. ಯಾಕೆ? ಮೂರು ಬಿಲ್ಲಾಳುಗಳನ್ನು ಹೆಸರಿಸಿದ್ದಾರೆ. ಈ ಹಿಂದೆ ಶ್ರೀರಾಮಚಂದ್ರನಾದರು ತನ್ನದಾದಂತಹ ಸಿಂಜಿನಿಗೆ ಶರವನ್ನು ಪ್ರಯೋಗಿಸಿ ವೈರಿಗಳನ್ನು ಕೊಲ್ಲುವಂತಹ ಸಂದರ್ಭದಲ್ಲಿ ಎಡಗಾಲ ಉಂಗುಷ್ಟವೇ ನಡುಕವಾಗುತ್ತಿತ್ತಂತೆ, ಭೀಷ್ಮಾಚಾರ್ಯರ ಶಿರವೇ ತಲ್ಲಣವಾಗುತ್ತಿತ್ತಂತೆ, ದ್ರೋಣಾಚಾರ್ಯರ ಎದೆ ಕಂಪನವಾಗುತ್ತಿತ್ತಂತೆ. ಅಂತಹ ಯಾವುದೇ ಒಂದು ದೋಷ ಪಾರ್ಥನಿಗೆ ಇರದೇ ಇರುವುದರಿಂದ ಪಾರ್ಥ ಮೂರು ಲೋಕದ ಗಂಡ ಎನ್ನುವಂತಹ ನೆಗಳತೆಯನ್ನು ಪಡೆದವನು. ಅಂತಹ ಮೂರು ಲೋಕದ ಗಂಡನಿಗೆ ಪ್ರಮೀಳೆ, ಈ ಪ್ರಮೀಳೆ ಮನಸೂರೆಯಾಗಿದ್ದಾಳೆ. ಅದೇ ನಮಗೆ ಆಶ್ಚರ್ಯ. ಲೋಕದಲ್ಲಿ ಸಾಮಾನ್ಯ ಹೆಣ್ಣು ಮಕ್ಕಳು ಇನ್ನೊಂದು ಹೆಣ್ಣಿನ ಗಂಡನ್ನೇ ಇಷ್ಟಪಡುವುದಿಲ್ಲ. ಅಲ್ಲ, ನಾನು ಮೂರು ಲೋಕದ ಗಂಡ ಆದರೂ ನಾನೇ ಬೇಕು ಅನ್ನುವಾಗ ನೀನು ಆಡ್ತಿ ಅಂತಾದ್ರೆ ನಿನ್ನ ಮನಸ್ಸು ಎಷ್ಟು ವಿಶಾಲವಾದ. ಈಗ ಎಲ್ಲರಿಗೂ ಮೊದಲು ಜನನಾಗುವುದು, ಜನ್ಮವಾದ ಮೇಲೆ ಹೆಸರಿಡುವುದು. ನನಗೆ ಮಾತ್ರ ಹಾಗಲ್ಲ, ಮೊದಲೇ ತಾಯಿ ಕಾಳಿಕಾಂಬೆ ಹೆಸರಿಟ್ಟಿದ್ದಾಳೆ, ಆಮೇಲೆ ನನ್ನ ಜನ್ಮವಾದದ್ದು. ಹೌದಲ್ಲ? ಮುಂದೊಮ್ಮೆಗೆ ನಿಮಗೆ ಮಗಳೊರಳು ಹುಟ್ಟುತ್ತಾಳೆ, ಶಶಿಪ್ರಭೆ ಮತ್ತು ಮಾರ್ತಾಂಡ ತೇಜನಿಗೆ ಮಗಳು ಹುಟ್ಟುತ್ತಾಳೆ. ಇಂಥವನನ್ನೇ ವರಿಸುತ್ತಾಳೆ. ಅವನೆಂಥವ? ಅವ ಪಾರ್ಥ ಮೂರು ಲೋಕದ ಗಂಡ. ಅವಳಿಗೆ ಪ್ರಮೀಳ ಎನ್ನುವ ಹಾಗೆ ಹೆಸರಿಸಿ. ಹೌದಾ? ಇದು ಮೊದಲೇ ಹಾಗಾದ್ರೆ ನಮ್ಮಿಬ್ಬರ ಸಮಾಗಮ ಇವತ್ತಾಗುತ್ತದೆ ಅಂತ ಮೊದಲೇ ಬರ್ದಿತ್ತು. ಮತ್ತೆ ಆಕಾಶವಾಣಿ ಆಗಾಗ ತಯಾರಾದದ್ದಲ್ಲ, ಅದು ಮೊದಲು ಬರ್ದಿಟ್ಟದನ್ನೇ ಹೇಳಿದ್ದು. ಹೌದು, ಮತ್ತೆಂತದ್ದು. ಹಾಗಾಗಿ ಪಾರ್ಥ, ನಾನು ಹೋದ ಕಡೆ ಎಲ್ಲ ಈ ಆಕಾಶವಾಣಿ ಕೇಳದಿದ್ರೆ ಸಾಕು. ಇಲ್ಲ ಇಲ್ಲ, ಎಲ್ಲಾ ಕಡೆಗೂ ಈ ಆಕಾಶವಾಣಿ ಹೋಗುತ್ತದೆ. ಯಾವ ಹೆಣ್ಣು ಮಕ್ಕಳೆಲ್ಲ ನನ್ನ ಕುದುರೆಯನ್ನು ಕಟ್ಟುತ್ತಾರೆ ಅಂತ ಯಾರಿಗೂ ಗೊತ್ತು ಅಲ್ವಾ? ಇದು ನನ್ನ ಅಶ್ವಮೇಧದ ಕುದುರೆದ ಹಿಂದಿನ ಯಾತ್ರೆ ಬಿಟ್ಟು ನನ್ನ ಮಧುಚಂದ್ರದ ಯಾತ್ರೆ ಆದ್ರೆ ಕಷ್ಟ ಅಲ್ವಾ? ಹಾಗಾಗಿ ಹೇಳುತ್ತಾ ಇದ್ದೇನೆ, ಈ ಪ್ರಮೀಳೆ ನಿನ್ನವಳಾಗಿದ್ದಾಳೆ, ಸಮಸ್ತ ಸೇನೆಯನ್ನೇ ನಿನಗೆ ಒಪ್ಪಿಸಿದ್ದಾಳೆ. ಹಾಗಾಗಿ ಕಪ್ಪ ಕಾಣಿಕೆಯನ್ನು ಸಲ್ಲಿಸಿ ಶರಣಾಗತಿಯನ್ನು ಹೊಂದಿದ್ದೇನೆ, ನನ್ನನ್ನು ಉದ್ಧರಿಸಬೇಕು. ಗುಣಮಣಿಯೇ, ಶಂಕೆ ಬೇಡ, ಶಂಕೆ ಬೇಡ, ಶಂಕೆ ಬೇಡ, ಇನ್ನು ಶಂಕೆ ಬೇಡ. ಇಲ್ಲ, ಇನ್ನಿಲ್ಲ, ಅದು ನಿರ್ಧಾರ ಆಗಿದೆ ಮೊದಲು. ಗುಣಮಣಿಯಾದ್ದರಿಂದ ನೀನು ಪಾರ್ಥನ ಮುಂದಿನ ಪ್ರವರ್ತನೆ ಏನು ಅನ್ನುವುದರ ಕುರಿತಾಗಿ ಶಂಕೆಯನ್ನು ಹೊಂದಿಕೊಳ್ಳಬೇಡ. ಅಗತ್ಯ ಇಲ್ಲ. ನಾವು ಯಾವಾಗಲೂ ಗುಣಗ್ರಾಹಿಗಳು. ನಾವು ದೇಹಕ್ಕೆ ಬೆಲೆ ಕೊಡುವವರಲ್ಲ, ನಾವು ಮನಸ್ಸಿಗೆ, ನಾವು ಹೃದಯಕ್ಕೆ ಬೆಲೆ ಕೊಡುವವರು. ಆದ್ದರಿಂದ ನಿನ್ನ ಔದಾರ್ಯವನ್ನು, ಚಂದ್ರವಂಶೀಯರ ಮೇಲೆ ನಿನಗಿರುವ ಆದರ ಗೌರವಾದಿಗಳನ್ನು ಅರ್ಥ ಮಾಡಿಕೊಂಡು ನಿನಗೆ ಮನ್ನಣೆಯನ್ನು ಕೊಟ್ಟಿದ್ದೇನೆ. ಆದರೆ ಈಗ ನಿನ್ನನ್ನು ಹೊಂದುವುದಕ್ಕಾಗುವುದಿಲ್ಲ. ಮತ್ತೆ 1 ವರ್ಷದ ಕಾಲ ಅಣ್ಣ ವ್ರತಿಯಾಗಿದ್ದಾನೆ. ಹೌದು, ದೀಕ್ಷಾಬದ್ಧನಾಗಿ ಕುಳಿತಿದ್ದಾನೆ ಧರ್ಮಜ. ತಮ್ಮನು ಅನಿವಾರ್ಯವಾಗಿ ವ್ರತ ಮಾಡಬೇಕಾದಂತಹ ಅನಿವಾರ್ಯತೆ ಈಗ. ಎಷ್ಟು ಸುಗ್ರಾಸ ಭೋಜನವೇ ಇದಿರಲಿ, ದೇಹ ಸಣ್ಣದು ಮಾಡಬೇಕನ್ನುವ ಹಾಗೆ ಭಾವಿಸಿದವ ಕಂಠಪೂರ್ತಿ ಉಣ್ಣುವುದಕ್ಕಾಗುವುದಿಲ್ಲ. ಸ್ವಲ್ಪ ಫಲಾರಾದ್ರೂ ಮಾಡಬೇಕು. ಒಂದು ಪಥ್ಯ ಅಲ್ವಾ? ನಮಗೂ ಪಥ್ಯ ವಿಧಿಸಲ್ಪಟ್ಟದೆ. 1 ವರ್ಷ ಕಳೆದ ಮೇಲೆ ಅಶ್ವಮೇಧಾಧ್ವರದ ಪೂರ್ಣಾಹುತಿಯಾಗಿ ನಿನ್ನನ್ನು ನಾನು ಒಳಗೊಳ್ಳುತ್ತೇನೆ. ಅದುವರೆಗೆ ನೀನು ಅಲ್ಲಿರು. ನಮ್ಮ ಯಾತ್ರೆ, ನಮ್ಮ ದಿಗ್ವಿಜಯ ನಿರಾತಂಕವಾಗಿ ನಮ್ಮೆಲ್ಲರ ಹಾರೈಕೆಯಂತೆ ಸಪ್ತ ದಿಕ್ಕುಗಳಲ್ಲಿ ಮುಂದುವರಿಯಲಿ. ದ್ವೀಪ
ವೈಭವದಲ್ಲಿ ದಿವಿಜಯ ತನಯ ಗುಣವನದಿ ಕಿಡಿಕನನು ನೆನೆದು ಗುಣವನದಿ ಕಿಡಿಕನನು ನೆನೆದು ನಡೆದಂತೋ ಮಣಿನಗರದ ತಿರಿಯ ದೂರದಿ ಕಂಡು ಮಣಿನಗರದ ತಿರಿಯ ದೂರದಿ ಕಂಡು ಉಪಾಲ ಕೇಳಿತು ಹರ್ಷಧ್ವಜ ನೀಲಕೇತಾದಿಗಳೇ ಶ್ರೀಕೃಷ್ಣನ ಅನುಗ್ರಹವನ್ನು ಹೊಂದಿ ಅಣ್ಣನಾದಂತಹ ಧರ್ಮರಾಯನ ಪಾದ ಪೂಜೆಯನ್ನು ಮಾಡಿ ತುರಗದ ಬೆಂಗಾವಲಾಗಿ ಹೊರಟು ಬಂದವರು ನಾವು ಊರಿ ಮಾರ್ಬಲ ಸಹಿತ ಬರುವಂತ ನಮ್ಮ ಚಂದವನ್ನ ನೋಡಿ ಹಲವರೆಲ್ಲ ಹೆದರಿ ತಪ್ಪ ಕಾಣಿಕೆಯನ್ನು ಒದಗಿಸಿಕೊಟ್ಟವರಿದ್ದಾರೆ. ಅವರನ್ನೆಲ್ಲ ಅನುಗ್ರಹ ಭಾವದಿಂದಲೇ ನೋಡಿ ಕೆಲವರು ಮಾತ್ರ ಧರ್ಮರಾಯನೇನು ಮಹಾ ಎನ್ನುವ ಹಾಗೆ ಪ್ರಶ್ನಿಸುವುದಕ್ಕೆ ಮುಂದಾದವರು ಇದ್ದಾರೆ. ಅಂತವರ ದರ್ಪವನ್ನು ಮುರಿದು ತಪ್ಪ ಕಾಣಿಕೆಯನ್ನು ಪಡೆದು ಮುಂದುವರಿದು ನಾವು ಸಾಗಿ ಬಂದವರು. ಓಹೋ ಹೋ ಹೋ ಏನದು ಬಹಳ ವೈಭವದಿಂದ ಶೋಭಿಸುತ್ತಾ ಇದೆ ಪುರ ಒಂದು. ಆದ್ದರಿಂದ ನಿಮ್ಮಲ್ಲಿ ಪ್ರಶ್ನಿಸ್ತಾ ಇದ್ದೇನೆ, ಈ ಪುರ ಯಾವುದು, ಇಲ್ಲಿಗೆ ಅರಸನೇನು, ಮಂತ್ರಿಯ ಹೆಸರೇನು, ಸಕಲ ವಿಚಾರವನ್ನು ಗೊತ್ತಿದ್ದವರು ತಿಳಿಸಬೇಕು. ನರದೆ ಕೇಳಿ ರಾಜ್ಯದ ದಂಶೇಷನ ಪರಮಾತ್ಮನ ಭಕ್ತ ದಿಟ್ಟ ಪರಮಾತ್ಮ ಗುಣಿಗೀತ ಪರಮಾತ್ಮನ ಭಕ್ತ ಬಬ್ರುವಾಹನ ವಂದಿಸಿಕೊಳ್ಳುತ್ತಾ ಇದ್ದೇವೆ. ಶುಭವಾಗಲಿ. ನಮ್ಮದಾದಂತಹ ದಿಗ್ವಿಜಯ ಯಾತ್ರೆ ಹೊರಟು ಅದೆಷ್ಟೋ ದೇಶಗಳನ್ನು ಕಳೆದು ಬೇಕಾದಂತಹ ಕಪ್ಪ ಕಾಣಿಕೆಯನ್ನು ಸ್ವೀಕರಿಸಿದವರು ನಾವು. ಹಾಗೆಂದು ಬಂದು ನಿಂತಹ ಈ ಪುರವನ್ನು ಕಾಣುವಾಗ ಒಂದು ರೀತಿಯಾದಂತಹ ವಿಶೇಷ, ಎಲ್ಲವೂ ಅಲಂಕೃತವಾಗಿ ಗೋಚರಿಸ್ತಾ ಉಂಟು. ಹಾಗಿದ್ರೆ ಇಷ್ಟಕ್ಕೆ ಕಾರಣ ಬೇರೆ ಏನವಲ್ಲ ನರನೇ, ಕೇಳಬೇಕು ನೀನು. ಈ ರಾಜ್ಯದ ಅರಸು ಶೇಷನ ಮೊಮ್ಮಗನಾದಂತಹ ಬಬ್ರುವಾಹನನಾಗಿದ್ದಾನೆ. ಮಣಿಪುರ ಎನ್ನುವ ಹಾಗೆ ಈ ಪುರಕ್ಕೆ ಹೆಸರು. ಕೇವಲ ಒಬ್ಬ ಅರಸನಾಗಿ ಇದ್ರೆ ಸಾಕಾಗುವುದಿಲ್ಲ. ಅರಸನಾದವನಿಗೆ ಪ್ರಜೆಗಳನ್ನು ಕಾಪಾಡಬೇಕು ಅಂತಾದ್ರೆ ಯೋಗ್ಯತೆ ಎನ್ನುವುದು ಬೇಕಾಗುತ್ತದೆ. ಪರಮ ಸದ್ಗುಣಿಯಾಗಿದ್ದಾನೆ. ಅಷ್ಟೇ ಯಾಕೆ, ಸದಾಕಾಲ ನಾವು ಪೂಜಿಸುವಂತಹ ಶ್ರೀಕೃಷ್ಣ ಪರಮಾತ್ಮನ ಭಕ್ತನೂ ಹೌದಾಗಿದ್ದಾನೆ. ಹಾಗಾಗಿ ಸದ್ಗುಣಿಯು ಪರಮ ಭಕ್ತನೂ ಆದಂತಹ ಈತ ನಮ್ಮ ಕುದುರೆಯನ್ನು ಕಟ್ಟುವಲ್ಲಿ ಯಾವ ಸಂಶಯವೂ ಇಲ್ಲ. ನೀತಿಶಾಸ್ತ್ರದೊಳಗೆ ಖ್ಯಾತ ನಿಂದಿಯ
ಮಹಾಶಯರೇ, ಚರಣಾರವಿಂದಗಳಿಗೆ ವಂದಿಸಿಕೊಂಡಿದ್ದೇವೆ. ಇಲ್ಲಿಯ ಅರಸರ ಬಗ್ಗೆ ನಮ್ಮವರು ಬಹಳವಾಗಿ ವಿಸ್ತರಿಸಿ ಆ ವಿಚಾರವನ್ನು ನಿನ್ನ ಕಣ್ಣ ಮುಂಭಾಗದಲ್ಲಿ ಮಂಡಿಸಿದವರಿದ್ದಾರೆ. ಅಂತೆಯೇ ಬಬ್ರುವಾಹನ ವಿಚಾರವನ್ನು ನಾವು ತಿಳಿದ ಮಟ್ಟಿಗೆ ನೀತಿ ಶಾಸ್ತ್ರವೇ ಮೊದಲಾದಂತಹ ಎಲ್ಲವನ್ನು ತನ್ನ ಕರಗತ ಮಾಡಿಕೊಂಡು ಪಾರಂಗತವನ್ನು ಮಾಡಿಕೊಂಡು ನೈಪುಣ್ಯತೆಯನ್ನು ಪಡೆದು ಮಹಾಪರಾಕ್ರಮಶಾಲಿಯಾಗಿದ್ದಾನೆ. ಯಾರಲ್ಲಿ ಯಾವ ರೀತಿಯಾಗಿ ವರ್ತಿಸಬೇಕು, ಯಾವ ರೀತಿ ನಡೆದರೆ ಏನಾಗುತ್ತದೆ ಎನ್ನುವುದು ಎಲ್ಲವನ್ನೂ ಕೂಡ ಸವಿಸ್ತಾರವಾಗಿ ತಿಳಿದವನಿದ್ದಾನೆ. ಇವನ ಹೆಸರು ಬಬ್ರುವಾಹನ ಎನ್ನುವ ಹಾಗೆ. ಆದ್ದರಿಂದ ಖಂಡಿತವಾಗಿಯೂ ನಮ್ಮ ಅಶ್ವಮೇಧದ ತುರಗವನ್ನು ಬಂಧಿಸುವುದರಲ್ಲಿ ಅನುಮಾನವೇ ಇಲ್ಲ. ಆದುದರಿಂದ ಎಲ್ಲ ಸಾಮರ್ಥ್ಯವನ್ನು ಮೈಗೂಡಿಸಿಕೊಂಡಂತ ಆತ ನಮ್ಮಲ್ಲಿ ಎದೆಗೊಟ್ಟು ನಿಲ್ಲುವುದಕ್ಕೆ ಅನುಮಾನವೇ ಇಲ್ಲ. ಮರಳದು ಜನನುಡಿ ನುಡಿದು ಕೇಳಿ ಮನದಿಂದಿರಂಬರ ಬಿಳಿದೋ ಪಕ್ಷಿ ನಿವಾಳಿ ಏನಿದು ಅಪಶಕುನ? ಆಶ್ಚರ್ಯ. ನೋಡಿದಿರ ಹೌದು. ಬಬ್ರುವಾಹನನ ವಿಚಾರವಾಗಿ ನೀವು ಆಡುತ್ತಿದ್ದಂತೆ ಮೇಲಿನಿಂದ ಹಾರಾಡಿಕೊಂಡು ಬಂದಂತ ರಣಹದ್ದು ಒಂದು ನನ್ನ ತಲೆಗೆ ಕುಕ್ಕುವುದಕ್ಕೆ ಮುಂದಾಯಿತು. ಕಿರೀಟ ಬೆಕ್ಕಿದ ಹಾಗೆ. ಇದನ್ನು ನೀವೆಲ್ಲ ಅಪಶಕುನ ಎನ್ನುವ ಹಾಗೆ ಆಡಿದ್ದೀರಿ. ಅಲ್ಲ, ಹಿರಿಯರು ಆಡಿದ್ದೇ ಹಾಗೆ. ಈ ಯಾವುದೋ ಒಂದು ಒಳ್ಳೆಯ ಕಾರ್ಯಕ್ಕೆ ಹೊರಟಾಗ ಇಂಥದ್ದೊಂದು ಘಟನೆ ನಡೆಯಿತು ಅಂತಾದ್ರೆ ಅದು ಅಪಶಕನಕ್ಕೊಂದು ದಾರಿ ಅಂತ ರೂಢಿಯಲ್ಲಿ ಒಂದು ಮಾತಿತ್ತು. ಹೇಗೆ? ಇದು ಅಪಶಕನವೇ ಹೌದು. ಆದರೆ ಇಂಥ ಘಟನೆಗಳು ಆದಂತ ಸಂದರ್ಭದಲ್ಲಿ ನಮ್ಮ ಆತ್ಮವಿಶ್ವಾಸವನ್ನು ನಾವು ಯಾವತ್ತೂ ಕುಗ್ಗಿಸಿಕೊಳ್ಳಕೂಡದು. ಧೈರ್ಯವೇ ಎಲ್ಲವನ್ನು ಗೆಲ್ಲುವುದಕ್ಕೆ ಸಾಧನವಾಗುತ್ತದೆ. ಧೈರ್ಯವು ಸರ್ವತ್ರ ಸಾಧನ. ಮಾತ್ರ ಅಲ್ಲ, ಶ್ರೀಕೃಷ್ಣ ಸ್ವಾಮಿಯೇ ನಮಗೆ ಅನುಗ್ರಹವನ್ನು ಮಾಡಿದ್ದಾನೆ. ಅವನೇ ನಮ್ಮ ಜೊತೆಯಲ್ಲಿ ಇರುವಾಗ ಇದೆಲ್ಲ ಏನು ಮಹಾ. ಅವನನ್ನೇ ನೆನೆಯುತ್ತಾ ಅದೋ ತುರಗ ಸಾಗುತ್ತಾ ಉಂಟು. ಮುಂದುವರಿಯೋಣ. ಮಣಿಪುರಕ್ಕೆ ಯಾರತ್ತ ಕೇಳಿದ್ದೀರಿ? ಹಾಗೆಂದು ತಿಳಿದುಕೊಳ್ಳಬಹುದು. ವರದಿ
ಬಂದೆ ನಿನ್ನ ದರ್ಶನಕ್ಕೆ ಬರದಿ ಬಂದೆ ನಿನ್ನ ದರ್ಶನಕ್ಕೆ ಫಲ ಮಣಿಪುರ ಸಲಾಮ್. ಸಲಾಮ್. ಒಳ್ಳೇದಲ್ಲ ಹೊಂದಿಸಿಕೊಂಡಿದ್ದೇನೆ. ಹೇಳು, ಒಳ್ಳೇದಾಗ್ತದೆ. ಮಣಿಪುರ ದೊಡೆಯ. ಹೌದು, ನಾನೇ. ಎಂತದ್ದು ನಿನಗೆ ನಾಲಿಗೆ ತೊದಲ್ತಾ ಉಂಟು. ಗಡಿಬಿಡಿಯಲ್ಲಿ ಓಡಿ ಬರ್ತಾ ಇದ್ದಿ. ಹೆದರಿಕೊಂಡವನ ಹಾಗೆ ಕಾಣ್ತಾ ಇದ್ದಿ. ಏನಾಯ್ತು? ಎಂತದ್ದು ಸಮಸ್ಯೆ? ಸಮಸ್ಯೆ ತುಂಬಾ ಉಂಟು. ಅಂದ್ರೆ ತುಂಬಾ ಸಮಸ್ಯೆ ಉಂಟು. ನನಗೆ ಬೇಕಾದಷ್ಟು ಮಾತ್ರ ಇಲ್ಲಿಗೆ ನನಗೆ ಬೇಕಾದಷ್ಟು ನಾನು ಹೇಳ್ಬೋದು. ಏನದು ಪ್ರಭು? ಮುಂದೆ ನನಗೆ ಕೆಲಸವೇ ಇರಲಿಲ್ಲ, ಉದ್ಯೋಗ ಇಲ್ಲದೆ ನಾನು ಪರದಾಡ್ತಾ ಇದ್ದೆ. ಆದ್ರಿಂದ ಎಲ್ಲರೂ ಹೇಳ್ತಾರೆ ದಿವಾಳಿ ಹನುಮ. ಎಂತ ಅಂದ್ರೆ ಉದ್ಯೋಗ ಇಲ್ಲದೆ ನಿನ್ನ ಮಗ ದಿವಾಳಿ ಹನುಮ. ಹಾಗಲ್ವಾ? ದಿವಾಳಿಯಾಗಿ ಸುಮ್ಮನೆ ಏನೋ ಪ್ರಯೋಜನ ಇಲ್ಲದೆ ಊರಿನಲ್ಲಿ ತಿರುಗಾಡಿಕೊಂಡಿದ್ದಾನೆ. ಹಾಗಾಗಿ ದಿವಾಳಿ ಹನುಮ. ದಿವಾಳಿ ಹನುಮ. ಆದ್ರೆ ಈಗ ನೀನು ದಿವಾಳಿ ಹನುಮ ಅಲ್ಲ. ನಾನು ಊರೆಲ್ಲ ಸುತ್ತಾಡುವಾಗ ಯೋಚನೆ ಮಾಡಿದೆ, ಏನು ಬದುಕುವುದಕ್ಕೆ ಒಂದು ಉದ್ಯೋಗ ಬೇಕು, ಏನಾದ್ರೂ ಮಾಡುವಂತ ಯೋಚನೆ ಮಾಡಿದೆ. ಬಳೆ ವ್ಯಾಪಾರ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದೆ. ಬಳೆ ವ್ಯಾಪಾರ ಹೇಗಾಯ್ತು? ಮೊದಲು ತುಂಬಾ ವ್ಯಾಪಾರ. ಆಮೇಲೆ ನನ್ನನ್ನು ನೋಡುದು, ಬಳೆ ತಿಕ್ಕೊಳ್ಳುದು, ಹೀಗೆ ಅವರ ಮುಖ ನೋಡುವಾಗ ಸುಖ ಇಲ್ಲ. ಬಳೆ ವ್ಯಾಪಾರ ಬಿಟ್ಟೆ. ಆಮೇಲೆ ಬಟ್ಟೆ ವ್ಯಾಪಾರ ಮಾಡಿದೆ. ಅದೇನಾಯ್ತು? ಕಟ್ಟೆ ಸಿದ್ಧ ಮಾಡಿದೆ. ಅಲ್ಲಿ ಕುಳಿತುಕೊಂಡೆ. ಎಲ್ಲರೂ ಬಂದ್ರು, ತೆಕ್ಕೊಂಡದೆ. ಮೊದಲಿಗೆ ಎಲ್ಲ ಲಾಭ ಆಯ್ತು, ಆಮೇಲೆ ನಷ್ಟ ಆಯ್ತು. ಅದು ಬೇಡ. ಆಮೇಲೆ ಉದ್ಯೋಗ ಇಲ್ಲ, ಇನ್ನು ಏನು ಮಾಡುದು ಹಾಗೆಂತ ಸುತ್ತಾಡುವಾಗ ನಿಮ್ಮ ಹೆಸರು ನನ್ನ ಕಿವಿ ಹೇಳಿದೆ. ಸರಿ, ನಿಮ್ಮ ಹೆಸರು ನನ್ನ ಕಿವಿ ಹೇಳಿದೆ. ಎಲ್ಲ ಕಡೆಯಲ್ಲಿ ಕೇಳಿ ಬರ್ತಾ ಉಂಟು. ಒಬ್ರು ವಾಹನ. ಸರಿಯಪ್ಪ. ಅಲ್ಲಿಂದ ಇಲ್ಲಿವರೆಗೆ ಹುಡುಕಿಕೊಂಡು ಬರುವಾಗ ಯಾವುದೇ ಉದ್ಯೋಗ ಮಾಡ್ತಿದ್ದು ಕೇಳಿದವಾಗ ನೀವೇ ಒಂದು ಉದ್ಯೋಗವನ್ನು ತೋರಿಸಿಕೊಟ್ಟವರು. ಕಾವಲು. ಹೌದು. ರಾತ್ರಿ ಕಾಲದಲ್ಲಿ ಕಾವಲಿರಬೇಕು ಎನ್ನುವ ಹಾಗೆ. ನೀನು ರಾತ್ರಿಯಲ್ಲಿ ಕೆಲಸ ಮಾಡಬೇಕು, ಹಗಲು ಹೊತ್ತು ನಿದ್ದೆ ಮಾಡಬೇಕು. ಬೇಕಾದಷ್ಟು ಜನ ಇದ್ದಾರೆ ನಮ್ಮಲ್ಲಿ. ರಾತ್ರಿಗೆ ಬೇರೆ, ಹಗಲು ಬೇರೆ. ಇವತ್ತೇನು ಉದ್ಯೋಗ ಬಿಟ್ಟು ಬಂದೆ ಇಲ್ಲಿಗೆ? ಉದ್ಯೋಗ ಬಿಟ್ಟು ಬಂದದ್ದಲ್ಲ ಪ್ರಭು, ವಿಶೇಷ ಏನು? ನಾನು ಉದ್ಯೋಗದಲ್ಲಿರುವಂತ ಹೊತ್ತಿನಲ್ಲಿ ನಮ್ಮ ಉಪವನದಲ್ಲಿ ಒಂದು ಕುದುರೆ ಬಂದಿದೆ. ಕುದುರೆಯ? ಎಲ್ಲ ನಮ್ಮ ಲಾಯದಲ್ಲಿದ್ದಂತ ಕುದುರೆ ಅಲ್ಲಿಗೆ ಬಂದಿರಬಹುದು. ನೀವು ಭಾವಿಸಿದ ಹಾಗೆ ಲಾಯದಲ್ಲಿ ಬಿಟ್ಟುವಂತ ಕುದುರೆ ಅಲ್ಲ. ಮತ್ತೆ ನಾನು ಕೂಡ ಅದೇ ಯೋಚನೆ ಮಾಡಿದೆ. ಎಲ್ಲಿಯಾದ್ರೂ ಲಾಯದಿಂದ ತಪ್ಪಿ ಬಂದಿರಬಹುದು ಅಂತ ಭಾವಿಸಿದ್ರೆ ಅದು ತಪ್ಪಿ ಬಂದದ್ದಲ್ಲ. ಮತ್ತೆ ಅದು ಎಲ್ಲಿಂದ ಪೂಜಿಸಿ ಬಿಟ್ಟದ್ದು. ಅದೇ ಗೊತ್ತಾಯ್ತು. ನೋಡುವಾಗ ಬಿಳಿ ಬಣ್ಣ, ಶ್ವೇತವರ್ಣ, ಬಂಗಾರದಿಂದ ಶೃಂಗರಿಸಲ್ಪಟ್ಟಂತ ಒಂದು ಕುದುರೆ, ಕನಕಮಯದ ಆಭರಣದಿಂದ ಶೋಭಿಪ ಅಂತ ವಿಶೇಷವಾದ ಕುದುರೆ ನಮ್ಮ ರಾಯದ. ಕುದುರೆ ಬಂದ್ರೆ ನೀನ್ಯಾಕೆ ಭಯಗೊಳ್ಳಬೇಕು? ಏನು? ಕುದುರೆ ಬಂದದ್ದಕ್ಕೆ ಭಯ ಬಂದದ್ದಲ್ಲ, ಮತ್ತೆ ಹಿಂದೆ ಮುಂದೆ ನೋಡ್ತಾ ಇದೆ. ಎಂತದ್ದು ವಿಚಿತ್ರ ಅಂದ್ರೆ ಆನೆ, ಸೇನೆ, ಮಂದಿ, ಮಾರ್ಬುಲು, ಪೂರಿ. ಮಂದಿ, ಮಾರ್ಬಲ, ಪೂರಿ ಸಹಿತ ರಥ, ಸೇನೆ ಅದು ಎಲ್ಲ ಉಂಟು ನಮ್ಮಲ್ಲಿ. ಅದನ್ನು ನೋಡುವಾಗ ನನಗೆ ಒಮ್ಮೆ ಮೇಲಿಂದ ಕೆಳಗೆ ಇಳಿಯಬೇಕು ಹೆದರಿಕೆ ಪ್ರಾರಂಭವಾಗಿದೆ. ಹಾಗಾಗಿ ಭಯಗೊಂಡು ಇಲ್ಲಿಗೆ ಬಂದಿದ್ದೇನೆ. ಕುದುರೆಯ ಕಟ್ಟಿ ಕಾಬಲ ಎಲ್ಲೋ ತೆರಳಿದ ಸಿಂಹ ಬಿಗರಗೆ ಭಯಗೊಳ್ಳಬೇಕಾದಂತ ಅವಶ್ಯಕತೆ ಇಲ್ಲ. ಅರಸನಾದಂತ ನನ್ನ ಬಳಿಯಲ್ಲಿ ವಿಚಾರವನ್ನು ಹೇಳಿದ ನಂತರ ಭಯಗೊಳ್ಳಬೇಕಾದಂತ ಅಗತ್ಯವಿಲ್ಲ. ಹಾಗಾದ್ರೆ ಬಂದಂತ ಕುದುರೆ ಯಾವುದೋ ಊರಿನಿಂದ ಬಂದಂತ ಕುದುರೆ, ಸಾಮಾನ್ಯವಾದಂತ ಕುದುರೆ ಅಲ್ಲ ಅಂತ ಅರ್ಥವಿಸಿಕೊಂಡಿದ್ದೇನೆ. ಹಾಗಾದ್ರೆ ಊರಿನಿಂದ ತಿಳಿದುಕೊಳ್ಳುವುದಕ್ಕೆ ಸಾಧ್ಯ ಉಂಟು. ಯಾರ ಊರ ಮೇಲೆ ಬಿಟ್ಟಂತ ಕುದುರೆ. ಹಾಗಿದ್ರೆ ಬಂದಂತ ಕುದುರೆಯನ್ನು ಬಿಡುವುದು ಸರಿಯಲ್ಲ. ಬಂದಂತ ಕುದುರೆಯನ್ನು ಕಟ್ಟಿ ಅದನ್ನು ಬಂಧಿಸಿಡಿ. ಅಷ್ಟೇ ಅಲ್ಲ, ಅದಕ್ಕೆ ಸಮರ್ಥರಾದಂತ ವೀರರಲ್ಲಿ ಇರಿಸಿ. ಆದ್ರೆ ಈ ವಿಚಾರ ಆಗಬೇಕಿದ್ರೆ ರಾತ್ರಿ ಕಾಲದ ಸಭೆ ಕರೆಯಬೇಕು.
ಹವಳ ಮಾಣಿಕ ಮುತ್ತು ವೈಡೂರ್ಯ ಕೆತ್ತಿದ ಹವಳ ಮಾಣಿಕ ಮುತ್ತು ವೈಡೂರ್ಯ ರತ್ನದ ಗಳಲ್ಲಿ ಇವತ್ತಿನ ದಿವಸ ಅಂದ್ರೆ ಈವರೆಗೆ ಅಧಿಕಾರಿಯಾದ ನಂತರ ರಾತ್ರಿ ಕಾಲದಲ್ಲಿ ಬರುವುದು ಪ್ರಥಮ ನಾನು. ಆದ್ರೆ ಪ್ರಥಮ ಪ್ರವೇಶ ಮಾಡ್ತಾ ಇದ್ದ ಹಾಗೆ ಏನೋ ಆಶ್ಚರ್ಯವನ್ನು ಕಾಡ್ತಾ ಇದ್ದೇನೆ. ಒಮ್ಮಿಂದೊಮ್ಮೆಲೆ ಸ್ವರ್ಗವೇ ಧರೆಗಿಳಿದು ಬಂತು ಅನ್ನುವ ಹಾಗೆ ನನ್ನ ಕಣ್ಣುಗಳಿಗೆ ಹೊತ್ತಿನಲ್ಲಿ ಭಾಸವಾಗ್ತಾ ಇದೆ. ಯಾಕೆಂತ ಹೇಳಿದ್ರೆ ನಮ್ಮತ್ತಾದಂತಹ ಮಣಿಪುರ ಇದು ಸಾಮಾನ್ಯವಾದದ್ದಲ್ಲ. ಬಹಳಷ್ಟು ಹಿಂದಿನಿಂದಲೂ ನಿರ್ಮಾಣಗೊಂಡಂತಹ ಮಣಿಪುರ. ಲೋಕಮುಖದಲ್ಲಿ ಮಣಿಪುರ ಎನ್ನುವುದು ಎಲ್ಲರಲ್ಲೂ ಕೇಳಿ ಬರುತ್ತಿರುವಂತಹ ವಿಚಾರ. ಶ್ರೇಷ್ಠತೆಯನ್ನು ಒಂದು ವೇಳೆ ಹೊಗಳಿಕೊಳ್ಳದಿದ್ರೆ ದೇವಲೋಕ ಬಿಟ್ಟೆ ಉಳಿದದ್ದು ಮಣಿಪುರ ಅಂತ ಹೇಳಿದ್ರು ಸುಳ್ಳಾಗುವುದಕ್ಕೆ ಸಾಧ್ಯವಿಲ್ಲ. ಯಾಕೆಂದ್ರೆ ಇಲ್ಲಿನ ಒಂದೊಂದು ಕಂಬಗಳು 1-2 10,000 ಕಂಬಗಳಿಂದ ನಿರ್ಮಿತವಾದಂತಹ ನಮ್ಮದಾದಂತಹ ಮಣಿಪುರ. ಬರದ ಕಂಬಗಳು ಎಲ್ಲಿ ಇರಬಹುದು, ಆದ್ರೆ ನಮ್ಮಲ್ಲಿ ಕಾಣುವಂತಹ ಬಗ್ಗೆ ಹೇಗೆ ಚಿನ್ನ, ಬೆಳ್ಳಿ, ವಜ್ರ, ವೈಡೂರುಗಳನ್ನು, ಹವಳ ಮುತ್ತುಗಳನ್ನು ಆ ಕಂಬದಲ್ಲಿ ಪೋಣಿಸುವುದರ ಮೂಲಕ ಆ ಕಂಬದ ಆಕಾರವನ್ನೇ ವಿಶೇಷವಾಗಿ ಚಿತ್ರಿಸಿದ್ದಾರೆ. ಎಲ್ಲ ಕಡೆಯಲ್ಲಿ ನೋಡಿದ್ರೂ ಕೂಡ ಬೀಳುತ್ತಿರುವಂತಹ ಹಂಬಾಳೆಯ ಬೆಳಕು, ಆ ಬೆಳಕು ಬೀಳ್ತಾ ಇದ್ದ ಹಾಗೆ ನವರತ್ನಗಳು ಮಿಂಚುವುದರ ಮೂಲಕ ಎಲ್ಲವೂ ಒಂದು ರೀತಿಯಾದಂತಹ ವಿಶೇಷ ರೀತಿಯಲ್ಲಿ ನಮ್ಮದಾದಂತಹ ಮಣಿಪುರ ಕಾಣಿಸ್ತಾ ಇದೆ. ಅಲ್ಲಲ್ಲಿ ವೀರಾದಿ ವೀರರ ಚಿತ್ರಪಟವನ್ನು ಹಾಕುವುದರ ಮೂಲಕ ಈ ಹೊತ್ತಿನಲ್ಲಿ ವಿಶೇಷವಾಗಿ ನಮ್ಮನ್ನು ಚಿತ್ರಿಸಿದ್ದಾರೆ. ಆದರೆ ಮಣಿಪುರಕ್ಕೆ ಬಂದಿದ್ದೇನೆ ಸರಿ, ಇಲ್ಲಿನ ಪುರದ ಕುರಿತಾಗಿ ಇದರ ಕುರಿತಾಗಿ ಹೊಗಳಿಕೆ ಮಾಡುತ್ತಾ ಕುಳಿತುಕೊಳ್ಳುವುದಲ್ಲ. ಅವಸರವಾದಂತಹ ಕಾರ್ಯ ಇದೆ. ಮಂತ್ರಿಗಳನ್ನು ಬರ್ಲಿಕ್ಕೆ ಹೇಳಿದ್ದಾರೆ. ಎಲ್ಲಿದ್ದಾರೆ ಮಂತ್ರಿಗಳು? ನೋಡಿರಯ್ಯ ವೀರ ಮಂತ್ರೀಶ ಮಸ್ತಕದ ಗೀತ ನೋಡಿ ಭಟರೊಡಗೂಡಿ ಮಸ್ತಕದ ಲಿಖಿತ ನೋಡಿ ಬಲ್ಲಿದವಾಗಿಯ ಎನ್ನ ಬಳಿಗೆ ತೋರಯ್ಯ ಆರವಾಗಿ ಹೋದಯ್ಯ ವೀರ ಮಂತ್ರೇಶ ಕ್ಷಮಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೀನಿ. ರಾತ್ರಿಯ ಕಾಲ ವಿಶ್ರಾಂತಿಯನ್ನು ಹೊಂದಿದವರು ನೀವಿದ್ದೀರಿ. ಆದ್ರೂ ಅನಿವಾರ್ಯ ಎಬ್ಬಿಸಲೇಬೇಕಾದಂತಹ ಸ್ಥಿತಿ ಉಂಟಾಯಿತು. ಯಾಕಂದ್ರೆ ರಾಜಕೀಯ ವಿಚಾರ ಹೌದೌದು, ಯಾವ್ದಾದ್ರು ಧನವಾದಿರಬಹುದು, ಹಾಗಾದ ಸಮಸ್ಯೆ ಏನಿಲ್ಲ. ಬಂದಿದ್ದೇನೆ. ಅರಸನಿಗೆ ಸರಿಯಾದಂತಹ ಸಲಹೆಯನ್ನು ಕೊಡುವರು ಲೋಕಮುಖದಲ್ಲಿ ಮಂತ್ರಿಗಳು. ಅವರಿದ್ರೆ ಮಾತ್ರ ಅರಸನಾದವ
ಸುಖ ಶಾಂತಿ ಪ್ರಜೆಗಳನ್ನು ಒಳ್ಳೆ ರೀತಿಯಲ್ಲಿ ನೋಡಿಕೊಳ್ಳೋದಕ್ಕೆ ಸಾಧ್ಯ ಉಂಟು. ಮಂತ್ರಿಮಂಡಲ ಚೆನ್ನಾಗಿದ್ರೆ ರಾಜ್ಯ ಸುಭಿಕ್ಷ. ನೇರವಾಗಿ ವಿಚಾರಕ್ಕೆ ಬರ್ತೇನೆ. ಇನ್ನು ಮಂತ್ರಿಗಳೇ ಬೇರೆ ಬೇರೆ ಹೇಳಿಕೊಟ್ರೆ ಅದ್ವಾ ಅದ ಸರಿ, ಇದು ಮಂತ್ರಿವರೇನಿದೆ ನೇರವಾದಂತಹ ವಿಚಾರಕ್ಕೆ ಬರ್ತೇನೆ. ರಾತ್ರಿ ಕಾಲದಲ್ಲಿ ವಿಶ್ರಾಂತಿಯನ್ನು ಹೊಂದುತ್ತಿರುವಂತಹ ಸಂದರ್ಭ ನಮ್ಮವರಾದಂತಹ ದೂತ ಹನುಮ ಓಡೋಡಿಕೊಂಡು ಭಯದಿಂದ ಆಡಿದಂತಹ ವಿಚಾರ. ನಮ್ಮತ್ತಾದಂತಹ ಮಣಿಪುರಕ್ಕೆ ಸಹಸ್ರಾರು ಸೇನೆ ಈ ಹೊತ್ತಿನಲ್ಲಿ ಬರ್ತಾ ಇದೆ. ಓಹೋ, ಭಟರು ವೀರ ಭಟರೆಲ್ಲ ಇದ್ದಾರಂತ ಅವರನ್ನು ಕಾಣುವಾಗಲೇ ಅರ್ಥವಾಗ್ತಾ ಇದೆ. ಕುದುರೆಗಳು, ಆಯುಧಗಳು ಇದೆಲ್ಲ ಬರುವುದರ ಜೊತೆಯಲ್ಲಿ ವಿಶೇಷವಾದಂತಹ ಒಂದು ಕುದುರೆ ಮುಂದಿನಿಂದ ಬರ್ತಾ ಇದೆ. ಕನಕಮಯದ ಆಭರಣದಿಂದ ಶೋಭಿಸುವಂತಹ ಆ ಕುದುರೆ ಈ ನಮ್ಮತ್ತಾದಂತಹ ಪುರಕ್ಕೆ ಬಂದಿದೆ. ಅದನ್ನು ನೋಡಿದಂತ ಭಯಗೊಂಡವನಿದ್ದಾನೆ. ಆ ಕ್ಷಣದಲ್ಲಿ ನಾನು ಅವನ ವಿವರಣೆಯನ್ನು ಕಂಡಾಗ ಆಶ್ಚರ್ಯವಾಯಿತು. ಇದು ಸಾಮಾನ್ಯವಾದಂತಹ ಕುದುರೆ ಅಲ್ಲ, ಯಾರೋ ಬಿಟ್ಟಂತಹ ಕುದುರೆ ಅಂತ ನನಗೆ ಅರ್ಥವಾಯಿತು. ಆಗ ನಾನು ಆಲೋಚನೆ ಮಾಡಿದೆ, ಅಷ್ಟನ್ನು ಆಡಿದ್ದಲ್ಲವ, ಹಣೆಯಲ್ಲೇನೋ ಕಾಣಿಸ್ತಾ ಉಂಟು. ಆದ್ರೆ ಅದು ನೀವು ದೊಡ್ಡವರಿರುವಾಗ ನಾವು ಅದನ್ನೆಲ್ಲ ಮುಟ್ಟುವುದು ಸರಿಯಲ್ಲ ಅಂತ ಕೇಳಿದೆ. ಮತ್ತೆ ಅವನಿಗೆ ಅವರನ್ನು ನೋಡಿ ಹೋಗ್ಲಿಕ್ಕೆ ಹೆದರಿಕೆ ಬಿಡುದು. ಹಾಗಾಗಿ ನಿಮ್ಮಲ್ಲಿ ಈಗ ಕೇಳಿಕೊಳ್ಳುದು ಯಾಕೆ ಗೊತ್ತಾ, ನೇರವಾಗಿ ನಾವೀಗ ಕುದುರೆಯನ್ನು ಬಂಧಿಸಿದ್ದೇವೆ. ಆ ಕುದುರೆಯಲ್ಲಿಗೆ ಹೋಗಿ ಆ ಕುದುರೆಯಲ್ಲಿರುವಂತಹ ಹಣೆಯಲ್ಲಿರುವಂತಹ ಲಿಖಿತವನ್ನು ಸೆಳೆದು ತಂದು ಅದನ್ನು ವಾಚಿಸಬೇಕು ಅಂತ ಕೇಳಿ. ಒಬ್ಬರೇ ಹೋಗುದಾ? ಆಗ್ಲೇ ಹೇಳಿಲ್ವಾ, ಪಟುಭಟರೆಲ್ಲ ಜೊತೆಯಲ್ಲಿ ಆಗ್ಬೇಕು. ಮತ್ತೆ ಯುವಕರನ್ನೇ ಕಳಿಸುವುದಕ್ಕಾಗುದಿಲ್ಲ. ಯಾಕೆ ಗೊತ್ತಾ, ಯುವಕರೆಲ್ಲ ಅವಸರ ಹೆಚ್ಚಿಗೆ. ಆದ್ರೆ ನೀವಿದ್ರಿ ಮಂತ್ರಿಗಳು, ವಯೋವೃತ್ತರು, ಜ್ಞಾನವೃತ್ತರಿದ್ದೀರಿ, ವೃತ್ತರಿದ್ದೀರಿ. ನೀವು ಸರಿಯಾದಂತಹ ಸಲಹೆ ಸೂಚನೆ ಕೊಟ್ಟಾಗ ಅವರು ಆ ದಾರಿಯಲ್ಲಿ ನಡೀತಾರೆ. ಯುವಕರನ್ನೇ ಮುಂದೆ ಬಿಟ್ರೆ ಹಿರಿಯರ ಮಾರ್ಗದರ್ಶನ ಒಳ್ಳೆದಾಗದು ನಿಮಗೆ. ಹಾಗಾಗಿ ಯಾರ ಮಂತ್ರಿ? ನಾನು ಬಬ್ರುವಾಹನನ ಮಂತ್ರಿ, ಮಣಿಪುರದ ಮಂತ್ರಿ. ಹೌದೌದು. ಹೋಗುವಾಗ ಮುಂದೆ ಹಿಂದೆ ಬಲ ವಾಹನ ಆಮೇಲೆ ಭಟರು ಎಲ್ಲ ನನಗೆ ಬೇಕು ಅಂತ ಘನಸ್ಥಿಗೆ ಮಂತ್ರಿ ನಿನ್ನ ಘನಸ್ಥಿಗೆ ನಿಮ್ಮ ಯೋಗ್ಯತೆಗೆ ತಕ್ಕುದಾಗಿ ನಾವು ವ್ಯವಸ್ಥೆ ಮಾಡಲೇಬೇಕು. ಆದಷ್ಟು ಬೇಗ ಇದು ಮಂತ್ರಿಯವರೇ ಅಣ್ಣರೇ, ನೀವು ಎಂತದ್ದು ಆಚೆ ಹೋಗುದು? ಕೊಟ್ಟದ್ದು ಮಾತ್ರ ಇದರಲ್ಲಿ ಆಗ್ಲಿಲ್ಲ. ಇದರಲ್ಲಿ ನೀವೇ ವಿವರಣೆ ಹೇಗೆ ಏನು ಉಂಟಂತ ಒಮ್ಮೆ ಓದಿ ಹೇಳಿದ್ರೆ ಒಳ್ಳೇದಿತ್ತು. ಓದ್ಲಿಕ್ಕೆ ಬರುವುದಿಲ್ಲ ಅಂತ ಹೇಳಿದ್ದಲ್ಲ, ಅಂದ್ರೆ ತಾವೇ ತಮ್ಮ. ಹೌದಾ? ಸರಿ ಸರಿ, ಹಾಗಾದ್ರೆ ಓದುವ. ಸೋಮವಂಶದ ಸಾಧು ಗುಣಧೀರಾಯ ರಾಜಾದ ಹಿಮಬಲಾನಿದನು ಭೂಮಿ ಗದಿಗವನ ಪದ ಮೂರು ಲೋಕ ಭೂಮಿ ಗದಿಗವನ ಪದ ಮೂರು ಲೋಕ ಭೂಮಿ ಪಾಲನೊಂದೇನು ಏನು ಕಾಣುವುದಿಲ್ವಾ? ಇಷ್ಟು ಬೆಳಕಿನ ವ್ಯವಸ್ಥೆ ಮಾಡಿದ್ದೇವೆ ನಾವು ರಾತ್ರಿ. ಅಷ್ಟೇ ಬೆಳಕಿರ್ಲಿ, ಹಾಗಾದ್ರೆ ನನಗೆ ಬೇಕಾದಂತೆ ವ್ಯವಸ್ಥೆ ಇಲ್ಲ ಅಂತ ಇದ್ರೆ ಮಧ್ಯರಾತ್ರಿ ಎದ್ದುಕೊಂಡು ಅವಸರದಲ್ಲಿ ಹೌದೌದು ಅಗತ್ಯವಿದೆ ಅಲ್ಲ. ಇದು ನಿಮಗೆ ಅದರಲ್ಲಿ ಸರಿ ಕಾಣ್ತದೆ. ಮತ್ತೆಂತ ನಮ್ಮ ವ್ಯವಸ್ಥೆಗೆ ಈಗ ಇಲ್ವಲ್ಲ, ಬೆಳಕಿಗೆ ಹೋಗ್ತಾರೆ. ಈಗ ಕಾಣ್ತದೆ. ಹೇಗೆ? ಇದು ಪ್ರಾರಂಭದಲ್ಲಿ ಸ್ವಸ್ತಿ ಶ್ರೀಯಿಂದ ಬರೆದಿದ್ದಾರೆ, ಶುಭ ಸಂಕೇತ ಅಲ್ವೇ? ಮುಂದೆ ಓದಿದ್ರೆ ಏನು ಇದು ವಿಚಾರ ಬೇರೆ ಎಲ್ಲಿದ್ವು ಅಲ್ಲ, ಇದು ಹಸ್ತಿನಾವತಿಗೆ ಸಂಬಂಧಪಟ್ಟಂತ ವಿಚಾರ. ಏನು ಎಂತದ್ದು? ಸೋಮವಂಶದಲ್ಲಿ ಉದಿಸಿದವರು ಪಾಂಡು ಚಕ್ರವರ್ತಿ. ಪಾಂಡು ಚಕ್ರವರ್ತಿ ಅವನಿಗೆ 5 ಕುಮಾರರು. ಹೌದು. ಅವರು ಸಾಮಾನ್ಯದವರಲ್ಲ, ಪರಿಪ್ರೀತರಾಗಿದ್ದಾರೆ. ಒಂದು ಅದರ ಒಟ್ಟಿಗೆ ಅಪ್ರತಿಮ ಬಲಶಾಲಿಗಳು. ಧರ್ಮಜ, ಭೀಮ, ಅರ್ಜುನ, ನಕುಲ ಸಹದೇವರು 5. ಸರಿ. ಆದರೆ ಇವರು ಘನವಾದಂತಹ ಒಂದು ವಿಚಾರಕ್ಕೆ ಕೈ ಹಾಕಿದ್ದಾರೆ. ಯಾವುದು? ಏನದು? ಅದು ಹಿಂದೆ ನಡೆದು ಹೋಗಿತ್ತಂತೆ. ಹೌದು. ಪತನ. ಹೌದೌದು. ಅದರಲ್ಲಿ ಪಾಪ ಬಂದಿದೆ. ಯಾವ ಪಾಪ ಬಂದದ್ದು? ಯಾವುದು? ಒಂದು ಹತ್ಯಾದೋಷಕ್ಕಾಗಿ ಸಂಬಂಧಿಕರನ್ನು ಬಂದಿದೆ. ಆದರೆ ಪ್ರಥಮವಾಗಿ ಹತ್ಯಾದೋಷ ಪರಿಹಾರ ಆಗಬೇಕು ಅಂತಾದ್ರೆ ಒಂದು ಉದ್ದೇಶ ಉಂಟು. ಕಟ್ಟದಿಂದಲಿ ನಡೆದು
ಶಿಖರದಲ್ಲಿ ರಚಿಸಿದ ಯಜ್ಞ ಹಯವಿದು ಶಕ್ತಿಗಾರರು ಕಟ್ಟುವುದು ಅದು ಹತ್ಯ ದೋಷ ಒದಗಿದೆ. ಅದಕ್ಕಾಗಿ ಅಶ್ವಮೇಧವನ್ನ ಕೈಗೊಂಡಿದ್ದಾರೆ. ಆ ನಿಮಿತ್ತವಾಗಿ ಪೂಜಿಸಿ ಬಿಟ್ಟಂತ ತುರ್ರಗ. ಆದ್ರೆ ದೀಕ್ಷಿತನಾದವ ಸಾಮಾನ್ಯದವನಲ್ಲ. ಮತ್ತೆ ನಮ್ಮ ಭೂಮಿಗೆ ಬಾರ, ಭೂಮಿಗೆ ಬಾರ. ಎಂತದ್ದು ಭೂಮಿಗೆ ಭಾರ ಅಂತ ಹೇಳಿದ್ರೆ ಮರ್ದಿದ್ದಾರೆ. ಬೇರೆ ಅಲ್ವಾ? ಆ ಭೂಮಿ ಭಾರದ ವ್ಯಕ್ತಿ ಅಂದ್ರೆ ಭೂಮಿ ತೂಕದ ವ್ಯಕ್ತಿ. ಅಪ್ಪ ಇದು ಅಬದ್ಧ ಆಯ್ತಲ್ಲ. ಮತ್ತೆ ಭೂಮಿ ಭಾರ ಅನ್ನದಂಡ ಅದು ಬೇರೆ. ಹಾಗಾಗಿ ಬಿಟ್ಟಿದ್ದಾನವ. ಯಜ್ಞಾಶ್ವ ಹೊರಟಿದೆ, ಅನೇಕ ಕಡೆ ಹೋಗ್ಲಿ. ಕಪ್ಪ ಕಾಣಿಕೆ ಸಂಗ್ರಹ ಮಾಡಿದೆ. ಕೆಲವರು ಕೊಟ್ಟಿದ್ದಾರೆ, ಕೆಲವರು ಶರಣಾಗತರಾಗಿದ್ದಾರೆ. ಇಲ್ಲಿಯೂ ಕೂಡ ಒಂದಂತಾಯ್ತು ಋಗವನ್ನ ಕಂಡು ಒಂದು ಕಪ್ಪ ಕಾಣಿಕೆ ಕೊಡುವುದು ಇಲ್ಲ ಶರಣಾಗತರಾಗತಕ್ಕದ್ದು. ಅವರು ಮಾಡುತ್ತಿರುವಂತಹ ಯಾಗದ ಕುರಿತಾಗಿ ನಮ್ಮದೇನು ಆಕ್ಷೇಪ ಇಲ್ಲ, ಮಾಡ್ಲಿಯಪ್ಪ. ಆದ್ರೆ ಮತ್ತೆ ಅವರು ಬರ್ದದ್ದೇನು, ಲೋಕಮುಖದಲ್ಲಿ ನಾವೇ ವೀರರಿದ್ದೇವೆ, ನಾವೇ ಪರಾಕ್ರಮಿಗಳಿದ್ದೇವೆ, ಉಳಿದವರೆಲ್ಲ ಹಾಗಾದ್ರೆ ಪರಾಕ್ರಮಿಗಳಲ್ಲ, ಷಂಡರ ಅವರು ಮಾತ್ರ ಪರಾಕ್ರಮ ತೊಟ್ಟವರು, ನಾವೇನು ಕೈಯಲ್ಲಿ ಬಳೆ ತೊಟ್ಟವರ. ನಾವು ಕೂಡ ನಮ್ಮದಾದಂತಹ ಪರಾಕ್ರಮವನ್ನು ತೋಡ್ಕೋಬೇಕು. ಹಾಗಾಗಿ ತಡ ಮಾಡುವುದು ಸರಿಯಲ್ಲ. ಆ ಕುದುರೆಯನ್ನು ಮೊದಲು ನಾವು ಕುದುರೆಯನ್ನು ಇಲ್ಲಿ ಬಂಧಿಸಿದ್ದಲ್ಲ, ಬಂದು ಸಿಕ್ಕಿದಲ್ಲೇ ಬಂಧಿಸಿದ್ದೇವೆ. ಈ ಕ್ಷಣವೇ ಆ ಕುದುರೆಯನ್ನು ಸೆಳೆಕೊಂಡು ನಮ್ಮದಾದಂತಹ ಅರಮನೆಯಲ್ಲಿ ಬಂಧಿಸಿ. ಅಷ್ಟೇ ಅಲ್ಲ, ನಮ್ಮವರೆಲ್ಲ ಇದ್ದಾರೆ, ವೀರರು, ಪರಾಕ್ರಮಿಗಳು, ಅವರೆಲ್ಲ ಯುದ್ಧಕ್ಕಾಗಿ ಸಿದ್ಧರಾಗಬೇಕು. ಆ ಒಂದು ಸಿದ್ಧತೆ ಅದು ನಿಮ್ಮ ಮೂಲಕವಾಗಿ. ನೀವು ಯಾಕಂತ ಹೇಳಿದ್ರೆ ಜ್ಞಾನವೃತ್ತರಲ್ವಾ, ನೀವು ಹೇಳಿದಂತ ಮಾತು ಎಲ್ಲರೂ ಕೇಳ್ತಾರೆ. ಅದರಲ್ಲೂ ಮಂತ್ರಿಗಳ ಮಾತು ಅಂತ ಹೇಳಿದ್ರೆ ಎಲ್ಲರೂ ಕೇಳಿಸಿಕೊಂಡು ಕಾರ್ಯ. ಹಾಗಾಗಿ ಯಾರು ಬರ್ತಾರೆ, ಎಲ್ಲಿಂದ ಬರ್ತಾರೆ, ನಾನು ಆ ನಿರೀಕ್ಷೆಯಲ್ಲಿ ಆಲಿಸಬೇಕು. ಅದನ್ನು ಆಜ್ಞೆಯಾಗಿದೆ, ನಾಳೆ ಯುದ್ಧ ಸಂಭವಿಸ್ತದೆ. ಹಾಗಾಗಿ 16ರಿಂದ 45ರ ಒಳಗಿನ ಹಂತಕಾರ ಯುವಕರು ಬಂದು ಸೇರಬೇಕು. ಹಾಗಂತ ಯುವಕರಿಗೆ, ಅದು ವೃದ್ಧರಿಗೆ ಹಾಗೂ ವೃದ್ಧಿಯರಿಗೆ, ಹೆಣ್ಣು ಮಕ್ಕಳಿಗೆ ಕೆಲಸ ಇಲ್ವೇ ಉಂಟು. ಯಾವುದು ಕೆಲಸ? ಹರಿಭಜನೆ ಮಾಡಬೇಕು. ಯಾಕೆ? ಹೋದಂತಹ ವೀರಾಧಿ ವೀರರಿಗೆ ಜಯ ಲಭಿಸಲಿ ಎಂಬುದಾಗಿ. ಎಲ್ಲಿಯಾದರೂ ನಾನು ಕೊಟ್ಟಂತಹ ಈ ಆಜ್ಞೆಗೆ ತಪ್ಪಿದಂತಹ ವ್ಯಕ್ತಿಗಳಿದ್ರೆ ಕಠಿಣವಾದಂತಹ ಶಿಕ್ಷೆಯನ್ನು ವಿಧಿಸಲಾಗುವುದು. ಎತ್ತರ ಎತ್ತರ ಎತ್ತರ. ದೇವಿ ದೇವಿ ಚಿತ್ರಾಂಗದೆಯ ದೂತಿಯುರಿ ಕೋವಿದಾಶ್ವವತಳೆರ ಟಿವಿಯನ್ನು ನೋಡುತ್ತಾ ಮರೆಯಲಿ ನಿಂದು ಭಯಗೊಂಡು ದೇವಿ ಚಿತ್ರಾಂಗದೆಯ ದೂತಿಯು
ನನ್ನದಾದಂತಹ ಸೇವೆಯನ್ನು ಪೂರೈಸಿ ಅರಮನೆಯಿಂದ ಹೊರಟಬಳ್ಳು ನಾನು ಏನಿದು ಎನ್ನುವ ಹಾಗಿತ್ತು. ನೋಡಿದೆ ಅಂತಾದರೆ ಏನು ಆಶ್ಚರ್ಯ, ಯಾವುದೋ ಊರಿನ ತುರಗವೊಂದು ಬಂದಿದ್ದಂತೆ ಕಪ್ಪ ಸಂಗ್ರಹ ಇದನ್ನು ಯಾರೆಂದು ವಿಚಾರಿಸುವುದಕ್ಕೆ ಹೋದವರು ನಮ್ಮವರು, ಅಂದ್ರೆ ಇಲ್ಲಿಯ ಯುವರಾಜ. ಮಾತ್ರವಲ್ಲ, ಮಂತ್ರಿ ಆದಂತಹ ಸುಬುದ್ಧಿಯನ್ನು ಕರೆಸಿ ಆಜ್ಞೆಯನ್ನು ಇತ್ತಿದ್ದಾರೆ. ನಾಳೆ ಬೆಳಿಗ್ಗೆ ಆಗಿದ್ರೊಳಗೆ ಯುದ್ಧಕ್ಕೆ ಸಿದ್ಧರಾಗಿ ಎನ್ನುವ ಹಾಗೆ. ಒಂದೊಮ್ಮೆಗೆ ಈ ಕಾರ್ಯವು ನಡೆದು ಹೋಯಿತು ಅಂತಾದ್ರೆ ಏನು ಅನಾಹುತವಾದಿತ್ತು. ಏನೇ ಆಗಲಿ ಇದನ್ನು ತಡೆಯಬೇಕು. ಅಮ್ಮನಲ್ಲಿ ವಿಷಯವನ್ನು ಮುಟ್ಟಿಸಬೇಕು. ಅರಮನೆ ಕಡೆ ಮುಂದುವರಿತು. ವಂದಿಸಿಕೊಂಡಿದ್ದೇನೆ ತಾಯಿ. ಎದ್ದೇಳಿ. ಈಗಷ್ಟೇ ನಿಮ್ಮ ಸೇವೆ ಮಾಡಿ ಹೋದವಳು ನಾನು. ಅಷ್ಟು ಪಕ್ಕನೆ ಓಡೋಡಿ ಬಂದೆ ಅಲ್ಲ. ಬರುವುದಕ್ಕೊಂದು ಕಾರಣ ಉಂಟು ತಾಯಿ. ಏನಮ್ಮ ಅದು? ಬಲವಾದ ಕಾರಣವನ್ನೇ ಇರಿಸಿಕೊಂಡು ನಾನು ಈ ಕಡೆಗೆ ಬರುವ ಹಾಗಾಯಿ. ಯಾವುದೇ ಅದು? ಕೇಳುವಿರ ನೀವು? ಖಂಡಿತ. ಭಿನ್ನಪವ ಪ್ರೀತಿಯಿಂದ ಆಲಿಸುವ ಅಮ್ಮ ಪವನ್ ಪವನ್ ಪ್ರೀತಿಯಿಂದ ಲಾಲಿಸವಾಯೇ ಅಮ್ಮ. ತಾಯಿ ಸಖಿ, ಸದಾಕಾಲ ನಿಮ್ಮ ಸೇವೆಯಲ್ಲೇ ನಾನು ತೊಡಗಿಕೊಂಡವಳು. ಇಂದು ಹಾಗೆ ಸೇವೆ ಮಾಡಿದ ನಂತರ ವಿಶ್ರಾಂತಿಗಾಗಿ ಹೋದವಳಲ್ಲಿ ನೀವು ವಿಶ್ರಾಂತಿಯನ್ನು ಪಡೆಯುತ್ತಾ ಇದ್ದವರು. ಸರಿಯಮ್ಮ. ಒಮ್ಮೆ ನಾನು ನನ್ನಷ್ಟಕ್ಕೆ ಹೋಗುತ್ತಿರುವಂತಹ ಸಂದರ್ಭದಲ್ಲಿ ರಾಜಸಭೆಯಲ್ಲಿ ಇದ್ದಕ್ಕಿದ್ದ ಹಾಗೆ ಒಂದು ಜೋರಾದಂತಹ ಧ್ವನಿ ಕೇಳಿ ಬಂತು. ಧ್ವನಿ ಕೇಳಿ ಬಂತಿ? ಹೌದು ತಾಯಿ. ಸಭೆಯಲ್ಲಿ ತುಂಬಾ ಜನರಿದ್ರೆ ಹಾಗಾಗುತ್ತದೆ. ಹೌದಮ್ಮ. ಹಾಗೆಂದು ಎಲ್ಲರೂ ಮಾತನಾಡುತ್ತಿರುವಂತಹ ವಿಚಾರವನ್ನು ಕೇಳಿಸಿದ್ದು ನಾನಲ್ಲ. ಯಾಕೋ ಏನು ಕೋಪದಿಂದ ಮಾತನಾಡುತ್ತಾ ಇರುವಂತಹ ವಿಚಾರವನ್ನ ಅರಿತು. ಅಯ್ಯೋ, ನಮ್ಮ ಮಣಿಪುರದಲ್ಲಿ ಯಾರಾದ್ರೂ ಕೋಪದಿಂದ ಮಾತಾಡೋದಕ್ಕೆ ಸಾಧ್ಯ ಉಂಟೆ? ತುಂಬಿದ ಸಭೆಯನ್ನು ಕಂಡಾಗ ನಿನಗೆ ಅರ್ಥ ಆಗುದಿಲ್ವಾ? ಎಲ್ಲರ ಬಾಯಲ್ಲಿ ಯಾವಾಗ ಎಂತದ್ದು ಯಾವಾಗ ಎಂತ ನಿರೀಕ್ಷೆಯಲ್ಲಿ ಇರೋದು ಗೊತ್ತಾಯ್ತಾ ಅಮ್ಮ? ಹಾಗಾಗಿ ಆ ನಿರೀಕ್ಷೆ ನನ್ನಲ್ಲೂ ಇತ್ತು. ಮತ್ತೆ ಏನಾಯ್ತಮ್ಮ? ಆ ನಿರೀಕ್ಷೆ ಏನಿರಬಹುದು ಎಂಬ ಹಾಗೆ ನಾನು ಸರಿಯಾಗಿ ತಿಳಿದುಕೊಳ್ಳಬೇಕು ಎಂದಿದ್ದರೆ ಏನು ವಿಚಾರ ಎಂಬ ಹಾಗೆ ನನಗೆ ಅರಿಯಬೇಕು ತಾನೆ. ಖಂಡಿತ. ಹಾಗಾಗಿ ಸ್ವಲ್ಪ ಕತ್ತಾಳಿಸುವುದಕ್ಕಾಗಿ ಮುಂದಾದ. ಒಳ್ಳೆಯದೇ ಅಮ್ಮ. ಕತ್ತಾಳಿಸುವುದು ತಪ್ಪು ಎಂಬ ಹಾಗೆ ನನಗೂ ಗೊತ್ತು. ಆದರೂ ಕೆಲವೊಂದು ವಿಚಾರವನ್ನು ನಾನು ಕತ್ತಾಳಿಸಿದೆ ಎಂದಾದ್ರೆ ಅದನ್ನು ನಿಮಗೆ ತಿಳಿಯಪಡಿಸುವುದಕ್ಕೆ ಸಾಧ್ಯ ಉಂಟು ಎಂಬ ಹಾಗೆ ನಾನು ಮನಗಂಡೆ. ಅದರಿಂದ ಒಳ್ಳೆಯದಾದ್ರೆ ಕದ್ದಾಲಿಸು, ಸರಿ ಹೌದಲ್ವೇ? ಹಾಗಾಗಿ ಆ ವಿಚಾರವನ್ನು ನಿಮಗೆ ಹೇಳದೆ ಹೋದೆ ಎಂದಾದರೆ ತಪ್ಪಾಗುತ್ತದೆ ಎಂಬ ಹಾಗೆ ಈ ಕಡೆಗೆ ಬಂದೆ ನಾನು. ಏನೇ ಅದು ಅಮ್ಮ? ಆ ಸಭೆಯಲ್ಲಿ ಮಾತನಾಡುತ್ತಾ ಇದ್ದವರು ಯುವರಾಜರಾದಂತಹ ನಿಮ್ಮ ಮಗ ಬಬ್ರುವಾಹನ. ನನ್ನ ಮಗ ಬಬ್ರುವಾಹನ? ಹೌದು. ಏರುಧ್ವನಿಯಲ್ಲಿ ಮಾತನಾಡುವುದಕ್ಕೂ ಒಂದು ವಿಚಾರ ಇದೆ. ಏನಮ್ಮ? ಅಸ್ತಿನಾವತಿ ಎಂಬುದು ಗೊತ್ತಲ್ವ ನಿಮಗೆ? ಖಂಡಿತ. ಅಲ್ಲಿ ಪಾಂಡವರಂತೆ. ಪಾಂಡು ಚಕ್ರವರ್ತಿಗೆ 5 ಗಂಡು ಮಕ್ಕಳಂತೆ. ಅದು ಸಣ್ಣ ಮಕ್ಕಳಿಗೆ ಕೂಡ ಗೊತ್ತಿದ್ದ ವಿಷಯ. ಹಿರಿಯವ ಧರ್ಮಜನಂತೆ. ನಿಜ. 4 ತಮ್ಮಂದಿರನ್ನು ಕ್ಷೇಮದಿಂದ ನೋಡಿಕೊಂಡು ಬರುವಂತಹ ಹೊಣೆಗಾರಿಕೆ ಆತನಲ್ಲಿದೆಯಂತೆ. ಹಾಗಾಗಿ ಅಣ್ಣನ ಆಜ್ಞೆಯನ್ನು ಪಾಲಿಸುತ್ತಾ ಸದಾಕಾಲ ಅವರಿಗೆ ನೆರವಾಗುತ್ತಾ ಇದ್ದವರು ತಮ್ಮಂದಿರು. 2ನೇವನು ಭೀಮಸೇನಂತೆ, ಅರ್ಜುನ ಮಹಾಶಯರಂತೆ, ನಕುಲ ಸಹದೇವರಂತೆ. ಹಾಗಾಗಿ ಅವರೆಲ್ಲರೂ ಒಂದು ಯಾಗವನ್ನು ಮಾಡುತ್ತಾ ಇದ್ದಾರಂತೆ. ಕಾರಣ? ಬಂಧು ಹತ್ಯಾ ದೋಷದ ನಿವಾರಣೆಗಾಗಿ. ಸರಿಯಮ್ಮ. ಆ ಬಂಧು ಹತ್ಯದ ದೋಷದ ನಿವಾರಣೆಗಾಗಿ ಯಾಗ ಮಾಡಿದಂತಹ ಸಂದರ್ಭದಲ್ಲಿ ಒಂದು ಕುದುರೆಯನ್ನು ಪೂಜಿಸಿದವರಿದ್ದಾರೆ. ಅದು ಕ್ರಮ ಉಂಟಂತೆ. ಹೌದಲ್ವೇ ಅಮ್ಮ? ಆ ಕುದುರೆಯನ್ನು ಪೂಜಿಸಿದ್ದು ಮಾತ್ರವಲ್ಲ, ಮತ್ತೆ ಅದು ಯಾಗವ ರಚಿಸಿ ಕಪ್ಪಕ್ಕಾಗಿ ಹಯವಗೊಂಡು ಪಾರ್ಥ. ಯಾಗವ ರಚಿಸಿ ಕಪ್ಪಕ್ಕಾಗಿ ಹಯವಗೊಂಡು ಪಾರ್ಥ. ಸಾಗಿ
ಸುಗುಣಶೀಲೆ ಸಾಗಿ ಬಂದ ನಮ್ಮೂರಿಗೆ ಸುಳ್ಳಲ್ಲ ಸುಗುಣಶೀಲೆ ಯಾಗವ ರಚಿಸಿ ಅಮ್ಮ ಅಮ್ಮ ಪೂಜಿಸಿದಂತಹ ತುರಗ ಅದನ್ನು ದೇಶ ದೇಶ ಸಂಚರಿಸುವುದಕ್ಕಾಗಿ ಕಳುಹಿಸುತ್ತಾರಂತೆ. ಆ ಕಳುಹಿಸಿದಂತಹ ಸಂದರ್ಭ ಅದು ದೇಶ ದೇಶವನ್ನೇ ಸಂಚರಿಸಿ ಕಪ್ಪ ಕಾಣಿಕೆಗಳನ್ನು ಸಂಗ್ರಹಿಸುತ್ತದೆ. ಒಂದೊಮ್ಮೆಗೆ ಅದನ್ನು ವಿರೋಧಿಸಿದರು ಎಂದಾದರೆ ಬಂದವರ ಜೊತೆಗೆ ಹೋರಾಟ ಮಾಡುವ ಮುಖೇನವಾಗಿ ಅವರಿಗೆ ಶರಣಾಗುವುದಕ್ಕಾಗಿ ಮುಂದಾಗುತ್ತಾರಂತೆ. ಹೌದಮ್ಮ, ಸರಿಯಮ್ಮ. ಆ ಕುದುರೆ ಊರೂರು ಸಂಚರಿಸುತ್ತಾ ದೇಶದಿಂದ ದೇಶಕ್ಕೆ, ರಾಜ್ಯದಿಂದ ರಾಜ್ಯಕ್ಕೆ ಸೇರಿ ಈಗ ನಮ್ಮ ಮಣಿಪುರವನ್ನೇ ಸೇರಿಕೊಂಡಿದೆ. ನಮ್ಮ ಮಣಿಪುರಕ್ಕೂ ಕುದುರೆ ಬಂತ? ಹೌದು. ಅದರಲ್ಲಿ ಏನು ವಿಶೇಷ ಉಂಟು ಅಮ್ಮ? ಕುದುರೆ ಬರುವುದರಲ್ಲಿ ವಿಶೇಷತೆ ಏನು ಏನಮ್ಮ? ಯಾಕಂದ್ರೆ ಆ ತುರಗ ಬರುವುದು ವಿಶೇಷತೆ ಅಲ್ಲ ಎಂಬ ಹಾಗೆ ನಿಮ್ಮ ಮನಸ್ಸಿನ ಭಾವನೆ. ಆದ್ರೆ ಬೆಂಗಾವಲಿಗಾಗಿ ಯಾರು ಬಂದಿದ್ದಾರೆ ಎಂಬಂತಹ ವಿಚಾರ ಗೊತ್ತಾ ನಿಮಗೆ? ಯಾರೇ ಬಂದದ್ದು ಅಮ್ಮ? ಸತ್ಯ ಹೇಳಬೇಕಾ? ಈ ವಿಚಾರ ಕೇಳಿದಾಗ ನೀವು ನಿಂತಲ್ಲಿ ನಿಲ್ಲುವುದೇ ಇಲ್ಲ. ನೀವು ಸುಮ್ಮನೆ ಎಂತದ್ದು? ಯಾರ್ಯಾರ ವಿಷಯ ಮಾತಾಡಿ ನಮಗೇನಾಗಬೇಕು? ಅಯ್ಯೋ, ಎಂತಹ ಪರಾಕ್ರಮಿ ಅಂತೇವು. ಪರಾಕ್ರಮಿ? ಹೌದಪ್ಪ. ಯಾರೇ ಅಂತ ಪರಾಕ್ರಮಿ? 3 ಲೋಕದಲ್ಲಿಯೂ ಪ್ರಚಾರದಲ್ಲಿದ್ದಾರೆ. 3 ಲೋಕದಲ್ಲಿ? ಹೌದು. ಅಂದ್ರೆ ಬೆಟ್ಟದಿಂದ ಬಂದವರ? ಹಾಗಲ್ಲ, ಮತ್ತೆ ಪರಾಕ್ರಮಿ ಅಂತ ಆಡಿದ್ದೆ ಅಲ್ಲ ನಾನು. ಯುದ್ಧದಲ್ಲಿ ಗೆದ್ದವ? ಹೌದೌದೌದು. ಅಂತ ಜನ ಯಾರು? 3 ಲೋಕದ ಗಂಡ ಎಂಬಂತಹ ನೆಗಲ್ತೆಯನ್ನು ಹೊಂದಿಕೊಂಡಿರುವಂತಹ ವೀರಪಾರ್ಥ ನಮ್ಮ ಮಣಿಪುರವನ್ನು ಸೇರಿಕೊಂಡಿದ್ದಾರೆ ತಾಯಿ. ಏನಂದ್ರೆ? ಪಾರ್ಥ ಮಹಾಶಯರು. ಹೌದು. ಆಗುದೇ ಎನ್ನಯ ರಮಣ ಏ ಸಖಿಯೇ ಬೇಳು ಆಗುದೇ ಎನ್ನಯ ರಮಣ ಆಗುದೇ ಎನ್ನಯ ರಮಣ ಏ ಸಖಿಯೇ ಬೇಳು ಆಗುದೇ ಎನ್ನಯ ರಮಣ ಏ ಸಖಿಯೇ ಬೇಳು ಆಗುದೇ ಎನ್ನಯ ರಮಣ
ಸಖಿಗೆ ಬೀಳು ಅಹುದೇ 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 ಎನ್ನಯ ರಮಣ ಕೇಳಿದಾಗ ಅಮೃತವನ್ನೇ ಕುಡಿದಂತ ಅನುಭವ ನನಗಾಗಿ ಹೋಯಿತು. ಹೌದೇ? ನಿತ್ತಲ್ಲಿ ನಿಲ್ಲುವುದಕ್ಕಾಗುವುದಿಲ್ಲ. ಯಾಕೆ ತಾಯಿ? ಸತ್ಯ ಹೇಳ್ಬೇಕಾ? ಜಿಂಕೆ ಮರಿಯಂತೆ ಓಡ್ಬೇಕೆನ್ನೋ ಬಯಕೆ ನನಗಾದ್ರೂ ಕೂಡ ನೀನು ಆಡುವ ಮಾತನ್ನು ಕೇಳಬೇಕೆನ್ನುವ ತಬಕ ನನ್ನ ಕಿವಿಗಳಿಗೆ. ಸತ್ಯ ಏನಮ್ಮ? ನನ್ನಾಣೆ, ನಾನು ಸಟೆಯನ್ನಾಡಲಾರೆ. ನೀನಾಡಿದ ಮಾತು ನಿಜ, 100ಕ್ಕೆ 100 ಸತ್ಯ. ಏನಾಯ್ತಮ್ಮ? ಸತ್ಯವೇ. ಏನಾಯ್ತು ತಾಯಿ ನಿಮ್ಗೆ? ಸತ್ಯವೇ. ಅಮ್ಮ ಅಮ್ಮ ಸತ್ಯ. ಹೌದು. ಭಾರತ ಎನ್ನುವಂತ ನುಡಿಯನ್ನು ಕೇಳಿದಾಗ ನನ್ನ ಮನಸ್ಸಲ್ಲಿ ಏನೋ ಒಂದು ಬದಲಾವಣೆ. ಹೌದು. ಎಷ್ಟು ವರ್ಷದಿಂದ ಕಾಯುತ್ತಾ ಇದ್ದೆ. ಭಗವಂತನ ಪೂಜೆ ಅನ್ನಿತ್ಯ ಮಾಡುತ್ತಾ ಬಂದವಳು ನಾನು. ಪೂಜೆಗೆ ತಕ್ಕಂತ ಪ್ರಸಾದನ ಕೊಡುತ್ತಾರೆ ಎನ್ನುವುದಾಗಿ ಕನಸು ಮನಸ್ಸಲ್ಲಿ ಎಣಿಸವಳು ನಾನಲ್ಲ. ಬಹುಶಃ ನಾನು ಮಾಡಿದ ಪೂಜೆ ದೇವರಿಗೆ ಸಂದಿರಬೇಕು. ಆಗುವುದರಿಂದಲಂತ ಸುಯೋಗವನ್ನು ನನಗೆ ಕರುಣಿಸಿದ ನನಗೆ ಅರ್ಥವಾಯಿತು. ಸರಿ, ಆಡಿಬಿಟ್ಟೆಯಲ್ಲ. ಭಾರತ ಮಹಾಶಯರು ಬಂದಿದ್ದಾರೆ. ಹೌದಮ್ಮ. ಹೌದೇ? ಸತ್ಯ. ನಿಜವೇ? ನಿಜ. ಇನ್ನೊಮ್ಮೆ ಹೇಳು, ಮತ್ತೊಮ್ಮೆ ಹೇಳು. ಭಾರತ ಮಹಾಶಯರ ಮಾತನ್ನು ಕಿವಿಯಾರೆ ಕೇಳಿಸಬೇಕೆನ್ನೋ ಬಯಕೆ. 2 ಕಿವಿಗಳಲ್ಲ, ನನ್ನ ಶರೀರ ಪೂರ್ತಿ ಕಿವಿಗಳಿರ್ತಾ ಇದ್ರೆ ಎಷ್ಟು ಸಂತೋಷವನ್ನು ಪಡುತ್ತಾ ಇದ್ದೇನೆ ನಾನು. ಆದರೂ ಕೂಡ ಇಂದ್ರನಂದನ ಇದಿರಾಗಿ ಮಣಿಪುರಕ್ಕೆ ಬಂದಂತ ವಿಚಾರ, ಸಕಲ ಸೇನೆಯನ್ನು ಕೂಡಿಕೊಂಡಂತ ವಾರ್ತೆ, ಹೌದು, ಇದನ್ನು ಮತ್ತೆ ಕೇಳಬೇಕೆನ್ನೋ ಬಯಕೆ. ಇನ್ನೊಮ್ಮೆ ಹೇಳು ಅಮ್ಮ. ಮತ್ತೊಮ್ಮೆ ಹೇಳು. 1 ಬಾರಿ ಅಲ್ಲ, 2 ಬಾರಿ ಅಲ್ಲ, 100 ಸಾರಿ ಹೇಳಿದರು ಕೂಡ ಒಂದೇ ಮಾತು. ಯಾವುದು? ನಮ್ಮದಾದಂತಹ ಮಣಿಪುರಕ್ಕೆ ಬಂದಿರುವುದು ಪಾರ್ಥ ಮಹಾಶಯರು. ಹೌದಲ್ವಾ? ಹೌದು. ಹಬ್ಬ, ಇನ್ನು ನನ್ನ ಬಿಡ್ಲಿಕ್ಕಿಲ್ಲ. ಎಷ್ಟು ಒಳ್ಳೆಯ ವಿಷಯವನ್ನು ಯಾವತ್ತೂ ಹೇಳಿದ್ಯಾ ಅಮ್ಮ. ಇಷ್ಟು ಒಳ್ಳೆಯ ಕೆಲಸ ಇಷ್ಟು ಎಣಿಸೋಳು ನಾನಲ್ಲ. ಇದು ನನ್ನದು ಪ್ರಾರಂಭದ ದಿನ. ಇಲ್ಲಿಂದಲೇ ಸುಗಮವಾಗಿ ಸಾಗಬೇಕೆನ್ನೋ ಬಯಕೆ. ನೀನು ನನ್ನ ಜೊತೆಯಲ್ಲಿದ್ರೆ ಖಂಡಿತವಾಗಿಯೂ ಸಮಸ್ಯೆ ನಿನ್ನನ್ನು ಈ ಸಲ ಬಿಡುವುದೇ ಇಲ್ಲ ಅಂತ. ಅಲ್ಲ, ನಾನು ನೀವು ಪ್ರಾರಂಭ ಅಂತ ಹೇಳಿದ್ರಿ, ನನಗೆ ಒಮ್ಮೆ ಹೆದರಿಕೆ ಆಗ್ತಾ. ಯಾವುದಕ್ಕೆ? ಹಿಂದೆ ಹೇಗೆ, ಇನ್ನು ಮುಂದೆ ಹೇಗೆ? ಯಾವುದರ ಬಗ್ಗೆ ಯೋಚನೆ ಮಾಡಿದ್ದೀನಿ ನೀನು? ಅಲ್ಲ, ನೀವು ಇಷ್ಟು ಕೋಪಗೊಂಡ್ರೆ ಮತ್ತೆ ನನ್ನ ಮನಸ್ಸನ್ನು ಸಮಾಧಾನ ಪಡಿಸೋಳು ನೀನಲ್ವಾ? ಈ ನಗುವಿನಿಂದಲೇ ನನಗೆ ಸಂತೋಷ ಅಲ್ಲ. ನನಗೆ ಸಂತೋಷ ಆದ್ರೆ ನಿನಗೂ ಸಂತೋಷ ಆಗಬೇಕು. ಖಂಡಿತ, ಅದೇ ನನ್ನ ಬಯಕೆ ಅಲ್ಲ. ಆದುದರಿಂದ ನಿನಗೇನು ಕೊಡ್ತೇನೆ ಗೊತ್ತುಂಟು? ಏನಮ್ಮ? ಚಂದ್ರಗಾವಿಯ ಶಾಲೆ ನಿನಗೆ ಚಂದ್ರಗಾವಿಯ ಶಾಲೆ ಕೊಡುವೆ ನುಡಿ ನುಡಿ ಚಂದದಿಂದಲೇ ಬಾಲೆ ನುಡಿ ನುಡಿ ಚಂದದಿಂದಲೇ ಬಾಲೆ
ನಿನಗೆ ಬಂದ ಸಕಲ ಸೇನೆ ಎಂಬವಾಡೆಯ ಚಂದ್ರಗಾವಿಯ ಶಾಲೆ ಕೊಡುವೆ ನುಡಿ ನುಡಿ ಚಂದದಿಂದಲೇ ಬಾಲೆ ಅಹುದೇ ಅಹುದೇ ಸಖಿಯೇ ನಿನ್ನ ಮನಸ್ಸನ್ನು ಸಮಾಧಾನಪಡಿಸುವಳು ನೀನು. ನಿನ್ನ ಮನಸ್ಸು ಕೂಡ ಸಂತೋಷವಾಗಬೇಕು. ಹೌದು. ಅದಕ್ಕಾಗಿ ಪ್ರಾರಂಭದಿಂದಲೇ ಪಟ್ಟೆ ಸೀರೆ. ಯಾರಿಗೆ? ಹ? ನಿನಗೆ ನಾ ಕೊಡುವುದು. ನನಗ ಯಾವ ಸೀರೆ? ಅಂತ ಪಟ್ಟ ಸೀರೆ ಇಲ್ಲ. ಮತ್ತೆ ಅಂದು ಮದುವೆ ಸಂದರ್ಭ ನಾನು ಉಟ್ಟಂತ ಚಂದ್ರಗಾವಿಯ ಆ ಸೀರೆಯನ್ನೇ ನಿನಗೆ ನಾನು ಕೊಡುತ್ತೇನೆ. ಸಂತೋಷವಾಯಿತು ತಾಯಿ. ಅದಕ್ಕೆ ಒಬ್ಬ ಕುಪ್ಪಸ. ಆಹಾ. ನಿನಗೆ ಏನು ಬೇಕು, ಎಷ್ಟು ಬೇಕು ಎಲ್ಲವನ್ನು ಕೇಳು. ಅಮ್ಮ. ಕೈ ನೋಡುವ. ಹಾಗಲ್ಲ, ಮತ್ತೆ ಈಗ ನೀವು ಬಟ್ಟೆ ಸೀರೆ ಕೊಡ್ತೀರಾ, ಹಾ. ಅದಕ್ಕೊಬ್ಬ ಕುಪ್ಪಸವನ್ನು ನೀಡ್ತೀರಾ. ಖಂಡಿತ. ಆದ್ರೆ ನಾನು ರಾಜಬೀದಿಯಲ್ಲಿ ಅದನ್ನು ಧರಿಸಿ ಹೋಗುವುದು. ಹ. ಆ ಉಟ್ಟಂತಹ ಸೀರೆಯನ್ನು ಹ. ಇದ್ದವರೆಲ್ಲ ಕಂಡು ಹ. ರಾಣಿಯ ಸೇವೆಯನ್ನು ಮಾಡಿದಂತಹ ಈ ದೂತಿ, ಹಾ. ಈ ಸೇವಕಿ ಅಲ್ಲಿದ್ದದ್ದನ್ನೆಲ್ಲ ತಗೊಂಡು ಬಂದಿದ್ದಳೆಂಬ ಹಾಗೆ ಆಡಿದೆ. ಎಲ್ಲಾದ್ರೂ ಹೇಳಿದ್ರೆ ಅಲ್ಲಿ ಕರ್ಕೊಂಡು ಬಾ, ನಾ ಇದ್ದ ಜಾಗಕ್ಕೆ. ಅಲ್ಲ ಹಾಗಲ್ಲ ಅಲ್ಲ, ಕರ್ಕೊಂಡು ಬಾ. ಅಮ್ಮ. ನಾ ಹೇಳ್ತೇನೆ, ಉತ್ತರ ನಾ ಕೊಡ್ತೇನೆ. ಹೌದೌದು. ಇದ್ಯಾವ ಬಳೆ? ಎಂತದ್ದೇ ಆ ಗಾಜಿನ ಬಳೆಗಳು ಅಷ್ಟೇ. ಇದು ಕಾಣೋದಕ್ಕೆ ಮಾತ್ರ ಹೀಗೆ. ಇದು ನೋಡು, ಅದು ನೋಡೋದಕ್ಕೆ ದೊಡ್ಡದು ಮಾತ್ರ. ಹೌದು. ಎಂತದಿಲ್ಲ, ಏನಿಲ್ಲ ಇದ್ರಲ್ಲಿ. ಎಲ್ಲಾದ್ರೂ ಕೆಲಸ ಮಾಡುವಾಗ ಬಿಚ್ಚಿದ್ರೆ ಹೋಗಿ ತಾಗಿದ್ರೆ ಬಿಚ್ಚಿದ್ರೆ ಹೋಯ್ತು ಬಿಡಿ. ಹೌದು. ಅದಕ್ಕೆ ಬೇಕಾಗಿ ಈ ಸಲ ಕಡಗ ಹಾಕಿಸುವ ನಿನಗೆ. ಇಷ್ಟೊಂದು ದೊಡ್ಡ ಉಪಕಾರ ಮಾಡಿದ್ದೇನೆ. ಯಾವ ಕಡಗ? ಬಂಗಾರದ ಹಸ್ತಗಳಿಗೆ ಎರಡಕ್ಕೂ ನಾನು ಈಯುತ್ತೇನೆ. ಆದ್ರೆ ಒಂದು ಏನು? ಇಂದ್ರ ನಂದನ ಇದರಾಗಿ ಮಣಿಪುರಕ್ಕೆ ಬಂದಂತಹ ವೈಭವದ ವಿಷಯ. ಎಂತ ವೈಭವ ಹೇಳುವುದನ್ನು ಕೇಳಿದ್ದೇನೆ. ಹೌದು. ನಿನ್ನೆ ಇದ್ದ ಇವತ್ತಿದ್ದ ನಾಳೆ ಉಂಟ ಅಂತ ಹೇಳಿ. ಆದ್ರೆ ನಾನು ಆಲೋಚನೆ ಮಾಡುವುದು ಬಹುಶಃ 2 ದಿನದ ವೈಭವ ಅಲ್ಲ, 3 ದಿನದ ವೈಭವ ನನ್ನ ಜೀವನದಲ್ಲಿ ಆಗುತ್ತಾ ಉಂಟು. ನಿನ್ನೆ ಮಗನಾಡಿದಂತಹ ಮಾತು ಅಮ್ಮ ಸಂತೋಷವನ್ನು ತಿಳಿಸ್ತೇನೆ ಎನ್ನುವುದಾಗಿ ನಾ ಎಲ್ಲಾದ್ರೂ ಸುಮ್ಮನೆ ನಾ ಭಾವಿಸಿಕೊಂಡೆ. ಈಗ ನೀ ಆಡಿದಂತಹ ಮಾತು ಅಮ್ಮ ಸಂಭ್ರಮದ ವಿಷಯ ಕಾಣಬೇಕು ಎನ್ನುವುದಾಗಿ. ಹಾಗಿದ್ರೆ ಸಂಭ್ರಮ ಸಂತೋಷವನ್ನು ಒಂದೇ ವೇದಿಕೆಯಲ್ಲಿ ಕಾಣಬೇಕಂತಾದ್ರೆ ಮಗನಿಂದಾಗಿ ನನಗೆ ನೀನು ಹೇಳಿಕೊಟ್ಟವಳು. ಬಂದದ್ದು ಭಾರತ ಮಹಾಶಯ. ಈ ವಿಷಯ ನನ್ನ ಮಗನಿಗೆ ಗೊತ್ತಾದ್ರೆ ಎಷ್ಟು ಸಂತೋಷ ಆಗುತ್ತದೆ. ಸತ್ಯ ಹೇಳ್ಬೇಕಾ, ಇಬ್ಬರಲ್ಲ 100 ಮಂದಿ ಅಲ್ಲ, 15,000 ಅಲ್ಲ, ಅದಕ್ಕಿಂತ ಹೆಚ್ಚಿಗೆ ಜನ ಭರಿಸಿ ನಾವೇ ಹೋಗುದು. ಒಂದು ಶೋಭಾಯಾತ್ರೆ, ನನ್ನವರನ್ನ ಕರ್ಕೊಂಡು ಬರುದು, ನಾನು ಎದುರುಗೊಳ್ಳುದು, ಅವರ ಪಾದ ಪೂಜೆಯನ್ನು ಮಾಡುದು, ಅದನ್ನ ತೀರ್ಥಂತ ಸ್ವೀಕರಿಸುದು, ಆಮೇಲೆ ಮುಖಕ್ಕೆ ಕೋಮಲದ ಮಂಗಳಾರತಿ ಎತ್ತಿ ಆಮೇಲೆ ಕರ್ಕೊಂಡು ಬಂದು ಪೀಠದ ಮೇಲೆ ಕುಳ್ಳಿರಿಸಿ ಸ್ವಾಮಿಯೇ ಅಂತ ನಾ ಪ್ರಾರ್ಥನೆ ಮಾಡುದು. ನನ್ನ ಮನಸ್ಸಿನ ಆಸೆಯನ್ನು ತಕ್ಕೆ ನನಗೆ ಬೇಡುದಿಷ್ಟೇ. ಎಷ್ಟು ವರ್ಷವಾಯ್ತು ನೀವು ಹೋಗಿ, ಒಂದು ಮಗು ಮಾಡಿ ನೀವು ಹೋಗಿದ್ರಿ ಸ್ವಾಮಿ. ಆದ್ರೆ ಒಂದು ವಿಷಯ, ಹೆಂಡತಿ ನೆನಪೇ ನಿಮಗಿಲ್ವಲ್ಲ. ಹೀಗೆ ಹೋದ್ರೆ ಹೇಗೆ ಜೀವನ? ತಿರುಗಾಟದಲ್ಲಿ ಹೆಂಡತಿ ನೆನಪಿರ್ಲಿ ಅಂತ ಹೇಳಿದ್ರೆ ಅವರಿಗೆ ಎಷ್ಟು ಸಮಾಧಾನ ಆಗುತ್ತದೆ ಏನು ಬಿಡುವ ವಿಷಯ. ಆದ್ರೆ ಒಂದು ನೀನು ಮತ್ತೊಮ್ಮೆ ಹೇಳ್ಬೇಕು, ಏನಮ್ಮ? ಮಗದೊಮ್ಮೆ ಹೇಳ್ಬೇಕು, ಬಾಯಿ ತುಂಬ ನೀವು ಮಾತಾಡ್ತಾ ಇರ್ಬೇಕು, ನಾ ಕೇಳುತ್ತಾ ಇರ್ಬೇಕು. ಇವತ್ತು ಇದೆ, ಬೇರೆ ಯಾವುದು ಬೇಡ. ಗಂಡನ ವಿಷಯ ಬಿಟ್ಟರೆ ಬೇರೆ ಎಂತದ್ದು ಮಾತಾಡ್ಲಿಕ್ಕಿಲ್ಲ. ಇದು ಭಾರತ ಮಹಾಶಯ ಒಬ್ಬರು ಬಂದದ್ದಲ್ಲ, ಅವರು ಬರುವಂತ ಕ್ರಮ, ಕುದುರೆ ಏರಿ ಬಂದದ್ದ, ರಥವನ್ನು ಏರಿ ಬಂದದ್ದ, ಎಷ್ಟು ಮಂದಿ ಇದ್ರು, ಎಲ್ಲ ವಿಷಯನು ನೀವು ಮಾತಾಡ್ಲಿಕ್ಕೆ ನಮ್ಮಂತ ಹೇಳಲಿಕ್ಕಿಲ್ಲ. ಬರೇ ಭಾರತದ ವಿಷಯ ಬಿಟ್ಟು ಬೇರೆ ಎಂತದ್ದು ಮಾತಾಡಬೇಡ. ಕೇಳಮ್ಮ, ನಿಮ್ಮ ಈ ಸಂತೋಷವನ್ನು ಕಾಣುವಾಗ ನನಗೂ ಅಧಿಕವಾದಂತಹ ಸಂತೋಷವಾಗುತ್ತದೆ. ಸಂತೋಷವಾಯ್ತು, ನಾನೇನಾದ್ರು ಬೇರೆ ಅಂತ ಎಣಿಸಿದೆ. ಆದ್ರೆ ವಿಚಾರ ಅಲ್ಲಿಗೆ ಮುಗಿದಿಲ್ಲ ತಾಯಿ, ಮುಂದುವರಿದಿದೆ. ಅಮ್ಮ, ತಾಯೇ ಫಲಗುಣನ ಜಾಯೆಂದರಿಯದೆ ಆಯ ಕೆಳತಿದ್ದು ಮುಂದು ಪಾಯ ಏನಿದಗೆ ಚಿತ್ರಾಂಗದೆಗೆ ನಿನ್ನ ಪುತ್ರವಾದಿಯ ಕತ್ತಿ ಚಿತ್ರಾಂಗದೆಗೆ ನಿನ್ನ ಪುತ್ರವಾದಿಯ ಕತ್ತಿ ಮಂತ್ರಿ ಗುರಿದ ಹರನೇತ್ರ ಕೋಪದಲ್ಲಿ ತಾಯಿ ಕೇಳಿ ಫಲಗುಣನ ಜಾಯೆಂದರಿಯದೆ ಅಮ್ಮ ನಿಮ್ಮ ಸಂಭ್ರಮೋತ್ಸವದಲ್ಲಿ ನಾನು ಭಾಗಿಯಾಗಿ
ಆಗಬೇಕು ಎಂಬ ಹಾಗೆ ಆಸೆ ಪಡುವಳೇನೋ ಸತ್ಯ. ನೀ ಎದುರಿಂದಲೇ ಬರಬೇಕು. ಹೌದು ತಾಯಿ, ನೀವು ಆ ಉತ್ಸವದಲ್ಲಿರುವಾಗ, ನೀವು ಆ ಸಂತೋಷದಲ್ಲಿರುವಾಗ ಆ ಅನುಭವವನ್ನು ನಾನು ಪಡೆಯಬೇಕೆಂಬ ಹಾಗೆ ಆಸೆ ಪಡುವವಳೇ ಅಲ್ಲ. ಆದ್ರೆ ಏನಮ್ಮ ಈ ಸಂದರ್ಭದಲ್ಲಿ ಕೇವಲ ಆ ವಿಚಾರವನ್ನು ಮಾತ್ರ ಆಡುವುದಕ್ಕಾಗಿ ಬಂದದ್ದಲ್ಲ ತಾಯಿ. ನೀ ಸುಮ್ಮನೆ ಹಾಗೆ ಯಾವುದಾದ್ರು ಒಳ್ಳೆ ವಿಷಯ ಹೇಳುದು ಮತ್ತೆ ಬೇರೆಂತರ ಮಾತಾಡುದು ದಾರಿ ತಪ್ಪಿಸುದು ನನ್ನದು. ಇಲ್ಲ ತಾಯಿ, ಮತ್ತೆ ದಾರಿ ತಪ್ಪಿಸುವುದಕ್ಕಲ್ಲ, ಆ ತಪ್ಪಿದ ದಾರಿಯನ್ನು ಸರಿ ಮಾಡಬೇಕು ಎಂಬಂತಹ ಉದ್ದೇಶದಿಂದಲೇ ನಾ ಬಂದವಳು. ನಮ್ಮಲ್ಲಿ ದಾರಿ ತಪ್ಪುವುದಕ್ಕುಂಟೇನು ಅಮ್ಮ? ದಾರಿ ತಪ್ಪಿ ಹೋಗಿ ಆಗಿದೆಲ್ಲ. ಮಣಿಪುರದಲ್ಲಿ ದಾರಿ ತಪ್ಪುವವರು ಯಾರಿದ್ದಾರಮ್ಮ? ನಿಮ್ಮ ಮಗನೇ ತಾಯಿ. ಸುಳ್ಳಾಡಬೇಡ. ಇಲ್ಲ ತಾಯಿ, ಮಗನ ಬಗ್ಗೆ ನನಗೇನು ಗೊತ್ತುಂಟು ಅಮ್ಮ. ನಮ್ಮದಾದಂತಹ ಮಣಿಪುರಕ್ಕೆ ತುರಗವೊಂದು ಬಂದಿದೆ ಎಂಬಂತಹ ವಿಚಾರವನ್ನು ಅರಿತಾಗ ನಿಮ್ಮ ಮಗ ಹಣೆಯಲ್ಲಿದ್ದಂತಹ ಓಲೆಯನ್ನು ವಾಚಿಸಿದವನು, ಆ ಸುಬುದ್ಧಿ ತಂದು ಕೊಟ್ಟಂತಹ ಓಲೆಯನ್ನು ಅವರೇ ವಾಚಿಸಿದಂತಹ ಸಂದರ್ಭದಲ್ಲಿ ಅರ್ಥವಾಯಿತಾತನು. ಬಲವುಳ್ಳ ಭಟರು ಕಟ್ಟಿ ಕಾದಾಡಬೇಕು, ಬಲಹೀನರು ಕಪ್ಪವನ್ನೊಪ್ಪಿಸಿ ಶರಣಾಗಬೇಕು ಎಂಬ ಹಾಗೆ. ಯುವರಾಜ ನಿಮ್ಮ ಮಗ. ನಿಜ. ಹಾಗಿರುವಾಗ ನಮ್ಮ ಪುರವನ್ನು ಸೇರಿಕೊಂಡಂತಹ ತುರಗವನ್ನು ಸುಮ್ಮನೆ ಬಿಡುವುದಿಲ್ಲ. ಮತ್ತೆ ಬಂದಿರುವಂತಹ ಮೂರು ಲೋಕದ ಗಂಡ ಎಂಬಂತಹ ನೆಗಲ್ತೆಯನ್ನು ಹೊಂದಿಕೊಂಡಿರುವಂತಹ ವೀರಪಾರ್ಥನ ಜೊತೆಗೆ ಹೋರಾಟ ಮಾಡುತ್ತೇನೆ ಎಂಬ ಹಾಗೆ ಮುಂದುವರಿದಿದ್ದಾನೆ ತಾಯೇ. ಹಾಗಾಗಿ ಆತನ ತಂದೆಯೇ ಬಂದಿರುವಂತಹ ವಿಚಾರ ಆತನಿಗೆ ಅರಿದಾಗಿ ಹೋಗಿದೆ. ಒಂದೊಮ್ಮೆಗೆ ನೀವು ಅದನ್ನು ತಿಳಿಸದೆ ಹೋದಿರಿ ಎಂದಾದರೆ ಖಂಡಿತವಾಗಿ ದೊಡ್ಡದಾದಂತಹ ಅನಾಹುತವೇ ನಡೆದಿರ್ತದೆ. ಅಮ್ಮ ಒಳ್ಳೆಯ ವಿಚಾರ ಹೇಳಿದವಳು. ಒಂದು ವೇಳೆ ದಾರಿ ತಪ್ಪಿದ ಮಗನನ್ನು ತಿದ್ದಬೇಕಾದ್ದು ಹೆತ್ತ ತಾಯಿಯಾದ ನನ್ನ ಕರ್ತವ್ಯ. ನಿಮ್ಮ ಕರ್ತವ್ಯ ಅಲ್ಲ. ನೀನೇ ಒಂದು ದಾರಿಯನ್ನು ತೋರಿಸಿದವಳು. ಸಂತೋಷವಾಯ್ತಮ್ಮ. ಒಳಗಿದ್ದಕ್ಕೂ ಅದರ ಬಗ್ಗೆ ನಾ ಯೋಚನೆ ಮಾಡುತ್ತೇನೆ. ಹಾಗೇ ಆಗಲಿ. ಸಿಂಗರಿಸಿಯುರಗೇಂದ್ರ ನಂದನೆ ಮಗನನ್ನು ತಿದ್ದುವ ಪ್ರಯತ್ನ ಮಾಡಬೇಕು. ಸಿಂಗರಿಸಿಯುರಗೇಂದ್ರ ನಂದನೆ ನೇರವಾಗಿ ಅಲ್ಲಿಗೆ ಹೋಗುತ್ತೇನೆ. ಅಂಗಜನ ಮದದಾನೆಯಂದದಿ ಅಂಗಜನ ಮದದಾನೆಯಂದದಿ ಅಂಗನಿಯರೊಡಗೂಡಿ ಬಂದಳು ಮಗನ ಪುರಿಗಾಗಿ. ಅಂಗನೆಯರೊಡಗೂಡಿ ಬಂದಳು ಮಗನ ಪುರಿಗಾಗಿ. ವಂದಿಸಿಕೊಳ್ಳುತ್ತಾ ಇದ್ದೇನೆ ತಾಯೇ. ಕಂದನ ಕಾಣುದೆ ನಸುಗೋ ಪದಿ ಬಿಗಿದಪ್ಪಿ ಮಗನ ಕರೆದರು ಮಗನೇ ನೀ ಮಾತಿಗೆ ತೂಡು ನಡೆವರೇ.
ಕ್ಷಣ ಬರ ಸೆಳೆದು ಮುದ್ದಾಡಬೇಕು ಎನ್ನುವ ಹಾಗೆ ನಿತ್ಯವೂ ಹಪಹಪಿಸುವವಳು ನಾನು. ನಿನ್ನ ಶಿರವನ್ನು ನೇವರಿಸದೆ ಹೋದರೆ ನನ್ನ ದಿನವೊಂದು ಸಾಗುವುದಕ್ಕೆ ಸಾಧ್ಯವಾಗುವುದಿಲ್ಲ. ಅಂದಣವನ್ನಿಳಿದು ಬಂದೆ, ತಾಯಿಗೆರಗಿದೆ. ನಿಜ. ಎರಗಿದಂತಹ ನಿನ್ನನ್ನು ಮತ್ತೊಮ್ಮೆ ಎಬ್ಬಿಸಿ ಆಲಿಂಗನ ಕೊಡೋಣ ಎನ್ನುವ ಹಾಗೆ ಮುಂದೊತ್ತಿ ಹೋದ್ರೆ ಒಂದು ಸಿಟ್ಟೊಂದು ನನ್ನನ್ನು ಬಾಧಿಸುವುದಕ್ಕೆ ಪ್ರಾರಂಭವಾಯಿತು. ಅದೇ ನನಗೆ ಅರ್ಥವಾಗದೇ ಇರುವುದು. ಮಕ್ಕಳಲ್ಲಿ ಸಿಟ್ಟು ತೋರಿಸದೆ ತಾಯಿಯಾದವಳು ಮತ್ಯಾರಲ್ಲಿ ಸಿಟ್ಟು ತೋರಿಸಬೇಕು ಹೇಳಿ? ಹೌದು. ಒಂದೊಮ್ಮೆಗೆ ಸಿಟ್ಟು ಬರುವುದು ನಿಜ. ಹಾಗೆಂದು ಆ ಸಿಟ್ಟೆನ್ನುವುದು ಹುಸಿಯಾಗಿರುತ್ತದೆ. ಆ ಸಿಟ್ಟನ್ನೇ ಪ್ರದರ್ಶಿಸುತ್ತಾ ಹೋದೆ ಎಂದಾದರೆ ಮಗನಿಗೆ ಕೊಡುವಂತಹ ಪ್ರೀತಿಯನ್ನು ನಾ ಹೇಗೆ ಉಣಬಡಿಸಲಿ ಹೇಳು? ಅದಕ್ಕೆ ಬೇಕಾಗಿ ಇದ್ದಂತಹ ಸಿಟ್ಟನ್ನು ಬದಿಗಿರಿಸಿ, ಎಷ್ಟಿದ್ದರೂ ನೀ ನನ್ನ ಮಗನೇ, ನಾಡಿಗೆ ಅರಸನಾದನು, ಈ ಚಿತ್ರಾಂಗದಿಗೆ ನೀ ಬಬ್ರುವಾಹನ ಮಗನೇ, ಅಡಗಿರಗಿದಂತಹ ನಿನ್ನನ್ನು ಮತ್ತೆ ಮೇಲೆಬ್ಬಿಸಿ ಎದ್ದಾಗ ನಿನ್ನ ಮತಿಯೋ ಇದು ನಿನ್ನದ್ದೇ ಮತಿಯೋ ಅಂತ ನನಗೆ ಪ್ರಶ್ನೆ ಬರುವುದು. ಯಾಕಮ್ಮ? ನಾಡಿನ ಅರಸನಾಗಿ ಮಾಡಬೇಕಾದಂತಹ ಕರ್ತವ್ಯಗಳಲ್ಲಿ ನಿನ್ನಲ್ಲಿ ಲೋಪವನ್ನು ಕಂಡವಳು ನಾನಲ್ಲ, ಲೋಪವನ್ನು ಮಾಡಿದವನು ನೀನಲ್ಲ. ಸುಭೀಕ್ಷೆಯಿಂದಲೇ ಈ ಮಣಿಪುರ ನೆರವೇರಿಕೊಂಡು ಹೋಗುತ್ತಾ ಇದೆ. ಮತ್ತಿಗೆಟ್ಟು ನಡೆಯುವಂತಹ ಪರಿಸ್ಥಿತಿ ಈಗ ನಿನ್ನಲ್ಲಿ ಯಾಕೆ ಕಂಡೆ ಬಲ್ಲೆಯ? ಯಾಕಮ್ಮ? ಕುಂತಿತನಯನ ವಾಜಿಯನ್ನು ನೀ ಕಟ್ಟಿದೆಯಂತೆ. ನಿಜ. ಈ ವಿಚಾರವನ್ನು ಸಖಿಯಿಂದ ಕೇಳಿ ತಿಳಿದವಳು ನಾನು. ನೀ ಕಟ್ಟಿ ಮುಂದಾಡುವುದಕ್ಕೆ ಹೋದರೆ ಪರಿಸ್ಥಿತಿ ಏನಾಗುವುದು ಬಲ್ಲೆಯ? ಏನಾದೀತಮ್ಮ? ಉಪಮೆ ಒಂದನ್ನು ಕೊಡ್ತೇನೆ. ಯಾವುದದು? ಹುಲ್ಲೆಯ ಮರಿಯೊಂದು ಸಿಂಹದೊಡನೆ ಹೋರಾಡಿ ತಾನು ಜಯಿಸುತ್ತೇನೆ ಎನ್ನುವಂತಹ ಪರಾಕ್ರಮವನ್ನು ಹೊತ್ತು ಮುಂದೊತ್ತಿ ಹೋದರೆ ಅದಕ್ಕೆ ಜಯ ಲಭಿಸುವುದಕ್ಕೆ ಸಾಧ್ಯ ಉಂಟೆ ಹೇಳು? ಮೂರ್ಖತನದ ಪರಮಾವಧಿ ಆದೀತು. ನಿನ್ನದು ಹಾಗೆ ಆಯಿತಲ್ವೋ? ನಿನ್ನ ಉತ್ತರವೇ ಅದಕ್ಕೆ ಸಾಕ್ಷಿಯಾಗಿ ಹೋಯಿತಲ್ವೇ? ಅದಕ್ಕಡಿದ್ದು ಕುಮತಿಯಾಗಿ ನೀವು ವರ್ತಿಸುವುದಕ್ಕೆ ಮುಂದುವರಿಯುತ್ತಾ ಇದ್ದಿ ಅಂತ. ಮಗನೇ, ನಿನ್ನ ಒಗಟೆ ನನಗೆ ಅರ್ಥವಾಗುತ್ತಾ ಇಲ್ಲ. ಅರ್ಥವಾಗುವುದಿಲ್ಲ? ಇಲ್ಲ. ನಿನ್ನ ಪರಿಸ್ಥಿತಿ ಹೇಗಾಯ್ತು ಬಲ್ಲೆಯ? ಏನು? ನಿನಗೆ ಅರ್ಥಪಡಿಸುವುದಕ್ಕೆ ನಾ ಮುಂದಾದೆ ಅಂತ ಆಡಿದ್ರೆ ನನ್ನ ಮಾತುಗಳೆಲ್ಲವೂ ನಿನಗೆ ಒಗಟಾಗಿ ಪರಿಣಮಿಸುವುದಕ್ಕೆ ಸಾಧ್ಯವಾಯಿತಲ್ಲ? ಹೌದು. ಈ ಹುಡುಗ ಬುದ್ಧಿ ಎನ್ನುವುದು ಹಾಗೆ. ಯಾವತ್ತಿದ್ದರೂ ಬಿಸಿ ರಕ್ತದ ಪರಿಣಾಮವಾಗಿ ತಾವು ಮಾಡಿದ್ದು ಸರಿ ಎನ್ನುವಂತಹ ಧೋರಣೆಯನ್ನೇ ನೀಡುತ್ತಾ ನಿಮ್ಮ ಜೀವನವನ್ನು ನೀವು ಸವೆಸುವವರು. ಒಂದೊಮ್ಮೆಗೆ ಅದು ಅರ್ಥವಾಗುವುದು ಎಲ್ಲಿ ಬಲ್ಲೆಯ? ಒಂದು ಪರಿಧಿಯನ್ನು ದಾಟಿ ಬುದ್ಧಿ ಎನ್ನುವುದು ಪಕ್ವವಾದಾಗ, ನಾವು ಮಾಡಿದಂತಹ ಕಾರ್ಯದಲ್ಲಿ ನಮ್ಮನ್ನೇ ನಾವು ಸಿಂಹಾವಲೋಕನವನ್ನು ಮಾಡುತ್ತಾ ಪ್ರಶ್ನಿಸುತ್ತಾ ಹೋದಾಗ ಇದೆಷ್ಟು ಸಮಂಜಸವಾದೀತು ಎನ್ನುವ ಹಾಗೆ ಆಲೋಚಿಸುವುದಕ್ಕೆ ತೊಡಗುವುದು. ಬುದ್ಧಿ ಎನ್ನುವುದು ಹಾಗೆ. ಮನುಷ್ಯನ ಜೀವನದಲ್ಲಿ ತಾ ಬುದ್ಧಿಯನ್ನು ಬೆಳೆಸಬೇಕು ಅಂತಾದರೆ ಆತ ವಿದ್ಯಾವಂತನಾಗಿರಬೇಕು. ಈ ವಿದ್ಯೆಯನ್ನು ಕಲಿಯುವುದು ಎಲ್ಲಿ ಕೇಳಿದರೆ ಅದು ಗುರುವಿನ ಮೂಲಕವಾಗಿ. ಗುರುವಿನ ಎಲ್ಲ ವಿದ್ಯೆಯನ್ನು ಕಲಿಯುವುದಕ್ಕೆ ಸಾಧ್ಯವಾಗುವುದಿಲ್ವಲ್ಲ. ಒಂದು ಪಾದ ಗುರುವಿನಲ್ಲಿ ನಾವು ಕಲಿಯುತ್ತೇವೆ.
ಅದಾದ ಬಳಿಕ ನಾವು ಕಲಿಯುವುದು ನಮ್ಮ ಸ್ನೇಹಿತ ವರ್ಗದೊಡನೆ, ನಮ್ಮ ಸಂಸರ್ಗದ ಅವರೊಡನೆ. ಇಲ್ಲಿಗೆ ಒಂದು ಪಾದ ಮುಗಿಯಿತು. ಮತ್ತೊಂದು ಪಾದ ನಾವು ನೋಡಿ ತಿಳಿದು ಅರ್ಥ ಮಾಡಿಕೊಳ್ಳುವುದರಲ್ಲಿರುವುದು. ಮತ್ತೊಂದು ಪಾದ ಆಗುವುದು ನಮ್ಮ ಬುದ್ಧಿ ಎನ್ನುವುದು ಪಕ್ವವಾಗುತ್ತಾ ಕಾಲ ಕಳೆದಂತೆ ಹೋದಾಗ. ನಿನ್ನದು ಹುಡುಗ ಬುದ್ಧಿ ಅಂತ ಆಗುತ್ತಾ ಉಂಟು ಕಂದ. ಹಿಂದೊಂದು ಕಾಲದಲ್ಲಿ ಸಮುದ್ರವನ್ನು ಮತಿಸುವುದಕ್ಕೆ ದೇವಾದಿ ದೇವತೆಗಳು ಹಪಹಪಿಸಿದ್ರಂತೆ. ಕಾರಣ ಬೇರೇನೂ ಅಲ್ಲ, ಕಳೆದು ಹೋದಂತಹ ಸುವಸ್ತುಗಳನ್ನೆಲ್ಲವನ್ನು ಪುನರಪಿ ಪಡೆದುಕೊಳ್ಳಬೇಕು. ಅದರಿಂದ ಅಮೃತ ಒಂದು ಉದ್ಭವ ಆಗುತ್ತದೆ. ಜರಾಮರಣ ವರ್ಜಿತವಾದಂತಹ ಪೇಯವೊಂದನ್ನು ಸ್ವೀಕರಿಸಿ ಅಮರನಾಗುವುದಕ್ಕೆ ಹೋಗುವಂತಹ ಸಂದರ್ಭದಲ್ಲೂ ವಿಷ ಎನ್ನುವುದು ಉತ್ಪತ್ತಿಯಾಗಿತ್ತು ಕಂದ. ನನ್ನ ಜೀವನದಲ್ಲಿ ನಾನು ಅಮೃತತಮವಾದಂತಹ ಜೀವನವನ್ನು ನಡೆಸಬೇಕು ಎನ್ನುವ ಹಾಗೆ ಭಾವಿಸಿದ್ದವಳು. ಅದಕ್ಕೆ ಸಾಕ್ಷಿಯಾಗಿ ನೀ ಅಮೃತ ಸಮವಾಗಿ ಹುಟ್ಟುತ್ತೀಯೋ ಎನ್ನುವ ಹಾಗೆ ಭಾವಿಸಿದ್ದೆ. ಆದರೆ ನಿನ್ನ ಕಾರ್ಯಗಳೆಲ್ಲವೂ ಈಗ ವಿಷವಾಗಿ ಪರಿಣಮಿಸುವುದಕ್ಕೆ ಪ್ರಾರಂಭವಾಯಿತಲ್ಲ ಕಂದ. ಎಂತೂ ಪುಟ್ಟಿದೆಯೋ ನನ್ನ ಈ ಗರ್ಭದಲ್ಲಿ ನೀನು. ನನಗೆ ಒಂದೂ ಅರ್ಥ ಆಗುತ್ತಾ ಇಲ್ಲ. ಛಲದಿ ಮತರದ ಕತೆ ಹೌದು, ಎಷ್ಟು ಒಳ್ಳೆಯ ಪ್ರಸಂಗ ಸಮುದ್ರ ಮತರು. ನೀನು ನನ್ನ ಕುರಿತಾಗಿ ಆಡುತ್ತಾಡುತ್ತು ಸಮುದ್ರ ಮಾತ್ರದ ಕತೆ ಹೇಳುತ್ತೆ. ನಾನು ಭಾವಿಸಿದ್ದು ನನಗೆ ಮತ್ತೆ ಮತ್ತೆ ನೆನಪಿಸುವುದಕ್ಕಾಗಿ ನೀನು ಆಡಿದ್ದು. ಇದು ನೋಡಿದ್ರೆ ಅದಲ್ಲ, ಇದು ಒಂದಕ್ಕೊಂದು ಸಂಬಂಧ ಇಲ್ಲದ ಹಾಗಾಗುತ್ತಾ ಉಂಟು. ಇಲ್ಲಿ ನಾನು ಬಂದಂತ ಪಾರ್ಥನ ಕುದುರೆಯನ್ನು ಕಟ್ಟಿದ್ದೇನೆ. ನಾಳೆ ಸೇನೆ ಯುದ್ಧಕ್ಕೆ ಸನ್ನದ್ಧಾಗಬೇಕು ಅಂತ ಆಜ್ಞೆ ಮಾಡಿದ್ದೇನೆ. ನಮ್ಮವರೆಲ್ಲ ಕಾತರದಿಂದ ಕಾಯ್ತಾ ಇದ್ದಾರೆ ಯಾವಾಗ ಬೆಳಿಗ್ಗೆ ಆಗುತ್ತದೆ ಅಂತ. ಯಾಕೆ ಬೇಗ ಹೋಗಿ ತಲುಪಬೇಕು ಅಲ್ಲಿಗೆ. ಈಗ ನೀ ಕಟ್ಟಿದ್ದಕ್ಕಾಗಿ ನಿನಗೆ ಬೇಗ ಹೋಗಿ ತಲುಪಬೇಕು ಅಂತಲ್ಲ, ಅಲ್ಲ ಬಂದವನಿಗೆ ಉತ್ತರ ಕೊಡಬೇಕು. ಅವ ಕಟ್ಟಾಳು ಕೃಷ್ಣ ಮೈದುನ ನೋಡು ಕೃಷ್ಣ ಮೈದುನ ನೋಡು ನಿನ್ನ ಕಟ್ಟಾಳು ಕಾಣುವುದಲ್ಲೂ ಕಾರಣ ನಿನ್ನಲ್ಲಿ ಇನ್ನೂ ಬಾಲತನ ಮರೆಮಾಚಲಿಲ್ಲ ಎನ್ನುವುದು ಸ್ಪಷ್ಟ. ಹಾಗೆಂದು ನಿನ್ನನ್ನು ಬಾಲನೆ ಎನ್ನುವ ಹಾಗೆ ತಾತ್ಸಾರ ಬುದ್ಧಿಯಿಂದ ಆಡುವುದಲ್ಲ. ಆಡುವುದು ನೀನಲ್ಲ. ಅಮ್ಮನ ಮುಂದೆ ಬಂದಾಗ ಎಲ್ಲ ಎಂಥದ್ದೇ ವಿಚಿತ್ರವಿರಲಿ ಅಥವಾ ಎಂತಹ ಬುದ್ಧಿ ಚಿತ್ರಗಳೇ ಇರಲಿ, ಅವುಗಳೆಲ್ಲವೂ ಗೌಣವಾಗಿ ಕಾಣುವುದು. ತಾ ಸಣ್ಣ ಮಕ್ಕಳಂತೆ ಇನ್ನೂ ಅರ್ಭಕರಂತೆ ಆಚರಿಸುವುದಕ್ಕೆ ಮುಂದುವರಿಯುತ್ತಾರೆ. ನಾನು ಆಡುವಂತಹ ಮಾತು ನಿನಗೆ ಅರ್ಥವೇ ಆಗುವುದಿಲ್ಲ ಅಲ್ವೋ. ಯಾವತ್ತಿದ್ದರೂ ಒಂದು ಮಾತನ್ನು ನೇರವಾಗಿ ಹೇಳುವುದಕ್ಕಾಗದೇ ಇದ್ರೆ ಪರೋಕ್ಷವಾದಂತಹ ನುಡಿಗಳನ್ನೇ ಆಡುತ್ತಾ ಮತ್ತೆ ಅವರಿಗೆ ಅರ್ಥಪಡಿಸುವುದಕ್ಕೆ ಹಪಹಪಿಸುವವರು ಅದೆಷ್ಟು ಮಂದಿ ಇದ್ದಾರೆ. ನನ್ನ ಪ್ರಯತ್ನವೂ ಈಗ ಅದೇ ರೀತಿಯಾಗಿ ಬಾರಿ ಬಾರಿಗೂ ನೀ ಈ ತೆರನಾಗಿ ಮಾಡಿದ್ದು ಸರಿಯಲ್ಲ, ಯಾಕಾಗಿ ಹುಟ್ಟಿದೆಯೋ ನನ್ನ ಉದರದಲ್ಲಿ ಎನ್ನುವ ಹಾಗೆ ಆಡಿದರೆ ಕಟ್ಟಾಳು ಮೂರು ಲೋಕಕ್ಕೆ ಪಾರ್ಥನ ಕುರಿತಾಗಿ ಇದು ಅರ್ಥ. ನೀ ಕಟ್ಟಿದೆ ಎನ್ನುವ ಕಾರಣಕ್ಕಾಗಿ ಅಥವಾ ನೀ ಕಟ್ಟುವವನು ಸಮರ್ಥನೆ ಅಲ್ಲ ಅಂತ ಆಡುವುದಿಲ್ಲ. ನೀ ಕಟ್ಟುವವನು ಕಟ್ಟಿ ಆಳುವವನು ಹೌದು. ಹಾಗೆಂದು ಇದಿರಾಗಿ ಬಂದವನು ಯಾರು ಎನ್ನುವ ಹಾಗೆ ಆಲೋಚಿಸಬೇಡಿ. ಕೃಷ್ಣ ಮೈದುನನಿದ್ದಾನೆ. ಯಾಕೆ ಕೃಷ್ಣ ಮೈದುನನಾಗಿ ಹೋದ? ನಮ್ಮ ಪ್ರಾಣಾಹಿ ಪಾಂಡವ ಅಂತ ಆಡಿದ್ದಾನೆ. ತನ್ನ ಪ್ರಾಣವನ್ನೇ ಕಳೆದುಕೊಳ್ಳುವಂತಹ ಪರಿಸ್ಥಿತಿ ದೇವನಾದವನಿಗೆ ಒದಗಿ ಬಂದಾಗ ಅದನ್ನು ರಕ್ಷಿಸುವುದಕ್ಕೆ ಮುಂದುವರಿಯುವುದಿಲ್ವೇ? ಅಲ್ಲ, ದೇವನಾದವನಿಗೆ ಸಾವು ಎನ್ನುವುದು ಸಂಭವಿಸುವುದಕ್ಕೆ ಸಾಧ್ಯ ಉಂಟೇ ಹೇಳು? ಖಂಡಿತವಾಗಿಯೂ ಸಾಧ್ಯ ಇಲ್ಲ. ಜಯಸ್ತು ಪಾಂಡವಾನ ಯೇಷಾಂ ಪಕ್ಷೇ ಜನಾರ್ದನ. ಯಾವತ್ತಿದ್ದರೂ ಪಾಂಡವರ ಪಕ್ಷಕ್ಕೆ ಗೆಲುವು ಬರುವುದು ಸಹಜ.
ಯಾಕೆ ಆಡಿದ ಬಲ್ಲೆಯ ಆತ ಕಟ್ಟಾಳು ಎನ್ನುವ ಕಾರಣಕ್ಕಾಗಿ. ಈ ಹಿಂದೆ ಕಟ್ಟಿದವರು ಅದೆಷ್ಟು ಮಂದಿ ಇದ್ದಾರೆ, ಅವರು ಯಾರಾದ್ರೂ ಏನಾಗಿದ್ದಾರೆ ಎನ್ನುವಂತಹ ಪರಿಸ್ಥಿತಿಯನ್ನು ನೀನು ಆಲೋಚನೆ ಮಾಡಿದ್ದೀಯ. ಅಷ್ಟು ಮಾತ್ರವಲ್ಲ, ಕೃಷ್ಣ ಬರ್ತಾನೆ. ಕೃಷ್ಣ ಬಂದ ಅಂತ ಆದ್ರೆ ಕಪಟ ನಾಟಕ ಸೂತ್ರಧಾರಿ ನಮ್ಮ ನೆಲೆಯನ್ನೇ ತಪ್ಪಿಸುತ್ತಾ ಮುಂದೊತ್ತಿ ಹೋಗುವಂತಹ ಸಂದರ್ಭದಲ್ಲಿ ನಮ್ಮನ್ನು ನಾವು ಕಳೆದುಕೊಳ್ಳುವಂತಹ ಪರಿಸ್ಥಿತಿ ಬರಬಹುದು ಕಂದ. ಅದಕ್ಕಾಗಿ ಒಂದು ಒಡಂಬಡಿಕೆಯನ್ನು ಮಾಡಬೇಕು. ನನಗಿದು ಅರ್ಥ ಆಗುತ್ತಾ ಇಲ್ಲ. ಬಂದಂತ ಪಾರ್ಥನೊಡನೆ ಹೋರಾಟ ಮಾಡಬೇಕು ಅಂತ ಕುದುರೆಯನ್ನು ಕಟ್ಟಿದ್ದೇವೆ. ನಾಳೆ ದಿನ ಹೋರಾಟ ಆಗುತ್ತದೆ. ಯಾರೋ ಒಬ್ಬ ಪಾರ್ಥ, ಯಾವನೋ ಒಬ್ಬ ಕೃಷ್ಣನ ಮಿತ್ರನಂತೆ. ಆ ಪರಪುರುಷನನ್ನು ಯಾಕಮ್ಮ ಹೀಗೆ ಹೊಗಳುವುದು ಕಂದ? ಯಾವ ಕಾರಣಕ್ಕೂ ತಪ್ಪಿಯು ಪರಪುರುಷ ಎನ್ನುವ ಹಾಗೆ ಆಡಕೂಡದು. ಮತ್ತೆ ನಾನಿಷ್ಟು ಪರೋಕ್ಷವಾಗಿ ಆಡಿದ್ರು ನಿನಗದು ಅರ್ಥವಾಗುವುದಿಲ್ಲ. ಕಾರಣ ಏನು ಕೇಳಿದ್ರೆ, ನೀ ಕಟ್ಟಿದಂತಹ ತುರಗವೇ ಅದಕ್ಕೆ ಸಾಕ್ಷಿ. ಇದುವರೆಗೂ ನಿನಗೆ ಅಡ್ಡಲಾಗಿ ಬರುತ್ತಾ ಇರುವುದು ನಿನ್ನ ಪೌರುಷ. ನಿನ್ನ ಪೌರುಷದ ಮುಂದೆ ನನ್ನ ಪ್ರೀತಿಯ ಮಾತುಗಳು ಅಥವಾ ಬುದ್ಧಿಯ ಮಾತುಗಳು ಎಲ್ಲಿ ಪಕ್ವವಾಗುವುದಕ್ಕೆ ಸಾಧ್ಯ? ನಿನಗೆ ಹಿತವಾಗಬೇಕು ಅಂತಾದ್ರೆ ನೇರವಾಗಿ ವಿಷಯಕ್ಕೆ ಬರುತ್ತೇನೆ. ಏನದು? ಪರಪುರುಷ ಎನ್ನುವ ಹಾಗೆ ಭಾವಿಸಬೇಡ. ಯಾವ ಪುರುಷನು ನಿನ್ನ ಜನುಮಕ್ಕೆ ಕಾರಣನಾದವನು ಅವನನ್ನೇ ಕಟ್ಟಾಳು ಎನ್ನುವ ಹಾಗೆ ಘಂಟಾಘೋಷವಾಗಿ ಹೇಳುತ್ತಾ ಇದ್ದೇನೆ, ಕೇಳು. ಯಾವ ಪುರುಷನನ್ನು ನೀನು ವೈರಿಸ್ಥಾನದಲ್ಲಿ ಇರಿಸಿ ಆ ತುರಗವನ್ನು ಕಟ್ಟಿದೆಯೋ ಆ ಪುರುಷನೇ ನಿನ್ನ ತಂದೆ, ಧರ್ಮರಾಜನೇ ನಿನ್ನ ದೊಡ್ಡಪ್ಪ. ಉಳಿದಂತಹ ಅವರ ಸೋದರರೆಲ್ಲರೂ ನಿನ್ನ ಚಿಕ್ಕಪ್ಪಂದಿರಾಗುವುದಕ್ಕೆ ಸಾಧ್ಯ ಎಂದ. ಅದಕ್ಕಾಗಿ ಹೇಳ್ತಾ ಇದ್ದೇನೆ, ತಂದೆಯೊಡನೆ ವೈರ ಬೇಡ. ಕಟ್ಟಿದಂತಹ ತುರಗವನ್ನು ಬಿಚ್ಚಿ ಅವನೊಂದಿಗೆ ಒಡಂಬಡಿಕೆಯನ್ನು ಮಾಡುತ್ತಾ ವೈಭವದ ವಿಜೃಂಭಣೆಯ ಮೆರವಣಿಗೆಯನ್ನು ಮಾಡುತ್ತಾ ಆ ನಿನ್ನ ತಂದೆಯವರನ್ನು ಇಲ್ಲಿಯವರೆಗೆ ಕರೆದುಕೊಂಡು ಬಾ ಮಗನೇ. ಪಾರ್ಥ, ನಿನ್ನ ತಂದೆಯವರು ಕುದುರೆಯ ಹಣೆಯಲ್ಲಿದ್ದಂತ ಲಿಖಿತವನ್ನು ಓದಿ ಕುದುರೆಯನ್ನು ಕಟ್ಟುವುದಕ್ಕಾಗಿ ಮುಂದುವರಿಯಿತು. ನಾಳೆಯ ದಿವಸವೇ ಯುದ್ಧ ಎನ್ನುವುದಕ್ಕಾಗಿ ನಮ್ಮವರಿಗೆಲ್ಲರಿಗೂ ಆಜ್ಞೆಯನ್ನು ಕೊಟ್ಟಿದ್ದೆ. ಆದರೆ ಈಗ ನೀನಾಡುತ್ತಿರುವುದು ಕುದುರೆಯ ಬೆಂಗಾವಲಿಗಾಗಿ ಬಂದಂತ ಪಾರ್ಥ ಬೇರೆ ಯಾರು ಅಲ್ಲ, ನನ್ನ ಜನಕ. ಹಾಗಾದ್ರೆ ನಿನ್ನ ಮಗ ಬಬ್ರುವಾಹನ ಮತಿಗೆಟ್ಟು ನಡೆದ. ಯಥಾರ್ಥಕ್ಕಾದ್ರೆ ಬಬ್ರುವಾಹನನಿಂದ ಅಪರಾಧ ಆಗಿ ಹೋಯಿತು. ಅದನ್ನೇ ಆಡಿ ನಾಳೆಯ ದಿವಸ ಕದನ. ಯಾರೊಡನೆ? ತಂದೆ ಮಗನಿಗೆ ಕಾಳ. ತಿಳಿಯದೆ ಒಂದು ವೇಳೆ ಆಗುತ್ತಿದ್ರೆ ನಡೆದು ಹೋಗುತ್ತಿತ್ತೋ ಏನು, ಪ್ರಮಾದವಾಗುತ್ತೆ. ಆದರೆ ನೀನೀಗ ಆಡುತ್ತಿರುವುದು ನಾನು ಹೋರಾಟ ಮಾಡುವುದಕ್ಕಾಗಿ ಹೊರಟು ನಿಂತಿದ್ದು ನನ್ನ ತಂದೆ. ಅಮ್ಮ ಅಮ್ಮ, ತಪ್ಪಾಯ್ತಮ್ಮ, ತಪ್ಪಾಯ್ತು ತಾಯೇ, ತಪ್ಪಾಯ್ತು. ನಿನ್ನ ಅಪರಾಧ ಆಗಿ ಹೋಯಿತು. ನಾನು ತಂದೆ ಅಂತ ಗೊತ್ತಿದ್ರೆ ನಾನು ಯಾವತ್ತು ಕುದುರೆಯನ್ನು ಕಟ್ಟುತ್ತಿರಲಿಲ್ಲ, ಅವನನ್ನು ಹೋರಾಟ ಮಾಡುವುದಕ್ಕೆ ಹೋಗುತ್ತಿರಲಿಲ್ಲ. ಕಟ್ಟುವಲ್ಲಿರುವಂತಹ ಉದ್ದೇಶ ಇದ್ದದ್ದು ಒಂದೇ, ನಾವು ಕ್ಷತ್ರಿಯರು, ಕ್ಷತ್ರಿಯ ಪಂಥಕ್ಕನುಗುಣವಾಗಿ ಕಟ್ಟಿದಂತ ಕುದುರೆಯ ಬೆಂಗಾವಲಿಗಾಗಿ ಬಂದವರನ್ನೇ ಕಾಡಾಕಾಡಿಯಾಗಿ ಬವರವನ್ನು ಕೊಟ್ಟಾದು ಜಯಸಿರಿಯನ್ನು ಒಲಿಸಿಕೊಡಬೇಕು. ಈ ನಿರ್ಣಯಕ್ಕಾಗಿ ನಾನು ಹೊರಟು ನಿಂತದ್ದು. ತಂದೆ ಅಂತ ಗೊತ್ತಿರುತ್ತಿದ್ರೆ ನಾನು ಅಮ್ಮ ಏನು ತಂದೆ 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 ಅಂತ ಹೇಳ್ತಾ ಇದ್ದೆ.
ಈಗಲೂ ಒಂದು ಪ್ರಶ್ನೆ ಮೂಡುತ್ತಾ ಇದೆ ನನ್ನಲ್ಲಿ. ಇನ್ನು ತಾತನೆಂಬುದೆತ್ತು ಬೇರು ಎಲೆ ತಾಯೇ ತಾತನೆಂಬುದೆತ್ತು ಬೇರು ಎಲೆ ತಾಯೇ ಅವನ ಜಾತರುತ್ತಾನೆಂಬುದೆತ್ತು ಅವನ ಜಾತರುತ್ತಾನೆಂಬುದೆತ್ತು ಎಲೆ ತಾಯೇ ಬುದ್ಧಿಯೇ ನಿನಗೆ ಬೇಡು ಎಲೆ ತಾಯೇ ಮುಂದೆ ಸಿಕ್ಕಿಯಾಗುವಂತೆ ಬೇಡು ಎಲೆ ತಾಯೇ. ಅಮ್ಮ, ತಪ್ಪು ಮಾಡದೇ ಇದ್ದವರು ಈ ಪ್ರಪಂಚದಲ್ಲಿ ಯಾರೂ ಇಲ್ಲ. ಎಲ್ಲರೂ ಒಂದಲ್ಲ ಒಂದು ರೀತಿಯ ತಪ್ಪು ಮಾಡುತ್ತಾರೆ. ಆದ್ರೆ ಅವ ಮಾಡಿದ್ದು ತಪ್ಪು ಅಂತ ತಿಳಿಸುವವರು ಮುಂದೆ ಬಂದು ತಿಳಿಸಿದಾಗ ಅವನ ತಪ್ಪನ್ನು ತಿದ್ದಿಕೊಳ್ಳುವುದಕ್ಕೆ ಅದೊಂದು ಅವಕಾಶ ಆಗುತ್ತದೆ. ವಿಸ್ಮೃತಿಯ ಗುಣವನ್ನು ಹೊಂದಿದವರು ಇರುವುದು ಈ ಪ್ರಪಂಚದಲ್ಲಿ. ಅವನನ್ನು ಸರಿದಾರಿಗೆ ಕೊಂಡು ಹೋಗುವ ಹೊಣೆ ಉಳ್ಳವರು ನೀನು ಮಾಡಿದ್ದು ತಪ್ಪು ಅಂತ ಹೇಳಿ ಅವರನ್ನು ಸರಿದಾರಿಗೆ ಮುಂದುವರಿಸಬೇಕು. ಅಮ್ಮ, ಗುರುವಿನ ಪಾಠವನ್ನು ನೀನು ಆಡಿದ್ಯಾಗ. ಪ್ರತಿಯೊಬ್ಬನಿಗೂ ಕೂಡ ಮೊದಲ ಗುರು ಯಾರು ಕೇಳಿದ್ರೆ ಅದು ತಾಯಿ. ನಿನಗಿಂತ ದೊಡ್ಡ ಗುರು ನನಗೆ ಬೇರೆ ಯಾರಮ್ಮ? ನೀನೇ ಅಲ್ಲವೇ ಗುರು. ಅಮ್ಮ, ಮತ್ತೊಮ್ಮೆ ಕೈ ಜೋಡಿಸಿದ್ದೇನೆ, ತಲೆ ಬಾಗಿದ್ದೇನೆ. ನನ್ನಿಂದ ಸರ್ವಾಪರಾಧವಾದ, ಆದ್ರೆ ಮಾಡಿದ ತಪ್ಪು ಅಂತ ಗೊತ್ತಾಗಿದೆ. ಈ ತಪ್ಪನ್ನು ಹೇಗೆ ಸರಿ ಮಾಡುವುದು? ಬುದ್ಧಿಯ ಸ್ಥಾನದಲ್ಲಿ ಇರಬೇಕಾದನು ಅಂತ ನೀನೇ ಆಡಿತು. ಹಾಗಾದ್ರೆ ನನಗೆ ಬುದ್ಧಿ, ಇನ್ನು ಮುಂದೆ ಏನು ಮಾಡಬೇಕು ಹೀಗೆಲ್ಲ ತಿಳಿಸುವಂತ ಹೊಣೆ ನಿನ್ನಲ್ಲಿದೆ. ಅಪ್ಪ ಅಂತ ಹೇಳಿ ಹೌದಂತೆ, ನೀನೇ ಆಡುತ್ತಾ ಇದ್ದದ್ದು. ಈ ಪ್ರಪಂಚದಲ್ಲಿ 5 ಮಂದಿ ಅಪ್ಪಂದಿರಾಗುವುದಕ್ಕೆ ಅರ್ಹತೆಯನ್ನು ಹೊಂದಿದವರಿದ್ದಾರಂತೆ. ಹೌದು, ಪಿತೃಸ್ಥಾನ ಅಲ್ವಾ? ಗುರುವಿನ ಸ್ಥಾನದಲ್ಲಿ ಇದ್ದವನು ಕೂಡ ಅಪ್ಪನಾಗುತ್ತಾನೆ. ಅನ್ನವನ್ನು ಒದಗಿಸಿದವನು ಅಪ್ಪನೇ ಆಗುತ್ತಾನೆ. ಆಶ್ರಯದಾತನನ್ನು ಕೂಡ ಅಪ್ಪ ಅಂತ ಹೇಳುತ್ತೇವೆ. ಯಾರಾತ ಯಜ್ಞೋಪವೀತವನ್ನು ಧರಿಸುವುದಕ್ಕಾಗಿ ಯತ್ನಿಸುತ್ತಾನೋ ಅವನು ಅಪ್ಪನೇ. ಮತ್ತೊಬ್ಬ ಜನ್ಮಕ್ಕೆ ಕಾರಣೀಕರ್ತನಾದ ಕುದುರೆಯ ಬೆಂಗಾವಲಿಗಾಗಿ ಬಂದಂತಹ ಪಾರ್ಥ ಅಪ್ಪ ಅಪ್ಪ ಅಂತ ಆಡುತ್ತಾ ಇದ್ದೀಯಲ್ವಾ? ಅವ ಹೇಗಮ್ಮ ನನಗೆ ಅಪ್ಪ ಎಂಬುದನ್ನು ತಿಳಿಸಿ ಮುಂದೆ ಸಿದ್ಧಿಯಾಗುವಂತೆ ಮಾಡಬೇಕಮ್ಮ. ಸಿದ್ಧಿ ಬೇಕು ನಿನಗೆ? ಹೇಳ್ತೀಯಾ? ಕಂದಗೇಳು ಪಾರ್ಥರಂದು ನೀ ತಾಯಾತೆಗೆ ಬಂದು ಕೂಡಿದ ನನ್ನ ಮಿತ್ರವಿವಜ. ಇಂದು ರಾಜ ಒಲಿದದ್ದು ಗರ್ಗವಾದಾರ್ದೆ. ಇಂದು ರಾಜ ಒಲಿದದ್ದು ಗರ್ಗವಾದಾರ್ದೆ. ತಂದೆಗೊಪ್ಪಿತು ರಾಜ್ಯ ಎಂದಳಾದನೀ. ಕಂದ, ಅಮ್ಮ, ಯಾವತ್ತಿದ್ದರೂ ಈ ಪೌರುಷ ಎನ್ನುವುದು ಮಾತಿನಲ್ಲಿರುವುದಲ್ಲ, ಕಾರ್ಯಮುಖೇನವಾಗಿ. ನಾನಷ್ಟು ಸಿಟ್ಟು ಮಾಡಿಕೊಂಡರೂ ಕೂಡ ಪುನರಪ್ಪಿ ನಿನ್ನಲ್ಲಿ ಬುದ್ಧಿಯ ಸ್ಥಾನದಲ್ಲಿ ನಿಂತು ನಿನಗೆ ಆಡುವುದಕ್ಕೆ ಯಾಕೆ ತೊಡಗಿದೆ ಬಲ್ಲೆಯ? ಯಾಕಮ್ಮ? ನಾನೊಂದು ಉದಾಹರಣೆಯನ್ನು ನಿನಗಾಗ ಉದಾಹರಿಸಿದ್ದೆ. ಹುಲ್ಲೆ ಒಂದು ಹುಲಿಯನ್ನು ಎದುರಿಸುವುದಕ್ಕುಂಟೆ. ಅದರ ಅರ್ಥ ನೀವು ಹುಲ್ಲೆ ಎನ್ನುವ ಹಾಗೆ ನಿನ್ನನ್ನು ಹೋಲಿಸಿದ್ದಲ್ಲ. ಮತ್ತೆ ನಿನ್ನ ಪ್ರಾಯವಾಗಿರಬಹುದು, ನಿನ್ನ ಅನುಭವವಾಗಿರಬಹುದು, ನೀ ನಡೆದು ಬಂದ ಹಾದಿ ಇರಬಹುದು. ಇದೆಲ್ಲ ಹುಲ್ಲೆಯಷ್ಟೇ ಅಲ್ಪಾಯುಷ್ಯವಾದದ್ದು. ಆದರೆ ನಿನ್ನ ಮುಂಭಾಗದಲ್ಲಿರುವಂತಹ ನಿನ್ನ ತಂದೆಯ ಸ್ಥಾನ, ನಿನ್ನ ತಂದೆಯ ಅನುಭವ, ಇವುಗಳೆಲ್ಲವೂ ಸಿಂಹದಂತೆ ಗರ್ಜಿಸಿ ಇದುವರೆಗೂ ಜೀವನವನ್ನು ನಡೆಸಿದವರವರು. ಅದಕ್ಕಾಗಿ ಆ ಉಪಮೆಯನ್ನು ನಿನಗೆ ಕೊಟ್ಟೆ. ಯಾವತ್ತಿದ್ದರೂ ಸಿಂಹದ ಹೊಟ್ಟೆಯಲ್ಲಿ ಸಿಂಹವೇ ಜನಿಸಬೇಕಲ್ಲ. ನಿನ್ನ ಕಾರ್ಯ ಯಾವತ್ತಿದ್ದರೂ ಶ್ಲಾಘನೀಯವಾದುದು. ಕ್ಷತ್ರಿಯನಾಗಿ ಮಾಡಬೇಕಾದಂತಹ ಕಾರ್ಯವನ್ನು ಎಸಗಿದ್ದು. ಆದರೂ ಇನ್ನು ನಿನ್ನ ಪ್ರಶ್ನೆ ಮುಗಿಯಲಿಲ್ಲല്ലോ. ಪ್ರಶ್ನೆ ಮುಗಿಯುವುದಿಲ್ಲ ಅಂತಾದ್ರೆ ಜೀವನದಲ್ಲಿ ತಾನು ಸಾರ್ಥಕತೆಯನ್ನು ಪಡಿತಾನೆ ಎನ್ನುವುದೇ ಸ್ಪಷ್ಟ. ಯಾವತ್ತಿಗೆ ಮನುಷ್ಯನಿಗೆ ಹಸಿವೆನ್ನುವುದಾಗುತ್ತದೆ ಅದು ಕೇವಲ ಹೊಟ್ಟೆಗೆ ಮಾತ್ರ ಸಂಬಂಧಿಸಿದ್ದಾಗಿರಕೂಡದು. ಜ್ಞಾನದಲ್ಲಿಯೂ ದಾಹ ಎನ್ನುವುದು ಬೇಕು, ಜ್ಞಾನದಲ್ಲಿಯೂ ಹಸಿವು ಎನ್ನುವುದು ಬೇಕು. ಹಾಗಿದ್ದರೆ ಮಾತ್ರ ತಮ್ಮ ಜೀವನದ ಒಂದೊಂದು ಮೆಟ್ಟಿಲನ್ನು ಏರುವುದಕ್ಕೆ ಸಾಧ್ಯವಾಗುತ್ತಾ ಹೋಗ್ತದೆ. ಅಂತೆಯೇ ನಿನ್ನ ಪ್ರಶ್ನೆ
ಹೇಗೆ ನನಗೆ ತಂದೆಯಾಗಿದ್ದಾರೆ. ಇದುವರೆಗೂ ನಮ್ಮ ಸಾಂಗತ್ಯವಿರಲಿಲ್ಲ, ಅವರ ಸಾಮೀಪ್ಯವಿರಲಿಲ್ಲ, ಅವರ ಆಶಯ ನಮಗಿರಲಿಲ್ಲ, ಅವರಿಂದ ನಾವೇನು ಕಲಿತವರಲ್ಲ. ಹೀಗಿರುತ್ತಾ ಹೇಗೆ ತಂದೆಯಾದರು ಅಂತ ಆಲೋಚಿಸಿದರೆ ಈ ಮಣಿಪುರದಲ್ಲೇ ಇದ್ದವಳು ನಾನು. ಇಲ್ಲಿಯ ಸಮಸ್ತವನ್ನು ವಿಚಾರಿಸುತ್ತಿರುವಂತಹ ಸಂದರ್ಭದಲ್ಲಿ ತೀರ್ಥಯಾತ್ರೆಗಾಗಿ ಬಂದಂತಹ ಪಾರ್ಥ ಮಹಾಶಯರು ಇಲ್ಲಿ ಬಂದಂತಹ ಸಂದರ್ಭದಲ್ಲಿ ನಾವಿಬ್ಬರು ಜೊತೆಯಾಗುವಂತಹ ಪರಿಸ್ಥಿತಿ ಒಂದು ಒದಗಿ ಬಂತು. ಏನು ನಮ್ಮ ದೇಹದ ಗುಣವೋ ಅಥವಾ ಈ ಧರೆಯ ಗುಣವೋ ಅಥವಾ ಪ್ರಕೃತಿಯೋ ಎನ್ನುವುದನ್ನರಿಯದೆ ಕಣ್ಣುಗಳು ಮಿಲನವಾಗಬೇಕಾದಂತಹ ಪರಿಸ್ಥಿತಿ ಬಂತು. ಮನಸ್ಸಿನಲ್ಲಿ ತಮಗೆ ಅಭಿರುಚಿ ಹೊಂದುವಂತಹ ವ್ಯಕ್ತಿಗಳು ಎನ್ನುವುದು ಸ್ಪಷ್ಟವಾಯಿತು. ಅಲ್ಲಿಯೇ ಗಾಂಧರ್ವ ರೀತಿಯ ಮೂಲಕವಾಗಿ ನಾ ಗರ್ಭವತಿಯಾಗಬೇಕಾದಂತಹ ಪರಿಸ್ಥಿತಿ ಬಂತು. ಮಿಂದಾರು ದಿನಗಳು 6-7 ದಿನಗಳು ನನ್ನ ಜೊತೆಯೇ ಇದ್ದರು. ಅದರರ್ಥ ನಾನಿರಬೇಕಾದಂತಹ ಸ್ಥಿತಿಯನ್ನು, ಹೆಣ್ಣಾದವಳು ಅನುಭವಿಸಬೇಕಾದಂತಹ ಸ್ಥಿತಿಯನ್ನು ಹೊಂದಿದ ಬಳಿಕ ಯಾವ ರೀತಿಯನ್ನು, ಯಾವ ಕ್ರಿಯೆಯನ್ನು ಮಾಡಬೇಕು ಅದನ್ನೆಲ್ಲವನ್ನು ಯಥಾ ಪ್ರಕಾರ ಶಾಸ್ತ್ರ ಪ್ರಕಾರವಾಗಿ ಕೂಡಿದಂತಹ ಕಾರಣಕ್ಕಾಗಿ ನಿನಗೆ ನಾ ಗರ್ಭವತಿಯಾದ ಆ ಸಂದರ್ಭದಲ್ಲಿ ಹುಟ್ಟಿದಂತಹ ಮಗುವೇ ನೀನು, ಬಭ್ರುವಾಹನ. ಹಾಗಾಗಿ ತೀರ್ಥಯಾತ್ರೆಗಾಗಿ ಬಂದಂತಹ ಸಂದರ್ಭದಲ್ಲಿ ನೀ ಜನಿಸಿದರೂ ಕೂಡ ಶಾಶ್ವತವಾಗಿ ಇಲ್ಲೇ ಇರುವುದಕ್ಕಾಗುವುದಿಲ್ವಲ್ಲ. ಮುಂದೊಂದು ದಿನ ಬರುತ್ತೇನೆ, ಮಗನನ್ನು ಬೆಳೆಸು ನನ್ನಂತೆಯೇ. ಯಾಕಾಡಿದ್ರು ನನ್ನಂತೆಯೇ ಅಂದ್ರೆ ಅವರ ಹಾಗೆ ಅಂತಲ್ಲ, ಕ್ಷತ್ರಿಯ ಕುವರ್ಣ ಹಾಗಿರಬೇಕು. ಹಾಗಾಗಿ ನಿನಗೆ ಯಥಾರ್ಥದ ವಿಚಾರ ಅರಿವಾಯಿತಲ್ಲ, ಹಾಗಾಗಿ ತಪ್ಪಾಯಿತು ಎನ್ನುವ ಹಾಗೆ ಮನಸ್ಸಿಗೆ ಬಂತು. ಪ್ರಾಯಶ್ಚಿತ್ತದ ಮುಂದೆ ಯಾವುದೇ ಬೇರೆ ಶಿಕ್ಷೆ ಬೇಡ. ಹಾಗಾಗಿ ಮಾಡಿದಂತಹ ತಪ್ಪಿಗೆ ಒಂದೇ ಒಂದು ದಾರಿ, ವಿನಮ್ರನಾಗಿ ಹೋಗುವುದು, ಅವರ ಪಾದಗಳಿಗೆ ನಮಸ್ಕರಿಸುವುದು, ನಮ್ಮಲ್ಲಿರುವಂತಹ ಕಪ್ಪ ಕಾಣಿಕೆಗಳು ಅಲ್ಲ ಸಮಸ್ತ ರಾಜ್ಯವನ್ನು ಅವರ ಪಾದತಲದಲ್ಲಿ ಇರಿಸಿ ವಿಜೃಂಭಣೆಯಿಂದ ಕರೆತಂದು ಭಕ್ತಿಯನ್ನು ಪ್ರದರ್ಶಿಸಿದರೆ ಸಾಕು ಮಗನಿಗೆ. ಆಯ್ತು, ಇನ್ನು ನೀನು ಹೇಳಿದ ಮೇಲೆ ಇನ್ನು ಮಾತಾಡ್ಲಿಕ್ಕಿಲ್ಲ. ಸರಿ, ಶುಭವಾಗ್ಲಿ ಕಂದ. ನೇರ ವಿಜೃಂಭಣೆ ಆಗಬೇಕು, ಯಾವ ಕಾಲಕ್ಕೂ ತಪ್ಪಬಾರದು. ಆದಷ್ಟು ಬೇಗ ಕರೆಯುತ್ತೆ ಮಂತ್ರೀಶ. ಎಲ್ಲಿಗೆ ಹೋಗು? ಯುದ್ಧಕ್ಕೆ ಹೋಗುವ. ಹೋಗುವ. ಎಲ್ಲ ಯಾವಾಗ ಯುದ್ಧ? ಯಾರೊಡನೆ ಯುದ್ಧ? ನೀನಲ್ವ ಹೇಳುದು. ಬಂತು, ಅವರು ಬಂದ್ರು, ಇವರು ಬಂದ್ರು, ಹೋರಾಟ ಮಾಡಬೇಕು. ಡಂಗುರ ಸಾರಿ ಸಾರಿ. ಏನಯ್ಯ ಮಂತ್ರಿ? ಹೋಗುವಯ್ಯ. ಬೇಡಯ್ಯ. ಯಾಕಯ್ಯ? ನೀನು ಚಿತ್ರಾಂಗದೆ ಉಡುಪಿಯವರು ಆಡಿದ ಮಾತು ಕೇಳಲಿಲ್ವ ನಿನಗೆ? ಅಯ್ಯೋ, ನಾವು ಈಗ ಯುದ್ಧಕ್ಕಾಗಿ ಹೊರಟಿದ್ದೇವೆ. ನಿಮ್ಮಲ್ಲೇ ಕೇಳು, ತಂದೆಯೊಡನೆ ಮಗ ಹೋರಾಟ ಮಾಡಬಹುದಾ? ತಂದೆ? ಹೌದು. ಯಾರು ತಂದೆ, ಯಾರು ಮಗ? ಆ ಪಾಂಡು ತನಯ ನನಗೆ ತಂದೆಯಂತೆ. ಯಾರು ಹೇಳಿದ್ದು? ನನ್ನ ಅಮ್ಮ ಹೇಳಿದ್ದು. ಹೇಳಿದ ಕಾರಣ ಈಗ ನಾನು ಗೊತ್ತಿದ್ದ ಮೇಲೆ ತಂದೆಯೊಡನೆ ಹೋರಾಟ ಮಾಡಿದ್ರೆ ಆಗುತ್ತದ? ಏನು ಮಾಡಬೇಕೀಗ ನಾನು? ಆಗ ಈಗ ಹೇಳಿದ್ದು ಯಾರು? ಎನ್ನಮ್ಮ. ರಾಜ ಅರಿದರೆ ಮಗದು ದೋಷವಾಗಿ ಕಂಡಿದರೆ ಪರಿಹರಿಪೆ ನಾನು. ತಾಯಿ ಬೇಡಿದ ಮೇಲೆ ತಪ್ಪು ತಿಳಿದು ಎನಗೆ ಕಾಯಬೇಕೆಂದರೆ ಭಯ ಬಿತ್ತು ನನಗೆ. ಇಂತಹ ಒಂದು ಸುದಿನಕ್ಕೆ ನಾನು ಕಾಯ್ತಾ ಇದ್ದವ. ಯಾಕೆ ಸ್ವಾಮಿ? ನನಗೆ ಗೊತ್ತಿಲ್ಲ ಅಂತಲ್ಲ, ನಿನ್ನ ತಂದೆ ಯಾರಂತ ನನಗೆ ಗೊತ್ತಿತ್ತು. ಹಾಗಾದ್ರೆ ನೀವ್ ಯಾಕೆ ಹೇಳಿ ನನ್ನಲ್ಲಿ? ಹೇಳಬಾರ್ದಲ್ಲ. ಯಾಕೆ ಹೇಳಬಾರ್ದು? ತಾಯಿಯಾದವಳು ಹೇಳಬೇಕು ತನ್ನ ಮಗನಿಗೆ, ಇಂಥವ ನಿನ್ನ ತಂದೆ. ಓಹೋ, ಬೇರೆ ಯಾರು ಹೇಳಿದ್ರೆ ಏನಕ್ಕೇನೋ ಆಗಿ ಹೋದಿತ್ತು. ಹಾಗಾಗಿ ಅವರು ಹೇಳಿದಂತಹ ಮಾತು ದಿಟ. ಪಾರ್ಥನೆ ನಿನ್ನ ತಂದೆ. ಹಾಗಾದ್ರೆ ಈಗ ಕುದುರೆ ಕಟ್ಟಿ ಆಗಿದೆ ಅಲ್ವಾ? ಸಮಸ್ಯೆ ಇಲ್ವಲ್ಲ? ಸಮಸ್ಯೆ ಇಲ್ಲ. ಏನು ಮಾಡುವುದು ಈಗ? ನೀನು ಗೊತ್ತಿದ್ದು ಕಟ್ಟಿದ್ದು ಅಲ್ಲ, ನನಗೆ ಗೊತ್ತಿಲ್ಲದೆ ಕಟ್ಟಿದ್ದು. ಹೌದಷ್ಟೇ. ಇದು ಅಪರಾಧ ಅಂತ ಆಗೋದಿಲ್ಲ. ಮತ್ತೆ ಗೊತ್ತಿಲ್ಲದೆ ಕಟ್ಟಿದಲ್ವಾ? ಹಾಗಾಗಿ ತಾಯಿ ಬೇಡಿದ ಮೇಲೆ ಸತ್ಯ ನಿನಗೆ ಗೊತ್ತಾಯ್ತು. ಒಂದೊಮ್ಮೆಗೆ ಪಾರ್ಥ ಮಹಾಶಯ ಪ್ರಶ್ನೆ ಮಾಡಿದರೆ ತಾಯಿ ಹೇಳಿದ ನಂತರ ಗೊತ್ತಾದ ಕಾರಣ ಈ ರೀತಿ ಇದು
ಗೊತ್ತಿಲ್ಲದೆ ಹಾಗಾಯ್ತು, ಗೊತ್ತಿಲ್ಲದೆ ಹೀಗಾಯ್ತು, ಗೊತ್ತಾಗಿ ಹೀಗಾಯ್ತು. ಹೀಗೆ ಹೇಳಿದ್ರೆ ಮುಗೀತು. ಇದು ದೋಷವಿಲ್ಲ. ಹಾಗಂತ ಹೋಗುವುದು ಹೋಗ್ಲೇಬೇಕು. ಯಾಕೆ ಹೋಗುವುದು? ಯುದ್ಧಕ್ಕಲ್ಲ, ಪಾದಕಾನತರಾಗಬೇಕು. ಸಕಲ ಸುವಸ್ತುನ ಪಾದದಲ್ಲಿಟ್ಟು ಹೇಳಾಗತನಾಗಿ ತಪ್ಪಾಯ್ತದ ಬೇಡಿಕೊಂಡ್ರೆ ಮುಗೀತಲ್ಲ. ಅಷ್ಟೇ. ಮತ್ತೆಂತದ್ದು? ಹಾಗಾದ್ರೆ ಎಲ್ಲಿದ್ದಾರೆ? ಅಪ್ಪ ಹೌದು, ಅಪ್ಪ ಎಲ್ಲ ಸಿದ್ಧರಾಗಿದ್ದಾರೆ. ಹೋಗುವ. ಮತ್ತೆ ಬಂದನು ಬಲಗುಣ ಬಂದ ಇನ್ನದೆಡೆಗಾಗಿ ಹೋಲಿಸಬೇಕು. ಏನಿದ ದುರವು ಗತಿಯಿದೆ ದೇಶವಲ್ಲೇ ಆಳ್ವಿಕೆಯನ್ನು ಮಾಡುವಂತ ಅನುಸಾರವ ನಾನಾಗಿದ್ದೇನೆ. ಹಿಂದಕ್ಕಾದರೂ ಪಾಂಡವರ ತುರಗವಲ್ಲೇ ಕಟ್ಟಿದ ಕ್ಷಣವೇ ಎದುರಾಗಿದರಲ್ಲಿ ಕಾಳಗಕ್ಕೆ ಬಂದಾಗ ಕೈಸೋತಂತ ನಾನು ಶರಣಾದೆ. ಕೃಷ್ಣದೇವರ ದಯದಿಂದ ಅವರ ಸೇವೆಯನ್ನು ಮಾಡುವುದಕ್ಕೆ ಬೇಕಾಗಿ ಹೊರಡಿದ್ದ ನಾನಾಗಿದ್ದೆ. ತಡ ಮಾಡು ಸರಿಯಲ್ಲ, ಆದಷ್ಟು ಶೀಘ್ರವಾಗಿ
ಹೌದಲ್ಲ, ಎಲ್ಲಿ ಸುರಿಯುವುದು? ಮಂತ್ರಿಗಳೇ ನೋಡಿದ್ದೀರ ಸಭೆಯನ್ನು? ಸೇರಿ ನೋಡಿ ಅಂತೆ ಸಮುದ್ರವೇ ಉಕ್ಕಿ ಬರುವ ಹಾಗೆ ಬರುತ್ತಾ ಇದೆ. ಈ ನಡುವೆ ಹಬ್ಬ ಕಾಣಿಕೆಗಳನ್ನು ಹೊತ್ತು ನಾವು ತಂದಿದ್ದೇವೆ. ಇಲ್ಲಿ ಪಾದ ಮೂಲದಲ್ಲಿ ಇಡಬೇಕಲ್ಲ, ಎಲ್ಲಿ ಇಡುವುದು? ಆ ವಿಷಯ ಹೌದೌದು. ಇಷ್ಟು ಮಂದಿ ಇರುವಾಗ ಯಾರು ನಾವು ತಂದದ್ದು ಯಾರಿಗೆ ಕೊಡ್ಲಿಕ್ಕೆ? ಹೌದಲ್ವಾ? ಇದರಲ್ಲಿ ಪಾರ್ಥ ಮಹಾಶಯರು ಯಾರು? ಕೆಲಸ ಮಾಡುವ ಒಂದು ಉಪಕಾರ ಮಾಡ್ತೀರಾ? ಇದರಲ್ಲಿ ಪಾರ್ಥ ಮಹಾಶಯರು ಯಾರು ಅಂತ ವಿಚಾರ ತಿಳಿದು ಬನ್ನಿ. ಸಾಗಿ ಹಾಗಾದ್ರೆ ಆಯ್ತಾಯ್ತು. ನಾನು ಪ್ರಾರಂಭ ಮಾಡಿಕೊಂಡು ಬರ್ತೇನೆ. ನಮಸ್ಕಾರ. ಅಲ್ಲ ಹಾಗೆ ತಮ್ಮ ಹೆಸರು ಮಹಿಷ್ಮತಿ ಅರಸ ನೀಲಧ್ವಜ. ಅವರು ನೀನು ಗಂಡ ಅಂದ್ರು. ನೀಲಧ್ವಜ. ನೀಲಧ್ವಜ ಹೌದಾ? ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ಸೌಭಾದೇಶವಲ್ಲೇ ಆಳ್ವಿಕೆ ಮಾಡುವಂತ ಅನುಸಾರವನಾಗಿದ್ದೇನೆ. ಶೋಭಕ್ಕನ ಊರು ಅನುಸಾಲ್ವ ಸೌಭಾದೇಶ ಇರ್ಲಿ, ಅದಾಗ್ಲಿಕ್ಕಿಲ್ಲ. ನಮಸ್ಕಾರ. ತಮ್ಮ ಹೆಸರು? ನಮಸ್ಕಾರ. ತಮ್ಮ ಹೆಸರು? ವಜ್ರದತ್ತ. ಅಪ್ಪ ಇದು ಆಗುವಂತದ್ದಲ್ಲ, ಸೊಂಟ ಬಿಟ್ಟು ಹೋಯ್ತು ನನಗೆ. ನೀವು ಹೀಗೆ ಮಾಡಿದ್ರೆ ನಮ್ಮಲ್ಲೇ ಹೊತ್ತು ಮುಗೀತದೆ. ಹೌದಾ? ಹೊತ್ತು ನಮಗೆ ಕೊಟ್ಟದ್ದು ನಿಮ್ಮಲ್ಲಿ ಮಳೆ ಬೆಳೆ ಎಲ್ಲ ಚೆನ್ನಾಗಿ ಉಂಟಾ? ಇದು ಏನಾದ್ರು ತಂದಿದ್ದಿಲ್ಲ? ಹೇಳಿ ಹೇಳಿ. ನಾವು ಅವಸರವಾಗಿಯೇ ಬಂದಿದ್ದೇವೆ. ನಾವು ಎಲ್ಲಿಗೆ ಮುಗಿಸಬೇಕು ಅಲ್ಲಿಗೆ ಮುಗಿಸಬೇಕು. ನಮಗೊಂದು ಅಭ್ಯಾಸ ಕರ್ಮ. ಹೌದು. ನೀವು ಸುಖ ದುಃಖ ಮಾತನಾಡುವುದಕ್ಕೆ ಬಂದದ್ದ? ಈ ಹೊತ್ತ ಹೌದು. ಹಳೆ ಮಂಡೆ ಅಲ್ವಾ, ಅಲ್ಲಿ ಕೆಲಸ ಮಾಡುವ, ಇನ್ನು ಹೋಗುವಂತದ್ದಲ್ಲ. ಇವರಲ್ಲೇ ಕೇಳಿಬಿಡುವ. ನಿಮಗೆಲ್ಲ ನಾಯಕ ಒಬ್ರು ಇದ್ದಾರಲ್ಲ, ಅವರು ನನ್ನ ಗಂಡ ಎಲ್ಲಿ? ನನ್ನ ಗಂಡ. ನಮಗೇನು ಗೊತ್ತು? ನನ್ನ ಗಂಡ. ಇದು ವಿಷಯ ಹೀಗುಂಟಯ್ಯ. ಹೇಗೆ? ನಿಮ್ಮ ಅರಸ 3 ಲೋಕದ ಗಂಡ ಹೌದಾ? 3 ಲೋಕದೊಳಗೆ ನಾನು ಇದ್ದೇನೆ ಹೌದಾ? ಹಾಗಾಗಿ ನನಗೂ ಗಂಡ. ಹಾಗೆಲ್ಲ ಹೇಳುವ. 3 ಲೋಕದ ಗಂಡ. ಪಾರ್ಥ ಮಹಾಶಯ ಯಾರು? ಸ್ವಲ್ಪ ಮುಂದೆ ನೋಡು. ಎದುರಿಗೆ ನೋಡು. ಸರಿ, ಹಾಗಾದ್ರೆ ಕಪ್ಪ ಕಾಣಿಕೆ ತಂದಿದ್ದೇವೆ. ಅವರ ಪಾದ ಮೂಲದಲ್ಲಿ ವಿಭ್ರಮಿಸಿ ಫಲಗುಣನು ಇವನಾರೆಂದು ರಸಗೊಂಡ ಪೂಜಿಸಿ ಬಿಟ್ಟಂತ ತುರಗವನ್ನು ಮಣಿಪುರದ ಅರಸ ಕಟ್ಟಿದ್ದಾನೆ, ಯುದ್ಧಕ್ಕೂ ಸಿದ್ಧತೆಯನ್ನು ನಡೆಸ್ತಾ ಇದ್ದಾನೆ ಅನ್ನುವಂತ ವರ್ತಮಾನ ನಮ್ಮ ಪಾಲಿಗೆ ಬಂತು. ಅದ ಸಿದ್ಧತೆಯಲ್ಲಿ ಇರುವಂತಹ ಸಮಯದಲ್ಲಿ ಮಂತ್ರಿ ಮಾರ್ಬಲ ಸಹಿತ ನನ್ನ ಪಾಲಗುಡಕ್ಕೆ ಕಪ್ಪ ಕಾಣಿಕೆ ತಂದು ಒಪ್ಪಿಸ್ತಾ ಇದ್ದಾನೆ. ಆವರಾಯನಾತ್ಮಜನಿತ ನಮ್ಮ ಗೋವಿದ ತೇಜಸ್ಸು, ಶರೀರದ ಓಜಸ್ಸು ಇದನ್ನೆಲ್ಲ ಕಾಣುವಾಗ ಒಂದು ಊರಿನ ಅವಾಗ ರಾಜಕುಮಾರನಂತೆ ಕಾಣಿಸ್ತಾ ಇದ್ದಾನೆ. ನಮ್ಮ ತುರಗವನ್ನು ಕಟ್ಟಲೇಬಾರ್ದಿತ್ತು. ಕಟ್ಟಿದ ಮೇಲೆ ಯುದ್ಧವನ್ನು ಮಾಡಬೇಕಾಬೇಡುವ ಎಲ್ಲವನ್ನ ಬಿಟ್ಟು ನನ್ನ ಪರಿವಾರ ಸಮೇತವಾಗಿ ಇಲ್ಲಿಗೆ ಬಂದು ಈ ರೀತಿ ಯೋಗರೀತಾಗಿದ್ದಾನೆಂದಾದ್ರೆ ಇವ ಯಾಕೆ ಹೀಗೆ ಮಾಡಿದ, ಯಾರಾಗಿರಬಹುದು ಈತ ಹೇಳಿ. ಓ ಮಂತ್ರಿಗಳೇ, ಎಲ್ಲ ಹೇಳಿಕೊಡುವುದಕ್ಕಾಗುದಿಲ್ಲ. ಎಂತದ್ದು? ಇಲ್ಲಿ ನಾವೇ ತಪ್ಪು ಮಾಡಿದ್ದು. ಹಬ್ಬ ಕಾಣಿಕೆ ಹೊತ್ತು ತಂದಿದ್ದೇವೆ. ನಾವು ಯಾರು ಅಂತ ಹೇಳಿದ್ದೇವಾ? ನಾವೇ ತಪ್ಪು ಮಾಡಿದ್ದೇವೆ. ನೋಡಿ, ಕೇಳುದಲ್ವಾ? ಇದು ಹಳೆ ಮಂಡೆ ಅಲ್ವಾ? ಹೌದು. ಅದೀಗ ಗೊತ್ತಾಯ್ತು. ಹೌದು. ತಾತ ಭಿನ್ನವ ಕೇಳನ್ನ ನನ್ನ ಭಿನ್ನವನ್ನು ಲಾಲಿಸಬೇಕು.
ನಾನು ಬಹುದೊಡ್ಡದಾದಂತಹ ತಪ್ಪನ್ನು ಎಸಗಿದ್ದೇನೆ. ಬಿಟ್ಟಂತಹ ತುರಗವನ್ನು ಕಟ್ಟಿ ಹಾಕಿ ನಾನು ಕಾಳಗಕ್ಕೆ ಸಿದ್ಧನಾಗಿ ಬಂದಿದ್ದೇನೆ. ಕೊನೆಗೆ ತಿಳಿಯಿತು ಇದು ನಿಮ್ಮ ತುರಗ ಎನ್ನುವ ಹಾಗೆ, ನೀವು ಯಾರು ಎನ್ನುವ ಹಾಗೆ ತಿಳಿಯಿತು. ನಾನು ಚಿತ್ರಾಂಗದೆಯ ನಂದನ, ಮಹಾಶೇಷನ ಮೊಮ್ಮಗ, ಮಣಿಪುರದ ಅರಸ ಬಬ್ರುವಾಹನ ಎನ್ನುವ ಹಾಗೆ ನನ್ನ ಹೆಸರು. ಹಾಗಾಗಿ ಮಾಡಿದಂತಹ ತಪ್ಪುಗಳಿಗೆ ಬೇಕಾಗಿ ಕಪ್ಪ ಕಾಣಿಕೆಯನ್ನು ತಂದು ಪಾದ ಮೂಲದಲ್ಲಿ ಇರಿಸಿದ್ದೇನೆ. ಮಗನೆಂದು ಒಪ್ಪಿಕೊಂಡು ಮನ್ನಿಸಬೇಕು ಮನ್ನಿಸಬೇಕು ಒಪ್ಪಿಕೊಳ್ತಾನೆ. ಈ ಪರಿದೇನೆಂದು ಅನುದಾಲು ಇಂದ್ರಜಾತ ಕೇಳೋ ಮಾತ ಇಂದ್ರ ಕಂದ ನೋಡಿ ಕವಿತೆಗೆ ಬರಲಾಗೆ ಇಂದ್ರಜಾತ ಕೇಳೋ ಮಾತ ಇಂದ್ರ ಇಂದ್ರಜಾತ ಇಂದ್ರನಿಗೆ ಮಗನಾಗಿ ನಿನ್ನನ್ನೆಲ್ಲ ಕೊಂಡಾಡ್ತಾ ಇದ್ದಾರೆ. ಮೂರು ಲೋಕದ ಗಂಡ ಭಾರತ. ಇಷ್ಟೆಲ್ಲ ತಿಳಿದವಂತ ನೀನು ಈ ಬಾಲಕರೂರ್ವ ಸಕಲ ಕಪ್ಪ ಕಾಣಿಕೆಗಳು ಒಂದು ನಿನ್ನ ಕಾಲಬುಡದಲ್ಲಿ ಇಟ್ಕೊಂಡು ಮಗನೆಂದು ಒಪ್ಪಿಗೆಯನ್ನು ಕೇಳಿದಾಗ ಇವರ ಮಾತನ್ನೇ ತಿರಸ್ಕರಿಸಲಿಕ್ಕೆ ಮುಂದಾದಿ ಇವನ ಮುಖವನ್ನು ನಿನ್ನ ಮುಖವನ್ನು ಅವಲೋಕನ ಮಾಡಿದಾಗ ಇವ ನಿನ್ನ ಮಗ ಎಂಬುದಕ್ಕೆ ಎರಡು ಸಂಶಯವಿಲ್ಲ. ಆದ್ದರಿಂದ ಉಭಯ ತೋಳಿಗಳಿಂದ ಅಪ್ಪಿಕೋ, ನಿನ್ನ ಮಗ ಎಂದು ಒಪ್ಪಿಕೋ. ನನಗೆ ನಗು ಬರ್ತಾ ಇದೆ. ಇವ ನಿನ್ನ ಮಗ ಅಂತ ಹೇಳ್ತಾ ಇದ್ದೀರಲ್ಲ. ಹುಟ್ಟು ಕ್ಷತ್ರಿಯರು ನಾವು ಕ್ಷತ್ರಿಯತ್ವದಂತೆ ಕಟ್ಟಿದಂತ ತುರಗವನ್ನು ಒಂದೊಮ್ಮೆಗೆ ಒಪ್ಪಿಸದೆ ಕಾಡಾಕಾಡಿ ಗೌರವವನ್ನು ಕೊಡುವಂತ ಚಾಕಚಕ್ಯತೆ ನನ್ನ ಮಗನಿಗಾಗಿದ್ರೆ ಇರ್ತಿತ್ತು. ಆದ್ರೆ ರಣಹೇಡಿಯಂತೆ ಬಂದು ನನ್ನ ಮಗ ಆಗಿದ್ದಿದ್ರೆ ಕಪ್ಪ ಕಾಣಿಕೆ ಕೊಡ್ತಾ ಇದ್ದೇನೆ ಹೇಳಿ. ಆದುದರಿಂದ ಇವ ನನ್ನ ಮಗ ಅಲ್ವೇ ಅಲ್ಲ. ಆದರೆ ನಿನಗೆ ಮಕ್ಕಳಿಲ್ಲವೇ? ಇದ್ದವಪ್ಪ. ಯಾರು? ಹೆಣ್ಣಕ್ಕಾದ್ರೂ ಕೂಡ ದ್ರೋಣಾಚಾರ್ಯರು ಬರೆದಂತ ಚಕ್ರವ್ಯೂಹದ ಒಳಪಕ್ಕು ಕಾಡಾಕಾಡಿ ಭವನವನ್ನು ಮಾಡಿ ಪರಲೋಕವನ್ನು ಸೇರಿದಂತ ನನ್ನ ಹೆಂಡತಿಯಾದಂತ ಸುಭದ್ರೆಯ ಗರ್ಭದಲ್ಲಿ ಹುಟ್ಟಿದಂತ ಅಭಿಮನ್ಯು ಒಬ್ಬನೇ ನನ್ನ ಮಗನಲ್ಲದೆ ಇವ ನನ್ನ ಮಗ ಅಲ್ಲವೇ? ಜಾರೆಯ ಮಗ ಇವ ಬಂದ ಕಪ್ಪಕ್ಕೆ ಏನನ್ನು ಹೇಳಿದೆ ಅಲ್ಲ, ಏನನ್ನು ಒದರಿದೆ.
ಸಿಕ್ಕಿತು. ನಿನ್ನ ಮಗ ಪಾರ್ಥನ ಮಗ ಬಬ್ರುವಾಹನ ಎಂದು ಹೇಳಿಸದೇ ಇದ್ರೆ ನಾನು ಚಿತ್ರಾಂಗದ ನಂದನರಲ್ಲ, ಮಹಾರಾಜನ ಮೊಮ್ಮಗನಲ್ಲ. ಹಾಗಾಗಿ ಆಗಲಿ. ಹೌದು ಹೌದು ಹೇಳಿಸದೇ ಇದ್ರೆ ನಾನು ಬಬ್ರುವನೇ ಅಲ್ಲ, ಚಿತ್ತರಾಗುವ. ಬದುಕಬೇಕೆಂಬ ಆಸೆದ್ದರೆ ಶರಣಾದರೆ ನಿನ್ನನ್ನು ಬಿಚ್ಚಲು ಕೊಂದಲು ಎತ್ತರವಿಲ್ಲ.
ಅಹಂಕಾರವೇ ಹೋದೇನು ಬಲು ಹುಲ್ಲು ಉಂಟು ಎನ್ನುವ ಹಾಗೆ ನಮ್ಮ ಎದುರಿಗೆ ತೋರಿಸುವುದಕ್ಕೆ ಮುಂದಾದ್ರೆ ಅದನ್ನು ಗತ್ತಿಯಲ್ಲಿ ಕಳಿಸ್ತೇನೆ. ಹಾಗಾಗಿ ಯುದ್ಧ ಬೇಡ. ನಮ್ಮವರೆಲ್ಲರಿಗೂ ಸಿಂಹ ಸ್ವಪ್ನಾಗಿದ್ದಿ. ಆದ್ರೆ ಜಯಲಲನೆಂಬುದು ನಿನ್ನನ್ನು ಒದಗುತ್ತದೆ ಎಂಬಂತಹ ನಿರೀಕ್ಷೆಯಿಂದ ನೀ ಬಂದೆ ಅಂತಾದ್ರೆ ನಿನ್ನ ನಿರೀಕ್ಷೆಯನ್ನು ಹುಸಿಗೊಳಿಸುವಲ್ಲಿ ನಿಂತವನು ವೃಷಕೇತು.
ನಿಲ್ಲಿಸಿ ನೀನಾಗಿಯೇ ಮುಂದುವರೆದುಕೊಂಡು ಬರ್ತಾ ಇರುವೆಯಲ್ಲ. ಅಹಂಕಾರ ಪಡಬೇಡ. ನನ್ನ ಮಗನ ಸಮಾನವಾಗಿರುವಂತಹ ವೃಷಕೇತುವಿನ ಮರಣದಿಂದ ಒಂದೊಮ್ಮೆ ನಾನು ದುಃಖಿತನಾಗಿದ್ದೆ. ಪಚಾರಿಸ್ತೀಯ? ಅದೆಲ್ಲ ಹೆಚ್ಚು ಕಾಲ ನಡೆಯುವುದಿಲ್ಲ. ನನ್ನ ಸಾಮರ್ಥ್ಯವನ್ನು ನೀನು ಸರಿಯಾಗಿ ಅರಿತವನೇ ಹೌದು ಅಂತಾದ್ರೆ ಈ ರೀತಿಯಾದಂತಹ ನಡವಳಿಕೆಯನ್ನು ತೋರಿಸುವನಾಗ್ತಿರ್ಲಿಲ್ಲ. ಹರನನ್ನಿಂದ ಪಾಶುಪತವನ್ನು ಪಡೆದಂತವರು ನಾನು. ಒಮ್ಮೆಂದೊಮ್ಮೆ ಆ ಹರನೇ ಬಂದರೂ ಅಂಜದೆ ಅಳುಕದೆ ಹೋರಾಟ ಮಾಡಿ ಅವರನ್ನ ಮೆಚ್ಚಿಸಿ ಆ ಮೂಲಕವಾಗಿ ಹರನ ಅನುಗ್ರಹಕ್ಕೆ ಪಾತ್ರರಾದಂತಹ ಈ ಪಾರ್ಥನ ಮುಂದೆ ಯಾರು ಬಂದರು ಈ ತನಕ ಉಳಿದವರಿಲ್ಲ. ಜಾಗೃತ ಜತನ ರಸಿಕೆಯಲ್ಲಿ ಸ್ವಲ್ಪ ಆಡಬೇಕು ಎನ್ನುವ ಹಾಗೆ ಆಸೆ ಇತ್ತು. ಅದನ್ನು ಹಾಳು ಮಾಡಿದೆ. ಕೊನೆಗೆ ನೀನು ಬಂದೆ. ನಿನ್ನ ಪರಾಕ್ರಮವೇನು? ಹರನಿಂದ ಪಾಶುಪತಾಸ್ತ್ರವ ಪಡೆದ ಧೀರ ಸೂರ. ನಿನ್ನ ಪಾತುಪತ ಎಲ್ಲಿಗೆ ಗಣ್ಯ ಎನ್ನುವ ಹಾಗೆ ನನ್ನಲ್ಲಿ ಯುದ್ಧ ಮಾಡಿ ಮಾತ್ರವಲ್ಲ, ಕೆಲವೇ ಸಮಯದ ಹಿಂದೆ ಮುಗಿದಂತಹ ಕುರುಕ್ಷೇತ್ರದ ಮಹಾಯುದ್ಧದಲ್ಲಿ ಭೀಷ್ಮರಂತಹ, ದ್ರೋಣರಂತಹ, ಕರ್ಣರಂತಹ ವೀರಾಧಿವೀರರನ್ನೆಲ್ಲ ಮಣಿಸಿದಂತಹ ವೀರನಿದ್ದೇನೆ ನಾನು. ನಿನಗೆ ಅದು ಅಹಂಕಾರ. ನನ್ನನ್ನು ಮಣಿಸುವಲ್ಲಿ ಪ್ರಯತ್ನ ಮಾಡ್ತೀಯಾ? ಮಾಡು. ಅಲ್ಲಲ್ಲ, ಈಗ ನೀನು ಕೂಡ ಅದೇ ದೃಷ್ಟಿಯಿಂದ ಬಂದದ್ದಲ್ವಾ? ದೊಡ್ಡವರ ಮಗ ಎನ್ನುವ ಹಾಗೆ ಹೇಳಿಕೊಂಡು ಏನಾದ್ರೂ ನಾನು ಒಪ್ಪುತ್ತೇನೆ ಅಂತ ಆದ್ರೆ ಪ್ರಪಂಚದಲ್ಲಿ ಧರ್ಮಕ್ಕೆ ಒಂದು ದೊಡ್ಡ ಜನ ಆಗ್ತಿರ್ಲಿಲ್ವಾ ಅಂತ ಕೀಳು ಜಾತಿಯವರಲ್ಲಿ ನಾನು ಊಟ ಮಾಡುವುದಲ್ಲ. ಹೌದಾ? ನಾನು ಒಳ್ಳೆ ಜಾತಿಯವರಲ್ಲೇ ಊಟ ಮಾಡುವುದು. ಯಾರನ್ನು ಯಾವ ರೀತಿ ಕಾಡಬೇಕು, ಯಾರಿಗೆ ಎಲ್ಲಿ ಎಷ್ಟೊತ್ತಿಗೆ ಕೊಡಬೇಕು ಎಲ್ಲವನ್ನು ನನ್ನ ತಾತ ನನಗೆ ಅನುಗ್ರಹ ಮಾಡಿದ್ದಾರೆ. ನನ್ನಮ್ಮ ನನಗೆ ಬೋಧಿಸಿದವಳಿದ್ದಾಳೆ. ಅಲ್ಲ, ಏನು ಚೂ ತಪ್ಪದೆ ವ್ಯವಹಾರ ಮಾಡುವುದಕ್ಕೆ ನನಗೆ ಗೊತ್ತು. ಮಣಿಪುರದ ರಸ ನೀನು ಎಷ್ಟು ಶ್ರೇಷ್ಠ, ಎಷ್ಟು ನಿಕೃಷ್ಟ ನಾನು ಉತ್ತಮ. ಅವನು ನನ್ನಕ್ಕಿಂತ ಉತ್ತಮ ಆಗಲಿಕ್ಕೆ ನಿನಗೆ ಕುರುಕ್ಷೇತ್ರದ ಯುದ್ಧ ಈಗ ನೆನಪಾಗ್ತಾ ಇರ್ಬೋದು. ಅವತ್ತು ನೀನು ಬಹಳ ಹಾರಾಡಿದ್ಯಪ್ಪ. ಇವತ್ತು ಈ ಪ್ರಾಯದಲ್ಲಿ ಮುದುಕಾಗಿದ್ದಿ, ಕೈಕಾಲು ಸರಿ ಆಡಿಸ್ಲಿಕ್ಕೆ ಆಗುವುದಿಲ್ಲ. ನಾನು ಮುದುಕ ಅಂತ ನೀನೆಂತದ್ದು? ನನ್ನನ್ನು ಹೇಗೆ ನೋಡಿ ಬಹಳ ವಿಶೇಷ ವ್ಯತ್ಯಾಸ ಇಲ್ಲ ಪ್ರಾಯದಲ್ಲಿ. ಅಲ್ಲ, ತೊಂದರೆ ಇಲ್ಲ. ನನ್ನನ್ನು ಮುದುಕ ಅಂತ ಹೇಳು, ಅಲ್ಲ ಮುದುಕನಿಗೆ ಅಪ್ಪ ಅಂತ ಹೇಳು, ನನಗೇನು ಬೇಸರ ಇಲ್ಲ. ಎಲ್ರಿಗೂ ಅವ ಸತ್ತರೆ ತೊಂದರೆ ಇಲ್ಲ. ಹೌದು, ನಾನು ಸತ್ತ ನಿನಗೆ ಸೂತ ಕೊಂಡ. ಅದೇ ಅವನದ್ದು ಪ್ರಶ್ನೆ ಇರುವುದು. ಈಗ ಅವನ ಪ್ರಶ್ನೆ ಇರೋದು ನೀನು ಸತ್ತರೆ ಅವನಿಗೆ ಸೂತಕ ಉಂಟ ಅಂತಲಿ ಅರ್ಥ. ಈಗ ನೀನು ಯಾಕೆ ಮಧ್ಯದಲ್ಲಿ ಅದಕ್ಕೆ ಕಾರಣ ತರವೇನೊಬ್ಬ ಅರ್ಥ ಅರಿಯದೆ ಕೆಲವೊಮ್ಮೆ ಬರಬೇಕಾಗುವಂತ ಪರಿಸ್ಥಿತಿಯನ್ನು ನೀನೊಬ್ಬ ನಿರ್ಮಾಣ ಮಾಡ್ತೀಯಲ್ಲ. ನೀನು ಇತ್ತ ಹೀಗೆಲ್ಲ ಮಾಡುವುದು ಯಾಕೆ? ನಾನೊಬ್ಬ ಇದ್ದೇನೆ ಅಂತ ಅಲ್ವೋ? ಅವನು ಯಾರು ಅಂತ ಒಮ್ಮೆ ಯೋಚನೆ ಮಾಡು. ನೀನು ಒಬ್ಬ ಅಪ್ಪನಾಗಿ ಮಗನಲ್ಲೇ ಯುದ್ಧ ಮಾಡುವ ಅಪ್ಪನನ್ನು ನೋಡಿ. ಅಪ್ಪನಾಗಿ ಮಗನಲ್ಲಿ ಯುದ್ಧ ಮಾಡಬಾರ್ದು. ಈಗ ಅವ ಬಬ್ರುವಾದ, ನಾನು ಪಾರ್ಥ. ಅಪ್ಪ ಮಗನಲ್ಲಿ ಯುದ್ಧ ಮಾಡಬಾರದು, ಮಗ ಅಪ್ಪನಲ್ಲಿ ಯುದ್ಧ ಮಾಡಿದ್ರೂ ನಡೀತದೆ. ಅಲ್ಲಿ ತಪ್ಪಾಗುದು ಅಪ್ಪನದ್ದು. ಹೌದು, ಅದನ್ನು ನನ್ನಲ್ಲಿ ಅಂತದ ಈಗ ನಿನಗೆ ನೆನಪಾಗುವುದಿಲ್ವ? ಎಂತದ್ದು ನೆನಪಾಗುದು? ಅವನಿನ ಮಗ ಅವನಿನ ಮಗ. ಅದಕ್ಕೆ ಬಹುಶಃ ಈ ಮಣಿಪುರದ ಗಾಳಿ ನಿನಗೂ ಬೀಸಿದೆ. ಹೇಗೆ? ಮತ್ತೆ ಅಲ್ಲದಿದ್ರೆ ಇನ್ನೇನು?
ಅವರೆಲ್ಲ ಹೇಳ್ತಾ ಇದ್ದಾರೆ. ಈಗ ನೀನು ಬಂದದಕ್ಕೆ ಗಾಳಿ ಹಾಕುದಾ? ಅಲ್ಲ, ನೀನು ನನ್ನ ಒಟ್ಟಿಗೆ ಇರೋದು ಕಾಲ ಎಷ್ಟಾಯ್ತು? ಎಷ್ಟು? ಎಲ್ಲಿಯೇ ಗಾಳಿ ಬೀಸಿದ್ರು ನನಗೇನು ತಾಗುವುದಿಲ್ಲ ಅಂತ ನಿನಗೆ ಇನ್ನೂ ಅರ್ಥ ಮತ್ತೆ ಆಗಿಲ್ಲ. ಇನ್ನೇನು ಕೃಷ್ಣಯ್ಯ ಅರ್ಥ? ಇದಕ್ಕೊಂದು ಕಾರಣ ಉಂಟು. ಸುರ ನದಿಯ ಮಹತ್ತರವಾದ ಕಾರಣ ಉಂಟು. ಇದಕ್ಕೊಂದು ಕಾರಣ ತುಂಬಾ ಹಿಂದಿನ ಕಥೆ ಏನೂ ಅಲ್ಲ. ಮತ್ತೆ ಮೊನ್ನೆ ನೀಲಧ್ವಜನಲ್ಲಿ ಯುದ್ಧ ಆಯ್ತಲ್ಲ. ಹೌದು. ಆ ಯುದ್ಧದಲ್ಲಿ ನಡೆದಂತಹ ಘಟನೆ. ಹೌದಾ? ಇಷ್ಟು ಕಿರು ಅವಧಿ ತನ್ನ ಮಗನಾದಂತಹ ಗಂಗೆಯನ್ನು ಸಾಯುವುದಕ್ಕೆ ಈ ಪ್ರಾರ್ಥನೆ ಕಾರಣ ಅಂತ ಹೇಳಿ ಗಂಗೆಗೆ ದೂರಿತ್ತಂತಹ ನೀಲಧ್ವಜನ ಪತ್ನಿ ಜ್ವಾಲೆ ಕೋಪಗೊಂಡಂತಹ ಗಂಗೆ ನಿನಗೊಂದು ಶಾಪ ಇತ್ತಳಂತೆ. ಯಾರು? ಗಂಗಾ. ಹೌದಪ್ಪ, ಗಂಗಾ ಭವಾನಿ. ನನ್ನ ಮಗನನ್ನು ಕೊಂದವ ತನ್ನ ಮಗನಿಂದಲೇ ಸಾಯುವ ಹಾಗಾಗಲಿ, ಯುದ್ಧವನ್ನು ಎದುರಿಸುವ ಹಾಗಾಗಲಿ. ಈಗ ಗಂಗೆಯಿಂದ ಶಾಪವಾ? ಅದರ ಫಲ ನೋಡು. ಗಂಗೆಯಿಂದ ಶಾಪ? ನಿನಗೆ ಶಾಪ. ನನಗೆ? ಏನು ಕೃಷ್ಣಯ್ಯ, ನಾವೆಲ್ಲ ಧರ್ಮ ಮಾರ್ಗದಲ್ಲಿ ನಿರತರಾಗಿರುವವರು, ನಿನ್ನ ಅನುಗ್ರಹಕ್ಕೆ ಪಾತ್ರರಾಗಿರುವವರು, ನನಗೆ ಗಂಗೆ ಕೆಲವೊಮ್ಮೆ ಧರ್ಮ ಮಾರ್ಗದಲ್ಲಿ ನಡೆದರೂ ಕೂಡ ತಪ್ಪರ್ಥ ಮಾಡಿಂತ ಸಮಸ್ಯೆಗಳು ಉದ್ಭವ ಆಗುತ್ತದೆ. ಪರಿಹರಿಸುವುದಕ್ಕೆ ಗಂಗಾ ಜನಕನಾದಂತಹ ನಾನಿದ್ದೇನಲ್ಲ, ಅದೇ ನಾನು ಕೇಳುವುದು. ಹಾಗಾಗಿ ನೀನು ಚಿಂತೆ ಮಾಡಬೇಡ, ಒಮ್ಮೆ ಯೋಚನೆ ಮಾಡು. ಹಿಂದೆ ಅವತ್ತು ತೀರ್ಥಯಾತ್ರೆಗೆ ಬಂದದ್ದು ಮಣಿಪುರದಲ್ಲಿ ಚಿತ್ರಾಂಗದೆ ಅಂತ ಹೇಳುವಂತ ಅರಸಿ ನೋಡು ಒಮ್ಮೆ ನೆನಪಾಗುತ್ತದೆ ನೋಡೋಳಂತ. ಕೃಷ್ಣಯ್ಯ, ಇಲ್ಲಿ ಬಾ. ಎಂತದ್ದು ಸುಮ್ಮನೆ ಏನೇನು ಕತೆ ಹೇಳಲಿಕ್ಕೆ ತೊಡಗಿದ್ದೀನಿ. ನಮಗೆ ಇನ್ನು ತಿರುಗಾಟ ಮಾಡ್ಲಿಕ್ಕೆ ಉಂಟು, ಎಷ್ಟು ಹೋಗ್ಲಿಕ್ಕುಂಟು. ನೀನು ಈಗ ಕತೆ ಹೇಳಲಿಕ್ಕೆ ಹೊರಟಲ್ಲ. ಮತ್ತೆ ನೀನು ಇಷ್ಟು ಮಾತಾಡುವ, ನಾನು ಸ್ವಲ್ಪ ಆದ್ರೂ ಹೇಳಬೇಡ. ಎಂತ ಹೆಚ್ಚೇನು ಬೇಡ. ಏನು ಕತೆ? ಈಗ ನೆನಪಾಗುದಿಲ್ಲ ನನಗೆ. ಈಗ ನೋಡು, ಈಗ ಅವಳದ್ದು ಕತೆ ಹೇಳುವ ಮೊದಲೇ ಒಂದು ಸ್ಪರ್ಶ ಮಾಡುದದು. ಈಗ ನೆನಪಾಗ ಈಗ ನೆನಪಾದಿದ್ದು ನೀನು. ಚಿತ್ರಾಂಗದೆ ನನ್ನ ಇನ್ನು ಅವಳಲ್ಲಿ ಬೇಕಿದ್ರೆ ನೀನೇ ಮಾತಾಡ. ಚಿತ್ರಾಂಗದೆ, ಬಬ್ರುವಾಹನ, ಚಿತ್ರಾಂಗದೆ ನಡೆದಂತಹ ಪ್ರಕರಣವನ್ನೆಲ್ಲ ಮರೆತು ಬಿಡಿ. ಏನು ಅವೊಂದು ಮಾತು ಹೇಳಿದ್ದಾನೆ ಮೊದಲೇ, ಅದು ನನಗೆ ನೆನಪು. ತುಂಬಿದ ಸಭೆಯಲ್ಲಿ ಅಪ್ಪ ಅಂತ ಒಪ್ಪಿಕೊಳ್ಬೇಕು, ಮಗ ಅಂತ ಕಾಣಬೇಕು. ಮತ್ತೆ ಹೇಳ್ತಿದ್ದೆ, ಹೇಳುವಷ್ಟು ಹೇಳಿ ಆಗಲಿಲ್ಲ. ಏನೇ ಆಗಲಿ, ನಡೆದಂತಹ ಪ್ರಕರಣ ಅವನನ್ನು ಹೆಚ್ಚು ಮಾತಾಡ್ಲಿಕ್ಕೆ ಬಿಟ್ಟರೆ ಕಷ್ಟವೇ. ಅದಕ್ಕೆ ನಾನು ಮೊದಲೇ ಹೇಳಿದ್ದೆ. ಏನೇ ಆಗಲಿ, ಚಿತ್ರಾಂಗದ ಬೇಸರಿಸದು. ಬಬ್ರುವಾಹನ, ನೀನಾದರೂ ಅಷ್ಟೇ ಬೇಸರಿಸದಿರು. ನಾವೇನು ಉದ್ದೇಶಪೂರ್ವಕವಾಗಿ ಇಂತಹದ್ದನ್ನು ಮಾಡಿದ್ದಲ್ವಲ್ಲ. ಈಗ ಕೃಷ್ಣಾನುಗ್ರಹದಿಂದ ಎಲ್ಲವೂ ಕೂಡ ಸರಿದಾರಿಗೆ ಬಂತು ಅಂತಂದ್ರೆ ನಾವು ಸಂತೋಷವೇ ಪಡಬೇಕು. ಈಗ ಏನು ಹೇಳಿದ್ದು ಕೇಳಿದ್ದೇವೆ, ಮತ್ತೊಮ್ಮೆ ಕೇಳಿದ್ದು. ಸರಿ, ತುಂಬಿದ ಸಭೆಯ ಎದುರು ನೀನು ನನ್ನ ಮಗ ಹೌದು ಎನ್ನುವ ಹಾಗೆ ಪ್ರತಿಜ್ಞೆ ಮಾಡಿದ್ಯಲ್ಲ. ನಾನೀಗ ಅಲ್ಲ ಅಂತ ಹೇಳಿದ್ರೆ, ಅಥವಾ ಹೇಳದೇ ಇದ್ರೆ ನಾಳಿನ ಪ್ರಪಂಚ ನನ್ನ ಬಗ್ಗೆ ಹೀಯಾಳಿಸೀತು. ಆದ್ರಿಂದ ಸರಿ, ನೆರೆದವರೆಲ್ಲರೂ ಸರಿಯಾಗಿ ಕೇಳಿ. ಈ ಬಬ್ರುವಾಹನ ಈ ಅರ್ಜುನನ ಮಗ ಹೌದು ಹೌದು ಹೌದು. ಈಗ ನಿನಗೆ ತೃಪ್ತಿ ಆಯ್ತಲ್ಲ? ಅವನಿಗೆ ತೃಪ್ತಿ ಆದ್ರೆ ನನಗೆ ತೃಪ್ತಿ. ಬಬ್ರುವಾಹನ ಅರ್ಜುನನ ಮಗ ಹೌದು. ತಾಯಿ ಯಾರು? ಇನ್ನು ಕೇಳಲಿಕ್ಕುಂಟ? ಚಿತ್ರಾಂಗದೆ. ಹೌದು, ಚಿತ್ರಾಂಗದೆ. ಸರಿ, ಚಿತ್ರಾಂಗದ ನಿನಗೇನಾದ್ರೂ ಮಾತನಾಡ್ಲಿಕ್ಕಿದ್ರೆ ಬೇಗ ಮಾತಾಡಿ ಮುಗಿಸು. ಇವತ್ತು ಅಷ್ಟರಲ್ಲಿ ಮುಗಿಸಿರ್ತೇವೆ.
ಬಹುದಿನದ ನಿರೀಕ್ಷೆ ನಿಮ್ಮನ್ನು ಕಾಣಬೇಕು ಎನ್ನುವಂಥದ್ದು. ಆ ಸುಯೋಗವನ್ನು ಆ ಕೃಷ್ಣ ಪರಮಾತ್ಮ ನನ್ನ ಪಾಲಿಗೆ ಒದಗಿಸಿದ್ದಾನೆ. ಸರಿ, ಈ ಸಮಯದಲ್ಲಿ ನಮ್ಮದಾದ ಸಾಹಿತ್ಯವನ್ನು ಸ್ವೀಕರಿಸಿಕೊಳ್ಳಬೇಕು ಅಂತ ಹೌದಾ? ಸರಿ ಚಿತ್ರಾಂಗದ, ನಿಮ್ಮ ಆಹ್ವಾನವನ್ನು ಮನ್ನಿಸ್ತೇನೆ. ಆದರೆ ನನಗೆ ಸಮಯಾವಕಾಶ ಹೆಚ್ಚಿಲ್ಲ. ಒಂದೇ ವರ್ಷದ ಅವಧಿ. ಆದಷ್ಟು ಬೇಗ ನಮ್ಮ ಅಶ್ವಮೇಧದ ಕೊನೆಯ ಹಂತಕ್ಕೆ ನಾವು ತಲುಪುವುದು. 4 ದಿವಸ ಸಾಕು. ಹೌದಾ? ಒಂದು ದಿವಸ ಆತಿಥ್ಯ ಎಲ್ಲ ಆದೀತು, ಮತ್ತೆಲ್ಲ ಮುಗಿಸಿ ಮತ್ತೆ ಬರುವ ಮಾತಿನಲ್ಲಿ ಸ್ಪರ್ಶ ಮಾಡಿದರೆ ದೀಕ್ಷೆ ಕೆಡುತ್ತದೆ. ಹಾಗೆ. ಸರಿ, ಹೋಗೋಣ. ಅತ್ಯಧಿಕವಾಗಿ ಪರಮ ವೈಭವದಿಂದ ರಂಜಿಪ ನಿನ್ನ ಪೂರ್ಣವಾದಂಥ ಕೃಪಾಕಟಾಕ್ಷವು ಸದಾ ನನ್ನ ಜೀವನದಲ್ಲಿ ಇದೆ ಎನ್ನುವಂಥ ಆತ್ಮತೃಪ್ತಿಯನ್ನು ಹೊಂದಿಕೊಂಡವನು ನಾನು. ಶ್ರೇಷ್ಠವಾದಂಥ ರತ್ನಾಕ್ಯಪುರದ ಧರ್ಮವಿಷ್ಠರವನ್ನು ಆಳುವಂಥ ಬೆಳಗಿಸುವ ಯೋಗವಾಗ್ಯವನ್ನು ಮೈಲಧ್ವಜನಾದಂಥ ನನ್ನ ಜೀವನಕ್ಕೆ ನೀನು ಒದಗಿಸಿಕೊಟ್ಟಿದ್ದೀಯೆಂದಾದರೆ ಬಹಳಷ್ಟು ತೃಪ್ತಿದಾಯಕನು ನಾನು ತಂದೆಯ. ಜೀವನ ಎನ್ನುವುದು ಹರಿಯುವ ನದಿಯ ಉಪಾದಿಯಲ್ಲೇ ಹೌದಾದರೂ ಏರಿಳಿತಗಳನ್ನು ದಾಟಿ ಇಷ್ಟು ಸಾಧನೆಗಳನ್ನು ಏದಿದ್ದೇನೆ ಎನ್ನುವಂತ ವಿಶೇಷವಾದಂತಹ ಶಕ್ತಿ ಇದ್ದರೂ ಎಲ್ಲದಕ್ಕೂ ಭಕ್ತಿಯೇ ಮೂಲ ಕಾರಣ. ಭಕ್ತಿಗೆ ಪ್ರಚೋದನೆಯನ್ನು ಕೊಡುವವಳು ಆ ತಾಯಿ ಅಥವಾ ಜಗದಂಬಿಕೆ, ಅದಕ್ಕಿಂತಲೂ ಮಿಗಿಲಾದದ್ದು ಹರಿಯೇ ಎನ್ನುವಂತ ಖ್ಯಾತಿಯನ್ನು ಹೊಂದಿಕೊಂಡವ. ಹಾಗಿದ್ದ ಕಾರಣ ಶ್ರೇಷ್ಠವಾದಂಥ ರತ್ನಾಕ್ಯ ಪ್ರಭು ಯಾವುದೇ ರೀತಿಯ ನ್ಯೂನ್ಯತೆ ಇಲ್ಲದೆ ಸತ್ಯ ಧರ್ಮದಿಂದಲೇ ಆಳ್ವಿಕೆಯನ್ನು ಮಾಡಿಕೊಂಡು ಬಂದಿದ್ದೇನೆ ಎನ್ನುವ ತೃಪ್ತಿದಾಯಕ ನನಗುಂಟು. ಸಾಂಸಾರಿಕವಾದ ವಿಚಾರವನ್ನು ಯೋಚಿಸಿಕೊಂಡರೆ ಪರಮ ಪಾವನೆ ಸತ್ಪವಿತ್ರಿಗೆ
ಎನ್ನುವಂತ ಕನ್ಯಾರತ್ನೆಯ ಕೈ ಹಿಡಿಯಬೇಕು. ಪುರುಷನಿಗೆ ಪ್ರಕೃತಿಯೇ ಮೀಸಲು, ಹೆಣ್ಣೋರುಗಳ ಅಗತ್ಯತೆ ಎನ್ನುವುದನ್ನು ತೀರ್ಮಾನಿಸಿಕೊಂಡು ನಾನು ಯೌವನಾವಸ್ಥೆಯಲ್ಲಿರುವಂತಹ ಕಾಲದಲ್ಲಿಯೇ ನನ್ನ ವ್ಯಕ್ತಿತ್ವಕ್ಕೆ ಅನುಸಾರವಾಗಿ ಕುಮುದ್ವತೆ ಎನ್ನುವಂತ ತರಳೆಯನ್ನು ನಾನು ವಿವಾಹವಾದೆ. ದಾಂಪತ್ಯ ಎಂದರೆ ಏನು? ಎಲ್ಲರೂ ಆಶಿಸುವ ಹಾಗೆ ಸಂಸಾರ ಎನ್ನುವಂತ ವೃಕ್ಷಕ್ಕೆ ಸಂತಾನವೇ ಫಲರೂಪ. ಮುದ್ದು ಮಕ್ಕಳನ್ನು ಕಾಣಬೇಕು ಎನ್ನುವಂತಹ ಆಸೆ ಇದ್ದರೆ ಅಪರಾಧವಲ್ಲ ಎನ್ನುವ ನೆಲೆಯಿಂದ ಓರ್ವ ಮಗನಿಗೆ ನನ್ನವಳು ಜನ್ಮಕ್ಕೆ ಕಾರಣೀಕರ್ತಳಾದಳು. ತಾಮ್ರಧ್ವಜ ಎನ್ನುವಂತ ಹೆಸರನ್ನಿರಿಸಿದೆ. ಹೆಣ್ಣಿಗೆ ಹೆಣ್ಣಾಗಿ ಗಂಡಿಗೆ ಗಂಡಾಗಿ ಸಾಕಿ ಬೆಳೆಸಿದೆ. ಸತ್ಯ, ಧರ್ಮ, ದಾನ, ಯಾಜ್ಞ, ಯಾಗಾದಿಗಳನ್ನು ಮಾಡುವುದರ ಮೂಲಕವಾಗಿ ಮಯೂರಧ್ವಜ ಏನು ಎನ್ನುವ ಹಾಗೆ ರತ್ನಾಕ್ಯಪುರದಲ್ಲಿ ನಾನು ಗೋಚರಿಸಿಕೊಂಡವನೇ ಇದ್ದೇನೆ. ಆದರೆ ಶ್ರೀಹರಿಯನ್ನು ಕಾಣಬೇಕು ಎನ್ನುವ ಹಾಗೆ ಈ ಹಿಂದಲೇ 6 ಮುಖವನ್ನು ಮಾಡಿ 7 ಯಾಗವನ್ನು ಮಾಡಿದ್ದೇನೆ. ಹಾಗಿದ್ದರೆ ಶ್ರೀಹರಿಯನ್ನು ಕಾಣುವುದಕ್ಕೆ ನನ್ನಿಂದ ಸಾಧ್ಯವಾಗಿ ಹೋಯಿತಲ್ಲ. ಜೀವನವೇ ಬೇಡ ಎನ್ನುವ ತೀರ್ಮಾನಕ್ಕೆ ನಾನು ಬಂದಿದ್ದೇನೆ. ಎಷ್ಟೇ ಸಂಪತ್ತು ಐಶ್ವರ್ಯಗಳಿದ್ದರೂ ಮಾನಸಿಕವಾದಂತಹ ನೆಮ್ಮದಿ ಯಾವ ಜೀವನದಲ್ಲಿ ಯಾರಲ್ಲಿ ಇಲ್ಲವೋ ಅವನ ಜೀವನವೇ ಶೂನ್ಯ ಎನ್ನುವ ಹಾಗೆ ಬಲ್ಲವರು ಇದ್ದಾರೆ. ಮಕ್ಕಳಿದ್ದರೇನು, ಸಂಸಾರ ಇದ್ದರೇನು, ಅಧಿಕಾರ ಇದ್ದರೇನು? ಹಾಗಿದ್ದರೆ ನಾನು ಅಪೇಕ್ಷಿಸಿದ್ದು ನನ್ನ ಹೃದಯ ಮಂದಿರದಲ್ಲಿ ಆರಾಧಿಸುತ್ತ ದೇವನನ್ನು ಕಾಣುವುದಕ್ಕೆ ನಾನು ಅಸಮರ್ಥನಾಗಿ ಹೋದನೆಂದಾದ ಬಳಿಕ ಎಲ್ಲವೂ ಇದ್ದವು ನೀರ ಮೇಲಿಟ್ಟ ಹೋಮದಂತೆ ನನ್ನ ಪರಿಸ್ಥಿತಿಯಾಗಿ ಹೋಯ್ತಲ್ಲ. 7 ಮುಖವನ್ನು ಮಾಡಿದರೂ ಕೂಡ ಸುಖವನ್ನು ಕಾಣದೇ ಇದ್ರೆ ನನಗೆ ಜೀವನ ಬೇಕೆ? ಇದು ರತ್ನಾಕ್ಯವರು ಅದ್ಯಾರು? ಕರೆದೊಯ್ದು ವರ ಸಂಕೀರ್ತನೆಯನ್ನು ಮಾಡಿಕೊಂಡು ನನ್ನ ಆಸ್ಥಾನವನ್ನು ಸೇರಿದಂತ ನಿಮ್ಮನ್ನು ಕಂಡು ಎದುರುಗೊಂಡೆ. ಸರಿ, ಹತ್ತಿರಕ್ಕೆ ಬಂದೆ, ಪದದ್ವಯಗಳಿಗೆ ವಂದಿಸಿದೆ. ಯಥಾ ಸಾಧ್ಯ ಎನ್ನುವಲ್ಲಿ ಮಯೂರಧ್ವಜನಾದಂತ ನಾನು ಸೇವೆಯನ್ನು ಮಾಡಿದ್ದೇನೆ. ಸರಿ, ಪೂಜೆಯಲ್ಲಿ 13ಗಳು ಸೇವೆ ಇದೆ. ನ್ಯೂನ್ಯತೆಯಲ್ಲಿದ್ದರೆ ಕ್ಷಮಿಸಬೇಕು ಅಂತ. ಧಾರಾಳ, ಏನೂ ಕೊರತೆ ಆಗಲಿಲ್ವಪ್ಪ, ಬಹಳ ಸಂತೋಷ ಆಗಿದೆ. ಆದರೆ ಇನ್ನು ಮುಖ ನೋಡಿದ್ರೆ ಏನಯ್ಯ ಇದು? ಶೀಲಾದು ಗುಣವನುಂದ ಕೇಳು ನಾನೀಗಿಂಬ ಮಾತ ಮಾಡಿದ ಸತ್ಯಾವೇ ಉಪರಾರು ಮುನಿದರು ಉಪಹಾರ ಮೇಲೆ ಮತ್ತೆ ನಾನು ಬಂದ ಕ್ಷಣವೇ ಮಧ್ಯಪಥಕ್ಕೆ ಬಂದು ಆದರಾತಿಥ್ಯಗಳನ್ನು ಮಾಡಿದ್ದಿ ಭಕ್ತಿಪೂರ್ವಕವಾಗಿ. ನಾನೇನೋ ಸಂತುಷ್ಟಗೊಂಡಿದ್ದೇನೆ. ಸರ್ವಸಂಗ ಪರಿತ್ಯಾಗಿಗಳಾದಂತಹ ನಾವು ಯಾವತ್ತೂ ನಿಮ್ಮಿಂದ ಯಾವುದೇ ವಿಧದ ಪೂಜೆ ಪುರಸ್ಕಾರಗಳನ್ನು ಅಪೇಕ್ಷೆ ಪಡುವುದಿಲ್ಲ.
ಹಾಗೆಂದು ನೀವು ಮಾಡುವಾಗ ಅದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡ್ತೇವೆ. ಯಾಕೆಂದ್ರೆ ನಮ್ಮಂತವರ ಸೇವೆಯನ್ನು ಮಾಡಿಯೋ ಆತಿಥ್ಯವನ್ನು ಮಾಡಿಯೋ ನೀವು ಕೃತಾರ್ಥರಾಗಬೇಕು ಎನ್ನುವಂತಹ ಉದ್ದೇಶದಿಂದ ಭಕ್ತಿಪೂರ್ವಕವಾಗಿ ನನ್ನನ್ನು ಉಪಚರಿಸಿದಂತಹ ನೀನು ನಿನ್ನ ಮುಖದಲ್ಲಿ ನಾನು ಸದಾ ಕೃತಾರ್ಥ ಭಾವವನ್ನು ಕಾಣಬೇಕಾಗಿತ್ತು. ಅದರ ಬದಲಾಗಿ ನಿನ್ನ ಮುಖವನ್ನು ನಾನು ನೋಡಿದರೆ ಬಹಳ ಚಿಂತೆಗೊಳಪಟ್ಟಿದ್ದಿ. ಏನಯ್ಯ ನಿನ್ನಂಥವನಿಗೂ ಚಿಂತೆ? ನಾನು ತಿಳಿದ ಮಟ್ಟಿಗೆ ಸತ್ಯಸಂಧನಾಗಿ ಧರ್ಮನಿಷ್ಠನಾಗಿ ಪ್ರಜಾರಂಜಕನಾಗಿ ಮೆರೆಯುತ್ತಿರುವಂತಹ ನೀನೊಬ್ಬ ಅರಸ ಈ ರೀತಿ ಚಿಂತೆ ಬಹುಶಃ ಹೇಗಿರಬಹುದು? ಹೇಗೆ ಈಚೆಗೆ ರಾಜಕಾರಣವಂತೂ ಏನು ಅಷ್ಟು ಸುಲಭವೇನೂ ಅಲ್ಲ. ರಾಜಕಾರಣ ಅನ್ನುವುದು ಯಾವತ್ತೂ ಹೂವಿನ ಹಾಸಿಗೆಯಲ್ಲ, ಅದು ಮುಳ್ಳಿನ ಹಾಸಿಗೆ. ಯಾವ ಕಡೆಗೆ ಮಗುಚಿ ಮಲಗಿದರೂ ಸುತ್ತಲಿಂದಲೂ ಮುಳ್ಳು ಚುಚ್ಚುವುದೇ ಅಲ್ವೇ? ಹಾಗೆಯೇ ಏನಾದರೂ ನಿನ್ನ ಏಳಿಗೆಯನ್ನು ಕಂಡು ನಿನ್ನ ನೆರೆಹೊರೆಯ ರಾಜರೆಲ್ಲರೂ ಏನಾದರೂ ಕೋಪಗೊಂಡು ನಿನ್ನ ಕಡೆಗೆ ದಂಡೆತ್ತಿ ಬರುವ ಸೂಚನೆ ಸಿಕ್ಕಿತೆ? ಅಥವಾ ನಿನ್ನ ಪ್ರಜಾಜನರು ಕಾಲಕ್ಕೆ ಸರಿಯಾಗಿ ಸಲ್ಲಿಸಬೇಕಾದಂತಹ ಕಪ್ಪ ಕಾಣಿಕೆಗಳನ್ನು ಸಲ್ಲಿಸುವುದಿಲ್ಲವೇ? ಅಥವಾ ನಿನ್ನ ಸೇವಕರು ನಿನ್ನ ಆಜ್ಞೆಯನ್ನು ಪರಿಪಾಲನೆ ಮಾಡುವುದಿಲ್ಲವೇ? ಅಥವಾ ನಿನ್ನ ಸಾಂಸಾರಿಕವಾದಂತಹ ಏನಾದರೂ ಸಮಸ್ಯೆ ಇದೆಯೇ? ಒಬ್ಬ ವ್ಯಕ್ತಿಗೆ ದುಃಖವಾದರೂ ಸಂತೋಷವಾದರೂ ಇನ್ನೊಬ್ಬರಲ್ಲಿ ಅದನ್ನು ಹಂಚಿಕೊಳ್ಳಬೇಕು. ಯಾಕೆ ಬಲ್ಲೆಯ? ದುಃಖವನ್ನು ಹಂಚಿಕೊಂಡಾಗ ಅದರ ಅರ್ಧದಷ್ಟು ಕಡಿಮೆಯಾಗುತ್ತದೆ, ಸಂತೋಷವನ್ನು ಹಂಚಿಕೊಂಡಾಗ ಅದು ಇಮ್ಮಡಿಯಾಗುತ್ತದೆ. ಆದ್ದರಿಂದ ನಿನ್ನ ಪಾಲಿಗೆ ಇರುವಂತಹ ದುಃಖವೇ ಅಥವಾ ಏನಾದರೂ ಚಿಂತೆಯೇ ಏನಿದ್ದರೂ ನನ್ನಲ್ಲಿ ತಿಳಿಸು. ಸಾಧ್ಯವಾದರೆ ಪರಿಹಾರ ಸೂಚಿಸ್ತೇನೆ. ನನ್ನ ಮುಖಾರವಿಂದವನ್ನು ಕಂಡಾಗಲೇ ನನ್ನ ಮನಸ್ಸಿನ ಅಂತರಂಗವನ್ನು ತಿಳಿಯುವಂತಹ ಸಾಮರ್ಥ್ಯವನ್ನು ಮುಖ ಅಂದ್ರೆ ಮನಸ್ಸಿನ ಕನ್ನಡಿಯಲ್ವೇನಪ್ಪ? ಕ್ಷಾತ್ರಿಯನಾಗಿ ರಕ್ತಾಕ್ಕೆ ಬರುವ ಅರಸನಾದರೂ ಕೂಡ ನನ್ನ ಅಂತರಂಗದಲ್ಲಿ ಯಾವುದೋ ಕ್ಲೇಶ ಇದೆ ಎನ್ನುವುದನ್ನು ತಿಳಿದುಕೊಂಡಿದ್ದಿಲ್ಲ. ನಾವು ಪರೇಂಗಿ ತಜ್ಞರು ಹೌದಲ್ವಾ? ಪರಿಣಿತರು. ಸ್ವಾಮಿ, ದಾಂಪತ್ಯದ ಜೀವನದ ಕಾಲಿರಿಸಿದ ನಂತರ ಕೆಲವೊಂದು ಸಮಸ್ಯೆಗಳನ್ನು ಕೈ ಹಿಡಿದ ಹೆಂಡತಿಯಲ್ಲಿ ಹೇಳುವುದು. ಹೌದು, ಕೇಳುವವರು ಕೇಳ್ತಾರೆ, ಕೇಳದವರು ಕೇಳುವುದಿಲ್ಲ. ಅವರಲ್ಲಿ ಹೇಳದಿದ್ರೆ ಮುಗಿದು ಎಳೆಯ ಮಕ್ಕಳಲ್ಲಿ ಹೇಳಬಹುದು. ಹೌದು, ಪ್ರಾಯಕ್ಕೆ ಬಂದಾಗ ಮಕ್ಕಳು ಕೇಳುವುದು. ಹೌದಲ್ಲ? ಸರಿ, ಜಾತಿ ಬಾಂಧವರಲ್ಲಿ ವಿವರಿಸೋಣವೇ ಎನ್ನುವಾಗ ಯೋಚಿಸಿಕೊಂಡರೆ ಇವನು ಎಷ್ಟು ಎತ್ತರಕ್ಕೆ ಹೋದಾನು ಎನ್ನುವ ತಾತ್ಸಾರವು ಹೀಗೆ ಮಾಡ್ಯಾರು. ಸರಿ, ಅವನ ಮೇಲಕ್ಕೆ ಹೋದರೆ ನನ್ನ ಹೆಚ್ಚಿಗೆ ಕಡಿಮೆ ಆಗಿತ್ತು. ಕೊಕ್ಕೆ ಕೂದರಲ್ಲಿಯೇ ಹೆಚ್ಚಿನ ಆಸಕ್ತಿ ಮನುಷ್ಯರಿಗೆಲ್ಲ. ಆದ್ದರಿಂದ ಜಾತಿ ಬಾಂಧವರಲ್ಲಿ ಹೇಳುವುದಕ್ಕೆ ಆಗುತ್ತಿಲ್ಲ ಸ್ವಾಮಿ. ನಿನ್ನ ಜಾತಿಯವರಲ್ಲಿ ಹೇಳಿ ಪ್ರಯೋಜನ ಇಲ್ಲ. ಅದೇ ಕ್ಷತ್ರಿಯರು ಮತ್ಸರಗೊಳ್ಳುತ್ತಾರೆ. ಹಾಗಿದ್ರೆ ಆತ್ಮೀಯರು ಸರಿ, ಹತ್ತಿರದವರಲ್ಲಿ ಊರ ಬಾಂಧವರಲ್ಲಿ ಕೇಳಬಹುದು. ಹೇಳಿಕೊಂಡರೆ ಹಾಗೆ ತನಗಿಂತಲೇ ಇವನು ಶ್ರೇಷ್ಠದಲ್ಲಿದ್ದಾನೆ, ಇವನು ಕೆಳಗಿರಿಸುವುದು ಯಾವಾಗ? ಕಾಲೆಳೆಯುವವರೇ ಹೆಚ್ಚಪ್ಪ, ಓಡಿಸುವವರು ಬಹಳ ಕಡಿಮೆ. ಓಡಿಸುವುದು ಯಾವಾಗ? ಸರಿ ಎನ್ನುವುದ ನೆಲೆಯೇ ಹೌದು. ಆದರೆ ಸ್ವಾಮಿ, ಏನಪ್ಪ, ನಾನು ಇಚ್ಛೆಯಿಂದ ಬಂದಾಗ ಯಾವುದನ್ನು ಹೃದಯ ಮಂದಿರದಲ್ಲಿ ಆರಾಧಿಸಿಕೊಂಡು ಬಂದಿದ್ದೇನೋ ಅದು ನನ್ನ ಕೈ ಬಿಡಲಿಲ್ಲ ಎನ್ನುವುದನ್ನು ವಿದಾಯಕವಾದಂತಹ ನೆಮ್ಮದಿ ನನಗೆ ಸ್ವಾಮಿ. ಆದರೂ ಮನಸ್ಸಿನಲ್ಲಿರುವಂತಹ ಕನ್ನಡಿ ಕಾರಣ ಯಾವುದು? ಮುಖವನ್ನು ನೋಡಬೇಕು ಅಂತ ಆದರೆ ಮನಸ್ಸಿನ ಅಂತರಂಗದಲ್ಲಿರುವ ಭಾವನೆಗಳು ಸ್ಪಷ್ಟವಾಗಿರುತ್ತದೆ.
ಅದು ಕೆಲವರಿಗೆ ಗೊತ್ತಾಗುವುದಿಲ್ಲ. ನಿಮ್ಮಂತ ವಿದ್ವಾಂಸರಿಗೆ ಜ್ಞಾನಿಗಳಿಗೆ ಗೊತ್ತಾಗ್ತದೆ. ನಾವೆಲ್ಲ ಕೇವಲ ನಾಲಿಗೆಯಲ್ಲಿ ಆಡುವಂತಹ ಮಾತುಗಳನ್ನೇ ನಂಬುವವರಲ್ಲ, ಮೆಚ್ಚುವವರು ಅಲ್ಲ ಸ್ವಾಮಿ. ಹೃದಯದ ಭಾಷೆಯನ್ನು ತಿಳಿಯುವವರು ನಾವು. ಸ್ವಾಮಿ, ಅಧಿಕಾರದಲ್ಲಿ ಕೊರತೆ ಇಲ್ಲ, ಐಶ್ವರ್ಯದಲ್ಲಿ ಕೊರತೆ ಇಲ್ಲ, ದಾಂಪತ್ಯ ಜೀವನದಲ್ಲಿ ಕೊರತೆ ಇಲ್ಲ, ಸಂತಾನ ಭಾಗ್ಯ ಇಲ್ಲ ಅಂತ ಎನ್ನುವ ತೃಪ್ತಿ ನನಗೆ ಖಂಡಿತ ಉಂಟು ಸ್ವಾಮಿ. ಹಾಗಿದ್ರೆ ಯಾವುದು? ಎಲ್ಲವೂ ಇದ್ದರೂ ಒಂದೇ ಒಂದು ನನಗೆ ಜೀವನ ಎನ್ನುವುದು ಯಾವುದು ಶಾಶ್ವತವಲ್ಲ. ನಾನೊಂದು ಇಚ್ಛಿಸಿದ್ದೇನೆ, ಅಧಿಕಾರವನ್ನು ಏರಿದ ಬಳಿಕ ಪರಮಾತ್ಮನಾದಂಥ ಶ್ರೀಹರಿಯನ್ನು ಚತುರ್ಬಾಹುವನ್ನು ಕಣ್ಣಾರೆ ಕಾಣಬೇಕು ಎನ್ನುವ ಹಾಗೆ ಕೆಲವು ಯಜ್ಞಗಳನ್ನು ಮಾಡಿದ್ದೇನೆ. ಬಂದವರಿಗೆ ನಾನು ಧರ್ಮಾದಿಗಳನ್ನು ಮಾಡಿದ್ದೇನೆ. ನನ್ನಲ್ಲಿ ಇಲ್ಲದಿದ್ದರೂ ಗುದ್ದಿ ಕೊಡ್ತಾ ಇದ್ದೆ ಅವರಿಗೆ ಎನ್ನುವ ಹಾಗೆ. ಹೋದ ನಂತರ ತಿಂದ ನಂತರ ಅವರು ನನಗೆ ಎಷ್ಟು ಬೈದಿದ್ದಾರೆ ಎನ್ನುವುದು ಪ್ರಶ್ನೆ ಅಲ್ಲ. ಮನೆ ಬಾಗಿಲಿಗೆ ಬಂದಾಗ ಅವರನ್ನು ಗೌರವಿಸಿದೆ, ಸತ್ಕರಿಸಿದೆ ಸ್ವಾಮಿ. ಏನು ಮಾಡುವುದನ್ನು ಪ್ರಾಮಾಣಿಕವಾಗಿ ಮಾಡಿದೆ, ಪ್ರಾಮಾಣಿಕವಾಗಿ ಆತ್ಮತೃಪ್ತಿಯಿಂದ ಮಾಡಿದ್ದೇನೆ. ಅವರು ಮಾಡಿದ ಕರ್ಮವನ್ನು ಅವರು ಉಣ್ತಾರೆ, ನಮಗೇನದರಲ್ಲಿ. ಹಾಗಿದ್ದರೆ ಅವರು ಎಲ್ಲಿಂದ ತಂದೆಯನ್ನು ಪಟ್ಟಿದ್ದಾನೆ ಎನ್ನುವ ತತ್ವಕ್ಕೆ ನಾನು ಮೆಚ್ಚುವವನೇ ಅಲ್ಲ. ಹಾಗಿದ್ದರೆ ನಾನು ಯಾರನ್ನು ಆರಾಧಿಸಿಕೊಂಡಿದ್ದೇನೋ, ನಾರದ ಮಹರ್ಷಿಗಳೇ ಇಷ್ಟರ ತನಕ ಏಳೊಂದು ಕೃತಗಳನ್ನು ಮಾಡಿದ್ದೇನೆ. ಆ ಶ್ರೀಹರಿಯನ್ನು ಕಾಣುವಂತ ಯೋಗ ಭಾಗ್ಯ ನನಗಿಲ್ಲದೆ ಹೋಯಿತು. ಆದರೆ ನಾನು ಯೋಚಿಸುವುದು, ಆರತಪ ಕೆಡಿಸಿದೆನೋ, ಆರತಪ ಕೆಡಿಸಿದೆನೋ, ಪೂರ್ವದುಳಾರ ವೃತಗಳ ಅಳಿಸಿದೆನೋ, ಕಣ್ಣಾರೆ ಕಂಡಂತ ಶ್ರೀವರ ನಡಿಯ ನೀಕ್ಷಿಸದೆ, ಕಣ್ಣಾರೆ ಕಂಡಂತ ಶ್ರೀವರ ನಡಿಯ ನೀಕ್ಷಿಸದೆ, ಧಾರಿಣಿಯೊಳ ನಾವ ಧಾರ್ಮಿಕ ಸಾರತರವಾದೇನು ಫಲವನೆ, ಆರತಪ ಕೆಡಿಸಿದೆನೋ, ಪೂರ್ವದುಳಾರ ವೃತಗಳ ಆಲಿಸಿದೆನೋ, ಅರಸ ಯೋಚನೆ ಮಾಡುದು ಇಷ್ಟನ್ನೇ ಸ್ವಾಮಿ. ಏನಪ್ಪ? ನಾನೊಬ್ಬ ಶ್ರೇಷ್ಠವಾದಂಥ ಕ್ಷತ್ರಿಯ ವಂಶದಲ್ಲಿ ಹುಟ್ಟಿಕೊಂಡರೂ, ತಂದೆ ಹೇಳಿದ ನಂತರ ಧರ್ಮವಿಷ್ಣುವನ್ನು ಏರುವಂತಹ ಸೌಭಾಗ್ಯ ನನಗಿದ್ದರೂ ಅಧಿಕಾರವನ್ನು ಏರಿದೆ. ಯಾರಿಗೂ ಕಲ್ಮಶದಷ್ಟು ಕಲ್ಮಶವನ್ನು ನಾನು ಮಾಡಿದವನಲ್ಲ ಸ್ವಾಮಿ. ಮದುವೆಯಾದ ನಂತರ ಕೈ ಹಿಡಿದಂಥ ಧರ್ಮಪತ್ನಿಗೆ ಒಂದು ಅವ್ಯಾಜವಾದ ಶಬ್ದಗಳನ್ನು ಆಡಲಿಲ್ಲ, ಒಂದು ಏಟು ಅವಳಿಗೆ ಹೊಡೆಯಲಿಲ್ಲ. ಮಗನಾದ ತಾಮ್ರಧ್ವಜ ನನ್ನ ಎದೆತ್ತರಕ್ಕೆ ಏರಿದರೂ ಅವನನ್ನು ಜೋರು ಮಾಡಲಿಲ್ಲ, ಅವನನ್ನು ಬೆದರಿಸಲಿಲ್ಲ. ನನ್ನ ಕುಟುಂಬಿಕದವರಿಗೆ ಕೆಟ್ಟ ನುಡಿಗಳಿಂದ ಈ ನಾಲಿಗೆಯಿಂದ ನಾನು ಆಡಲಿಲ್ಲ ಸ್ವಾಮಿ. ಅದೆಷ್ಟೋ ಕಷ್ಟಗಳಿಂದ ಬಂದಂತ ನನ್ನ ಸ್ಥಾನಕ್ಕೆ ಕೈ ಇಟ್ಟು ನಾನು ದಾನಧರ್ಮಾದಿಗಳನ್ನು ಮಾಡಿದೆ, ಪೂಜೆ ಪುರಸ್ಕಾರಗಳನ್ನು ಮಾಡಿದೆ. ಎಷ್ಟೋ ಗೋದಾನವೋ ಭೂದಾನವೋ ಎಲ್ಲವನ್ನು ಸತ್ಕರಿಸಿದರು. ಒಂದೇ ಒಂದು ಯೋಚಿಸು, ಮನಸ್ಸಿಗೆ ನೆಮ್ಮದಿ ಯಾವಾಗ ಇರ್ತದೆ? ಕೆಲವೊಂದು ಯೋಚನೆಗಳು ಪರಂಪರಾಗತವಾಗಿ ಬರುವುದು. ಅಜ್ಜ ಮಾಡಿದ ತಪ್ಪನ್ನು ಮೊಮ್ಮಗ ಅನುಭವಿಸಬೇಕಂತ, ಯಾವನ ಒಂದು ನಾಗದೋಷವೋ ತಪ್ಪು ಇದ್ದರೆ ಅಂತ ಆದರೆ ಅದು ಅಜ್ಜ ಮಾಡಿದ ದೋಷ, ಅದು ಮೊಮ್ಮಗನಿಗೆ ಒಂದೇ ಇರುತ್ತದೆ ಎನ್ನುವಂತಹ ಅದನ್ನೆಲ್ಲ ಪರಿಹಾರ ಮಾಡಿದ್ದೇನೆ ಸ್ವಾಮಿ. ಹಾಗಿದ್ದರೂ ಕೂಡ ಯಾಕೆ ಹರಿವ ಒಪ್ಪಳಿಲ್ಲ ಎನ್ನುವುದನ್ನು ನಾನು ಕೇಳಿಕೊಂಡೆ. ಹಾಗಿದ್ದರೆ ನಾನು ಈ ಹಿಂದಕ್ಕೆ ನನ್ನ ಪೂರ್ವ ಜನ್ಮದಲ್ಲಿ ಮಾಡಿದ ಕರ್ಮದ ಫಲವು ನನಗೆ ನೆನಪಿಲ್ಲ. ಯಾವ ಯಾಗವನ್ನು ನಾನು ಕೆಡಿಸಿದೆನು, ಯಾರ ತಪಸ್ಸನ್ನು ಆಚರಿಸಿದಂಥ ಮುನಿವರನ್ನು ಎಡಕಾಲಿಂದ ನಾನು ಒದೆದೇನು, ಅನ್ಯೋನ್ಯವಾಗಿದ್ದಂಥ ದಾಂಪತ್ಯದ ಜೀವನದ ಗಂಡ ಹೆಂಡತಿಯರ ಸಂಸಾರಕ್ಕೆ ನಾನು ಮುಳ್ಳಾಗಿಯವರನ್ನು ತಿರಸ್ಕರಿಸಿದೆನು. ನನಗೆ ಗೋಚರಿಸದೆ ಹಿಂದಿನ ಜನ್ಮದಲ್ಲಿ ನಾನು ಮಾಡಿದಂಥ ಕ್ಲೇಶಗಳಿಂದ ನನಗಿಂತ ನಾನು ಭಾವಿಸಿಕೊಳ್ಳಲೇಬೇಕು ಮಹರ್ಷಿಗಳೇ. ಇಲ್ಲದಿದ್ದರೆ ಏಳೊಂದು ಮಖವನ್ನು ಮಾಡಿದರೂ ಅಚ್ಚುತ ಒದಗಲಿಲ್ಲ ಎಂದಾದರೆ ಈ ಜೀವನ ಯಾಕೆ ಸ್ವಾಮಿ? ಒಂದು ಮಾತು ಹೇಳ್ತೀಯ? ಲಾಲಿ
ಅಳುತ್ತಾ ಕೊರಗಿ ಹೋಗಿದ್ದಿ. ದುಃಖಿತನಾದೆಯು. ಅಯ್ಯ, ದೇವರನ್ನು ಕಾಣುವುದಕ್ಕೆ ನೀನು 7 ಯಾಗಗಳನ್ನು ಮಾಡುವುದೇನು ಹೇಳು? ನಿನ್ನಿಂದ ಈ ಹಿಂದಿನ ರಾಜಾದಿರಾಜರೆಲ್ಲ, ನಹುಷನಿರಲಿ, ಬಲಿಚಕ್ರವರ್ತಿ ಇರಲಿ, ಇನ್ನಿತರ ಎಷ್ಟೋ ರಾಜಾದಿರಾಜರು ನಿನ್ನ ಹಾಗೆ 7 ಅಲ್ಲ 90ನ್ನೂ ಮೀರಿ 100 ಯಾಗಗಳ ಹತ್ತಿರ ಮಾಡಿದರೂ ಸಹ ಅಪೇಕ್ಷಿತ ಫಲವನ್ನು ಉಣ್ಣುವುದಕ್ಕೆ ಸಾಧ್ಯವಾಗದೆ ಹೋಗಿದ್ದಾರೆ. ಅದು ಯಾಕೆ? ದೇವರ ದರ್ಶನವಾಗಬೇಕು ಎನ್ನುವುದಾಗಿ ಕಾಡನ್ನು ಸೇರಿದಂತಹ ಋಷಿಮುನಿಗಳದೆಷ್ಟೋ 1000 ವರ್ಷಗಳ ಕಾಲ ತಪಸ್ಸನ್ನಾಚರಿಸಿದರೂ ಸಹ ಅವರಿಗೆ ಬೇಕಾದಾಗ ದೇವರ ದರ್ಶನ ಆಗಲಿಲ್ಲ. ಹಾಗಿದ್ರೆ ಪರ್ತ ಉಂಟು ಎನ್ನುವುದೆಲ್ಲ ಯಾಕೆ ಬಲ್ಲೆಯ? ಈ ದೇವರು ನಾವು ಭಕ್ತಿಯಿಂದ ಕೂಗಿದ ಕ್ಷಣವೇ ಓಡಿ ಓಡಿ ಬರುವುದಿಲ್ಲ. ದೇವರ ದರ್ಶನವಾಗಬೇಕಿದ್ರೆ ಪ್ರಾಮುಖ್ಯವಾದಂತಹ ಕಾರ್ಯ, ಕಾರಣ, ಕಾಲ, ಇದು 3 ಕೂಡಿ ಬಂದಾಗ ಮಾತ್ರವೇ ದೇವರ ದರ್ಶನವಾಗುತ್ತದೆ. ಅದಕ್ಕಾಗಿ ಯಾವತ್ತೂ ಮನುಷ್ಯರಾದಂತಹ ನೀವು ನಿರಾಶಾವಾದಿಗಳಾಗಿರಬಾರದು, ಆಶಾವಾದಿಗಳಾಗಬೇಕು. ಅದಕ್ಕಾಗಿ ನಾನು ಒಂದು ಸೂಚನೆ ಕೊಡ್ತೇನೆ. ಈಗ 7 ಯಾಗಗಳನ್ನು ಹೇಗೋ ಮಾಡಿ ಪೂರೈಸಿದ್ದೀಯಲ್ಲ, 7 ಮಾಡಿದವನಿಗೆ ಇನ್ನೊಂದು ಮಾಡುವುದಕ್ಕೇನು ಕಷ್ಟವಾದೀತೆ? ಅಂದ್ರೆ 8 ಯಾಗಗಳನ್ನು ಮಾಡಬೇಕು. ನೀನು 8ನೇ ಯಾಗವನ್ನು ಮಾಡ್ತೇನೆ ಎನ್ನುವಂತಹ ಸಂಕಲ್ಪವನ್ನು ಮಾಡಿದೆ ಎಂದಾದರೆ ನನಗೆ ಭರವಸೆ ಹರಿದರ್ಶನವಾಗುವುದಕ್ಕೆ ಕಾರಣವೂ ಇದೆ. ನೀನು ಅಪೇಕ್ಷೆ ಪಡುವಂತಹ ಹರಿಗೂ ಈ 8ಕ್ಕೂ ಬಹಳ ಹತ್ತಿರವಾದವನು ನಂಟಿದೆ. ನೀನು ಅಪೇಕ್ಷೆ ಪಡುವಂತಹ ಕೃಷ್ಣ ಇದ್ದಾನಲ್ಲ, ತಿಥಿಗಳಲ್ಲಿ 8ನೆಯ ತಿಥಿ ಅಷ್ಟಮಿಯ ದಿನ ಹುಟ್ಟಿದ್ದಾನೆ. ಅಷ್ಟಮಿ ತಿಥಿ ಆತನ ತಾಯಿ ದೇವಕಿಯ 8ನೆಯ ಗರ್ಭದಲ್ಲಿ ಹುಟ್ಟಿದ್ದಾನೆ. ಹಾಗಾಗಿ ನೀನು ಆರಾಧನೆ ಮಾಡುವಂತಹ ಕೃಷ್ಣನಿಗೂ 8ಕ್ಕೂ ಬಹಳ ಹತ್ತಿರದ ನಂಟಿದೆ. ಆದ್ದರಿಂದ 8ನೇ ಯಾಗವನ್ನು ಮಾಡ್ತೇನೆ ಎನ್ನುವಂತಹ ಸಂಕಲ್ಪವನ್ನು ಮಾಡಿ ಭಕ್ತಿಪೂರ್ವಕವಾಗಿ ನೀನು ಆ ಯಾಗವನ್ನು ಮಾಡಿ ಪೂರೈಸಿದೆ ಎಂದಾದರೆ ನಿನ್ನ ಇಷ್ಟಾರ್ಥ ಸಿದ್ಧಿಸುವಂತೆ ನಿನಗೆ ಖಂಡಿತವಾಗಿಯೂ ಹರಿದರ್ಶನವಾಗುತ್ತದೆಯಪ್ಪ. ಸ್ವಾಮಿ, ಧನ್ಯನಾದ. ಬೇಸಿಗೆಯಲ್ಲಿ ಬತ್ತಿ ಹೋದ ನದಿಯ ನೀರು ಮಳೆಗಾಲದಲ್ಲಿ ಪ್ರಶಾಂತವಾಗಿ ಹರಿದಾಗ ಎತ್ತವನ ಹೃದಯದಲ್ಲಿ ಎಷ್ಟೊಂದು ನೆಮ್ಮದಿಯನ್ನು ಕಂಡುಕೊಳ್ಳುತ್ತೇವೋ, ಅಂತೆ ನಿಮ್ಮ ನುಡಿಗಳನ್ನು ಕೇಳಿದಾಗ ನನ್ನ ಹೃದಯದಲ್ಲಿರುವಂತಹ ಕ್ರೋಶವೆಲ್ಲವೂ ದೂರವಾಯಿತು. ನಾವಿರುವುದೇ ಅದಕ್ಕೆ ನೋಡು, ನಿನ್ನಂತವರಿಗೆ ನಾವಿರುವುದು ಸಮಾಜ ಸೇವೆ ನಮ್ಮದು. 8ನೆಯನ್ನು ಮಾಡಿದಾಗ ಹರಿಯೇ ಕೃಷ್ಣಾವತಾರದಲ್ಲಿ ಉದ್ಭವಿಸಿದ ಕೃಷ್ಣನಾಗಿ ನನ್ನ ಕಣ್ಣಿಗೆ ಗೋಚರವಾಗ್ತಾನೆ ಎನ್ನುವಂತ ಹಿತನುಡಿಯನ್ನು ಎಂತಾದ್ರೆ ತಾಯಿ ಸದೃಶವಾಗಿ ದೇವರು ಆಗಲಿ. ಯಾಗ ಕೈಕೋ, ಆದಷ್ಟು ಬೇಗನೆ ಹರಿದರ್ಶನವಾಗಲಿ. ಶುಭಮಸ್ತು, ಇಷ್ಟಾರ್ಥ ಸಿದ್ಧಿರಸ್ತು. ಧನ್ಯವಾದಮಿ, ಧನ್ಯವಾದಮಿ, ಧನ್ಯವಾದಮಿ. ಕ್ರತುಮುಖದಿ ಸುರನ ಸಂತರ್ಪಣೆಯ ಗೊಳಿಸುತ್ತ ಕ್ರತುಮುಖದಿ ಸುರನ ಸಂತರ್ಪಣೆಯ ಗೊಳಿಸುತ್ತ ಪ್ರಥಮ ನವಗ್ರಹಗಳನ್ನು ಪ್ರಾರ್ಥನೆಗೈದು ಪೃಥ್ವಿ ಸುರನ ದಾನ ಧನದ ದಕ್ಷಿಣೆಯಿಂದ ಸಂತುಷ್ಟಿಯು ಪಡಿಸುತ್ತ ದುಃಖದಲ್ಲಿ ಇರುವ ಸಮಯದಲ್ಲಿ ನಾರದರು ಬಂದು ಹೇಳಿದ ಮಾತನ್ನು ಕೇಳಿದ ಅಕ್ಷತೆ ಮನಸ್ಸಿಗೆ ಸಂತೋಷವಾಯಿತು. 7 ಯಾಗವನ್ನು ಮಾಡಿದ್ದು, ಇನ್ನು 1 ಯಾಗ ಇರಬೇಕಂತ 8 ಯಾಗವನ್ನು ಪೂರ್ಣಗೊಳಿತು. ಖಂಡಿತ ಹರಿಯ ದರ್ಶನವಾಗ್ತದೆ ಅಂತ ಹೇಳಿದ. ಅವರ ಮಾತನ್ನು ಕೇಳಿದ ಕ್ಷಣ ನಮ್ಮ ಮನಸ್ಸಿನ ಬೇಸರವೆಲ್ಲ ದೂರವಾಯಿತು. ಯಾಗವನ್ನು ಮಾಡುವುದಕ್ಕಾಗಿ ಸಿದ್ಧನಾಗಿದ್ದೇನೆ. ನದಿಯ ತೀರದಲ್ಲಿ ಯಾಗ ಮಂಟಪವು ಸಿದ್ಧವಾಗಿದೆ. ಸಾಲು ಸಾಲಾಗಿ ಬ್ರಾಹ್ಮಣರು ಬರ್ತಿದ್ದಾರೆ, ಅವರಿಗೆ ದಾನವನ್ನು ಇಟ್ಟಿದ್ದೇನೆ. ನವಗ್ರಹಗಳನ್ನು ವಂದಿಸಿಕೊಟ್ಟಿದ್ದೇನೆ. ದೇವತೆಗಳಿಗೆ ನಮಸ್ಕರಿಸಿ ಯಾಗವನ್ನು ಮಾಡುವುದಕ್ಕೆ ಸಿದ್ಧನಾಗಿದ್ದೇನೆ. ಆದರೆ
ಆಶೀರ್ವದಿಸಿದ್ದೇನೆ ಮಗ. ಅಪ್ಪಯ್ಯ ಮಗನೇ, ವಿಶಾಲವಾದಂತ ನರ್ಮದ ನದಿ ತೀರ ನಾರದರ ಮತದಂತೆ ಯಜ್ಞ ವೇದಿಕೆ ಸಿದ್ಧವಾಗಿದೆ. ಬಂದಂತ ಭೂದಿವಿಜರೆಲ್ಲ ಬೇಕಾದಂತ ಧನ ಕನಕಗಳನ್ನೆಲ್ಲ ಪಡೆದು ಸಂತೃಪ್ತಿಗೊಂಡು ನಿನ್ನ ಇಷ್ಟಾರ್ಥ ಈಡೇರಲಿ ಎನ್ನುವ ಹಾಗೆ ಕೈ ಎತ್ತಿ ಹರಸುತ್ತಾ ಇದ್ದಾರೆ. ಬಹಳ ಸಂತೋಷ ಸಂಭ್ರಮ. ಈ ಮಧ್ಯೆ ನನ್ನನ್ನು ಎತ್ತರವಾದಂತಹ ಸ್ಥಾಯಿಯಿಂದ ಕರೆದಿರಲ್ಲ. ಏನಾಗಬೇಕಪ್ಪಯ್ಯ, ಏನಾಗಬೇಕು? ಯಾವಾಗ ದೀಕ್ಷಿತನಾಗಿದ್ದೇನೆ, ಸರಿ. ಆದರೆ ಕಪ್ಪವು ಬೇಕಲ್ಲ, ಆದುದರಿಂದ ನಿನ್ನನ್ನು ಕರೆದ ಮಗ. ಓಹೋ ಅಪ್ಪಯ್ಯ, ಶ್ರೀಹರಿಯ ದರ್ಶನವನ್ನು ಪಡೆಯಬೇಕು ಅನ್ನುವಂತ ಅಪೇಕ್ಷೆಯಿಂದ ಅದೆಷ್ಟೋ ಮಂದಿಗಳು ಕಾತುರದಿಂದ ಕಾಯುತ್ತಾ ಇದ್ದಾರೆ. ತನ್ನ ಕಣ್ಣ ಕೊನೆಯ ಮನೆಯ ಅಂಚಿನಿಂದಲೇ ಪ್ರಪಂಚದ ಸಕಲ ಜೀವರಾಶಿಗಳ ಚಲನವಲನಗಳನ್ನು ತಿಳಿಯುವುದಕ್ಕೆ ಶಕ್ತನಾದಂತಹ ಗೋಪಾಲ ಕೃಷ್ಣ ಅವನ ದಿವ್ಯ ದರ್ಶನ ನಮ್ಮ ಮಣ್ಣಿನಲ್ಲಿ ಆಗಬೇಕು. ತಾತನೇ ಕೇಳು ವಿನ್ನಪವ. ಏನು ಮಗ? ನಿನ್ನ ಮಗನಾದಂತಹ ತಾಮ್ರಧ್ವಜ ನಾನಿದ್ದೇನೆ. ಧೀರನಾಗಿ ಗಂಭೀರತೆಯಿಂದ ಮೆರೆಯುತ್ತಾ ಇದ್ದೇನೆ. ಈ ಸಮಯದಲ್ಲಿ ಮನಸ್ಸಿನಲ್ಲಿರುವಂತಹ ಯೋಚನೆಯನ್ನು ಬಿಟ್ಟು ಬಿಡು. ಬೇಕಾದಂತಹ ಸವಲತ್ತುಗಳನ್ನೆಲ್ಲ ಸಿದ್ಧಗೊಳಿಸುವಲ್ಲಿ ನಾನು ಮುಂದಾಗ್ತೇನೆ. ಅದಕ್ಕೆ ಬೇಕಾಗಿ ನೀನು ಏನು ಮಾಡಬೇಕು ಗೊತ್ತೇ? ನಿನ್ನ ಮನಸ್ಸಿನ ಮೂಲೆಯಲ್ಲಿ ಬೇರೂರಿದೆ ಅನ್ನುವುದು ಸಮಸ್ತರು ಅರ್ಥ ಮಾಡಿಕೊಂಡಿದ್ದಾರೆ. ತುಂಬಾ ಕಾಣಬೇಕೆಂದು ಇಚ್ಛೆ ಮಗ ನನಗೆ. ಹೌದಪ್ಪಯ್ಯ, ಆದ್ರೆ ನಿನ್ನ ಮಗನಾದಂತ ನಾನಿರುವಾಗ ಯಾವುದೇ ಯೋಚನೆ ಬೇಡ. ಯಾಕೆ ಬಲ್ಲಯ್ಯ? ಯಾಕೆ ಮಗ? ನೀನು ದೀಕ್ಷೆಯಿಂದ ಇರು. ಯಜ್ಞ ವೇದಿಕೆ ಸಿದ್ಧವಾಗಿದೆ. ಬೇಕಾದಷ್ಟು ಮಂದಿಗಳೆಲ್ಲ ಹರಸುತ್ತಾ ಇದ್ದಾರೆ, ಆಶೀರ್ವದಿಸ್ತಾ ಇದ್ದಾರೆ. ದೀಕ್ಷಾ ಬದ್ಧನಾದಂತ ನೀನು ಯಾವತ್ತೂ ಹೇಳುವಂತ ರೂಢಿ ಇಲ್ಲ. ನಿನ್ನ ಎದೆ ಎತ್ತರಕ್ಕೆ ಬೆಳೆದಂತ ನಿನ್ನ ಕುಮಾರ ತಾಮ್ರಧ್ವಜನಾದಂತ ನಾನಿರುವಾಗ ಇದೋ ನನ್ನ ಭುಜದಲ್ಲಿ ವೀರವನಿತೆ ನರ್ತಿಸುತ್ತಾ ಇದ್ದಾಳೆ. ಹಿಡಿದಿದ್ದೇನೆ ಬೇಕಾದಂತ ಶಸ್ತ್ರಾಸ್ತ್ರ. ಧರೆಯ ಧರಣಿ ಪಾಲಕರ ದರ್ಪವನ್ನು ಹೊರೆಯಾಗಿ ಕಾಣಿಕೆಯನ್ನು ಸಂಗ್ರಹ ಮಾಡ್ತೇನೆ. ಅದಕ್ಕೆ ಬೇಕಾಗಿ ಏನು ಮಾಡಬೇಕು ಗೊತ್ತೇ?
ಅನುಮತಿಯನ್ನು ಕೊಟ್ಟೆ ಎಂದಾದರೆ ಈ ಕಾರ್ಯದಲ್ಲಿ ನಾನೇ ಮುಂದುವರಿಯುತ್ತೇನೆ. ನೇಮಿಸುಯನ ನೀಗ ಇದು ಹೊರಟೆ. ಒಟ್ಟಿನಲ್ಲಿ ತಂದೆ ತಾಯಿಗಳ ಆಶೀರ್ವಾದ ಒಂದು ಮಗನ ಮೇಲೆ ಉಂಟು ಅಂತಾದರೆ ಲೋಕದಲ್ಲಿ ಯಶೋವಂತರಾಗುವುದಕ್ಕೆ ಸಾಧ್ಯತೆ ಉಂಟು. ಹಾಗಾಗಿ ನಿನ್ನ ಪೂರ್ಣ ಆಶೀರ್ವಾದ ನನಗೂ ಬೇಕು. ಈ ಮಣ್ಣಿನಲ್ಲಿ ಶ್ರೀಹರಿಯ ಸಾಕ್ಷಾತ್ಕಾರ ಆಗುವ ಹಾಗೆ ನಾನು ಮಾಡ್ತೇನಪ್ಪಯ್ಯ. ಮಗನೇ ತಾಮ್ರಧ್ವಜ, ನಿನ್ನ ಮಾತನ್ನು ಕೇಳಿ ಸಂತೋಷವಾಯ್ತು ಮಗ. ನಿನಗೆ ಸಂತೋಷ ಆಗಲೇಬೇಕು, ಇದು ನಮ್ಮ ಸೇವೆ. ಆದಷ್ಟು ಬೇಗನೆ ಹೋಗಿ ಪೃಥ್ವಿ ಪಾಲಕರದ ಕಪ್ಪವನ್ನೆಲ್ಲ ಪಡೆದುಕೊಂಡು ಮಗ ಯಾಗ ದೀಕ್ಷಿತನಾಗಿರ್ತೇನೆ. ಶ್ರೀಹರಿಯು ನಿನ್ನ ಪುನಃ ಅನುಗ್ರಹಣೆ, ಶ್ರೀಹರಿಯನ್ನು ಕಾಣುವಂತ ಭಾಗ್ಯ. ಹೊರಟೆ ಹೊರಟೆ ನಮ್ಮ ಮಂದಿಗಳೆಲ್ಲ ದೇಹದೋಷವನ್ನು ಮಾಡುತ್ತಾ ಇದ್ದಾರೆ. ಹಾಗಾಗಿ ಬೇಕಾದಂತ ಏದ ಸಿದ್ಧತೆಯೊಂದಿಗೆ ಮುಂದುವರಿಯುವೆ. ನಮ್ಮ ಕರ್ತವ್ಯಕ್ಕೆ ಕರ್ಮ ಸಾಕ್ಷಿಯೇ ಸಾಕ್ಷಿಯಾಗಿರ್ತಾರೆ. ಹೊರಟಂತಹ ಕಾರ್ಯದಲ್ಲಿ ಯಶಸ್ಸನ್ನು ಕಾಣಬೇಕು ಅಂತ ಇದ್ರೆ ಯುದ್ಧಕ್ಕೆ ಹೊರಟಂತಹ ಯೋಧನೊಬ್ಬ ರಕ್ಷಣೆಗೆ ಬೇಕಾದಂತಹ ರಕ್ಷಾ ಕವಚವನ್ನು ತೊಟ್ಟುಕೊಳ್ಳುತ್ತಾರೆ. ಹಾಗಾದ್ರೆ ಯಾಗ ದೀಕ್ಷಿತನಾದಂತಹ ಅಪ್ಪನ ಮನಸ್ಥಿತಿಯನ್ನು ಅರಿತು ವ್ಯವಹರಿಸುವಲ್ಲಿ ಅದಕ್ಕೆ ಪೂರಕವಾಗಿ ಸಾಗಬೇಕು ಎನ್ನುವ ಹಾಗಿದ್ರೆ ಕರ್ಮಪುತ್ರನಾಗಿ ವ್ಯವಹರಿಸುವಾಗ ತಂದೆಯ ಆಶೀರ್ವಾದವನ್ನು ಪಡೆಕೊಂಡಲ್ಲಿಗೆ ಪೂರ್ಣಗೊಳಿಸಿಕೊಳ್ಳುವುದಿಲ್ಲ. ಹೆತ್ತವ್ವೆಯ ಅನುಗ್ರಹವನ್ನು ಪಡೆಯಬೇಕಾಗ್ತದೆ. ಅದಕ್ಕಾಗಿ ಅಮ್ಮನ ಅಡಿಯಾವರೆಗಳಿಗೆ ಎರಗಿದಾಗಲೇ ಒಂದು ಮಾತನ್ನು ಆಡಿದವಳಿದ್ದಾಳೆ. ಸತ್ಯವನ್ನು ಬಿಡಬೇಡ, ಧರ್ಮವನ್ನು ಮೀರಿ ವ್ಯವಹರಿಸಬೇಡ. ಸದಾ ಹರಿಯ ದರ್ಶನವಾಗಬೇಕು ಅಂತಾದ್ರೆ ನಾವು ಕೈಗೊಂಡಂತಹ ಕಾರ್ಯದಲ್ಲಿ ಯಶಸ್ವಿಗಳಾಗು. ದಂಡಾರ್ಹ ವ್ಯಕ್ತಿಗಳನ್ನು ಮಾತ್ರ ದಂಡಿಸು. ಹಾಗೆಂದು ದಂಡನೆಗೆ ಯೋಗ್ಯರಲ್ಲದವರನ್ನು, ಹರಿಯನ್ನೇ ಕಾಣಬೇಕು ಎನ್ನುವಂತಹ ಇಚ್ಛೆಯುಳ್ಳವರನ್ನು ಯಾವ ಕಾಲಕ್ಕೂ ಹಿಂಸೆ ಕೊಡಬೇಡ. ವ್ಯವಹರಿಸುವುದರಿಗೆ ಶುಭವಾಗಲಿ, ಉತ್ತರೋತ್ತರವಾಗಲಿ ಅಂತ ಇದನ್ನೆಲ್ಲವನ್ನು ಕೇಳಿದಾಗ ಮನಸ್ಸಿಗೆ ತುಂಬಾ ಸಂತೋಷವಾಗ್ತದೆ. ಅಲ್ಲಿಗೆ ಸಾಗಾಗುವುದಿಲ್ಲ. ವೇದವಿಧಂತಹ ಬ್ರಾಹ್ಮಣರ ಆಶೀರ್ವಾದವನ್ನು ಪಡೆದುಕೊಂಡವರಿದ್ದೇನೆ. ಇಲ್ಲಿಂದಲೇ ಮುಕ್ಕೋಟಿ ಮೂಲ ದೇವತೆಗಳಿಗೆ ಅವರ ಅನುಗ್ರಹವನ್ನು ಪಡೆಯುವುದಕ್ಕೆ ಬೇಕಾಗಿ ಶಿರವನ್ನು ಬಾಗಿದ್ದೇನೆ. ಅಷ್ಟೇ ಸಾಕಾಗುವುದಿಲ್ಲ. ಯಾವುದೇ ಅಶ್ವ ಇದ್ರೂ ಕೂಡ ಪೂಜಿಸಿ ಬಿಟ್ಟಂತಹ ಸಂದರ್ಭದಲ್ಲಿ ನಮ್ಮದಂತಹ ಬಿರುದು ಬಾವಲಿಗಳೇನುಂಟು ಅದೆಲ್ಲವೂ ಸ್ಪಷ್ಟವಾಗಿ ಗೋಚರಕ್ಕೆ ಬರಬೇಕು ಅಂತಾದ್ರೆ ಬೇಕಂತೆ ಲಿಖಿಸಿದ್ದು ಮಾತ್ರವಲ್ಲ, ಬೇಕಾದ ಶೃಂಗಾರವನ್ನು ಮಾಡಿ ಆಗಿ ಹೋಗಿದೆ. ಅಷ್ಟಕ್ಕೆ ಸಾಕಾಗುವುದಿಲ್ಲವಲ್ಲ. Yeah.
ಆಗುತ್ತದೆ. ಯಾರೇ ವಿರೋಧಿಸುವುದಕ್ಕೆ ಬರ್ತಾರೆ ಅಂತಾದ್ರೆ ಅವರ ಎದೆಯಲ್ಲಿ ನಮ್ಮದಂತಹ ವಿಜಯ ಧ್ವಜವನ್ನು ನೆಡಬೇಕು. ಅಷ್ಟಾಗಬೇಕು ಅಂತಾದ್ರೆ ಕೇವಲ ಭಟರಿದ್ದಾರೆ ಎನ್ನುವ ಮಾತ್ರಕ್ಕೆ ಅವರನ್ನು ಕರೆದುಕೊಂಡು ಹೋಗಬೇಕಾಗುತ್ತಲ್ಲ. ನಮ್ಮಂತಹ ಯೌವನರು ಅರ್ಥಾತ್ ಏಕಪ್ರಾಯ ಸಮರ್ಥರೇ ಆಗಬೇಕಾಗ್ತದೆ. ಅದಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನು ಕಲ್ಪಿಸುವ ದ್ವಾರ ಆಜ್ಞಾಪಿಸಿದ್ದೇ ತಡ. ಪ್ರತಿಯೊಬ್ಬರೂ ಒಮ್ಮನಸ್ಸಿನಿಂದ ಸಿದ್ಧರಾಗಿದ್ದಾರೆ. ಹಾಗಾದ್ರೆ ಸೇನೆ ಮುಂದುವರಿಯುವಂತಹ ರೀತಿ ಹೇಗಿರಬೇಕು? ಭೂಮಂಡಲವನ್ನೇ ನಡುಗಿಸುವಂತೆ. ಅಷ್ಟೇ ಅಲ್ಲ, ನಾವು ಹೊರಟಿದ್ದಂತಹ ಕ್ರಮದಲ್ಲಿ ಭೂಮಿಯಲ್ಲಿರುವಂತಹ ಧೂಳೆಲ್ಲವೂ ನಭೋಮಂಡಲವನ್ನು ವ್ಯಾಪಿಸಿ ಸೂರ್ಯನಂತಹ ಪ್ರಭೆಗೆ ಅಡ್ಡವಾಗಿ ಹೋಯಿತೋ ಎನ್ನುವ ಹಾಗೆ. ಅಂದ್ರೆ ವಿರೋಧಿಗಳು ಯಾರಾದರೂ ಇದ್ರೆ ಅವರಿಗೆ ಕತ್ತಲೆ ಆವರಿಸಬೇಕು ಅವರ ಜೀವನದಲ್ಲಿ ಎನ್ನುವ ಸ್ಥಿತಿಗತಿಯನ್ನು ನಿರ್ಣಯಿಸಿಕೊಂಡು ಆ ಕಡೆಗೆ ಸಾಗುತ್ತೇವೆ. ಕಾಣಿಸ್ತಾ ಇದೆ. ಹಾಗಾದರೆ ಸುಮ್ಮನೆ ಬಿಡಬಹುದೇ? ಇದಕ್ಕೆ ಎದುರಾಗಿ ನಮ್ಮ ತುರಗವನ್ನು ಬಿಡುತ್ತೇನೆ ನಾನು. ನನ್ನದು ಅಂತ ಏನು? ನನ್ನ ತೀರ್ಥ ರೂಪರಾಗಿರುವಂತಹ ಮಯೂರಧ್ವಜರು ಕೂಡ ಅವರದ್ದಾಗಿರುವಂತಹ ಸದ್ಧರ್ಮ ಸದಾಚಾರ ಸಂಪನ್ನರಾಗಿ ಧಾರ್ಮಿಕರಾಗಿರುವಂತಹ ಅವರ ಪ್ರಜಾರಂಜಕರಾಗಿರುವಂತಹ ಅವರ ಮನಸ್ಸಿನಲ್ಲಿರುವಂತಹ ಆಶಯವು ಸರಿಯಾದದ್ದೇ ಸಾಧುವಾದದ್ದೇ ಎಂಬುದಕ್ಕೆ ನಾನೇ ಈಗ ಸಾಕ್ಷಿಯಾಗಿದ್ದೇನೆ. ಅವರ ಆಶಯವನ್ನು ಈಡೇರಿಸುವುದಕ್ಕಾಗಿ ಅನುಗ್ರಹವನ್ನು ಪಡೆದು ತುರಗದ ಹಿಂಬಾಲಕರಾಗಿ ಬಂದಿದ್ದೇನೆ ನಾನು. ಆಹಾ, ಸ್ವೇಚ್ಛೆಯಿಂದ ಸಾಗುತ್ತಿರುವಂತಹ ಆ ತುರಗ ಹೋಗುತ್ತಿರುವಾಗ ಸಮಾನ ಮನಸ್ಕರಾಗಿರುವಂತಹ ಧೀರರು ನನ್ನ ಬೆಂಬಲಕ್ಕಾಗಿ ಹೊರಟು ಬಂದಿದ್ದಾರೆ. ಹಾಗಾದರೆ ನಮ್ಮ ಇಚ್ಛೆಯನ್ನು ಆಸೆಯನ್ನು ಈಡೇರಿಸಿಕೊಳ್ಳುವಂತಹ ಸಂದರ್ಭ ಸನಿಹದಲ್ಲಿ ಐತೆ ಎಂಬುದರಲ್ಲಿ ಅನುಮಾನವಿಲ್ಲ. ಸಾಗಲಿ ತುರಗ ಸಾಗಲಿ.
ಹೋಗ್ತಾ ಇರುವಂತಹ ವೇಳೆಯಲ್ಲಿ ನಮ್ಮ ಕುದುರೆಯನ್ನು ಬಹಳ ಶೃಂಗಾರವನ್ನು ಮಾಡಿದವರು ನಾವಿದ್ದೇವೆ. ಹೌದು. ಮುಂದೆ ಹೋಗ್ತಾ ಇರುವಂತಹ ವೇಳೆಯಲ್ಲಿ ನಮ್ಮ ಹಾಗೆ ಇನ್ನೊಂದು ಶೃಂಗಾರಿಸಿ ಕುದುರೆ ಒಂದು ಮುಂದಕ್ಕೆ ಬರ್ತಾ ಇತ್ತು ಬುದ್ಧಿ. ನಮ್ಮ ಕುದುರೆಗೆ ಸರಿಯಾಗಿ ಹೌದು ಶೃಂಗರಿಸಲ್ಪಟ್ಟಿರುವಂತಹ ತುರಗ ಮತ್ತೊಂದು ಹೌದು ಮುಂದೆ 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 ಬರ್ತಾ ಇತ್ತು ಬುದ್ಧಿ. ನಾನು ಏನ್ ಮಾಡ್ತದೆ ಏನು ಆಗ್ತದೆ ಅಂತ ನೋಡ್ತಾ ಇದ್ದ ಬುದ್ಧಿ. ಆ ಕುದುರೆಗೂ ಸಿಟ್ಟುವಂತ ಏನು ಗೊತ್ತಾಗ್ಲಿಲ್ಲ. ನಮ್ಮ ಕುದುರೆಯನ್ನು ನೋಡಿದ ರಭಸಕ್ಕೆ ಓಡಿ ಬಂತು. ನಮ್ಮ ಕುದುರೆಗೆ ತಾಗಿ ನಮ್ಮ ಆಭರಣ ಎಲ್ಲ ಬುದ್ಧಿ. ಹೌದು. ಇದನ್ನು ಕಂಡು ಭಯಗೊಂಡು ನಾನು ಇಲ್ಲಿ ಬಂದಿದ್ದೇನೆ ಬುದ್ಧಿ. ನೀವೇ ರಕ್ಷಣೆ ದೂತರಾಡಿದ ಮಾತುಗಳನ್ನು ಕೇಳಿದಾಗ ನಮ್ಮ ನಿರೀಕ್ಷೆಗೆ ಮೀರಿದಂತ ಒಂದು ಸನ್ನಿವೇಶ ಒದಗಿ ಬಂತಲ್ಲ. ನಮ್ಮ ಸೇನೆಗೆ ಎದುರಾಗಿ ಮತ್ತೊಂದು ತುರಗ ಈ ರೀತಿಯಾಗಿ ಹೇಗೆ ಬರುತ್ತದೆ ಅಂತಾದ್ರೆ ಇದರ ಬಗ್ಗೆ ಸರಿಯಾಗಿ ಪೂರ್ವ ಅಪರವನ್ನು ವಿವೇಚಿಸಿಕೊಳ್ಳಬೇಕಾದದ್ದು ನನ್ನ ಕರ್ತವ್ಯ. ಮಂತ್ರೀಶ ವಂದಿಸಿಕೊಳ್ಳುತ್ತಾ ಇದ್ದೇನೆ. ವಯೋವೃದ್ಧರು ತಾವು ಜ್ಞಾನವೃದ್ಧರಾಗಿರುವಿರಿ. ಸ್ವಾಮಿ, ಅನಿರೀಕ್ಷಿತವಾಗಿ ನಿಮ್ಮನ್ನು ಈ ರೀತಿ ಕರೆಯುವುದಕ್ಕೆ ಕಾರಣ ಮತ್ತೇನುವಲ್ಲ. ತಂದೆ ಅಪೇಕ್ಷೆ ಆಶೆಯನ್ನು ಈಡೇರಿಸುವುದಕ್ಕಾಗಿ ಕಟಿಬದ್ಧರಾಗಿ ಬಂದವರು ನಾವು. ಆ ನಿರೀಕ್ಷೆಯಲ್ಲಿಯೇ ಇದ್ದವರು ಯಾವಾಗ ಸಿಗುತ್ತದೆ, ತಂದೆ ಆಶೆ ಯಾವಾಗ ನೆರವೇರುತ್ತದೆ ಎಂಬುದಾಗಿ. ಆದರೆ ವ್ಯತಿರಿಕ್ತ ಪರಿಣಾಮ ಉಂಟಾಗಿದೆ. ನಮಗೆದುರಾಗಿ ಒಂದು ಸೇನೆ ಬರುತ್ತಾ ಇವೆಯಂತೆ, ಶೃಂಗರಿಸಲ್ಪಟ್ಟಿರುವಂತಹ ತುರಗವಂತೆ. ಇದು ಎಲ್ಲಿಯದ್ದು ಯಾರದ್ದು ಎಂಬುದು ನನಗೆ ಅರ್ಥವಾಗದೆ ನಿಮ್ಮನ್ನು ಕರೆದಿದ್ದೇನೆ. ಈ ಯಾರದ್ದು ಮಂತ್ರಿ ನಿಮ್ಮಂತ ಧೀರಾಧಿಧೀರರು ಇರುವಾಗ ಯಾರಾದ್ರೂ ನಮ್ಮೊಡನೆ ಕಾದಾಡುವುದಕ್ಕೆ ಬರುವುದಕ್ಕೆ ಸಾಧ್ಯವಿದೆಯೇ? ಸಾಧ್ಯವಿಲ್ಲ, ಖಂಡಿತ ಇಲ್ಲ. ಹಾಗಿದ್ರೆ ಬಂದವರು ತಮ್ಮ ಒಳಿತನ್ನು ಬಯಸಿದವರು, ತಪ್ಪ ಕಾಣಿಕೆಗಳನ್ನು ಕೊಡುವುದಕ್ಕೆ ಬಂದವರು ಸಾಮಂತರು ಇರಲೂಬಹುದು ಅಥವಾ ಬಬ್ರುವಾಹನ ಇರಬಹುದೇ ಎಂಬ ಸಂಶಯ. ಅವರಲ್ಲದೆ ಬೇರೆ ಯಾರೂ ಅಲ್ಲಯ್ಯ. ಮಂತ್ರೀಶ ರಥ ತುರಗ ವೀರನದ ಕೇಳ್ದು ಭೂರಿ ದೋಷಮಸಾಡು ಮನದೊಳು ಕಾರಣೀಗನು ರಾತ್ರಿ ತಂದೊಳು ನಾರದನು ತಿಳು ಹಿದುದ ಮಂತ್ರಿಯೊಳರೆದನೆದನು ಹೇಳಿದಕ್ಕೆ ಸರಿಯಾದಂತ ಸಮರ್ಪಕವಾದಂತ ಉತ್ತರ ಬಂದೇತು ಎಂಬುದಾಗಿ ನಾನು ನಿರೀಕ್ಷೆ ಮಾಡಿದ್ದೆ. ಆದರೆ ನನ್ನ ನಿರೀಕ್ಷೆ ಸ್ವಲ್ಪ ತಪ್ಪಾಗಿ ಹೋಯಿತು. ಯಾಕೆ? ತಿಳಿಯದೇ ಇದ್ದವರು ತಾವಲ್ಲ, ನನ್ನ ತಂದೆಗೆ ಸಮಾನ ವಯಸ್ಕರು ತಾವು, ಮತಿವಂತರಿದ್ದೀರಿ. ಆದರೆ ನಾನಾಡುವಂತಹ ಮಾತುಗಳನ್ನು ಶ್ರದ್ಧೆಯಿಂದ ಆಲಿಸಬೇಕು ತಾವು. ಏನಯ್ಯ? ನಮ್ಮ ತೀರ್ಥರೂಪರು ಮತ್ತೊಂದು ಯಾಗಕ್ಕೆ ಸಂಕಲ್ಪವನ್ನು ಮಾಡಿದರು. ಆ ಮೂಲಕವಾಗಿ ಆ ಪರಮಾತ್ಮನನ್ನು ಕಂಡುಕೊಳ್ಳಬೇಕು ಎನ್ನುವಂತ ಆಶಯ ಹೊರತು
ಅದೇ ನಿಟ್ಟಿನಲ್ಲಿ ಅದೇ ಆಶೆಯನ್ನು ಹೊಂದಿರುವಂತಹ ನಾನು ನಿನ್ನ ದಿನ ರಾತ್ರಿಯಲ್ಲಿ ಹಂಸತೂಲಿಕಾ ತಲ್ಪದಲ್ಲಿ ಸುಖವಾಗಿ ನಿದ್ರೆ ಮಾಡಿದ್ದೆ. 4ನೇ ಜಾವದಲ್ಲಿ ಸ್ವಪ್ನವೊಂದನ್ನು ಕಂಡೆ ನಾನು. ಏನು ಅಂತ ವರ್ಣಿಸುವುದು ನಾನು. ಸದಾ ಸಂಚಾರಶೀಲವುಳ್ಳಂತಹ ನಾರದ ಮಹರ್ಷಿ ನನ್ನ ಸ್ವಪ್ನದಲ್ಲಿ ಕಾಣಿಸಿಕೊಂಡು ಕೆಲವೊಂದು ವಿಚಾರಗಳನ್ನೆಲ್ಲ ಆಡಿದರು. ನಿಮಗೆದುರಾಗಿ ಮಹಾ ಸಂಗ್ರಾಮವೊಂದು ಬರುತ್ತದೆ. ಮಾತ್ರವಲ್ಲ, ಅದರಲ್ಲಿ ಆ ಶ್ರೀಕಾಂತನನ್ನು ಪರಮಾತ್ಮನನ್ನು ಕಂಡುಕೊಳ್ಳುವಂತಹ ಆ ಸುಯೋಗ ನಿನ್ನ ಪಾಲಿಗೆ ಒದಗಿ ಬರುತ್ತದೆ. ಹಾಗಾದರೆ ಬರುವಂತಹ ಸೇನೆ ಯಾರದ್ದು? ಅದರ ನೇತೃತ್ವ ಯಾರು? ಅಲ್ಲ, ಹಿಂಬಾಲಕನಾಗಿ ಅದರನ್ನು ನಡೆಸುತ್ತಿರುವವನು ಯಾರು ಎಂಬುದಾಗಿ ನಾನು ಕೇಳಿದಾಗ ಹೇಳಿದನಲ್ಲ, ಧರ್ಮರಾಯನಂತೆ ಯಜ್ಞಕ್ಕೆ ಬೇಕಾಗಿ ದೀಕ್ಷಾಬದ್ಧರಾಗಿದ್ದಾರಂತೆ. ಅದರ ಹಿಂಬಾಲಕನಾಗಿ ತುರಗವನ್ನು ಶೃಂಗಾರಿಸಲ್ಪಟ್ಟು ಧರೆಯಲ್ಲಿರುವಂತಹ ಯಾರು ಅಧಿಕಾರಿಗಳಿದ್ದಾರೋ, ಅರಸರಿದ್ದಾರೋ ಅವರನ್ನ ಗೆಲ್ಲುವುದಕ್ಕಾಗಿ ತ್ರಿಲೋಕ ವಿಜಯಿಯಾಗಿರುವಂತಹ ಪಾರ್ಥ ದಿಗ್ವಿಜಯವನ್ನು ಕೈಗೊಂಡಿದ್ದಾನಂತೆ. ಹಾಗಾದರೆ ಅವರನ್ನು ರಕ್ಷಣೆ ಮಾಡುವಂತಹ ಆ ಕೃಷ್ಣ ಭಗವಾನ್, ಆ ಮಹಾಸ್ವಾಮಿ ಅವರನ್ನು ಅನುಗ್ರಹಿಸುವುದಕ್ಕಾಗಿ, ರಕ್ಷಿಸುವುದಕ್ಕಾಗಿ ಜೊತೆಯಲ್ಲಿದ್ದಾರಂತೆ. ಮಾತ್ರವಲ್ಲ, ಹಸ್ತಿನಾವತಿಯ ದೀಕ್ಷಾಬದ್ಧನಾಗಿರುವಂತಹ ಧರ್ಮರಾಯನಿಗೆ ಸಹಾಯಕರಾಗಿ ಹೋರಾಡುವುದಕ್ಕಾಗಿ ಬಲು ಧೀರರು, ಬೇರರು, ಗಂಭೀರರೆಲ್ಲ ಜೊತೆಯಲ್ಲಿದ್ದಾರಂತೆ. ಮಾತ್ರವಲ್ಲ, ಕರ್ಣಜನಂತೆ, ಪ್ರದ್ಯುಮ್ನಂತೆ, ಹೀಗೆ ವೃಷಕೇತುವಂತೆ, ಹೀಗೆ ನಾನಾ ದುರಧೀರರೆಲ್ಲ ಒಗ್ಗೂಡಿಕೊಂಡು ಸೇನೆಯನ್ನು ಗೆಲ್ಲುವುದಕ್ಕಾಗಿ, ಅಲ್ಲ ಧರೆಯಲ್ಲಿರುವಂತಹ ಭೂಭುಜರನ್ನು ಸೋಲಿಸುವುದಕ್ಕಾಗಿ, ಕಪ್ಪ ಕಾಣಿಕೆಗಳನ್ನು ಸಂಗ್ರಹಿಸುವುದಕ್ಕಾಗಿ ಕಟಿಬದ್ಧರಾಗಿ ಬಂದಿದ್ದಾರೆ. ಹಾಗಾದರೆ ನನಗೆ ಈಗ ಸಂತೋಷವಾಗುವುದು ಏನು ಗೊತ್ತೇ? ಹೀಗೊಂದು ವೇಳೆ ಮಹಾ ಸಂಗ್ರಾಮವೊಂದು ನಡೆದರೆ, ನಮಗದರಲ್ಲಿ ಜಯ ಸಿಕ್ಕಿದರೆ ಖಂಡಿತವಾಗಿ ಆ ಪರಮಾತ್ಮನನ್ನು ಕಂಡುಕೊಳ್ಳುವುದಕ್ಕಾಗುತ್ತದೆ. ಆದ್ದರಿಂದ ನೀವು ಈ ರೀತಿಯಾಗಿ ವೃಷಸೇನನೂ ಅಲ್ಲ, ಬಬ್ರುವಾಹನನು ಈ ರೀತಿಯಾಗಿ ಬರುತ್ತಾ ಇದ್ದಾರೆ. ಕೇವಲ ಕಲ್ಪನೆ ಅಷ್ಟೇ, ಕಲ್ಪಿಸಿಕೊಂಡು ಊಹಿಸಿಕೊಂಡದ್ದನ್ನು ಸ್ಪಷ್ಟಪಡಿಸುತ್ತಾರೆ. ನಿಜ ಅದಲ್ಲ. ನಮಗೆ ಅದರ ಯಥಾರ್ಥ ಏನು, ಯಾರು ಎಂಬುದಾಗಿ ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕು ಅಂತಾದ್ರೆ ನಾವೇನು ಮಾಡಬೇಕು? ಏನು ಮಾಡಬೇಕು? ಅಲ್ಲಿರುವಂತಹ ತುರಗ ಯಾರದು, ಯಾರು ಬಂದಿದ್ದಾರೆ ಎಂಬುದನ್ನು ತಿಳಿಯುವುದಕ್ಕಾಗಿ ನೀವೇ ಈಗ ಕ್ಷಣ ಮಾತ್ರದಲ್ಲಿ ಹೋಗಬೇಕು. ಓಹೋ ಸ್ವಾಮಿ,
ನೀವೇ ಅದನ್ನು ವಾಚಿಸುವುದರ ಮೂಲಕ ಅದರಲ್ಲಿರುವಂತಹ ತಾತ್ಪರ್ಯ ಏನು ಎಂಬುದು ತಿಳಿಯುವಂತಹ ಕುತೂಹಲ ನನಗಿದೆ. ಹೌದೇ ಅಪ್ಪಣೆ. ತಾರಕೇಶ ಕುಲಾಬ್ಧಿ ಚಂದ್ರನು ತಾರಕೇಶ ಕುಲಾಬ್ಧಿ ಚಂದ್ರನು ತಾರ ಗುಣ ಗಂಭೀರ ವಿಷ್ಣು ಪದಾರ ಬಿಂದ ಮಂದಿ ಗಂಡಿ ಹಜಾರು ಶೌರ್ಯ ವೃತ್ತಿ ಗತಿ ಗತಿಗಾಗಿ ಹಸ್ತಿನಾಪುರ ಧನದ ಧರ್ಮಜ ವಿಸ್ತರಿಸದಿಯಾಗ ಹಯವಿದು ಶಕ್ತಿ ಹರು ಚಂದ್ರವಂಶದಲ್ಲಿ ಹುಟ್ಟಿದವ ವೀರಾದಿ ವೀರನಾದವ ಹಸ್ತಿನ ಅರಸ ಧರ್ಮರಾಜ ಒಂದು ಹತ್ಯ ದೋಷ ನಿವಾರಣೆಗಾಗಿ ಕೈಗೊಂಡಂತ ಅಶ್ವಮೇಧ ಯಾಗ ಕೈಗೊಂಡಿರುತ್ತೇನೆ. 3 ಮೂರ್ತಿಗಳು ಇದಕ್ಕೆ ಪಾತ್ರರಾಗಿದ್ದಾರೆ. ಅಲ್ಲದೆ ದಿಟ್ಟರಾರಿದ ಕಟ್ಟಿರೆಂದೆನೆ ದಿಟ್ಟರಾರಿದ ಕಟ್ಟಿದವರೆನೆ ಕ್ಷಣದಲ್ಲಿ ಬಿಡಿಸಿಕೊಳ್ಳುವ ದೇವತೆ ಶ್ರೇಷ್ಠ ಬಲನೊಂದಿಗೆ ಕಪ್ಪವ ಕೊಟ್ಟು ಆಳುವ ಕುದುರೆ ಬೆಂಗಾವಲಿಗೆ 3 ಲೋಕದ ಅಧಿಪತಿ ಎನ್ನಿಸಲ್ಪಟ್ಟ 3 ಲೋಕದ ಗಂಡನೆನಿಸಿದ ಅರ್ಜುನನೇ ಬೆಂಗಾವಲಾಗಿ ಬಂದಿದ್ದಾನೆ. ಬಳ್ಪುಳ್ಳವರು ಕಟ್ಟಿ ಕಾದುವುದು, ಇಲ್ಲದಿದ್ದರೆ ಕಪ್ಪ ಕಾಣಿಕೆಗಳು ಹೊರಟು ಶರಣಾಗುವುದು. ಇತಿ ಕೊಡುವ ಆಶೀರ್ವಾದ. ದಿಟ್ಟವರಾದರೆ ಕಪ್ಪ ಕಾಣಿಕೆಗಳನ್ನು ಕೊಡಬೇಕು, ಅಸಮರ್ಥರಾದರೆ ಕೊಡಬೇಕು. ದಿಟ್ಟತನ ಉಂಟು ಅಂತಾದರೆ ಹೋರಾಟ ಮಾಡಬೇಕು. ನಾವೇನು ಏಡಿಗಳು ಅಂತ ತಿಳಿದ್ರ ಅವರು ಎಂಬೇಡಿಗಳು ಅಂತ ತಿಳಿದ್ರ ನಮಗೂ ಕೂಡ ಶಕ್ತಿ ಇದೆ, ಸಾಮರ್ಥ್ಯವಿದೆ ಎಂಬುದನ್ನು ತಿಳಿಯದೆ ವ್ಯವಹರಿಸ್ತಾರೆ. ದೊಡ್ಡವರು ಅವರಿರಬಹುದು, ಹಾಗಾದರೆ ಅವರು ಮಾತ್ರವೇ ಪ್ರಪಂಚದಲ್ಲಿ ಕ್ಷತ್ರಿಯರು, ನಾವೆಲ್ಲ ಅಸಮರ್ಥರು ಎಂಬುದಾಗಿ ಹೇಳಿದಿರಲ್ಲ. ಹಾಗಾದರೆ ಅವರದ್ದಾಗಿರುವಂತಹ ಈ ಆಹ್ವಾನವನ್ನು ಅದೇ ರೀತಿಯಲ್ಲೇ ನಾನು ಕೂಡ ಸ್ವೀಕರಿಸುತ್ತೇನೆ. ನಮ್ಮ ಹೆಗ್ಗಳಿಕೆ ಎಂಬುದನ್ನು ಮಾಡುತ್ತೇನೆ. ಅವರ ಸೇನಾ ಸಮೂಹದಲ್ಲಿ ಇರುವಂತಹ ದುರಧೀರರು ಯಾರು? ಈ ಮನೋರ್ಜುನರ ನಕುಲ ಸಹದೇವರು ಅಲ್ಲ, ಕೃಷ್ಣದ್ಯುಮ್ನವಲ್ಲ, ನಿಲಕಾದಿಗಳು ಇವರನ್ನ ರಕ್ಷಿಸುವವರು ನಾನಲ್ಲ. ಯಾಕೆ ಬಲ್ಲಯೋ? ನನ್ನ ತಂದೆಯವರು ಸದ್ಧರ್ಮ ನಿರತರಿದ್ದಾರೆ. ಹಾಗಾದರೆ ಅವರು ಮಾಡುವಂತಹ ದೇವ ಕಾರ್ಯಕ್ಕೆ ದೇವನೊಲಿಯದೇ ಇರುತ್ತಾನೋ ಹೇಳು? ಯಾಕೆ ಈ ಮಾತನ್ನು ಹೇಳಿದೆ? ನನ್ನ ಪಿತರು ಏನು ಸಾಮಾನ್ಯವಾದಂತಹ ಘನ ಕಾರ್ಯವನ್ನು ಮಾಡಿದ್ದಾರೆ. ಹಿಂದೆ
ಪಿತೃಶ್ರೀಯವರು ಹಿಂದೆ 7 ಯಜ್ಞವನ್ನು ಮಾಡುವುದರ ಮೂಲಕ ದೇವರಿಗೆ ಹಿರಿಯರ್ಥವನ್ನು ಮಾಡಿದ್ದಾರೆ. ಖಂಡಿತ ಪೂಜೆಯನ್ನು ಮಾಡಿದ್ದಾರೆ. ಹಾಗಾದರೆ ಅವರೀಗ 1 ಯಜ್ಞಕ್ಕೆ ತೊಡಗಿದ್ದಾರೆ. ನಾವೇ ದೊಡ್ಡವರು, ನಾವೇ ಪ್ರಪಂಚದಲ್ಲಿ ಮೇಲುಗೈಯನ್ನು ಸಾಧಿಸಿದವರು ಎಂಬಂತ ಅಹಂಕಾರದಿಂದ ಇದ್ದಾರೆ ಅಂತಾದರೆ ಹಾಗಾದ್ರೆ ನಮಗೆ ದೇವರ ಒಲುಮೆ ಇಲ್ಲ ಅಂತಾಯ್ತಲ್ಲ. 7 ಯಜ್ಞವನ್ನು ಮಾಡುವುದರ ಮೂಲಕ ಕೃತಾರ್ಥತೆಯನ್ನು ಹೊಂದಿದವರು ನಿಜ ಸಾಲದು ಅಂತವಿಧರಾಗಿರುವಂತಹ ಭಗವದ್ ದರ್ಶನವನ್ನು ಅಪೇಕ್ಷಿಸಿ ಬಲ 1 ಯಜ್ಞವನ್ನು ಕೈಗೊಂಡಿದ್ದಾರೆ. ಹಾಗಾದರೆ ದೇವರು ಒಲಿಯದೇ ಇರುತ್ತಾನೆ. ಮಾತ್ರವಲ್ಲ, ವೀರ ಕ್ಷತ್ರಿಯ ನಾನು ಕೇವಲ ಪೂಜೆಯನ್ನು ಮಾಡುವುದರ ಮೂಲಕ, ಯಜ್ಞವನ್ನು ಮಾಡುವುದರ ಮೂಲಕ ದೇವರನ್ನು ಮೆಚ್ಚಿಸಿಕೊಳ್ಳುವುದಲ್ಲ, ತನ್ನದಾಗಿರುವಂತಹ ಸ್ವಧರ್ಮದಲ್ಲಿ ನಡೆಯುತ್ತಾ ದೇವರನ್ನು ಮೆಚ್ಚಿಸಿಕೊಳ್ಳುವುದಕ್ಕಾಗುತ್ತದೆ ಎಂಬುದನ್ನು ತೋರಿಸಿಕೊಡಬೇಕು ಅಂತಾದರೆ ಕ್ಷತ್ರಿಯರಾಗಿರುವಂತಹ ತ್ರಿಲೋಕ ವಿಜಯ್ ಎಂದೆನಿಸಿಕೊಂಡಿರುವಂತಹ ಪಾರ್ಥನಲ್ಲಿ ಕಾಡಾಕಾಡಿಯಾಗಿ ಹೋರಾಟವನ್ನು ಮಾಡುವುದರ ಮೂಲಕ ನನ್ನದಾಗಿರುವಂತಹ ಪರಾಕ್ರಮವನ್ನು ತೋರಿಸಿ ಆ ದೇವರನ್ನು ಪರಮಾತ್ಮನನ್ನು ಮೆಚ್ಚಿಸಿಕೊಳ್ಳಬೇಕು ಎನ್ನುವಂತ ಆಶೆ ನನಗಿದೆ. ಆದರೆ ಇದಕ್ಕೆ ಕಾರಣರು ಯಾರು? ನನಗಿಂತಹ ಒಂದು ಮಹಾ ಸಂಗ್ರಾಮ ಒದಗಿ ಬರುತ್ತದೆ ಅಂತಾದ್ರೆ ಇದಕ್ಕಿಂತ ಧನ್ಯತಾಭಾವ ಪ್ರಪಂಚದಲ್ಲಿ ಏನಿದೆ? ಅವರ ಸಮಕ್ಷದಲ್ಲಿ ಪರಮಾತ್ಮನನ್ನು ಮೆಚ್ಚಿಸಿಕೊಳ್ಳುತ್ತೇನೆ. ಆದರೆ ಒಂದಿದೆ, ಕೇವಲ ಹಸ್ತಿನಾವತಿಯಲ್ಲಿ ಇರುವಂತಹ ಸೇನೆ ನಮ್ಮಲ್ಲ, ಅದಕ್ಕಿಂತ ಕಡಿಮೆ ಸಂಖ್ಯೆಯಲ್ಲಿಯೇ ಇದೆ ಹಾಗೆಂದು ತಾರಗೊಡ ಯಾಕೆ ಬಲ್ಲಿರ? ನಮ್ಮದ್ದಾಗಿರುವಂತಹ ಇದ್ದ ಸೇನೆಯಲ್ಲಿ ಇಮ್ಮಡಿಯಾಗಿ ತೋರಿಸುವಂತಹ ಮನಸ್ಸು ನಮಗೆ ಬೇಕು, ತೋರಿಸಬೇಕು. ಹಾಗಾದರೆ ಹೇಗೆ ನಮ್ಮ ಸೇನೆಯನ್ನು ಚಂದ್ರಾಕೃತಿಯಲ್ಲಿ ನಿಲ್ಲಿಸಬೇಕು. ಅರ್ಧ ಚಂದ್ರಾಕೃತಿ ಅಂದ್ರೆ ದೊಡ್ಡದಾಗಿ ಕಾಣುತ್ತದೆ. ಒಳ್ಳೆಯ ಮನಸ್ಸಿನಿಂದ ನಮ್ಮನ್ನು ಹರಿಸುವುದಕ್ಕಾಗಿ ಬರುತ್ತಾರೆ. ಅಲ್ಲ, ದೇವರು ನಮ್ಮನ್ನು ಹರಸುವುದಕ್ಕೆ, ಅನುಗ್ರಹಿಸುವುದಕ್ಕೆ ಬರುತ್ತಾರೆ ಅಂತಾದರೆ ಅಲ್ಲಿರುವಂತಹ ಭಕ್ತರಿಗೆ ಪೂರ್ಣ ಚಂದ್ರ ಎಂಬುದನ್ನು ತೋರಿಸಿಕೊಡಬೇಕು. ಅದಲ್ಲ, ಕೇವಲ ಪರಮಾತ್ಮನ ಭಕ್ತರನ್ನು ರಕ್ಷಿಸುವುದಕ್ಕಾಗಿ ನಮಗೆ ಒಲಿಯುವುದಿಲ್ಲ ಭಗವಂತ ಅಂತಾದರೆ ನಮ್ಮ ವಿರೋಧಿಗಳಿಗೆ ಅದೇ ಅರ್ಧ ಚಂದ್ರ, ಅವರ ಜೀವನಕ್ಕೂ ಅರ್ಧ ಚಂದ್ರವಾಗಿಯೇ ಕಾಣಬೇಕು. ಅದಕ್ಕೆ ಬೇಕಾಗಿ ನಮ್ಮ ಸೇನೆಯನ್ನು ಅರ್ಧ ಚಂದ್ರ ಆಕೃತಿಯಲ್ಲಿ
ಲಕ್ಷ್ಮೀಪತಿ ಮಯೂರ ಧ್ವಜನ ಪರಿಗಳು ಶ್ರುತಗೊಳಿಸುವುದನು ವಿಲಾಸದೊಳಗೆ ತಾನೆಂದು ಲಾಲಿಸು ಭಾರತಾದೀದು ಅಶ್ವಮೇಧ ಸಂಕಲ್ಪವನ್ನು ಮಾಡಿದಂತ ಯುಧಿಷ್ಠಿರ ತುರಗವನ್ನು ದೇಶಾಧಿಪರ ಮೇಲೆ ತಾನು ಬಿಟ್ಟರು. ಯೋದ್ಧಾರನಾಗಿದ್ದುಕೊಂಡೇ ಅದನ್ನು ಮುನ್ನಡೆಸುವಂತಹ ಹೊಣೆಗಾರಿಕೆಯನ್ನು ವಹಿಸಿಕೊಂಡಂತಹ ನೀನು ಹಸ್ತಿನಿಂದ ತೊಲಗೆಯನ್ನು ಬಹುದೂರ ಸಾಗಿ ಬಂದವು. ಹೌದಯ್ಯ. ಮೊನ್ನೆ ಎನ್ನುವಂತೆ ನಡೆದಂತಹ ಮಣಿಪುರದ ಘಟನೆ, ಬಬ್ರುವಾಹನನ ಪ್ರಕರಣ ನಡೆದ ಕಾಲಕ್ಕೆ ನಾನೊಮ್ಮೆ ಅಲ್ಲಿ ಬರಲೇಬೇಕಾಯಿತು. ನಿಜ. ಅವನೊಮ್ಮೆ ಕಾಣಿಸಿಕೊಂಡವನೇ ಹೌದು, ಸತ್ಯ. ಆದರೆ ದಕ್ಷಿಣಾಪಥದಲ್ಲಿ ಇನ್ನಷ್ಟು ಬಲಿಷ್ಠರಾದಂತಹ ಅರಸರಿದ್ದಾರೆ ಎನ್ನುವುದನ್ನು ಮನಗಂಡ ನಾನು ಬಬ್ರುವಾಹನ ಕಾಳಗಾನಂತರದಲ್ಲಿ ನಿನ್ನ ಜತೆಯಾಗಿಯೇ ಇದ್ದವನು. ನಿಜ. ಸಾರಥಿಯಾಗಿ ಇತ್ತಲ್ಲ, ಸದಾ ನಿನ್ನ ಜತೆಯಾಗಿ ನಾನಿರಬೇಕು. ಲೋಕಾನುಭವವನ್ನು ಹೊಂದಿದ್ದು ಮಾತ್ರವಲ್ಲ, ಪ್ರಾದೇಶಿಕವಾದಂಥ ಆಚಾರ ವಿಚಾರ ವ್ಯವಹಾರಗಳನ್ನು ನಿನಗೆ ತಿಳಿಯಪಡಿಸುವ ಮೂಲಕವಾಗಿ ಮುನ್ನಡೆಯಬೇಕು. ಸಾಗುತ್ತಾ ಸಾಗುತ್ತಾ ನಾವು ಒಂದೆಡೆಯನ್ನು ಬಂದು ಸೇರಿಕೊಂಡವರಿದ್ದೆ. ಸತ್ಯ. ಇಲ್ಲೇ ಸೇನೆಯನ್ನು ನಿಲ್ಲಿಸಿದ್ದಾದ್ರೂ ಯಾಕೆ ಮುಂದಿನ ವಿಚಾರದ ಕುರಿತಾಂತ ಒಂದು ವಿವೇಚನೆ ವಿಮರ್ಶೆಯಲ್ಲಿ ಆಗಬೇಕು ಎನ್ನುವಂತ ಉದ್ದೇಶಕ್ಕಾಗಿ. ಸರಿಯಾಗಿ ಗಮನಿಸಿದ ಅರ್ಥವಾಗ್ತದೆ. ಏನು? ನಮ್ಮ ಕಣ್ಣಿಗೆ ಕಾಣಿಸುವಷ್ಟು ದೂರದಲ್ಲಿ, ಅಂದ್ರೆ ತುಂಬಾ ದೂರವಲ್ಲ, ಸೇನೆಯೊಂದು ತಾನು ನಿತ್ಯದ ನಾವು ಕಾಣುವುದಕ್ಕೆ ಸಾಧ್ಯವಾಗ್ತದೆ. ಹೌದು. ನಾನು ಆಡುವಂತಹ ಮಾತು ಜಾಲವಾದ ಮಾತು ಅಂತ ನೀನು ಭಾವಿಸಲೇಬಾರದು. ನಿನ್ನೆದುರು ನಿಂತವ ಭಟನು ಕಟ್ಟಾಳುವಾಗಿ ದುರ್ಜಯನು ಎನ್ನಿಸಿಕೊಂಡವನೇ ಇದ್ದಾನೆ. ಕಟ್ಟಾಳು ಅಂದ್ರೆ ಸುಮ್ಮನೆ ಅಲ್ಲ, ಮತ್ತೆ ಒಬ್ಬನೇ ತಾನಾಗಿದ್ದರೂ ಕೂಡ ಬಂದ ಅನೇಕ ಬಲಗಳನ್ನಾದರೂ ತನ್ನ ಬಲದಿಂದ ನಿರ್ಧರಿಸಬಲ್ಲವನು, ಗೆದ್ದುಕೊಳ್ಳಬಲ್ಲವನು ಎನ್ನುವುದೇ ಅರ್ಥ. ಅಂತಹ ಸೇನೆಯೊಂದು ಸಿದ್ಧವಾಗಿದೆ ಯುದ್ಧಕ್ಕಾಗಿ ಎನ್ನುವಾಗ ಮತ್ತೆ ಪ್ರಶ್ನೆ ಬರ್ತದೆ ಇಲ್ವೋ? ಹೌದು. ಏನಿದು? ಏನು? ಯಾವ ದೇಶ ಇದು? ಹೌದು. ಯಾವ ರಾಜ್ಯ ಇದು? ಏನು ಅರ್ಥವಾಗುವುದಿಲ್ಲ.
ನಡೆಸಿ ಹರಿ ಹರಿ ಯಂತ್ರಿಕ ಮಲ ಧ್ಯಾನ ಇಲ್ಲಿಗೆ ರಸನಾದವನು ವಯೋವೃದ್ಧಜ ನಾಮಕನಿದ್ದಾನೆ. ಆತನಾದರೂ ನರ್ಮದಾ ಎನ್ನುವಂತ ನದಿ ತೀರದಲ್ಲಿ ಪುಣ್ಯಸ್ನಾತನಾಗುವ ಮೂಲಕವಾಗಿ ಹರಿದರ್ಶನಾಪೇಕ್ಷೆಯಾಗಿ ಅಥವಾ ಹರಿಯ ಅಂಘ್ರಿಯನ್ನು ತಾನು ದರ್ಶಿಸಬೇಕು ಎನ್ನುವಂತ ಭಾವವುಳ್ಳವನಾಗಿ ಮಿಂದು ಪುನೀತನಾದಂತ ಆತ ಅಶ್ವಮೇಧ ಮಾಡಬೇಕು ಎನ್ನುವುದಕ್ಕಾಗಿ ದೀಕ್ಷಾಬದ್ಧನಾಗಿ ತಾನಿದ್ದಾನೆ. ಧರ್ಮಾಷ್ಟ ಅಂತ ಆಯ್ತು. ಅಶ್ವಮೇಧವನ್ನು ಮಾಡಬೇಕು ಅಂತಾದ್ರೆ ಏನೇನು ವಿಧಿವಿಧಾನಗಳಿವೆ ಎನ್ನುವುದನ್ನು ಪೂರ್ವಭಾವಿಯಾಗಿ ಅನುಭವಕ್ಕೆ ತಂದುಕೊಂಡವನು ನೀನು. ಹೌದು. ಬ್ರಾಹ್ಮಣ ಮೂಲಕವಾಗಿ ದಾನ ಧರ್ಮಾದಿ ಕಾರ್ಯಗಳನ್ನು ಸಂಘವಾಗಿ ನಡೆಸುತ್ತಾ ತಾನಲ್ಲಿ ಇರುತ್ತಾ ಅದರ ಇನ್ನು ಮುಖವಾಗಿ ಏನು ದೇಶಾಧಿಪರ ಮೇಲೆ ತುರಗವನ್ನು ಬಿಡಬೇಕು. ಸ್ವೇಚ್ಛೆಯಿಂದಲೇ ಸಂಚರಿಸುವಂತಹ ತುರಗವದು. ಹಾಗೆ ಬಿಟ್ಟಂತಹ ಸಂದರ್ಭದಲ್ಲಿ ಮುಂದೆ ಏನಾಗಬೇಕು ಅದನ್ನು ಸಾಧಿಸಬೇಕು ಅಂತಾದ್ರೆ ಸಮರ್ಥನಾದಂತಹ ಯೋದ್ಧಾರನೊಬ್ಬನು ಬೇಕು. ಹೌದು. ಗೆಲುವನ್ನು ಹೊಂದಬೇಕು ಎನ್ನುವುದಕ್ಕಾಗಿ ತನ್ನ ಸೂನುವಾದಂತಹ ತಾಮ್ರಧ್ವಜನ ನಾಯಕತ್ವದಲ್ಲಿ ಕಾಯ್ಮೆಯಲ್ಲಿ ಸೇನೆ ಸಿದ್ಧವಾಗಿ ಊರಿಂದ ಹೊರಟು ಬರ್ತಾ ಇದೆ. ಸರಿಯಾಗಿ ನೋಡಿದೆಯಲ್ಲ? ಏನಾಗಿದೆ ಗೊತ್ತು ನಿನಗೆ? ನಾವು ಬಿಟ್ಟ ತುರಗವನ್ನು ಈ ಕಾಲಕ್ಕೆ ಅವರು ಬಂಧಿಸಿ ಆಗಿದೆ. ಬಂಧನಕ್ಕೊಳಗೊಳಿಸಿ ಯುದ್ಧಕ್ಕಾಗಿ ಸನ್ನದ್ಧರಾಗಿ ವ್ಯೂಹ ರಚನೆ ಮೂಲಕವಾಗಿ ನಿಂತಿದ್ದಾರೆ ಅಂತ ಆದ್ರೆ ದೇಶದ ಮೇಲೆ ಇವರು ಕಪ್ಪವನ್ನು ಹೊರಟಾಗ ಇಂಥ ಒಂದು ಕ್ರಿಯೆಯಲ್ಲಿ ತೊಡಗಿಸಿಕೊಂಡಾಗ ಇಂಥವರನ್ನು ಯುದ್ಧ ಮಾಡಿ ಗೆದ್ದುಕೊಳ್ಳಬಲ್ಲವರು ನಮ್ಮ ಸೇನೆಯಲ್ಲಿ ಯಾರಾದರೂ ಈ ಕಾಲದಲ್ಲಿ ಚಿಂತಾಕ್ರಾಂತನಾಗಿದ್ದಿ. ಆದ್ರೆ ಅನುಸಾರವನ್ನು ಇರುತ್ತಾ ಚಿಂತಿಸದಿರು. ಯಾವುದೇ ಪ್ರಬಲ ವ್ಯಕ್ತಿಯೇ ಆಗಲಿ ಕುದುರೆಯನ್ನು ಬಂಧಿಸದರೆ ಎಂದಾದರೆ ಕ್ಷಣ ಮಾತ್ರದಲ್ಲಿ ಹೋಗಿ ಅವರನ್ನು ಹೊಡೆದೋಡಿಸಿ ಕುದುರೆಯನ್ನು ಬಿಡಿಸಿ ನಾನು ತರುತ್ತೇನೆ.
ನಿನ್ನ ಅನುಗ್ರಹ ಅನುದಿನವೂ ಅನುಕ್ಷಣವೂ ನಮ್ಮ ಜೊತೆಯಲ್ಲೇ ಇದ್ದದ್ದೇ ಇದೆ. ಬಂದವರು ಯಾರೇ ಇರಲಿ ಅವರಿಗೆ ಸರಿಯಾದ ಶಿಕ್ಷೆಯನ್ನು ಕೊಟ್ಟು ನಿಶ್ಚಿಂತೆಯಿಂದ ತುರಗವನ್ನು ನಾವು ಧರ್ಮದ ಮರ್ಮವನ್ನು ಅರಿಯದೆ ನಾವು ಬಿಟ್ಟಂತಹ ತುರಗವನ್ನು ಅವರು ಬಂಧಿಸಿದ್ದಾರೆ ಅಂತ ಆದ್ರೆ ಅವರಿಗೆ ಸರಿಯಾದ ಶಿಕ್ಷೆಯನ್ನು ಕೊಡಬೇಕಾದ ನಮ್ಮ ಕರ್ತವ್ಯ. ಆದ ಕಾರಣ ಮುಂದಿನ ರಣಕ್ಷೇತ್ರದಲ್ಲಿ ಅವರಿಗೆ ಸರಿಯಾದ ಶಿಕ್ಷೆಯನ್ನು ನಾನು ಕೊಡ್ತೇನೆ. ಅರ್ಜುನನ ಬೆಂಗಾವಲಿಗೆ ಇಂದಲ್ಲ ಇಂದಿನಿಂದಲೂ ನಾವು ಜೊತೆಯಲ್ಲಿದ್ದವರಿದ್ದೇವೆ. ಸರಿ, ಆದರೆ ನಿಮ್ಮ ಅನುಗ್ರಹ ಹೊಂದಿದ್ದರೆ ಬಂದವ ಯಾರೇ ಆಗಲಿ ಅವನು ಎಷ್ಟೇ ಬಲಶಾಲಿ ಆಗಿರಲಿ ಅವನನ್ನು ಹಿಂದಿಕ್ಕುವಂತಹ ಅವನಿಂದ ಕುದುರೆಯನ್ನು ಬಿಡಿಸಿಕೊಂಡು ಬರುವಂತಹ ಜವಾಬ್ದಾರಿ ನಮ್ಮದು. ಒಳ್ಳೆಯದಾಗಿದೆ, ಒಳ್ಳೆಯದಾಗಿದೆ. ನಿಜ ಸೇನೆಯವು ಹಂಸ ಹೊರಳೋಳು ಅನುಸಾಲ್ವನು ಕಂಗಳು ನೀರ ಹಂಸಧ್ವಜರ ತವ ಕದಿಂದು ಭಯ ಪಕ್ಷಗೆ ಸೇವಾ ಹಿಂಗರಿಗೆ ಮೇಘವರ್ಣಯವರ ವ್ಯೂಹ ಸ್ಥಾನಕ್ಕೆ ಕಡಿಮೆ ಸಂಖ್ಯೆಯುಳ್ಳಂತಹ ತನ್ನ ಸೇನಾ ಎನ್ನುವುದು ಬಹಳಷ್ಟು ಹೆಚ್ಚಿನದಾಗಿ ಕಾಣಬೇಕು ಎನ್ನುವಂತ ಉದ್ದೇಶವುಳ್ಳವನಾಗಿಯೋ ಎನ್ನುವಂತೆ ಬುದ್ಧಿವಂತನಾದಂತಹ ತಾಮ್ರಕೇತನು ಅರ್ಧಚಂದ್ರಾಕೃತಿಯ ವ್ಯೂಹನ ಬಲಿಯ ಮೂಲಕವಾಗಿ ಸಿದ್ಧನಾಗಿದ್ದಾನೆ. ಅದಕ್ಕೆ ಪ್ರತಿಯಾದಂತಹ ವ್ಯೂಹನ ಮೂಲಗಾಗಲೇಬೇಕು. ಅರ್ಜುನ, ಅದಕ್ಕಾಗಿ ಹಂಸಾಕೃತಿಯಲ್ಲೇ ನಮ್ಮ ವ್ಯೂಹವನ್ನು ನಿಲ್ಲಿಸೋಣ. ಸರಿ. ಕೊರಳಿನಲ್ಲಿ ಬಲಿಷ್ಠನಾದಂತಹ ಅನುಸಾಲ್ವನನ್ನು, ಕಂಗಳೊಳು ನೀಲ ಹಂಸಧ್ವಜರನ್ನು, ತವಕದಿಂದ ಉಭಯ ಪಕ್ಷಕ್ಕೆ ಕಾಮ ಅತಿರದ್ಧರನ್ನು, ಭೋಜ ಸಾತ್ಯಕಿಯನ್ನು ಪಾದದೊಳು, ಹಿಂಗರಿಗೆ ಮೇಘವರ್ಣ ಯವನಾಶ್ವರವನ್ನು ನಿಲ್ಲಿಸಿದ್ದಾಗಿದೆ. ಆದ್ರೆ ಚಂಚು ಸ್ಥಾನಕ್ಕೆ ಬಲಿಷ್ಠರಾದ ವ್ಯಕ್ತಿಗಳಾಗಬೇಕು. ಯಾರಾದೀತು? ಉತ್ಸಾಹದಿಂದಲೇ ಬರುವಂತಹ ಸೈನಿಕ ವರ್ಗವನ್ನೆಲ್ಲ ಮುಂಭಾಗದಿಂದಲೇ ದಮನಿಸುವುದಕ್ಕೆ ಚಂಚು ಸ್ಥಾನಕ್ಕೆ ಬಲಿಷ್ಠರಾದಂತಹ ವ್ಯಕ್ತಿಗಳಾಗಬೇಕು. ಹೊಸ ಹೊಗರಿನ ಹೊಂತಗಾರಿಗಳಾದಂತಹ ವೃಷಕೇತನ ಹಾಗೂ ಬಬ್ರುವಾಹನ ಇಬ್ಬರನ್ನು ಚಂಚು ಸ್ಥಾನಕ್ಕೆ ನಿಲ್ಲಿಸಿ ಅವರೇ ಸಮರ್ಥ. ಆಮೇಲೆ ಅಲ್ಲಲ್ಲಿ ನಮ್ಮಲ್ಲಿರುವಂತಹ ವೀರ ಭಟರನ್ನೆಲ್ಲ ಸೇರಿಸುವ ಮೂಲಕವಾಗಿ ಹೃದಯ ಭಾಗದಲ್ಲಿ ಇಲ್ಲ
ಮರಣನಂತೆ ಹಿಂದಾದರೂ ಯುದ್ಧವನ್ನು ಮಾಡಬಲ್ಲ ಅರ್ಜುನನು ನಾ ಸಹಿತನಾಗಿ ನಿಲ್ಲಿಸಿ ಯುದ್ಧಕ್ಕೆ ನಾವು ಸಿದ್ಧರಾದದ್ದಾಯಿತು. ಸರಿ, ಸಾಕಾಗುವುದಿಲ್ಲವಲ್ಲ? ಯುದ್ಧ ಸನ್ನದ್ಧತೆ ಆಗಿದೆ ಎನ್ನುವುದು ಪ್ರತಿಭಟನೆಗಾದ್ರೂ ಗೊತ್ತಾಗಬೇಕು ಅಂತಾದ್ರೆ ಅದಕ್ಕಾಗಿ ಸುನಾದ ಒಂದಾಗಬೇಕು. ನಿಜ. ಆದ್ದರಿಂದಲೇ ಅದೋ ನನ್ನ ಕೈಯಲ್ಲಿರುವಂತಹ ಪಾಂಚಜನ್ಯವನ್ನು ಮೊಳಗಿ ನಾನೇ ಅವನಿಗೆ ಯುದ್ಧಕ್ಕೆ ಆಹ್ವಾನವನ್ನು ಕೊಡ್ತೇನೆ. ಗೋಪಾಲ ಭುಜಬಲತ್ತಾರನೆ. ಈ ಪೃಥ್ವಿಯಲ್ಲಿ ಗೋ ಎಂಬ ಧಾತುಗೆ ಎಷ್ಟೆಲ್ಲ ಅರ್ಥವ್ಯಾಪ್ತಿ ಉಂಟು ಅದನ್ನೆಲ್ಲ ಪಾಲಿಸೋ ನೀನು. ಗೋ ಎಂದರೆ ಧರ್ಮ, ಗೋ ಎಂದರೆ ಧೇನು, ಗೋ ಎಂದರೆ ಭೂಮಿ. ಹೀಗೆ ಯುಗ ಯುಗಗಳಲ್ಲಿ ಬಗೆ ಬಗೆಯ ಅವತಾರವನ್ನೆತ್ತಿ ಎಲ್ಲರನ್ನೂ ಕಾದವ ನೀನು. ಈಗ ಇನ್ನ 8ನೇ ಜನ್ಮದಲ್ಲಿ ನಂದಗೋಕದಲ್ಲಿ ಹುಟ್ಟಿ ಬೆಳೆದು ಗೋಗಳನ್ನೆಲ್ಲ ಕಾದು ನಿಜಾರ್ಥದಲ್ಲಿ ನೀನು ಗೋಪಾಲನಾದೆ. ಗೋವರ್ಧನಗಿರಿಯನ್ನು ಎತ್ತುವ ಮುಖ್ಯವಾಗಿ ಗೋಗಳನ್ನು ಗೋಪಾಲಕರನ್ನು ಪಾಲಿಸುವುದರಿಂದ ನೀನು ಭುಜಬಲಯುಕ್ತವಾದಂತಹ ಗೋಪಾಲ ಎಂಬುದು ಲೋಕಮುಖಕ್ಕೆ ಪ್ರಕಟವಾಯಿತು. ಆದರೆ ಈಗೀಗ ನಿನ್ನ ಆ ಭುಜಬಲದ ಸತ್ವವನ್ನು ಈ ಪಾಂಡವರ ಮೇಲೆ ಹರಿಸಿದ್ದೆ. ಅವರನ್ನು ಪ್ರಪಂಚ ಮಟ್ಟದಲ್ಲಿ ಪ್ರಕಟಗೊಳಿಸಿ ಒಂದು ಉಜ್ವಲವಾದಂತಹ ಜೀವನವನ್ನು ಕರುಣಿಸಬೇಕೆಂಬಂತಹ ಉದ್ದೇಶದಿಂದ ಹೊರಟು ನಿಂತಿದ್ದಿ ನೀನು. ಇದ ಪಾಂಡವರು ಕೈಗೊಂಡಂತಹ ಯಾಗಕ್ಕೆ ಸಂಪೂರ್ಣವಾದಂತಹ ಬೆಂಬಲವನ್ನು ಇತ್ತವ ನೀನು. ಪಾಂಡವರ ರಕ್ಷಣೆಗೆ ಒಳಪಟ್ಟಂತಹ ಈ ಅಶ್ವದ ಬೆಂಗಾವಳಿಗಾಗಿ ಬಂದ ಈ ಪಾರ್ಥನ ಶವವನ್ನು ಕಟ್ಟಿದ್ದೇನೆ. ಏನು ಬಿಡಿಸಿಕೊಂಡಾನ ಉಂಟಲ್ಲ ಅವನಿಗೆ. ರಕ್ತದಲ್ಲಿ ಪಾಸಟಿಲ್ಲದ ಪರಾಕ್ರಮಿಯಂತೆ ಮೂರು ಲೋಕದ ಗಂಡನಂತೆ ಏನು ಇವನ ಪರಾಕ್ರಮ ಪ್ರಕಟವಾಗಬೇಕಾದ್ರೆ ನಿನ್ನ ಅಭಯಾಸ್ತಗಳು ಬೇಕು. ಆದ್ದರಿಂದ ಹೇಳ್ತಾ ಇದ್ದೇನೆ, ಬಳ್ಪುಳ್ಳ ಬಡನಾದವರನ್ನ ಗೆಲ್ಲಿದು ಎಳ್ಳಶವನ್ನು ಕೊಂಡೋಗಲಿ. ಇಲ್ಲದಿದ್ದರೆ ನನ್ನ ಆಕ್ಷೇಪ ಏನಲ್ಲ. ಹಿಂದಕ್ಕೆ ಹೋಗಲಿ. ಚಂದ್ರವಂಶದಲ್ಲಿ ಹುಟ್ಟಿದಂತಹ ಹಿರಿಮೆ ಗರಿಮೆ
ನನಗಿದೆ ಎಂಬಂತಹ ಛಲದಿಂದ ಯುದ್ಧ ಮಾಡ್ತಾರ ಇವ. ವಾಂಛೆ ಯಾವತ್ತೂ ಉಂಟು. ವಾಂಚೆಯುಳ್ಳವನೇ ಕಿರೀಟಿ. ಲೋಕದಲ್ಲಿ ಅರಸನಾದವನ ತಲೆಯಲ್ಲಿ ಕಿರೀಟಗಳಿದ್ದರೂ ಕೂಡ ಯಾವಾತನನ್ನು ಕೂಡ ಕಿರೀಟಿಯನ್ನು ಕರೀಲಿಲ್ಲ. ಆದ್ರೆ ಇವ ಕಿರೀಟಿ ಅಲ್ವಾ, ನಿನಗೆ ಅವನಲ್ಲಿ ವಾಂಚೆಯೋ ಅಲ್ಲ ಅವನಿಗೆ ನಿನ್ನಲ್ಲಿ ವಾಂಚೆಯೋ ಎಂಬುದು ಎಲ್ಲರಿಗೂ ಅರ್ಥವಾಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಕೇವಲ ತಂಗಿಯ ಗಂಡನೆಂಬಂತಹ ವ್ಯಾಮೋಹದಿಂದ ಅವನಲ್ಲಿ ವಾಂಚೆ ಅಲ್ಲ, ಏನೋ ಉನ್ನತವಾದಂತಹ ಕಾರ್ಯವನ್ನು ಎಸಾಗಿ ಲೋಕಕಲ್ಯಾಣವನ್ನು ಮಾಡುವಂತ ಯಾವುದೋ ನಿನ್ನ ಅಜ್ಞಾತವಾದಂತಹ ಉದ್ದೇಶಕ್ಕೆ ಅವ ಸ್ಫೂರ್ತಿ ಹಾಕಿದ್ದಾನೆ ಎಂಬುದೇ ಸ್ಪಷ್ಟ. ಅಲ್ಲದಿದ್ರೆ ಗುರುದಾರುಣಿಯಲ್ಲಿ ಭೀಷ್ಮನ ಮಂತ್ರಾಸ್ತ್ರಕ್ಕೆ ತಲೆಕೊಟ್ಟವ ನೀನು. ಯಾಕೆ? ಅವನಿಗಾಗಿ ಜಯದತ್ತನನ್ನು ಕೊಲ್ಲುವಾಗ ಸೂರ್ಯನಿಗೆ ಚಕ್ರ ಹಿಡಿದವನೇ ಹಾಗೆ ಒಂದು ರೀತಿಯ ಸಂಘರ್ಷ ನಿಮ್ಮಲ್ಲಿ ಉಂಟು. ಏನೇ ಆಗಲಿ ಇಂದಿನ ಕಾಲಗಳಲ್ಲಿ ತಾಮ್ರಧ್ವಜನಲ್ಲಿ ಹೋರಾಡುವಾಗ ಅವನೊಬ್ಬನಿಂದ ಆಗ್ಲಿಕ್ಕಿಲ್ಲ, ನೀನು ಸುಮ್ಮನೆ ಉಳಿಬಾರದು. ಹೇಗೂ ಗಂಡು ಬೇಯ್ತಿದ್ದಾನೆ, ನಿನ್ನ ಕೈಯಲ್ಲಿ ಚಕ್ರ ಉಂಟಲ್ಲ, ಇಡೀ ಸಾಲಗದಕ್ಕೆ ಸಾಧ್ಯ ಉಂಟು. ಇನ್ನು ನನ್ನ ಹೀಗೆ ಬಿಡುದಿಲ್ಲ. ಮಹತ್ತರವಾದಂತಹ ಮಂತ್ರಾಸ್ತ್ರಗಳಿಂದ ನಿನ್ನನ್ನು
ಮಲಗಿದ್ದೆ. ಇನ್ನೊಮ್ಮೆ ಪಾಂಡವಶವನ್ನು ಕದ್ದುಕೊಂಡು ಹೋದವ ನೀನು. ಕನ್ನಜನಲ್ಲಿ ಸೋತು ಮಣಿದಂತ ನೀನು ಪಾಂಡವರ ಸೇನೆಯನ್ನು ಸೇರಿದೆ. ಹಾನವರ ಕೆಟ್ಟವನೇ ಬಂಧಿಸಿ ನೀನು ಪೌರುಷವನ್ನು ತೋರಿಸುವುದಕ್ಕೆ ಮುಂದಾದ ನಿಜ ಈ ಹೊತ್ತಿಗೆ ಹೇಳ್ತಾ ಇದ್ದೇನೆ. ಏನು ನಮ್ಮ ಕುದುರೆಯನ್ನು ಬಿಟ್ಟು ಕೊಟ್ಟರೆ ಪ್ರಾಣ ಉಳಿದೀತು. ಇಲ್ಲದಿದ್ದರೆ ಕಡೆಯಿಂದ ಬಂದಿದ್ದೀವಿ. ನೀವು ಕುದುರೆಯನ್ನು ಬಿಟ್ಟಿದ್ದೀರಿ, ನಾವು ಕಟ್ಟಿದ್ದೇವೆ. ಈಗ ನಿಮಗೆ ಕಾಳಗ ಮಾಡೋದಕ್ಕೆ ಶಕ್ತಿ ಇಲ್ಲ. ಶಕ್ತಿ ಉಂಟು. ಸಾಯುವ ಕಾಲಕ್ಕೆ ಮದ್ದಿಲ್ಲ, ಕೆಡುವ ಕಾಲಕ್ಕೆ ಬುದ್ಧಿ ಇಲ್ಲ ಎನ್ನುವಂತ ಸ್ಥಿತಿ ಆಯ್ತು ನಿಮ್ಮದು. ಧರ್ಮದ ಕಾರ್ಯಕ್ಕಾಗಿ ಹೊರಟಂತ ಕುದುರೆಯನ್ನು ಬಂಧಿಸಿದಂತ ನಿಮ್ಮ ಸರ್ವನಾಶ ಕ್ಷಣ ಕ್ಷಣ ಕ್ಷಣ
ಅನುಭವದಿಂದ ಹೇಳುತ್ತಾ ಇದ್ದೇನೆ, ಕಟ್ಟಿದಂತ ತುಲಗವನ್ನು ಬಿಟ್ಟರೆ ಲೇಸು. ಇಲ್ಲ ಅಂತಾದ್ರೆ ಸಾಮರ್ಥ್ಯ ಇದ್ದ ಕಾರಣವೇ ಕಟ್ಟಿದ್ದೇವೆ. ನಮ್ಮಲ್ಲಿಯೂ ಕ್ಷಾತ್ರ ಇದೆ ಎಂಬುದನ್ನು ನಿಮ್ಮ ಮುಂಭಾಗದಲ್ಲಿ ಈ ಕ್ಷಣದಲ್ಲಿ ಪ್ರಸ್ತುತಪಡಿಸ್ತೇವೆ. ಅಂದವರು ಪೂಜಿಸಿ ಬಿಟ್ಟಂತ ಅಶ್ವವನ್ನು ನೀವು ಬಂದಿದ್ದೀರಿ. ಅಶ್ವವನ್ನು ಬಿಡುವುದರ ಜೊತೆಗೆ ಕಪ್ಪ ಕಾಣಿಕೆಯಲ್ಲಿದ್ದು ಶರಣಾಗಿ ಅಜ್ಜವನ್ನು ನಾವು ಯಾಕೆ ಬಂಧಿಸಿದ್ದೇವೆ? ಶಕ್ತಿ ಸಾಮರ್ಥ್ಯ ನಮ್ಮಲ್ಲಿ ಉಂಟು ಉದ್ದೇಶದಿಂದಲೇ ಬಂಧಿಸಿದ್ದೇವೆ. ನಿನ್ನಲ್ಲಿ ಶಕ್ತಿ ಇದ್ದರೆ ಬಿಡಿಸಿ.
ಖಡ್ಗವನ್ನು ಬಿಟ್ಟು ಕೊಟ್ಟರೆ ಬದುಕುತ್ಯಾ, ಇಲ್ಲವಾದರೆ ನಿಮಗೆ ಸಾಮರ್ಥ್ಯ ಉಂಟು ಅಂತಾದ್ರೆ ನಾವು ಕಬ್ಬಿಲಿಸ್ ಕಟ್ಟಿದಂತ ಕುತ್ತುರಗಳು ಬಿಟ್ಟು ಕಾಲಿಗೆ ಶರಣಾದ್ರೆ ಬಿಟ್ಟಳು ಇಲ್ಲದ ಜತನ ನೋಡುವ ಸೇನೆಯೊಂದಿಗೆ ನಮ್ಮವರು ಹೋರಾಟಕ್ಕೆ ನಿಂತರೆ ನಮ್ಮವರೆಲ್ಲ ಧರಾಶಾಹಿಯಾಗಿದ್ದಾರೆ. ಯಾಕೆ ಈ ರೀತಿ ಆಗ್ತಾ ಉಂಟು? ಆದರೆ ಅರ್ಜುನನಾದಂತಹ ನನ್ನಲ್ಲಿ ಉತ್ಸಾಹ ದ್ವಿಗುಣವಾಗ್ತಾ ಇದೆ. ಕೃಷ್ಣ ಪರಮಾತ್ಮನಿಗೆ ಆಜ್ಞೆಯನ್ನು ಕೊಟ್ಟೆ, ನನ್ನ ರಥವನ್ನು ಆಕೆಗೆ ಹಾರಿಸುವೆ ಅನ್ನುವ ಹಾಗೆ. ಯಾಕೆ ಗೋತ್ರಹತ್ಯೆಯ ಭಯ ಪಾಂಡವರಿಗೆ ಬಂತಲ್ಲ, ಸಮುದ್ರದ ನೆಂಟತನ ಉಪ್ಪಿಗೆ ಬಡತನ ಅಲ್ವಾ ನಿಮಗೆ? ವಾಸುದೇವ ಅವನ ಹೆಸರು ನಿದ್ದೆಯಲ್ಲಿ ಹೇಳಿದ್ರು ಪಾತಕ ಕಳೆದು ಹೋಗ್ತದೆ. ಯಾಕೆ ಬರ್ತದೆ ಅಂತ ಕೇಳಿದ್ರೆ, ನಿಮಗೆ ಕೂಡದೇ ಇರುವಾಗ ದೇವರು ಬೇಕು, ಸ್ವಲ್ಪ ಕೂಡುವಾಗ ದೇವರು ಎನ್ನುವ ನೆನಪು ಬರುವುದಿಲ್ಲ. ಕಿರಾತಾರ್ಜುನದಲ್ಲಿ ನೀನೇ ಅಲ್ವಾ ಮುಂದುವರೆದದ್ದು, ಎಲೆ ತಿದ್ದಿದ್ದಿ,
ನೀರು ಕುಡಿದಿದ್ದಿ, ಗಾಳಿ ಸೇವಿಸಿದ್ದಿ. 3-4 ತಿಂಗಳು ಇಲ್ಲದಂತ ನಾನು ಎನ್ನುವ ಭಾವ ಹಂದಿಯನ್ನು ನೋಡುವಾಗ ಬಂತು. ತಪಸ್ಸು ಮಾಡಿದವನಿಗೆ ಹಂದಿಯನ್ನು ನೋಡುವಾಗ ನಾನು ಎನ್ನುವ ಭಾವ ಬಂದ್ರೆ ಮತ್ತೆ ಚಕ್ರವರ್ತಿ ಪೀಠದಲ್ಲಿರುವಾಗ ದೇವರನ್ನು ಮರೆಯುವುದು ದೊಡ್ಡ ವಿಷಯ ಅಲ್ಲ. ನಿಮಗೂ ಸ್ವಲ್ಪ ಭಂಡಾರ ಬರಿದಾಗಿದೆ ಕಾಣ್ತದೆ. ತುಂಬಿಸಲಿಕ್ಕೆ ಏನು ಮಾಡುವುದು? ಕೇಳಲಿಕ್ಕಾಗುವುದಿಲ್ಲ. ಸಾಲ ಕೇಳಿ ಅವನಿಗೆ ಅಭ್ಯಾಸ ಇಲ್ಲ. ಕದಿಯುವುದಕ್ಕೆ ದೊಡ್ಡಸ್ತಿಗೆ ಬಿಡುವುದಿಲ್ಲ. ಹಾಗಾಗಿ ಧಾರ್ಮಿಕ ಕಾರ್ಯಕ್ರಮ ಅಂತ ಹೇಳಿ ಅರ್ಥಾಸೆ ಇಲ್ಲಿಯ ದೊರೆಯಾರು, ಅವರ ಗುಣ ಸ್ವಭಾವ ಏನು ಅನ್ನುವುದನ್ನು ನಾನು ಕೇಳಿದಾಗ ನಮಗೆ ಸಿಕ್ಕಿದ ಉತ್ತರ ಏನು? ವೈಷ್ಣವರು, ವೀರರು, ವೀರ ವೈಷ್ಣವರಾಗಿದ್ದಾರೆ ಅನ್ನುವಂತಹ ವದಂತಿ ಸುದ್ದಿ ನಮಗೆ ಸಿಕ್ಕಿತು. ಇಂತಹ ವೈಷ್ಣವರು ಮೊದಲು ನಮಗೊಬ್ಬ ಸಿಕ್ಕಿದ್ದ. ಹಾಗಿದ್ರೆ ವೈಷ್ಣವರು ಅಂತ ಹೇಳಿದ ಮೇಲೆ ಪಾಂಡವರಾದಂತಹ ನಾವು ಏನು, ನಮ್ಮ ಧರ್ಮ ಏನು ಅನ್ನುವುದನ್ನು ಹೇಳಬೇಕು ಅಂತ ಇಲ್ಲ ಅಂತ ನಾನು ಆಲೋಚನೆ ಮಾಡಿದ್ರೆ ಬಹುಶಃ ಅವನ ಮಗ ಇರಬೇಕು ನೀನು. ಬಂದು ಹೇಳುವುದೇನು, ನಿಮಗೆ ಪಾತಕ ಬರುವುದಕ್ಕೆ ಸಾಧ್ಯವೋ? ಕೃಷ್ಣಸ್ವಾಮಿ ಇರುವಾಗ ಎಂತಹ ಪಾತಕ? ಏನು ಪಾತಕ? ನೀನು ತಿಳಿದದ್ದು ಸ್ವಲ್ಪ ಕಡಿಮೆ ಆಯ್ತು ಹುಡುಗ. ಏನು ತಿಳಿಬೇಕು? ನಮ್ಮಣ್ಣನಿಗೆ ಬಂದದ್ದು ಪಾತಕ ಅಲ್ಲ, ಮತ್ತೆ ಬಂಧು ಹತ್ಯಾ ದೋಷದ ಶಂಕೆ ಬಂದದ್ದು. ಆದ್ರೂ ಬಂತಲ್ಲ, ಬಂತು. ಈಗ ಒಟ್ಟಿಗಿರುವಾಗ ಶಂಕೆ ಬಂದ್ರೆ ಇವನನ್ನು ಮತ್ತೆ ಏನು ಪ್ರಯೋಜನ ಇಲ್ಲದವ ಅಂತ ಬೇರೆ ಹೇಳ್ಬೇಕಾ? ಖಂಡಿತ ಹಾಗಲ್ಲ. ಮತ್ತೆ ಈ ಬಿಳಿ ಬಟ್ಟೆ ತೊಟ್ಟವನಿಗೆ ಸ್ವಲ್ಪ ಕೊಳೆ ಕಲೆಯ ಭಯ ಇರುವುದು. ಆದರೆ ಒಂದುಂಟು, ನೀರಿಲ್ಲದೆ ತೊಳೆಯುವ ಇದ್ದಾನೆ, ಮತ್ತೆ ಕಲೆ ಆಗ್ತದೆ ಅಂತ ಯಾಕೆ ಹೆದರಿಕೆ? ಅವನೇ ಇದು ಒಂದು ವೇಳೆ ಗಂಗೆಯನ್ನೇ ಪಾದದಲ್ಲಿ ಇರಿಸಿಕೊಂಡವ ಇದ್ದಾನೆ, ಬಿಳಿ ಬಟ್ಟೆಯಲ್ಲಿ ಕಲೆ ಆದೀತು ಅಂತ ಯಾಕೆ ತಲೆ ಬಿಸಿ? ಈಗ ಈ ರೀತಿಯಾಗಿ ಅಶ್ವಮೇಧ ಮಾಡುವುದು ನಾವು ಮಾತ್ರ ಅಲ್ಲ, ತ್ರೇತೆಯ ಕತೆ ಗೊತ್ತುಂಟ ನಿನಗೆ? ಏನು? ಮರ್ಯಾದಾ ಪುರುಷೋತ್ತಮ ರಾಮಚಂದ್ರಮ ರಾವಣನ ಒದಗಬೇಕಾಗಿ ರಾಮಾವತಾರವನ್ನು ಎತ್ತಿ ಬಂದ. ರಾವಣ ಲೋಕಗಂಟಕನಾಗಿರುವಂತಹ ಕಾಲಕ್ಕೆ ವೈಕುಂಠ ಲೋಕಕ್ಕೆ ದೇವಾನುದೇವತೆಗಳು ಹೋಗಿ ದೂರು ಕೊಟ್ಟಾಗ ಸಮಯ ಬರಲಿಲ್ಲ. ಅವನ ಒದಗಬೇಕಾಗಿ ನಾನೊಂದು ರೂಪವನ್ನು ತಾಳಿ ಬರ್ತೇನೆ ಎಂಬುದಾಗಿ ಹೇಳಿದ. ಹಾಗಿದ್ರೆ ರಾವಣ ಲೋಕಗಂಟಕ ಎಂಬುದು ವಿದಿತವಾಗಿದ್ರು ಕೂಡ ಅಂತಹ ರಾವಣನನ್ನು ಕೊಂದದ್ದರಿಂದ ರಾಮದೇವರಿಗೆ ಯಾವುದೇ ಪಾಪ ಬರುವುದಿಲ್ಲ. ಆದ್ರೂ ರಾಮಾಶ್ವಮೇಧ ಆಗ್ಲಿಲ್ವಾ ಹೇಳು? ಅವರಿಗೆ ಬಂದದ್ದೇನು? ಬ್ರಹ್ಮ ಹತ್ಯಾ ದೋಷದ ಶಂಕೆ. ವಿಷಯ ಹೌದು, ಆದರೆ ವ್ಯತ್ಯಾಸ ಉಂಟು. ಏನು? ರಾವಣನನ್ನು ಕೊಲ್ಲುವ ಮೊದಲು ಕೊಲ್ಲಬಹುದೋ ಬೇಡವೋ ಅಂತ ರಾಮನಿಗೆ ಪ್ರಶ್ನೆಯೂ ಬರಲಿಲ್ಲ. ಅವನಿಗೆ 18 ಅಧ್ಯಾಯದ ಭಗವದ್ಗೀತೆಯ ಉಪದೇಶವೂ ಆಗಲಿಲ್ಲ. ನಿನಗೆ ಪ್ರಶ್ನೆ ಬಂದಿದೆ, ಕೊಲ್ಲಬಹುದೋ ಬೇಡವೋ ಅಂತ. ಕೊಲ್ಲಬಹುದು, ಅವರು ಸಾಯುವುದಕ್ಕೆ ಇರುವವರು, ಕಾಲವೇ ಅವರನ್ನು ಕೊಂದಿದೆ. ನಿಮಿತ್ತ ಮಾತ್ರ ಭವಸವ್ಯ ಸಾಕ್ಷಿ. ಇಷ್ಟೆಲ್ಲ ಬಂದ ಮೇಲೆ ನಿಮಗೆ ದೋಷದ ಶಂಕೆ ಬರ್ತದೆ ಅಂದ್ರೆ ಅರ್ಥ ಎಂತದ್ದು? ನಿಮಗೆ ಅವನಲ್ಲಿ ಶ್ರದ್ಧೆ ಇಲ್ಲ ಅಂತ ಅರ್ಥ. ಖಂಡಿತ ಅಲ್ಲ. ಈಗ ಅವರಲ್ಲಿ ಶ್ರದ್ಧೆ ಇಲ್ಲ ಅಂತಾದ್ರೆ ಕೇವಲ ನಮ್ಮ ಅಣ್ಣನ ತೀರ್ಮಾನ ಅಲ್ಲ, ವೇದವ್ಯಾಸ ಹೇಳಿದ್ದಾರೆ. ನೀನು ಯಾರ ಬಗ್ಗೆ ನೀನೀಗ ಹೇಳ್ತೀಯೋ ಅದುವೇ ಕೃಷ್ಣ ದೇವರು ಕೂಡ ಹೇಳಿದ್ದಾರೆ, ಶ್ರೀಕೃಷ್ಣ ಪರಮಾತ್ಮ. ನಿನಗೆ ಅಂತಹ ಶಂಕೆ ಉಂಟುಂತಾದ್ರೆ, ಅನುಮಾನ ಉಂಟುಂತಾದ್ರೆ ಪರಿಹಾರ ಮಾಡುವುದಕ್ಕೆ ಅಶ್ವಮೇಧ ಮಾಡಬಹುದು. ಇದು ಧರ್ಮ ಅಲ್ಲ. ಈಗ ನಮಗೆಲ್ಲ ಬಂದ ಸುದ್ದಿ ಹೇಗೆ ಅಂತ ಕೇಳಿದ್ರೆ ವೇದವ್ಯಾಸರು ಹೇಳಿದ್ರಂತೆ, ಕ್ಷಾತ್ರ ಧರ್ಮ ಈಕ್ಷಿಸಲು ನಿನಗೆ ಗೋತ್ರ ವಧೆಯ ಪಾತಕವು ಬಪ್ಪುದೇ ಬರ್ತದೆಯೇ? ಬರ್ತದೆ ಅಂತ ಹೇಳಿದ್ದಲ್ಲ, ಬರ್ತದೆಯೇ? ಮತ್ತೆ ನಿನಗೆ ತಲೆ ಬಿಸಿ ಆಗ್ತದೆ. ಆದ್ರೆ ಒಂದು ಮಾಡು ಯಾಗ. ಕೃಷ್ಣ ಯಾಕೆ ಹೇಳಿದ್ದು? ಕೃಷ್ಣ ಹೇಳಿದ್ದನ್ನೆಲ್ಲ ನಿರ್ಣಯ ಅಂತ ಭಾವಿಸಬೇಡ ನೀನು. ಅವ ಬೇರೆ ಬೇರೆ ಅವತಾರ ತಾಳಿದ್ದಾನೆ. ನಾರಾಯಣನಾಗಿ ಇಂದ್ರನಲ್ಲಿ ಹೇಳಿದ್ದಾನೆ ವೃತ್ರವಧೆ ಮಾಡು ಅಂತ. ಆಮೇಲೆ ಬ್ರಹ್ಮಹತ್ಯಾ ದೋಷ ಬರ್ಲಿಲ್ವಾ? ಅವ ಬರುವುದಿಲ್ಲ ಅಂತ ಹೇಳಿದ್ರೆ ಬರ್ತದೆ, ಬರ್ತದೆ ಅಂತ ಹೇಳಿದ್ರೆ ಬರುವುದಿಲ್ಲ. ಹೇಳಲಿಕ್ಕಾಗುವುದಿಲ್ಲ ಅವನ ನಿರ್ಣಯ. ಅಲ್ಲ, ಕೃಷ್ಣನ ಬಗ್ಗೆ ಹುಡುಗನಾದ ನೀನು ಒಬ್ಬ ಪ್ರಬುದ್ಧನಾದ ನನ್ನ ಮುಂದೆ ಮಾತಾಡುದು ಅಲ್ಲ. ಪ್ರಬುದ್ಧ ಅಂದ್ರೆ ವಿಷಯ ಎಂತದ್ದು ಗೊತ್ತುಂಟ? ಇದು ಒಟ್ಟಿಗಿರುವಾಗ ಕೆಲವೊಮ್ಮೆ ಗೊತ್ತಾಗುದಿಲ್ಲ. ಈಗ ತೀರ್ಥಕ್ಷೇತ್ರದಲ್ಲಿ ಕಪ್ಪೆಯೂ ಇರ್ತದೆ, ಕಾಗೆಯೂ ಇರ್ತದೆ. ಅದಕ್ಕೆ ತೀರ್ಥ ಸ್ನಾನ ಆಗ್ತದೆ ಹೇಳು? ದೂರದಿಂದ ಬಂದವರೇ ತೀರ್ಥ ಸ್ನಾನ ಅಂತ ಮಾಡಿಕೊಳ್ಳುವುದಲ್ಲ, ಅದರಲ್ಲಿರುವವರಿಗೆ ಆಗುದಿಲ್ಲ.
ಒಂದು ಹೇಳಬೇಕಾ, ಈ ಅನುಮಾನ ಅನ್ನೋದು ಯಾರಿಗೂ ಇರಬಾರ್ದು, ಆ ಶಂಕೆ ಅನ್ನೋದು ಇರಬಾರ್ದು. ಹಾಗಿದ್ರೆ ಆ ಶಂಕೆ ಹೋಗಬೇಕು ಅಂತಾದ್ರೆ ಒಂದು ಅಶ್ವಮೇಧ ಮಾಡು. ಈಗ ನಮಗೆ ಧನದ ಸಂಪಾದನೆ ಮುಖ್ಯ ಹೌದು ಅಂತಾದ್ರೆ ಈಗ ನೀವು ಎಷ್ಟು ಯಾಗ ಮಾಡಿದ್ದೀರಿ? 8 ಮಾಡಿದ್ದೇವೆ ಅಲ್ವಾ? ಇಷ್ಟವರೆಗೆ ನಿನಗೆ ದೇವರ ದಯ ಸಿಕ್ಕಿತಾ? ಇಲ್ಲ ಅಲ್ಲ, ನಮ್ಮದು ಹಾಗೆಲ್ಲ ಪಟ್ಟಿಯೇ ಇಲ್ಲ. ನಮ್ಮ ಯಾಗದ ಹಿನ್ನೆಲೆಯಲ್ಲಿ ಏನು ಅಂತ ಬೇರೆ ಉಂಟು ಅಲ್ವಾ? ಈಗ ಧನದ ವ್ಯಾಮೋಹವೇ ನಮಗೆ ಹೌದು ಅಂತಾದ್ರೆ ನಾವು ಬರೆಯುವಂತಹ ಲಿಖಿತ ಕರಂಡಕದಲ್ಲಿ ಬರೆಯುತ್ತಿದ್ದೆವು. ನಾವು ಹೇಳಿದ್ದೇನು? ಕಪ್ಪವನ್ನು ಕೊಡಬೇಕು, ಇಷ್ಟೇ ಹೇಳಿದ್ದು. ಇಷ್ಟೇ ಕೊಡಬೇಕು ಅಂತ ನಾವು ಹೇಳಿದ್ದೇವೆ. ನಮಗೆ ಒಂದು ಧನದ ಲೋಭ ಉಂಟು ಅಂತಾದ್ರೆ ಇಷ್ಟೇ ಕೊಡಬೇಕು ಅಂತ ನಾವು ಅದರಲ್ಲಿ ಬರೆಯುತ್ತಿದ್ದೇವೆ. ಇಷ್ಟೇ ಕೊಡಬೇಕು ಅಂತ ನೀವು ಹೇಳದೇ ಇದ್ರು ಹೋದಲ್ಲೆಲ್ಲ ಕಪ್ಪ ಕೊಡಬೇಕು. ಹೌದಾ? ಹೌದು. ಪಾಂಡವರಿಗೆಲ್ಲ ಇದು ವಿಷಯ ಎಂತದ್ದು ಗೊತ್ತುಂಟಾ? ದೊಡ್ಡವರ ಮನೆಗೆ ಹೋದ್ರೆ ನಮಗೆ ಏನು ಸಿಗುವುದಿಲ್ಲ. ಯಾಕೆ? ದೊಡ್ಡವರ ಮನೆಯಲ್ಲಿ ನಮಗೆ ಸೇವೆ. ದೊಡ್ಡವರು ನಮ್ಮಲ್ಲಿಗೆ ಬಂದ್ರೆ ಅವರಿಗೆ ಕಡಿಮೆ ಕೊಡ್ಲಿಕ್ಕೆ ಆಗುದಿಲ್ಲ. ಅವರು ದೊಡ್ಡವರು. ಪಾಂಡವರು ದೊಡ್ಡವರಲ್ವಾ? ಬರೇ ಕಡಿಮೆ ಕೊಡ್ಲಿಕ್ಕೆ ಆಗ್ತದ? ಅದು ನಿಮಗೆ ಗೊತ್ತುಂಟು, ಕಡಿಮೆ ಯಾರು ಕೊಡುವುದಿಲ್ಲ ಅಂತ. ಈ ಹುಡುಗರಲ್ಲಿ ಮಾತಾಡುವುದೇ ನಮಗೆ ಕಷ್ಟ ಆಗುದು. ಈಗ ನೀನು ಅಷ್ಟು ಕೊಡು ಇಷ್ಟು ಕೊಡು ಅಂತ ಹೇಳಿಲ್ಲ, ನೀನು ಒಂದು ವರಹ ಕೊಟ್ಟರು ಸಾಕು, ಇಷ್ಟೇ ಕೊಡಬೇಕು ಅಂತ ನಾವು ಹೇಳಿದ್ದಲ್ಲ. ಈಗ ನೀವು ಈಗ 7 ಅಶ್ವಮೇಧ ಮಾಡ್ಲಿಲ್ವಾ? ನಿಮಗೆ ಧನದ ಲೋಭವಾ? ನಿಮಗೆ ಏನು ದೇವರನ್ನು ಕಾಣಬೇಕನ್ನುವಂತ ಉದ್ದೇಶ. ಇದು ಧನದ ಲೋಭಕ್ಕಾಗಿ ಮಾಡುವಂತದ್ದಲ್ಲ, ನಿಮಗೆ ದೇವರನ್ನು ಕಾಣುವಂತಹ ಒಂದು ಸಂಕಲ್ಪ. ನಮ್ಮಣ್ಣನಿಗೆ ಬಂದಂತಹ ಶಂಕೆಯ ನಿವಾರಣೆಗೆ ಬೇಕಾಗಿ ನಾವು ಮಾಡಿದಂತಹ ಅಶ್ವಮೇಧ. ಹಾಗಾಗಿ ಹೇಳ್ತೇನೆ ಹುಡುಗ, ನಿನ್ನ ಅಪ್ಪನಲ್ಲಿ ಬೇಕಾದ್ರೆ ಇದರ ಬಗ್ಗೆ ಹೇಳ್ಬಹುದು. ನನ್ನ ವಿಷಯ ಗೊತ್ತಿಲ್ಲ ನನಗೆ, ಎಷ್ಟು ತಿರುಗಾಟ ಆಯ್ತು ಗೊತ್ತುಂಟ ನನಗೆ. ನನ್ನ ಮುಂದೆ ಎಂತೆಂತಹ ಘಟಾನುಘಟಿಗಳು ಬಂದಿದ್ದಾರೆ, ಅಂತವರನ್ನು ಸೋಲಿಸಿ ಅಂತವರನ್ನು ಸಾರಿಸಿ ಬಂದ ಘಟಾನುಘಟಿಗಳು ಬಂದಿದ್ದಾರೆ. ಹೌದು. ನಿನಗಿಂತ ದೊಡ್ಡವರು ಬಂದಿದ್ದಾರಾ? ನಿನಗಿಂತ ದೊಡ್ಡವರು ಯುದ್ಧಕ್ಕೆ ಬಂದಿದ್ದಾರೆ. ಅಲ್ಲ, ನಿನಗಿಂತ ದೊಡ್ಡವರು ಯಾರಾದ್ರೂ ಬಂದಿದ್ದಾರಾ ಅಂತ? ಏನು ಸಂಶಯ ನಿನಗೆ? ಬಂದಿದ್ದಾರೆ. ನೀನು ಸಣ್ಣವ ಸೋಲಿಸಿದ್ಯಾ ಅವರನ್ನು? ಹಾಗಾದ್ರೆ ನೀನು ದೊಡ್ಡವಾದ್ರೆ ಸಣ್ಣವನಾದ ನಾನು ಸೋಲಿಸಲಿಕ್ಕೆ ಆಗುದಿಲ್ವಾ? ನೀನು ಸೋಲಿಸಿದ್ದಲ್ವೋ? ನಮಗೆಲ್ಲ ಕುರುಕ್ಷೇತ್ರದ ಕೊನೆಗೆ ಗೊತ್ತುಂಟು. ಯಾವಾಗಲೂ ನೀನು ರಥ ಹತ್ತುವುದು ಮೊದಲಂತೆ, ಕೃಷ್ಣ ಹತ್ತುವುದು ಮತ್ತೆ ಅಂತೆ. ಇಳಿಯುವಾಗ ನೀನು ಮೊದಲು ಇಳಿಯುವುದಂತೆ. ಕೊನೆಯ ದಿವಸ ಮೊದಲು ಯಾಕೆ ಇಳಿಬೇಕು ನಾನು ಅಂತ ಕೇಳುವಾಗ ಕೇಳಿದೆ ಅವರಲ್ಲ, ಅದೇನು ಕ್ರಮ ತಪ್ಪಿದ್ಯಾಕೆ ಅಂತ. ಅದು ಗೊತ್ತಾದ್ದು ಮತ್ತೆ ನಮಗೆ ಏನಾಯ್ತು? ಸುಟ್ಟೋಯ್ತು. ಯಾಕೆ ಸುಟ್ಟೋಯ್ತು? ವಿರೋಧಿಗಳ ಬಾಣವನ್ನು ಆ ರಥ ಧರಿಸಿ ನಿಂತಿತ್ತು. ಒಂದು ಕಿಡಿತಾಗ್ತಿದ್ರೆ ಅರ್ಜುನನ ದಾವತ್ತೆ ಉತ್ತರ ಕ್ರಿಯೆ ಆಗ್ತಿತ್ತು. ಗೊತ್ತುಂಟ ನಿನಗೆ? ಪಡ ಮರಳು ಧನಂಜಯ, ಕೃಷ್ಣ ಒಬ್ಬ ಇರುವಾಗ. ಈಗ ಅವ ಇಲ್ಲದಿದ್ರೆ ಹೇಳು, ಅವ ಇರುವಾಗಲೂ ನಾನು ಗೆದ್ದಿದ್ದೇನೆ ಅಂತ ಮೀಸೆಯ ಮೇಲೆ ತುಪ್ಪ ಹಾಕಿ ಸವರ್ತಿಯಲ್ಲ. ಈಗ ನಾನು ಕೃಷ್ಣನ ಅನುಗ್ರಹ ಇಲ್ಲದೆ ಗೆದ್ದಿದ್ದೇನೆ ಅಂತ ಹೇಳಿದ್ದ? ಕೃಷ್ಣ ಇದ್ದಾಗಲೇ ನಾನು ನಿನಗೆ ಗೊತ್ತಿಲ್ಲ. ನರನಾರಾಯಣರಲ್ಲಿ ಭೇದ ಕಲ್ಪಿಸಬೇಡ. ಅವರು ಗೆಲ್ಲುವುದು ನಾನು ಗೆಲ್ಲುವುದು ಒಂದೇ. ಅದು ಪುಣ್ಯ. ನಾನಲ್ಲ. ಕೆಲವು ಪ್ರಸಂಗದಲ್ಲಿ ಅವನೇ ಹೇಳಿದ್ದಾನೆ, ಏನಂತ? ನೀನು ಭ್ರಮೆಗೊಳಗಾಗಿದ್ದಿ. ಬಹುಶಃ ನಿನ್ನನ್ನು ಪ್ರಪಂಚದಲ್ಲಿ ಅತಿ ಹೆಚ್ಚು ಸಲ ಮರುಳ ಅಂತ ಹೇಳಿದವ ಕೃಷ್ಣನೇ ಇರಬೇಕು. ಪ್ರತಿ ಸಂಘದಲ್ಲಿ ಮರುಳ, ಕಿರೀಟಿ, ಎಲಮರುಳೆ ಇದೆಲ್ಲ ಹೇಳಿದ್ದು ಭ್ರಾಂತ. ಕೃಷ್ಣ ಅಲ್ಲದೆ ಬೇರೆ ಯಾರು? ನಾವು ಭಾವ ಎಂತದ್ದು ಬೇಕಾದ್ರೂ ಹೇಳ್ತೇವೆ. ಅಂತ ಹೇಳ್ತೇವೆ, ಮತ್ತೊಮ್ಮೆ ಹೆಗಲಿಗೆ ಕೈ ಹಾಕಿಕೊಂಡು ಹೋಗ್ತೇವೆ. ನಮ್ಮ ಸಂಬಂಧ ನಿನಗೆಂತದ್ದು? ಆದ್ರೆ ಒಂದುಂಟು, ನೀವು ನಿಮ್ಮ ಸಂಬಂಧವನ್ನು ಬೀದಿಯಲ್ಲಿ ಬಿಟ್ಟ ಮೇಲೆ ಬೀದಿಯವರು ಪ್ರಶ್ನೆ ಮಾಡ್ತಾರೆ, ನೀವು ಮನೆಯೊಳಗೆ ಇಡ್ಲಿಲ್ಲ, ನೀವು ಮನೆಯೊಳಗಿದ್ದದನ್ನೆಲ್ಲ ಹೊರಗೆ ತಂದಿದ್ದೀರಿ. ಹತ್ತಿನಾವತಿಯ ಮನೆಯ ಒಳಗಿದ್ದು ಹೊರಗಾಗಿದೆ, ನಮ್ಮದು ಹೊರಗಿದ್ದು ಒಳಗೆ ಉಂಟು. ನೀವು ಪ್ರಚಾರದಲ್ಲಿರುವವರು, ಹಾಗಾಗಿ ನಿಮ್ಮ ಭಾವನ ಸಂಬಂಧ ನಮಗೂ ಒಂದು ಭಾವವನ್ನುಂಟು ಮಾಡ್ತದೆ. ಹಾಗಾಗಿ ಧರಣಿ ಪರೆಲ್ಲರ ನೀ ಗೆದ್ದದ್ದನ್ನು ಬಿಡ. ಅವನ ಕಾರಣದಿಂದ ಗೆದ್ದದ್ದು ಬಿಟ್ರೆ ಬೇರೆ ಏನೂ ಅಲ್ಲ. ಅವನೊಟ್ಟಿಗೆ ಇದ್ದಿ ಎನ್ನುವಂತ ದೊಡ್ಡಸ್ತಿಗೆ ಬೇಡ. ಒಟ್ಟಿಗಿರುವುದೇ ದೊಡ್ಡ ವಿಷಯ ಅಲ್ಲ, ಮಾನಸಿಕವಾಗಿ ಎಷ್ಟು ಒಟ್ಟಿಗಿರ್ತಾರೆ ಅಂತ ಮುಖ್ಯ. ಜಯ ವಿಜಯರಿಗೂ ಶಾಪ ಸಿಕ್ಕಿದೆ, ನನ್ನ ಬಿಟ್ಟು
ಅನುಗ್ರಹ ನಮಗೆ ಇದ್ದ ಕಾರಣ ಪಾಂಡವರು ಕೃಷ್ಣ ಕೃಪಾ ಪೋಷಿತರು ಅಂತ ಎಲ್ಲ ಕಡೆಯಲ್ಲಿ ಪ್ರಸಿದ್ಧಿ. ಹಾಗಾಗಿ ನಮ್ಮ ಗೆಲುವನ್ನೇ ಅವ ಕೂಡ ಬಯಸಿದವ. ನಮ್ಮ ಅಮ್ಮನಿಗೆ ಕೂಡ ಹೇಳಿದ್ದದೆ, ಮಮ ಪ್ರಾಣ ಹಿ ಪಾಂಡವಾಹ, ಪಾಂಡವರನ್ನು ಪಂಚ ಪ್ರಾಣಗಳ ಹಾಗೆ ನಾವು ಕಾಪಾಡಿಕೊಳ್ತೇವೆ. ನೀವೀಗ 7 ಅಲ್ಲ 8ನೇ ಅಶ್ವಮೇಧ ಮಾಡಿದ್ರು ಇಲ್ಲಿಯವರೆಗೆ ಕೃಷ್ಣ ದರ್ಶನ ನಿಮಗಾಗಲಿಲ್ಲ. ನಾವು ಯಾವುದೇ ಯಾಗವನ್ನು ಮಾಡದೆ ಹೋದ್ರು ನಮಗೆ ಕೃಷ್ಣ ದರ್ಶನ ಮೊದಲೇ ಆಗಿದೆ. ಮತ್ತೆ ದೇವರು ತಾಯಿಯ ಹಾಗೆ, ದೇವರು ಕೈ ಹಿಡಿಯುವುದು ಕೈಕಾಲು ಸರಿ ಇದ್ದದನ್ನು ಮೊದಲು ಕೈ ಹಿಡಿಯುವುದಿಲ್ಲ, ಕೈಕಾಲು ಸರಿ ಇಲ್ಲದ ಮಗುವಿನದ್ದೇ ಹೆಚ್ಚು ಕೈ ಹಿಡಿಯುವುದು. ಹಾಗಿದ್ರೆ ಕೈಕಾಲು ಸರಿ ಇಲ್ಲದ ಮಗು ಬೇರೆ, ಕೈಕಾಲು ಸರಿ ಇದ್ದ ಮಗು ಬೇರೆ. ಕೈಕಾಲು ಸರಿ ಇದ್ದ ಮಗು ನಡೆದುಕೊಂಡು ಹೋಗ್ತದೆ, ಬೀಳ್ತದೆ ಅಂತ ಆಗುವಾಗ ಕೈ ಹಿಡಿಯುವುದು. ನಿಮಗೆ ನಡಿಲಿಕ್ಕೆ ಗೊತ್ತಿಲ್ಲ ಅಂತ ಗೊತ್ತುಂಟು ಅವನಿಗೆ, ಹಾಗಾಗಿ ಬೇಗ ಬಂದು ಕೈ ಹಿಡಿದ. ನೀನು ಹೀಗೆ ಮಾತಾಡಿದ್ರೆ 8 ಅಲ್ಲ 18 ಮಾಡಿದ್ರು ನಿನಗೆ ಕೃಷ್ಣ ದರ್ಶನ ಆಗುದಿಲ್ಲ. ನಿನಗೆ ಒಂದು ಹೇಳಬೇಕು, ನಿನ್ನ ಅಪ್ಪನ ಆಶೆಯನ್ನು ನೀನು ಬಂಜ ಮಾಡಬೇಡ. ನಿನಗೆ ಒಂದು ಹೇಳಬೇಕು, ನಾನು ನಮಗೆ ತಡಾದಷ್ಟು ಹೆಚ್ಚು ಫಲ ಉಂಟು. ಯಾಕೆ ಗೊತ್ತುಂಟ, ಲೋಕದ ಕ್ರಮವೇ ಹಾಗೆ. 18 ತಿಂಗಳಿನಲ್ಲಿ ಯಾವುದಾದ್ರೂ ಫಲ ಬಂದ್ರೆ ಅದು ಬೇಗ ಹೋಗ್ತದೆ ಅಂತ ಲೆಕ್ಕ. ಒಂದು 7-8 ವರ್ಷದ ಮೇಲೆ ಫಲ ಬರುವುದು, ಕೆಲವು ಸಮಯ ಉಳಿತದೆ ಅಂತ ಲೆಕ್ಕ. ನಿಮಗೆ ಬೇಗ ಫಲ ಬಂದಿದೆ, ಹಾಗಾಗಿ ಹೆಚ್ಚು ಸಮಯ ಉಳಿಯುವುದಿಲ್ಲ. ನಮಗೆ ತಡವಾಗಿ ಬಂದದ್ದು ಹೆಚ್ಚು ಸಮಯ ಉಳಿಯುತ್ತದೆ. ಇದು ಹೋಗುವ ಫಲ ಅಲ್ಲ ಪುಣ್ಯಾತ್ಮ. ನೀನು ಹೀಗೆ ಮಾತಾಡಿದ್ರೆ ನೀನು ಬೆಳೆಯುವ ಮೊದಲೇ ಕೆಳಗೆ ಬೀಳ್ತು, ಗೊತ್ತಾಯ್ತಾ ನಿನಗೆ? ನಿನ್ನ ಹಾಗೆ ಯಾರ್ಯಾರು ಮಕ್ಕಳಿಂದ ಎಲ್ಲ ಬೈಗುಳು ತಿನ್ನುವುದಕ್ಕಿಂತ ಬೇಗ ಹೋಗುದೇ ಒಳ್ಳೆ. ನಮ್ಮಂತ ಹುಡುಗರಿಂದ ಎಲ್ಲಿ ಎಲ್ಲ ಹೇಳುದಿಲ್ಲ ನಾನು. ಒಂದು ಇದು ನಿಜಕ್ಕೆ ಯಾರು ಪಾಂಡವಾಶ್ವಮೇಧ ಅಂತ ಹೆಸರಿಟ್ಟದ್ದು? ಅರ್ಜುನ ಗರ್ವಭಂಗ ಅಂತ ಅಮೃತಂ ಬಾಲಭಾಷಿತಂ ಗೊತ್ತುಂಟ. ಈ ಮಕ್ಕಳು ಮಾತಾಡಿದ್ರೆ ನಮಗೊಂದು ಬಾಲಭಾಷಿತ ಅಂತ. ಹೌದಾ? ಹಾಗಾಗಿ ಪೆಟ್ಟು ಕೊಟ್ಟರು ಬಾಲಭಾಷಿತ ಅಂತ ತಿನ್ನುವುದೇ? ಅಯ್ಯೋ, ಈಗ ಸಣ್ಣ ಮಗು ಒಂದು ಹೋಗಿ ತಾಯಿಯ ಎದೆ ಊರಿನವರ ಮಕ್ಕಳು ಬಿಡು, ನಿನ್ನ ಮಗನ ಕೈಯಲ್ಲೇ ಸತ್ತಿದ್ಯಂತೆ. ಹೌದು, ಹೇಳುದು ನಾನು ಬದುಕಿದ್ದೆ, ಅದೌದು. ಒಮ್ಮೆ ಸತ್ತದ್ದೇ ಅಲ್ಲ. ಮತ್ತೆ ನಾವೆಲ್ಲ ಸತ್ರು ಬದುಕುತ್ತೇವೆ, ನೀನು ಸತ್ರೆ ದೇವರಾಣಿ ಬದುಕುತ್ತೇವೆ. ನಾನು ಹಾಗಲ್ಲ, ಹಾಗಾಗಿ ನಾವು ಸತ್ತು ಬದುಕ್ತೇವೆ. ಹೇಗೆ ಗೊತ್ತುಂಟ, ನೀನು ದೊಡ್ಡವರಿಗೆ ಮರ್ಯಾದೆ ಕೊಡ್ಲಿಕ್ಕೆ ಯಾರಿಗೆ? ನನಗೆ ತಿರುಗಾಟ ಎಷ್ಟಾಯ್ತು ಗೊತ್ತುಂಟ. ನಿನಗೆ ಒಂದು ಬಂದ ದುರಂತವೇ, ನೀನು ಹೇಳಿ ನಮಗೆಲ್ಲ ಗೊತ್ತಾಗಿ ಗೌರವ ಕೊಡಬೇಕಲ್ವ? ಅರ್ಜುನ ಅಂತ ಹೇಳಿದ್ರೆ ಗೌರವ ಕೊಡುವಂತ ವೈಷ್ಣವರು. ಕೆಲವರಿಗೆ ಗೊತ್ತಿರುವುದಿಲ್ಲ. ನಿನ್ನ ಅಪ್ಪನಿಗಾದ್ರೆ ಅವ ಬರ್ತಿದ್ರೆ ನನ್ನ ಕಾಲು ಹಿಡಿಯುತ್ತಿದ್ದ. ನೀನು ಈಗ ಬಂದ ಪ್ರವರ್ತಮಾನಕ್ಕೆ ಬಂದ ಹುಡುಗ, ಹೋಗಿ ನಿನ್ನ ಅಪ್ಪನಲ್ಲಿ ಕೇಳು. ಯೋಚಿಸು ನೀನು, ನನ್ನ ಅಪ್ಪನ ಪ್ರಬುದ್ಧಿ ನನಗಿಲ್ಲ ಅಂತ ಆಕ್ಷೇಪ ಮಾಡುವ ನೀನು. ಆಕ್ಷೇಪ ಅಲ್ಲ, ನೀವು ಕಲಿಬೇಕು ಇನ್ನು ಯಾರಿಗೆ ಹೇಗೆ ಮಾತಾಡಬೇಕು. ಒಂದು ನೀನು ಯೋಚಿಸು, ಅಣ್ಣನ ಪ್ರಬುದ್ಧಿಯೇ ನಿನಗಿಲ್ಲ. ಧರ್ಮರಾಯ ಅಂದ್ರೆ ಎಂತದ್ದು, ಅರ್ಜುನ ಅಂದ್ರೆ ಎಂತದ್ದು? 7 ರಾತ್ರಿ 7 ಹಗಲಿನ ವ್ಯತ್ಯಾಸ ಉಂಟು. ಮತ್ತೆ ಅಪ್ಪ ಮಗನಿಗೆ ವ್ಯತ್ಯಾಸ ಇರೋದು ದೊಡ್ಡ ವಿಷಯವ? ಅವ ಎಂತ ಒಂದು ಕೃಪಾಳು. ನೀನು ಹೋಗಿ ನೀನು ಇದ್ದಲ್ಲೆಲ್ಲ ನಿನ್ನನ್ನು ಕೈ ಎತ್ತಲಿಕ್ಕೆ ಅವ ನಿನಗೆ ಗೀತೆ ಉಪದೇಶ ಮಾಡಿದ್ರು ಪೂರ್ತಿ ಅದನ್ನು ಅರಗಿಸಿಕೊಳ್ಳದೆ ಇನ್ನೊಮ್ಮೆ ಹೇಳು ಅಂತ ಹೇಳಲಿಕ್ಕೆ ಅದು ಕಾಯಿಸಿತ ಅಲ್ಲ, ಅದು ಭಗವದ್ಗೀತೆ. ನಿಮಗೆಲ್ಲ ಭಗವದ್ಗೀತೆ ಓದುವುದಕ್ಕೆ ಕಾರಣ ನಾನು ಗೊತ್ತಾಯ್ತು. ಇಲ್ಲದಿದ್ರೆ ನಿಮಗೆ ಭಗವದ್ಗೀತೆ ಎಲ್ಲಿ ಸಿಗ್ತದೆ ನಿಮಗೆ ಅಲ್ವಾ? ನಿನಗೆ ಒಂದು ವಿಷಯ ಗೊತ್ತುಂಟ, ಎಂತದ್ದು? ರಾಮಾಯಣದಲ್ಲಿ ಹೆಚ್ಚು ಕಥೆ ಇರುವುದೇ ರಾವಣನದ್ದು. ಹಾಗೆ ರಾವಣನ ಪೂಜೆ ಮಾಡ್ಲಿಕ್ಕಿಲ್ಲ, ರಾಮನನ್ನೇ ಪೂಜೆ ಮಾಡುದು. ನೀನು ಭಗವದ್ಗೀತೆ ಕೇಳುವುದಕ್ಕೆ ಕಾರಣ ಮಾತ್ರ. ನಮಗೆ ಭಗವದ್ಗೀತೆಯ ನಿರ್ಮಾತೃ ಯಾರು ಅಂತ ಕೇಳಿದ್ರೆ ಕೃಷ್ಣ. ರಾವಣನ ಕಥೆ ಹೆಚ್ಚಿದ್ರು ರಾವಣಾಯನ ಅಂತ ಆಗ್ಲಿಲ್ಲ, ರಾಮಾಯಣ ಅಂತಲೇ ಅಲ್ವಾ? ಇದಕ್ಕೆ ಭಗವದ್ಗೀತೆಗೆ ಗೀತಾಚಾರ್ಯ ಅಂತ ಅರ್ಜುನನನ್ನು ಕರೆಯುವುದಲ್ಲ, ಗೀತಾಚಾರ್ಯ ಅಂತ ಅವರನ್ನು ಕರೆಯುವುದು. ನೀನು ಆಚಾರ್ಯನಾಗ್ಲಿಕ್ಕೆ ಹೋಗಬೇಡ, ನೀನು ಕರು. ಈಗ ನಿನಗೆ ಕೃಷ್ಣ ದರ್ಶನ ಆಗಬೇಕಾ? ಮೊದಲು ನನ್ನ ಕಾಲಿ ಇಲ್ಲದ್ರೆ ಈ ಜನ್ಮದಲ್ಲಿ ಆಗುದಿಲ್ಲ. ನನಗೆ ಕೃಷ್ಣ ದರ್ಶನ ಆಗುವುದಕ್ಕಿಂತ ಮೊದಲು ಅವ ಒಂದು ಗುರುಪುತ್ರನನ್ನು ತರಲಿಕ್ಕೆ ಹೋಗಿದ್ದಾನೆ. ಯಾವುದು ಪಾಂಚಜನ್ಯ ಪ್ರಸಂಗ ತಂದಿದ್ದಾನೆ. ಆ ಯಮ ದರ್ಶನ ನಿನಗೆ ಮಾಡಿಸ್ತಾನೆ. ಪರಾಕ್ರಮಿ ಅರ್ಜುನನ ಓಳೈಸಿ ಹರಿದ ಕೆಳಯ್ಯ ಗುಣಶೀಲ ಕಿರೀಟಿ
ಅಲ್ಲ ನಿಮಗೆ ಎಂತದಾಗುತ್ತದೆ ದೇವ್ರೆ? ಯಾಕೆ? ನಾನೊಂದು ಪರಾಕ್ರಮದ ಪರಾಕಾಷ್ಠೆಗೆ ಹೋಗುವಾಗ ಅಡ್ಡ ಬಂದಿದ್ದೆ. ಪರಾಕ್ರಮದ ನನ್ನನ್ನು ಪೂರ್ತಿಯಾಗಿ ಕಾಣ್ಲಿಕ್ಕೆ ಬಿಡುವ ಅಲ್ಲ, ನನಗೂ ಕಂಡಿದೆ ಈ ಪರಾಕ್ರಮದ ಪರಾಕಾಷ್ಠೆ. ಅದು ನಿನ್ನದಲ್ಲ, ಅವನದ್ದು. ಯಾರು ಹೇಳಿದ್ದು? ನಾನೇ ಹೇಳಿದ್ದು. ನೀನೀಗ ಮಧ್ಯಕ್ಕೆ ಬಾರದೆ ಹೋಗ್ತಿದ್ರೆ ಅವ ಆಗ್ಲೇ ಸತ್ತು ಹೋಗ್ತಿದ್ದ. ಇಲ್ಲ, ನೋಡಿದೆ ನಮ್ಮ ಸೇನಾವಾಹಿನಿ, ಅವನ ಸೇನೆ ವಿಜೃಂಭಿಸುತ್ತಾ ಇದ್ದ. ಹುಡುಗನಾದರೂ ಅವನಲ್ಲಿರುವಂತಹ ರಟ್ಟೆಯಲ್ಲಿರುವ ದಿಟ್ಟದನ ಭುಜಬಲದ ಪರಾಕ್ರಮ ಏನು ಏನು ಎತ್ತಣ ಎನ್ನುವ ಹಾಗೆ ದೇವತೆಗಳೇ ನೋಡುವ ಅವನಿಗೆ ಇಲ್ಲಿದ್ದಾರೆ. ಅರ್ಜುನಲ್ಲಿ ಇಲ್ಲ ಅಂತ ಹೇಳಿದ ನೀನು? ಉಂಟು, ಆದ್ರೆ ಅವನನ್ನು ಎನ್ನುವ ಕಾರಣಕ್ಕಾಗಿ ನಾನು ತಡೆದದ್ದು. ಯಾಕದು? ಅವನೊಂದಿಗೆ ಹೋರಾಡುವುದಕ್ಕೆ ಆ ಶೂಲಪಾಣಿಯೇ ಬಂದರು, ಸಾಧಿತವಾಗುವುದಿಲ್ಲ ಜಯ. ಆದ್ದರಿಂದ ಶೂಲಪಾಣಿ ಯಾಕೆ? ನೀನು ರಮೇಶ, ನೀನಿಲ್ವ? ನೀನು ಸ್ವಲ್ಪ ಬದಿಗೆ. ಯಾಕೆ? ಹೌದು, ನಾನು ಬದಿಗೇ ನಿಲ್ಲಬೇಕು. ಹಾಗೆಂದು ನೀನು ಸುಮ್ಮನೆ ಇರುವುದಲ್ಲ, ನೀನೊಂದು ಬದಿಯಿಂದ ಯುದ್ಧ ಮಾಡಬೇಕು. ಉಭಯರು ಬೇರೆ ಬೇರೆ ಹಂತದಲ್ಲಿ ನಮ್ಮೊಳಗೆ ಸೇರಿಸಿಕೊಳ್ಳಬೇಕೆಂದಾದರೆ ಒಂದೇ ರಥದಲ್ಲಿ ಯುದ್ಧವನ್ನು ಮಾಡುವುದಲ್ಲ. ನಾನೊಂದು ರಥವನ್ನು ಏರುತ್ತೇನೆ, ನೀನು ಮತ್ತೊಂದು ರಥಾರೂಢನಾಗಿ ಆತನೊಡನೆ ಯುದ್ಧವನ್ನು ಆರಂಭಿಸುವ. ಗೆಲುವು ನಮ್ಮದಾಗುತ್ತದೆ. ಹೌದಾ? ನೀನು ಹೇಳಿದ ಮೇಲೆ ಇಲ್ಲಂತ ಹೇಳಲಿಕ್ಕಿಲ್ಲ. ಅಪ್ಪಣೆ, ಆರಂಭಿಸುವ. ಏನು ಮಾಡುವ? ಏನಾಯ್ತು? ಈ ಕ್ಷೇತ್ರದಲ್ಲಿ ಹಾಗೆ ಪೂಜೆ ಮಾಡ್ಲಿಕ್ಕೆ ಆಗುವುದಿಲ್ಲ, ರಣಕ್ಷೇತ್ರ ಅಲ್ವಾ? ಇಲ್ಲದ್ರೆ ಆಯುಧ ಹಿಡಿದ ನಮ್ಮ ದೇವರಿಗೆ ನಾವು ಪೂಜೆ ಮಾಡುದು. ಬಳಿರೆ ನಿನಗೆ ಇಷ್ಟು ಕಷ್ಟದಲ್ಲಿ ಒಂದು ನೋಡ್ಬೇಕಲ್ವಾ? ಅಲ್ಲ, ಇಷ್ಟು ಕಷ್ಟದಲ್ಲಿ ಅಂದ್ರೆ ಈ ಯುದ್ಧ ಒಂದು ಯಾಕೆ ಅಂತ ಕೇಳಿದ್ರೆ ಸ್ವಲ್ಪವೂ ಅಳುಕದೆ
ನನ್ನ ಮುಂಭಾಗದಲ್ಲಿ ಆಯುಧ ಹಿಡಿದು ನಿಲ್ಲುವಾಗ ಒಂದು ಸಲವೂ ಇವನು ನನ್ನ ಭಕ್ತ ಎನ್ನುವ ಭಾವ ಬರಲಿಲ್ವ ನಿನಗೆ? ಅಳುಕು ಬರಲಿಲ್ವ? ನಮೇ ಭಕ್ತ ಪ್ರಣಶತಿ ಎನ್ನುವುದಾಗಿ ಹೇಳಿದ್ದು ಪ್ರಪಂಚದ ಪ್ರತಿಯೊಬ್ಬರ ನಾಲಿಗೆಯಲ್ಲಿ ಉಂಟು. ಅದು ಜೀವ ಇರುವಾಗ ಈ ಭಕ್ತನಾದ ತಾಮ್ರಧ್ವಜನ ಮುಂಭಾಗದಲ್ಲಿ ಆಯುಧ ಹಿಡಿದು ನಿಲ್ತಿ ದೇವರೇ. ಏನು ಈ ಸುದಿನ ಅವನನ್ನು ಸಲಹಿದೆ. ಈ ಸುದಿನ ನೀ ಸಲಹಿದು ನನ್ನೇ. ಜಾಸಿ ಮಾಡದೆ ನರನರದೊಳು ವಾಸವಾಗದೆ ಮೆಚ್ಚಿ ಮನದೊಳು ವಾಸುದೇವ. ಸ್ವಾಮಿ, ಈ ಸುದಿನ ಅರ್ಜುನನನ್ನು ಸಲಹಿದ್ದು ಯಾರು ಅಂತ ಕೇಳಿದ್ರೆ ನೀನೆ. ನಮಗೊಂದು ಕತೆ ಕೇಳಿ ಸಿಗ್ತದೆ. ರಾತ್ರಿ ಯುದ್ಧದಲ್ಲಿ ಘಟೋತ್ಕಚ ಸತ್ತ ಅಂತೆ. ಭೀಮ ತಲೆ ಬಿಸಿ ಮಾಡಿಕೊಂಡು ಕಣ್ಣೀರು ಸುರಿಸ್ತಾ ಇದ್ದಂತೆ. ಮಗ ಸತ್ತ ಎನ್ನುವ ಪುತ್ರ ಶೋಕದಲ್ಲಿ ಮಮ್ಮಲ ಮರುಗುತ್ತಿರುವ ಭೀಮನ ಮುಂಭಾಗದಲ್ಲಿ ನೀನು 3 ವರ್ಷದ ಮಗುವಿನ ಹಾಗೆ ಕುಣಿದಾಡಿದೆಯ. ಎಂಥದಪ್ಪ, ತನ್ನದೇ ಪಕ್ಷದ ಭೀಮನ ಮಗ ಸಾಯುವಾಗ ಇವನಿಗೆ ಯಾಕೆ ಇಷ್ಟು ಹರ್ಷ? ಆಗ ಬದಿಗೆ ಕರೆದು ಇವನಲ್ಲಿ ಹೇಳಿದೆ ಅಂತೆ, ನಾನು ಕುಣಿದದ್ದು ಘಟೋತ್ಕಚ ಸತ್ತದ್ದಕ್ಕಲ್ಲ, ಘಟೋತ್ಕಚನಿಗೆ ಬೀಳ್ತಿದ್ದ ಬಾಣ ಎಲ್ಲಿಯಾದರೂ ನಿನಗೆ ಬೀಳ್ತಿದ್ರೆ ಕರ್ಣ ನಿನಗೆ ಅಂತಲೇ ಇಟ್ಟದ್ದು. ನೀನು ಹೋಗ್ತಿದ್ಯಲ್ವಾ, ಘಟೋತ್ಕಚ ಸತ್ರು ನೀನು ಉಳಿದ್ಯಲ್ವಾ, ನಿನಗೆ ಒಟ್ಟು ಅರ್ಜುನನನ್ನು ಉಳಿಸಲಿಕ್ಕೆ ಯಾರನ್ನೆಲ್ಲ ತೆಗೀತಿ ಸ್ವಾಮಿ. ಹಾಗೆ ಯಾರ್ಯಾರನ್ನು ತೆಗೆದಾದರೂ ಉಳಿಸಿದ ಜೀವ ಇಲ್ಲಿಯವರೆಗೆ ಉಳಿಸಿ ಮೃಷ್ಟಾನ್ನ ಭೋಜನವನ್ನು ಮಾಡಿ ಈಗ ಹೊಲಸು ನೀರಿಗೆ ಹಾಕ್ತೀಯ ಪ್ರಭು. ಅಂದ್ರೆ 7 ದಿವಸ 7 ರಾತ್ರಿ ಯುದ್ಧ ಆಯಿತು. ಇದು ಈ ಸಲ ಒಂದೇ ಗಳಿಗೆಯಲ್ಲಿ ಹೋಗ್ತದೆ. ನೀನು ಬೇರೆ ರಥದಲ್ಲಿ ಇದ್ರೆ ನೀನನ್ನು ಬಿಟ್ಟು ತಿರುಗಾಟ ಮಾಡಿಯೇ ಗೊತ್ತಿಲ್ಲ ಅವನಿಗೆ. ಈ ಸಲ ತಲೆ ಹೋಗ್ತದ ಅಂತ ಅವನದ್ದು. ಹಾಗಾಗಿ ವಾ ವಾಸುದೇವ, ನಿನಗೆ ಅವನೊಂದಿಗೆ ಅವನ ರಥದ ಮೂತಿಯಲ್ಲಿ ಕುಳಿತುಕೊಳ್ಳುವುದೇ ಲೇಸುದೇವ. ಅರ್ಥ ಆಲಿಸಿದೆಯಲ್ಲ, ಹಾಗೆ ಮುಂದುವರಿಸೋಣ. ಯಾದವೇಂದ್ರನೇ ಕೇಳು ಬೇಡುತ್ತಿದೆ ಆದಿಗಳು ತವ ಪುಣ್ಯವ. ಧನಂಜಯ ಗಿರಿಯಂತಾದರೆ ತಗಡಕ್ಕವ. ಕ್ರೋಧದುಳು ಬಡಿಗೆಟ್ಟು ಮರಿಗೈಯಾದೆ ನಾದಿ ವೈರವ. ಆದರಿಸಿ ನುಡಿಯುವುದೇ ತತ್ವವನ್ನೋದಲಿ ಮಾನವ. ಯಾದವೇಂದ್ರನೇ, ಯುದ್ಧ ಪ್ರಖರತೆಯನ್ನು ಪಡೆದು ಇನ್ನೇನು ಅರ್ಜುನನನ್ನು ಹಿಡಿದು ಅವನ ತಲೆ ಕಡಿಯಬೇಕು ಅಂತ ರಥಕ್ಕೆ ಕಾಲು ಕೊಟ್ಟು ಹತ್ತಬೇಕು. ಆಗ ಚರಣದಲ್ಲಿ ಎದೆಗೆ ಒದ್ದೇ ಬಿಟ್ಟಿಯಲ್ಲ, ಬಿದ್ದ ನನ್ನ ಮುಂಭಾಗದಲ್ಲಿ ನನ್ನ ಸೇನೆಯ ಮೇಲೆ ಚಕ್ರ ಪ್ರಯೋಗ ಮಾಡಿದೆಯಾ ಯಾದವೇಂದ್ರ? ಕತ್ತಲೆಯ ಕೂಪದಲ್ಲಿ ಬಿದ್ದಿತ್ತು ಯಾದವ ಕುಲ. ಅವರಿಗೆ ದಿವ್ಯ ಲೋಕವನ್ನು ಕರುಣಿಸಿದವ, ಬೆಳಕಿನ ಲೋಕವನ್ನು ಕರುಣಿಸಿದವ. ಪ್ರಪಂಚಕ್ಕೆಲ್ಲ ಕತ್ತಲೆ ಇರುಳು, ದೇವತೆಗಳಿಗೆ ಕತ್ತಲೆ ದಕ್ಷಿಣಾಯನ, ಪಿತೃದೇವತೆಗಳಿಗೆ ಕತ್ತಲೆ ಕೃಷ್ಣ ಪಕ್ಷ. ಪ್ರಪಂಚದ ಕತ್ತಲೆಯ ಇರುಳಿನಲ್ಲಿ ಕೃಷ್ಣ ಪಕ್ಷದಲ್ಲಿ ದಕ್ಷಿಣಾಯನದಲ್ಲಿ ಲೋಕಕ್ಕೆ ಜ್ಯೋತಿ ಸ್ವರೂಪನಾಗಿ ಹುಟ್ಟಿದ ಯಾದವೇಂದ್ರ. ಸ್ವಾಮಿ, ಏನು ಪ್ರೀತಿ ಸ್ವಾಮಿ ನಿನಗೆ ಪಾಂಡವರಲ್ಲಿ. ಅದು ಅರ್ಜುನನಂದ್ರೆ ಲೋಕದಲ್ಲಿ ಎಲ್ಲರೂ ಹೇಳುವುದು ಮಾನವರಿಗೆ ದೌರ್ಬಲ್ಯ ಇರ್ತದೆ, ದೇವರಿಗೆ ದೌರ್ಬಲ್ಯ ಇರುವುದಿಲ್ಲ ಅಂತ. ನನಗೆ ನಿನಗೊಂದು ದೌರ್ಬಲ್ಯ ಉಂಟು ಅಂತ ಕಾಣ್ತದೆ. ನಿನ್ನ ದೌರ್ಬಲ್ಯಕ್ಕೆ ಹೆಸರು ಯಾವುದು ಅಂತ ಕೇಳಿದರೆ ಅರ್ಜುನ. ಅರ್ಜುನ ಬಿಟ್ಟರೆ ಬೇರೆ ದೌರ್ಬಲ್ಯ ಇಲ್ಲ ನಿನಗೆ. ಅವನಿಗೆ ಪೆಟ್ಟು ಬೀಳುವಾಗ ನೀನು ಮೈ ಕೊಡ್ತಿ, ಅವನಿಗೆ ತಾಗಬಾರದು ಅಂತ ನೀನು ಬೆನ್ನು ಕೊಡ್ತಿ. ಏನು ಪ್ರಭು, ಚಕ್ರವನ್ನು ನಮ್ಮ ಮೇಲೆ ಪ್ರಯೋಗ ಮಾಡಿದ್ಯಲ್ಲ. ಅಲ್ಲ, ನಮ್ಮವರು ಬಿದ್ದಿದ್ದಾರೆ, ನಿನ್ನ ಚಕ್ರ ಹೋದದ್ದೇ ಅಲ್ವ. ಅವತ್ತು ಸುಧನ್ವನ ಊರಿನಲ್ಲಿ ಪುಣ್ಯ ಕೊಟ್ಟಿಯಂತೆ, ಪುಣ್ಯ ಹೋಯಿತು. ಇವನಿಗೆ ಎಷ್ಟು ಸಲ ಕೊಟ್ಟರು ಮತ್ತೆ ಒಮ್ಮೆ ತೆಕ್ಕೊಂಡ ಅಭ್ಯಾಸ ಆದರೆ ಉಂಟಲ್ವ, ಮತ್ತೆ ಅವರು ಸ್ವಂತ ಪರಿಶ್ರಮ ಪಡುವುದೇ ಇಲ್ಲ. ಎಲ್ಲಿ ಸಿಗ್ತದೆ ಅಂತಲೇ ನೋಡುದು. ಹಾಗಾಗಿ ಇವನಿಗೆ ತೆಕ್ಕೊಂಡು ಅಭ್ಯಾಸ ಆಗಿದೆ. ನೀನದು ಕೊಟ್ಟು ಕೊಟ್ಟು ಬರಿದ. ದೇವರು ಮಾತಾಡುವುದಿಲ್ಲ. ಬೆರಗಿನನು ನೆಲ್ಲಿರಲು ವೇಗದಿ ಹರಿಯ ಸನ್ನಿಧಿಗೈದುಗ. ಸಿರಿವರನ ಕರಕಮಲ ಮುಂದೆ ಕರದೊಳೆರಡನ್ನು ತಿಳಿಯುಗ. ಪರಮ ಪಾವನವಾದ ಯುಗಗಳ ಶಿರದೊಳಗ
ಮಾತಾಡ್ತಾ ಇರುವ ಹಾಗೆ ಪ್ರತಿಕ್ರಿಯಿಸ್ತಾ ಇದ್ದ ದೇವರ ಹಾಗೆ ಸ್ತಬ್ಧರಾಗಿದ್ದಾರೆ. ಬೆರಗಿ ದೇವರಿಗೆ ಬೆರಗಾಯ್ತಾ? ದೇವರಿಗೆ ಬೆರಗಾಗಲಿಕ್ಕಿಲ್ಲ. ಲೋಕದ ಬೆರಗನ್ನು ಮುಖದಲ್ಲಿ ತೋರಿಸಬಹುದು ದೇವರು. ಆದರೆ ಸುಮ್ಮನಿರುವ ದೇವರನ್ನು ಕಾಣುವಾಗ ನಮಗೊಂದು ಹೊಸ ಹೊಳವು ಕಂಡಿತು. ಸುಮ್ಮನಿದ್ದಾರೆ ದೇವರು. ಎಲ್ಲಿಯವರೆಗೆ ಸುಮ್ಮನಿರ್ತಾರೆ ಅಂತ ನಾನು ಹತ್ತಿರ ಬಂದೆ. ಕಣ್ಣು ಮಿಟುಕಿಸುವುದು ಇಲ್ಲ ಈಗ. ದೇವರದ್ದು ಯಾವುದೇ ಭಾವವಿಕಾರ ಇಲ್ಲ. ಹಾಗಾಗಿ ಹತ್ತಿರ ಬಂದು ಎಲ್ಲಿಯವರೆಗೆ ಬಂದೆ ಅಂತ ಕೇಳಿದ್ರೆ, ಆಹಾ, ಪರಮ ಪಾವನವಾದಂತಹ ಚರಣ ಅದನ್ನು ಹಿಡಿದ ಎತ್ತಿ ಶಿರದ ಮೇಲಿತ್ತು. ಆಹಾ, ಏನು ಧನ್ಯತೆ, ಏನು ಧನ್ಯತೆ, ಏನು ಧನ್ಯತೆ. ಕೃಷ್ಣ ಪಾದ ಸ್ಪರ್ಶದಿಂದ ಮಧುರೆಯಲ್ಲಿರುವಂತಹ ನಂದಗೋಕುಲದಲ್ಲಿರುವಂತಹ ಮಣ್ಣು ಗೋಪಿ ಚಂದನವಾಯಿತಂತೆ. ಲೋಕದಲ್ಲಿರುವ ಭಾಗವತರೆಲ್ಲ ಅದನ್ನು ಪೂಸಿಕೊಂಡರಂತೆ. ಅಂತಹ ಕೃಷ್ಣನ ಪಾದ ನಮ್ಮ ತಲೆಗೆ ಬೀಳ್ತದೆ ಎಂದಾದರೆ ನಾವು ಮಾಡಿದ ಪುಣ್ಯದ ವಿಶೇಷತೆ ಏನು, ವೈಶಿಷ್ಟ್ಯ ಏನು ಯಾರಿಗುಂಟು? 800 ವರ್ಷಗಳ ಕಾಲ ಓಂ ನಮೋ ಭಗವತೆ ವಾಸುದೇವಾಯ ಎನ್ನುವುದಾಗಿ ಹೇಳಿದಂಥ ಭೀಷ್ಮರಿಗೆ ಸಿಕ್ಕಿದ್ದು ಎಷ್ಟು ಕಾಲದ ನಂತರ ಈ ಪುಣ್ಯಪಾದದ ದರ್ಶನ. ಅಂಥಲ್ಲಿ ಇನ್ನು ಹಸಿ ಯುವಕನಾಗಿರುವಂಥ ನನಗೆ ಸಿಕ್ಕಿತು ಎಂದಾದರೆ ನನ್ನ ಪುಣ್ಯದ ಹೆಚ್ಚುಗಾರಿಕೆಯೂ ಅಲ್ಲ, ನನ್ನ ಅಪ್ಪನಿಂದ ಬಂದಂತಹ ಪುಣ್ಯದ ಅಪ್ಪನಿಂದ ಬಂದದ್ದು ಅಂತ ಹೇಳುವಾಗ ನೆನಪಾಗೋದು ನನಗೆ. ಅಲ್ಲಿ ಕುಳಿತುಕೊಂಡ ಆ ನರ್ಮದಾ ನದಿಯಲ್ಲಿ ಎಷ್ಟು ಕಣ್ಣೀರು, ತೀರದಲ್ಲಿ ಎಷ್ಟು ಕಣ್ಣೀರು ಸುರಿತಾ ಇದ್ದಾರೆ. ಯಾರ ತಪಗೆಡಿಸಿದೆನೋ, ಪೂರ್ವದೊಳ ಯಾರ ವ್ರತಕ್ಕೆ ನಾನು ಭಂಗ ತಂದೇನೋ, ಮಾಡದ ಪಾಪ ಎಲ್ಲ ಯೋಚಿಸ್ತಾ ಇದ್ದಾರೆ. 8 ಯಾಗ ಮಾಡಿದ್ದಾರೆ. ಈ ಪ್ರಾಯದಲ್ಲಿಯೂ ಕೃಷ್ಣ ದರ್ಶನ ಆಗಲಿಲ್ಲ ಅಂತ ಆ ಹೋಮಕುಂಡದ ಬೆಂಕಿ ಎಷ್ಟು ಹಾಕಿದ್ರು ಆ ಕಣ್ಣೀರಿನಲ್ಲಿ ನಂದಿ ಹೋಗುತ್ತಾ ಉಂಟು. ಇವುಗಳಿಗೆ ನೋಡಿ ಬಂದ ಅಹಂಕಾರ. ದೇವರು ಬೇಗ ಬರ್ತಾನೆ ಅಂದ್ರೆ ಬೇಗ ಬಂದರೆ ಮೌಲ್ಯ ಗೊತ್ತಾಗುವುದಿಲ್ಲ ಅಂತ. ಎಲ್ಲಿಯವರೆಗೆ ಅಂತ ಕೇಳಿದರೆ ಕೆಮ್ಮುವಾಗ, ಸೀನುವಾಗ, ಬೀಳುವಾಗ, ನಡೆಯುವಾಗ ಕೃಷ್ಣ ಕೃಷ್ಣ ಅಂತ ಕರೆಯುವುದು ಇವರು. ರಾಜಸೂಯಾದವರಾಗಿ ದ್ಯೂತಕ್ಕೆ ಹೋಗುವಾಗ ಕೃಷ್ಣನನ್ನು ಕರೀಲೇ ಇಲ್ಲ. ಹೋದದ್ದೇ ಯಾಕೆ? ರಾಜಸೂಯಾದವರದಲ್ಲಿ ಗೆದ್ದಿದ್ದೇವಲ್ವಾ. ಬಿಡಿ, ಒಂದು ದ್ಯೂತದಲ್ಲಿ ಸೋತರು. ದ್ರೌಪದಿಗೆ ಅಕ್ಷಯ ಅಂಬರ ಕೊಟ್ಟ. ಮರುದ್ಯೂತಕ್ಕೆ ಕರೆಯುವಾಗಲೂ ಕೃಷ್ಣನನ್ನು ನೆನಪಿಸಲೇ ಇಲ್ಲ ಅಲ್ಲ. ಅದಕ್ಕೆ ಹೇಳುದು, ಹಸಿವೆ ಇರುವವರಿಗೆ ಅನ್ನ ಕೊಡಬೇಕು ಅಂತ. ಹೊಟ್ಟೆ ತುಂಬಿದವರಿಗೆ ಕೊಟ್ಟರೆ ಅವರು ಎಲ್ಲೆಲ್ಲಿ ವಮನ ಮಾಡುದು. ಇವರಿಗೆ ಹೆಚ್ಚಾಗಿದೆ, ಹೊಟ್ಟೆ ತುಂಬಿದೆ, ಅಜೀರ್ಣ ಆಗಿದೆ ಇವರಿಗೆ. ದೇವರ ಮೌಲ್ಯ ಗೊತ್ತಿಲ್ಲ. ದೇವರ ಮೌಲ್ಯ ಯಾರಿಗೆ ಗೊತ್ತಿರುವುದು ಅಂತ ಕೇಳಿದ್ರೆ, ಯಾವಾಗ ಬರ್ತಾರೆ ದೇವರು ಎನ್ನುವಂತಹ ತುಂಬು ಹಸಿವಿನಿಂದ, ತುಂಬು ಬಾಯಾರಿಕೆಯಿಂದ ನರ್ಮದಾ ನದಿಯಲ್ಲಿ ನದಿ ತೀರದಲ್ಲಿ ಕುಳಿತಿರುವಂತಹ ವಾರ್ಧಕ್ಯದ ಹೊತ್ತಿನಲ್ಲಿರುವಂತಹ ನನ್ನ ಅಪ್ಪಯ್ಯನ ಆ ಕೂಗು ದೇವರಿಗೆ ಬಹುಶಃ ಹೇಗಿರಬೇಕು. ನನಗೆ ಪಾದದರ್ಶನ ಆದ ಮೇಲೆ ಅಪ್ಪನಿಗೂ ಪಾದದರ್ಶನ ಆಗಬೇಕು ಎನ್ನುವುದಾಗಿ ನಾರದರ ಅಂಬೋಣ ಇರಬೇಕು. ಹಾಗಾಗಿ ಇಂಥ ಒಂದು ಪರಿಸ್ಥಿತಿ ಬಂದಿದೆ. ದೇವರು ಹೇಗೂ ಸುಮ್ಮನಿದ್ದಾರೆ. ನಾನು ಒಬ್ಬನೇ ನೋಡುತ್ತ ಇಡೀ ರತ್ನಾಕ್ಯ ನೋಡಬೇಕು ಎಂದಾದ್ರೆ ನನ್ನ ಕಂಕುಳಲ್ಲಿ ದೇವರ ನಾವುಕಿ ಹಿಡಿದು ಆ ರತ್ನಪುರದತ್ತ ನಡೆಯುತ್ತೇನೆ. ನೋಡುತ್ತಿ ಮಹಾತ್ರವನ್ನು ಪ್ರಯೋಗಿಸಿ ನನ್ನನ್ನು ಬಿಡಿಸು.
ಹಿಲದಿಂದ ಒಮ್ಮೆಗೆ ಏನಾಯಿತು ಅಂತ ಗೊತ್ತಾಗಲಿಲ್ಲ. ಈಗ ಅರ್ಥ ಆಯಿತು. ದೇವರನ್ನು ಕೊಂಡು ಹೋಗುವ ಅಂತ ಹೇಳುವಾಗ ದೇವರದ್ದು ಆಜ್ಞೆ, ತೊಡುಮಹಾತ್ರ ಕಿರೀಟಿ. ಬಾಣ ಬಿಟ್ಟಿದ್ದ, ನಾನೇನು ಮಾಡಿದೆ, ಅವನ ಸೊಂಟಕ್ಕೆ ಮೆಟ್ಟಿದೆ. ಎದೆಗೆ ಬೀಳುವುದು ಭುಜಕ್ಕೆ ಬಿತ್ತು. ಅವನಿಗೆ ಸೊಂಟಕ್ಕೆ ಮೆಟ್ಟಿದ್ದೆ ಸಾಕಾಗಿದೆ. ಅವ ಮೂರು ಸಲ ಹೇಳಿದ್ದಾನೆ, ನನ್ನ ತಿರುಗಟ್ಟೆ ಎಷ್ಟು ಗೊತ್ತುಂಟ ಅಂತ. ಮತ್ತೆ ಮೊದಲನಷ್ಟೆಲ್ಲ ಗಟ್ಟಿ ಇರ್ತದೆ ಸೊಂಟ, ಹಾಗಾಗಿ ಬಿದ್ದ. ಇನ್ನು ದೇವರು ಈಗೀಗ ಊಟ ಮಾಡೋದು ಹೆಚ್ಚು ಮಾಡುದಿಲ್ವಾ ಅಂತ. ಬೆಣ್ಣೆ ಮೊಸರು ತಿಂದ ಮೈಯಲ್ವಾ, ನಾನು ಅವಕ್ಕೆ ಹಿಡ್ದದಲ್ವ ರಾಜಸ. ಅವನು ಮೂರ್ಛೆ ತಪ್ಪಿದ್ದಾನೆ. ಈ ಬಾಣ ಭುಜಕ್ಕೆ ಬಿದ್ದ ಪರಿಣಾಮದಲ್ಲಿ ನಾನು ಮೂರ್ಛೆ ತಪ್ಪಿದ್ದೆ. ಆದರೆ ಒಮ್ಮೆಲ್ಲ ಎದ್ದು ನೋಡಿದ್ರೆ ಎಷ್ಟು ಜನ ಇತ್ತು, ಈಗ ಎಷ್ಟು ಕಡಿಮೆ ಆಗಿದೆ ನೋಡಿ. ಅರೆ ಏನು ಇಲ್ಲ ಅಂತ ಬೇಸರ ಪಡುವುದಕ್ಕಿಲ್ಲ, ಇಷ್ಟು ಉಂಟ. ಇಷ್ಟು ಉಂಟು ಅಂತ ಹೇಳಿದ್ರೆ ಎದ್ದು ಇಲ್ಲ, ಕರ ಮುರಿದ, ಶಿರ ಬಲಿದ, ಕರುಳುಗಿದ, ಎದೆ ಬಿರಿದ, ಈಗ ಹೋಗುವುದಾ ಮತ್ತೆ ಹೋಗುವುದಾ, ಈಗ ಹೋಗುವುದಾ ಮತ್ತೆ ಹೋಗುವುದಾ ಎನ್ನುವ ಸ್ಥಿತಿಯಲ್ಲಿರುವುದೆಲ್ಲ ಎಷ್ಟು ಉಂಟು. ಆದ್ರೆ ಎದ್ದು ನಿಂತವ ಯಾರು ಅಂತ ಕೇಳಿದೆ, ಒಬ್ಬ ನಾನು. ಮತ್ತೊಂದು ಅಲ್ಲಿ ನೋಡಿ, ಅದೆರಡು ಮಾತ್ರ ಕುದುರೆಗಳು. ಆಗ ದೇವರನ್ನು ಕೊಂಡು ಹೋಗುವಾಗ ತಡಿಲಿಕ್ಕೆ ಅರ್ಜುನ ಇದ್ದ. ಈಗ ದೇವರು ಬಿದ್ದಿದ್ದಾರೆ, ಅರ್ಜುನನು ಬಿದ್ದಿದ್ದಾನೆ. ಮತ್ತೆ ಯಾಕೆ ನಮಗೆ ತಲೆ ಬಿಸಿ? ನಾವು ದೇವರನ್ನು ಎತ್ತಿಕೊಂಡು ಹೋದ್ರೇನು? ನಮಗೆ ಎದ್ದದ್ದಾದ್ರೇನು, ಬಿದ್ದದ್ದಾದ್ರೇನು, ಮರದ್ದಾದ್ರೇನು, ಮಣ್ಣಿದ್ದಾದ್ರೇನು? ಬೆಕ್ಕು ಇಲ್ಲಿ ಹಿಡಿದ್ರೆ ಆಯ್ತು, ನಮಗೆ ದೇವರು ಊರಿಗೆ ಬಂದ್ರೆ ಆಯ್ತು. ನೋಡುವ ಪ್ರಯತ್ನ. ಏನು ಭಾರ ಅಂತ ಇಲ್ಲ. ಆಗ ಅಷ್ಟು ಹಗುರ ಇದ್ದ. ಆಗ ಎತ್ತಿಕೊಳ್ಳುವಾಗ ನನಗೆ ಬೇಕಾಗಿ ಎನ್ನುವುದಾಗಿ ನಾನು ಎತ್ತಿಕೊಳ್ತೇನೆ ಅಂತ ಹೇಳಿ ಎತ್ತಿಕೊಂಡದ್ದಲ್ಲ, ಸರ್ವ ಸಮರ್ಪಣಾ ಭಾವದ ಪಾದ ಪೂಜೆ ಮಾಡಿ ಎತ್ತಿಕೊಂಡದ್ದು. ಈಗ ಅಹಂಕಾರದಿಂದ ನಾನು ಎತ್ತುತ್ತೇನೆ ಅಂತ ಹೊರಟದ್ದು. ಹಾಗೆ ಭೂಮಿಗಿಂತ ಭಾರ ಆಗಿದ್ದಾನೆ. ದೇವರ ದರ್ಶನ ಆಗಬೇಕು. ಕೆಲವರೆಲ್ಲ ಹೆಚ್ಚಿನವರು ಏನು ಮಾಡುದು ಅಂತ ಕೇಳಿದ್ರೆ, ದೇವರಲ್ಲಿಗೆ ಹೋಗುವಾಗ ಕಾಲಿಗೆ ಹಾಕುವುದು ಇರಬಾರ್ದು ಅಂತ ಹೊರಗಿಟ್ಟು ಹೋಗುದು. ಕಾಲಿಗೆ ಹಾಕುವುದನ್ನು ಹೊರಗಿಟ್ಟು ಹೋದರೆ ದೇವರ ದರ್ಶನ ಆಗುವುದಿಲ್ಲ. ಕಾಲಿಗೆ ಹಾಕುವುದರೊಂದಿಗೆ ತಲೆಯಲ್ಲಿ ಇದ್ದದ್ದನ್ನು ಹೊರಗಿಟ್ಟು ಹೋಗಬೇಕು. ತಲೆಯಲ್ಲಿ ಅಹಂಕಾರವನ್ನು ಇಟ್ಟುಕೊಂಡು ಕಾಲಲ್ಲಿದ್ದದ್ದನ್ನು ಹೊರಗಿಟ್ಟರೆ ಪ್ರಯೋಜನ ಇಲ್ಲ. ನಮ್ಮೊಳಗೆ ನಾನು ಎನ್ನುವ ಭಾವ ಇದ್ರೆ ಯಾವ ದೇವಸ್ಥಾನದಲ್ಲಿಯೂ ದೇವರ ದರ್ಶನ ಆಗುವುದಿಲ್ಲ. ನಾನು ಎನ್ನುವ ಭಾವ ನೋಡಿ ಇವನನ್ನು ಭಾರ ಮಾಡಿತು. ಏನು ಮಾಡುವ, ಇದನ್ನು ಕೊಂಡೋಗುದು ಒಳ್ಳೇದ ಅಂತ. ಎರಡು ಕುದುರೆಗಳುಂಟು. ಯಾಕೆ, ಒಂದು ನಮ್ಮದೇ, ಇನ್ನೊಂದು ಅವರದ್ದು. ನಮ್ಮದೇ, ಅವರದ್ದು ಯಾಕೆ? ಏನಾದ್ರೂ ಪಾಂಡವಾಶ್ವಮೇಧ ಒಂದು ಅರ್ಧದಲ್ಲಿ ನಿಲ್ಲಿಕ್ಕೆ ಬಿಡ್ಲಿಕ್ಕಿಲ್ಲ. ಕೃಷ್ಣ ಪೂರ್ತಿ ಮಾಡ್ಬೇಕಾದ್ರೆ ಕುದುರೆ ಬೇಡುವ? ಎರಡು ಕುದುರೆಗಳನ್ನು ಹಿಡಿದುಕೊಂಡು ಅಪ್ಪನಲ್ಲಿ ವೀರ ಭಟರಿಗೆ ಮೂರ್ತಿ ತಿಳಿಯುವ ಬಳಿಕ ವಾರಿಜಾಕ್ಷೋ ಸಕಲ ಸೇನೆಯ ಸಂತೈಸಿಗೆ ಚೋರ ಬುದ್ಧಿಯೊಳಗು ಭಯವು ನಿರಿದ ಧನಂಜಯ ಗಿಂತೆಂದನೋ, ಧನಂಜಯ ಗಿಂತೆಂದನೋ. ಎಲ್ಲವರು ಮೂರ್ಛಿತರಾದರು. ಪಕ್ಕನ ಎದ್ದೆ ಎಲ್ಲವರನ್ನು ಸಂತೈಸಬೇಕು ಅಂತಾದ್ರೆ ಮೊದಲು ಎಬ್ಬಿಸಬೇಕಾದದ್ದು ಪಾರ್ಥನ. ಪಾರ್ಥ ಅವ ಮಾತ್ರ ಇಲ್ಲದೆ ಇರುವುದಲ್ಲ, ಆತನ ಸೇನೆಯೊಂದಿಗೆ ನಮ್ಮ ಅಶ್ವ ಸಮೇತವಾಗಿ ಅವನ ಅಶ್ವವು ಇಲ್ಲಿ ಇಲ್ಲ. ಎರಡು ಕುದುರೆ ನಮ್ಮ ಕುದುರೆಯನ್ನು ಅಪಹರಿಸಿದ್ದಾನೆ. ಚೋರ ಬುದ್ಧಿಯನ್ನು ಅವ ಮೊದಲು ಮಾಡಿದ್ದಾನೆ ಎಂದಾದ ಬಳಿಕ ಇನ್ನು ನಾವು ಅದನ್ನು ಮುಂದುವರಿಸಬೇಕು. ಮತ್ತೆ ಅಷ್ಟು ಮಾತಾಡಿದವ ಈಗ ಮಾಡಿದ್ದದೇ ಅಲ್ಲ.
ಕದ್ದುಕೊಂಡು ಹೋದದ್ದಲ್ವ ಕುದುರೆ? ಹೌದು. ಹಾಗಾದ್ರೆ ನಾವು ಇದು ನೋಡುವುದಲ್ಲ, ನಾವೇನಾದ್ರೂ ಮುಂದೆ ಉಪಾಯವೊಂದನ್ನು ಮಾಡಬೇಕು. ಅವ ಕದ್ದ ಅಂತೇಳಿ ನಮಗೆ ಕದಿಲಿಕ್ಕೆ ಆಗ್ತದೆ? ನಾವು ಎಳ್ಕೊಂಡು ಬರುವ. ಹೌದು, ಎಳ್ಕೊಂಡು ಬರುವುದಲ್ಲ, ಬೇಕಾದುದನ್ನೇ ನಾವು ಪಡೆಯಬೇಕು ಅಂತ ಆದ್ರೆ ಕೆಲವೊಂದು ಸಂದರ್ಭದಲ್ಲಿ ಅವನಾಡಿದ ಮಾತಿನಂತೆ ಬೇಕಾದುದನ್ನು ಕೆಲವರಿಗೆ ನಾವೇ ಒದಗಿಸಬೇಕು. ಅದಕ್ಕಾಗಿ ಇನ್ನು ನೀನು ಮಾತನಾಡಬಾರದು. ಮಾತನಾಡುವುದಕ್ಕೇನಿದ್ರು ನಾನು, ನೀನು ನನ್ನೊಂದಿಗೆ ಸುಮ್ಮನೆ ಬಂದರೆ ಸಾಕು, ಮಿಕ್ಕವುದು ಎಲ್ಲವನ್ನು ನಾನು ಎಸಗುತ್ತೇನೆ. ಬಾಹಿ ಸರಿ. ಪಟ್ಟಣದ ಗೊರಗೊನೆಯದು ಚಿತ್ರಮಯವಾಗಿ ಕಟ್ಟಿದ ಧ್ವರ ಮಂಟಪದ ನಡುವೆ ದೀಕೆಯು ನೆಟ್ಟನೆ ಪರಿಗ್ರಹಿಸಿ ಭೂತುರರ ಬೆಳಸಿಕೊಳ್ಳಿರುವ ತಾತಕ್ಕೆ ಬನಿದು ಚರಣಗಳನ್ನು ಮುಟ್ಟಿದ ತಟ್ಟನೆಯರಾಗಿದೆ. 2 ಹಯಗಳನ್ನು ನಿಮ್ಮ ಮುಂದಿಟ್ಟೆ. ಹರಿಯನ್ನು ನೆನೆಸಿ ನನಗೆ ಆಶೀರ್ವದಿಸುತ್ತಿದ್ದರೆ 2 ಹಯಗಳು. ಹೌದು, 2 ಕುದುರೆ. ಏನು ಚೋದ್ಯ ಇದು? ಏನು? ವರ್ಷ ಪೂರೈಸುವುದಕ್ಕೆ ಮೊದಲೇ ಈ ರೀತಿಯಾಗಿ ಉಭಯ ಅಶ್ವಗಳೊಂದಿಗೆ ಬಂದಿದೆಯಲ್ಲ, ಆಶ್ಚರ್ಯ ಆಶ್ಚರ್ಯ. ಏನಾಯ್ತು ವಿಷಯ? ಭೂಪರ್ಣನ ಕಳಗವೇ? ನಡಿಗೆ ರಘುವೆ ನನ್ನ ಮಾತಗೆ ಬೇಡ್ವೆ ಬಾಯಾರ ಉಪರುಳಾದ ಗಗನ ತಾತಗೆ ಗಜಪುರದ ಧರ್ಮಜನತಿ ಬಲವಂತಿ ತಾತಗೆ ಅವನಿಗೊಬ್ಬ ಸೋದರ ಬಹು ಭುಜ ಬಾಲರ್ಜುನ ಸೋದರರಂತೆ ತಾತಗೆ ಜಿಯ ಬರದು ನಿನ್ನಡಿಗೆ ರಘುವೆ ಎಲ್ಲ ಮಾತ ಕೇಳು. ಅಪ್ಪಯ್ಯ ಕುಮಾರ, ಆಶ್ಚರ್ಯವಾಯಿತೆ. ಬಹಳ ಆಶ್ಚರ್ಯವಾಯಿತು. ಹೋಗುವಾಗ 1 ತುರಗ, ಬರುವಾಗ 2 ತುರಗ. ಏನು ಚೋದ್ಯ? ಗೊತ್ತಾಗ್ಲಿಲ್ವ ಅಪ್ಪಯ್ಯ? ಈ ಸಲ ಒಂದು ಹೆಚ್ಚಾದಲ್ವ? ಹೇಗ ತುರಗ ಅದೇ ಕಂಡು ಹೌದು. ಒಂದೊಮ್ಮೆಗೆ ಏನು ಅಂತ ಪ್ರಶ್ನೆಯೂ ಮೂಡಿತು. ಇನ್ನೂ ಒಂದು, ಇಲ್ಲಿಯವರೆಗೆ ಕಳೆದ ಸಲದವರೆಗೆ 6 ಇದ್ದದ್ದು, ಈ ಸಲ 7 ಆಗಿದೆ. ಹೌದಾ? ಪುರುಷ ಪ್ರಯತ್ನ ಮಾತ್ರ ಇದ್ದದ್ದು. ಈ ಸಲ 7ನೆಯ ದೈವಾನುಗ್ರಹ ಸಿಕ್ಕಿದೆ. ದೈವ ಚಿಂತನೆ. ನಾರದರ ಮಾತು ಅಂತ ಹೇಳಿದ್ರೆ ಬೇರೆ ದೈವಾನುಗ್ರಹ ಬೇಕಾ? ಬೇಡ. ನಿಮಗೆ ಮಾತ್ರ ಅಲ್ಲ ಅಪ್ಪ ಬಂದದ್ದು, ಮತ್ತೆ ನನ್ನ ಕನಸಿನಲ್ಲಿಯೂ ನಾರದರು ಬಂದು ಬುದ್ಧಿವಂತರವರು ನನ್ನ ಕನಸಿನಲ್ಲಿ ಬಂದದ್ದು. ಯಾಕೆ ನಿಮ್ಮಲ್ಲಿ ಬಂದ ಹಾಗೆ ಎದುರಿನಲ್ಲೇ ಬಂದ್ರೆ ಪುನಃ ಅಷ್ಟೇ ಹೊತ್ತಾಗ್ತದಲ್ಲ. ಹೌದು, ಕನಸಿನಲ್ಲೇ ಬಂದ ಮುಗಿಸುವ ಸೂಚನೆಯನ್ನು ಕೊಟ್ಟರು. ಬೆಳಿಗ್ಗೆ ಆಗುವಾಗ ನಿನಗೊಂದು ಕಾಳಗ ಸಂಭವಿಸುವುದಕ್ಕುಂಟು. ಹೌದು. ಯಾರಲ್ಲಿ? ದೊಡ್ಡವರಲ್ಲಿ. ದೊಡ್ಡವರು ಅಂದ್ರೆ ಹಸ್ತಿನಾವತಿಯವರಲ್ಲಿ. ಓಹೋ, ಚಂಡಬಲ ಕರ್ಣಜರು ಮೊದಲಾದವರೆಲ್ಲ ಬರ್ತಾರೆ, ಕಾಳಗ ಆಗ್ತದೆ ಅಂತ ಹೇಳಿದ್ರು.
ನಾನದರ ನಿರೀಕ್ಷೆಯಲ್ಲಿ ಇದ್ದೆ. ಅದಕ್ಕೆ ಸರಿಯಾಗಿ ಪ್ರಕರಣವು ನಡೆಯಿತು. ಹೇಗೆ? ಎದುರಿನಿಂದ ಒಂದು ಬಂದ ಹಯ ನಮ್ಮ ಹಯದೊಂದಿಗೆ ಘರ್ಷಣೆ ಮಾಡಿ ವಿಷಯವನ್ನು ದೂತರಲ್ಲಿ ಕೇಳಿದ್ರೆ ಅವರಿಗೆ ಗೊತ್ತಾಗ್ಲಿಲ್ಲ. ನಕುಲಧ್ವಜನು ಪೂರ್ತಿಯಾಗಿ ನಿರ್ಣಯ ಹೇಳಲಿಕ್ಕೆ ಸೋತು ಹೋದ. ನಾನೇ ಒಂದು ಅನುಮಾನದಿಂದ ಕುದುರೆಯನ್ನು ತರಿಸಿ ಲೇಖನವನ್ನು ಓದಿದ್ರೆ ಧರ್ಮರಾಯ ಮಾಡಿದ ಅಶ್ವಮೇಧದ ಕುದುರೆಯನ್ನು ಅದಕ್ಕೆ ಬೆಂಗಾವಲಿಗನಾಗಿ ಅರ್ಜುನ ಬಂದದ್ದಂತೆ, ಮಧ್ಯಮ ಪಾಂಡವ. ಹೌದೌದು. ನೋಡಿದ ಮೇಲೆ ನನಗೆ ಸಹಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. 7 ಯಾಗ ಮಾಡಿದ ನಾವೇ ದೊಡ್ಡಸ್ತಿಕೆ ಮಾತಾಡುದಿಲ್ಲ, ಒಂದು ಆಡಿದ ಅವರೆಂತದ್ದು ಮಾತಾಡುದು. ಹಾಗಾಗಿ ಕಟ್ಟಿದ ಮೇಲೆ ಕಾಳಗಾಯಿತು. ಕರ್ಣಜ, ಅನಿರುದ್ಧ, ಸಾಲ್ವ ಇವರೆಲ್ಲ ಬಿದ್ದು. ಆಮೇಲೆ ಕೊನೆಗೆ ಅರ್ಜುನ ಹಾಗೂ ಕೃಷ್ಣರು ಬಂದರು. ಕೃಷ್ಣ ಬಂದ. ಹೌದು. 7 ದಿವಸ 7 ದಿವಸ ಕಾಳಗಾಯಿತು. ಕೊನೆಗೆ ಬೇರೆ ಬೇರೆ ವಿಧಾನದ ಕಾಳಗ ಎಲ್ಲ ಆಗಿ ಏನಪ್ಪಯ್ಯ ಲಕುಮಿಪತಿಯಾದಂತ ಕೃಷ್ಣ, 3 ಲೋಕ ವೀರನೆನಿಸಿದ ಅರ್ಜುನ ಇಬ್ಬರನ್ನು ನಿನ್ನ ಮಗ ವಿಕ್ರಮದ ಮೂಲಕ ನೆಲಕ್ಕೆ ಕರಹಿ ನಮ್ಮ ಅಶ್ವವನ್ನು ಅವರ ಅಶ್ವವನ್ನು ತಂದ ನನ್ನ ಸಾಹಸಗಾತೆ ಹೇಗುಂಟಪ್ಪ. ಕಮಲನಾಭನಪದಾಬ್ಜವನೆನಿದು ಬಿಸು ತುಯ್ದು ಇನ್ನೇನು ಪುರಲಿಗೆಲ್ಲ ಪುಣ್ಯದ ಫಲವಿನಿದಲ್ಲವೇ ಮುನ್ನೇಳ್ಮ ಕಮೆಸಗಿದರ ತನ್ನು ತಣ್ಣಿ ಹರಿಯ ಕಣ್ಣಿಗೆ ಗೋಚರಿಸದ ಪ್ರಸನ್ನ ರಮಾಪತಿ ರಮಾಪತಿಯೆನ್ನುವ ತನ್ನೊಳಗಿರಿಸಿಗನಂತೆ ಸುಧನ್ಯನೋ ಧರ್ಮಜನೋ ಧನ್ಯನೋ ಧರ್ಮಜನೋ ಇನ್ನೇನು ಬುರದಿಗೆಲ್ಲ ಪುಣ್ಯದ ಫಲವಿನಿದಲ್ಲವೇ ಶ್ರೀಗರಿ ನಾರಾಯಣ ಕೃಷ್ಣ ಗೋವಿಂದ ವಾಸುದೇವ, ನಾಲಿಸುತ್ತಿದ್ದೇನೆ ಇದಕ್ಕೆ ಹೇಳುವುದು. ಯೋಗ ಭಾಗ್ಯ ಪ್ರಾಪ್ತಿಗಳ ಸಮಾವೇಶವಾದಾಗ ಮಾತ್ರ ಮನಸ್ಸಿನ ಸದಾಶಯ ಏನುಂಟು ಅದು ನಮಗೆ ಸಾಧ್ಯವಾಗುವುದಕ್ಕೆ ಸಫಲವಾಗುವುದಕ್ಕೆ ಆಗುತ್ತದೆ. ಇಲ್ಲದೆ ಇದ್ದರೆ ಆ ಕಡೆಯಲ್ಲಿ ನೋಡಿದರೆ ಧರ್ಮರಾಯನು ಸದಾಕಾಲದಲ್ಲಿಯೂ ಶ್ರೀಹರಿಯ ಸಕಲೋಪಚಾರ ಸೇವೆಗಳನ್ನು ಮಾಡಿ ಕಾಲುಗಳನ್ನು ತೊಳೆದು ಹಣೆಯನ್ನು ಆತನ ಪಾದಿಗಳಿಗೆ ಒತ್ತಿ ಜನ್ಮ ಸಾರ್ಥಕ್ಯವನ್ನು ಪಡೆಯುತ್ತಿದ್ದರೆ ಹರಿಗೋಸ್ಕರವಾಗಿ ಹಂಬಲಿಸುತ್ತಿರುವಂತಹ ನನ್ನ ಮಗ ಏನು ಮಾಡಿದ? ಲಕ್ಷ್ಮೀ ಪತಿಯನ್ನೇ ಅವನೇನು ಎಷ್ಟು ಎನ್ನುವುದನ್ನು ಚೆನ್ನಾಗಿ ಅರ್ಥವಿಸಿಕೊಳ್ಳದೆ ಕತ್ತೆಯಂತೆ ತೋರುವ ಮತ್ತೊಂದು ಕುದುರೆಯನ್ನು ಹೊತ್ತು ಬಂದಿದ್ದಾನೆ ಎಂದರೆ ಇದು ನನ್ನ ಪ್ರಾರಬ್ಧ ಪ್ರಾರಬ್ಧ ಪ್ರಾರಬ್ಧ. ಆ ಸಮಯದಿ ಪರಮಾತ್ಮವಿ ಕೃಷ್ಣರು ಮೂಸುರರು ಲಕ್ಷ್ಮೀಶನ ಮರಿಪುತ ಲಕ್ಷ್ಮೀಶನ ಮರಿಪುತ ಘೋಷಗೊಳ ಭರಣಿ ಸರಿಗೈದಾಗಿರುವಾಗಲಿ ಶುಭವಾಗುವುದೆಂದರು. ಏನು ಸ್ವಾಮಿ ಇದು? ಚಂದವೇ ಮೊದಲೇ ಮುಂದಿನದ ಕ್ಷತ್ರಿಯರಿಗೆ ಬಂದು ವಿಪ್ರರು ಬರದೆ ಭುವನ ಸಮುದಯ ಜನ್ಮ ನೀವು ನಮ್ಮ ಕಾರ್ಯ ಬೇಡಿರೆ ನನ್ನ ಇದ್ದಂದ ಭೂಸುರೇಂದ್ರನವ
ಆಕ್ಷೇಪಿಸುತ್ತೇನೆ ಎಂದು ಭಾವಿಸಬಾರದು. ಇಲ್ಲಪ್ಪ. ಆದರೆ ಅಸಂಗತವಾದಂತಹ ವ್ಯವಹಾರವನ್ನು ಮಾಡಿಬಿಟ್ಟಿರಲ್ಲ ಸ್ವಾಮಿ. ಎಲ್ಲಿ ಯಾವಾಗ? ನಮ್ಮಂತಹ ಕ್ಷತ್ರಿಯರು ಭೂವಲಯದ ಬ್ರಾಹ್ಮಣರಾದ ತಮಗೆ ವಂದಿಸುವ ಮೊದಲೇ ತಾವು ಆಶೀರ್ವಾದವನ್ನು ಮಾಡಿದಿರಿ ಎಂದಾದರೆ ಶಾಸ್ತ್ರದಲ್ಲಿ ಅದು ನನ್ನ ಶ್ರೇಯವನ್ನು ಬಯಸಿ ಅಲ್ಲ ಅಂತ ಹೇಳ್ತದೆ. ಅಷ್ಟು ಬಲ್ಲಂತಹ ತಾವುಗಳು ಯಾಕಿಂತ ರೀತಿಯಲ್ಲಿ ವ್ಯವಹರಿಸಿದ್ರಿ ಸ್ವಾಮಿ? ಇದು ಸರಿಯೇ? ಆ ವಿಷಯ ನನಗೂ ಗೊತ್ತು ಪುಣ್ಯಾತ್ಮ. ಗೊತ್ತಿತ್ತು. ಧರ್ಮ ವಿಷಯ ನನಗೂ ಗೊತ್ತಿಲ್ವಾ? ಇದು ಆಪದ್ಧರ್ಮ. ನನಗೆ ಮೊದಲು ನನ್ನ ಕೆಲಸ ಆಗಬೇಕು. ಅದಕ್ಕೆ ಬೇಕಾಗಿ ನಾನು ಮೊದಲ ಆಶೀರ್ವಾದ. ಮಯೂರಧ್ವಜನ ರಾಜ್ಯದಲ್ಲಿ ಒಬ್ಬ ಬ್ರಾಹ್ಮಣನಿಗೆ ಆಪತ್ತು. ಏನು ಸ್ವಾಮಿ? ಏನದು ಏನದು? ಅಯ್ಯ ಅಯ್ಯ, ನನಗಿದ್ದದ್ದು ಒಬ್ಬನೇ ಮಗ. 100 ವರ್ಷ ಬಾಳಲಿ. ಎಲ್ಲಿ 100 ವರ್ಷ? ನನ್ನ ಹೆಸರು ಏನು ಗೊತ್ತಾ? ಏನು? ವಿಷ್ಣು ಶರ್ಮಾ ಅಂತ. ಒಳ್ಳೆ. ನನ್ನ ಮಗನ ಹೆಸರು ನಾರಾಯಣ ಶರ್ಮಾ ಅಂತ. ಅದು ಒಳ್ಳೆಯದು. ಇವ ನನ್ನ ಶಿಷ್ಯ ಕೇಶವ ಶರ್ಮಾ ಅಂತ. ಕೇಶವ ಶರ್ಮರ? ಹೌದೌದು. ಇದ್ದ ಒಬ್ಬ ಮಗನಿಗೆ ಮದುವೆ ಮಾಡಿ ಆತನೊಂದು ಅಂದ ಚಂದ ಕಾಣಬೇಕು ಅಂತ ಆಸೆ ಇತ್ತು. ಅದು ಒಳ್ಳೇದು. ಬಡತನ. ನೀವೊಂದು ಮುತ್ತಜ್ಜರಾಗುವುದು ನಮಗೂ ಸಂತೋಷ. ಹೌದು. ಏನಾಯ್ತು? ಬಡತನ. ಮದುವೆ ಮಾಡುವುದಕ್ಕೆ ಬೇಕಾದಷ್ಟು ಧನ ಕನಕ ಇರ್ಲಿಲ್ಲ. ಯೋಚನೆ ಮಾಡಬೇಡಿ, ನಮ್ಮಂಥವರಿಲ್ವೇ? ಅದೇ ನಿನ್ನ ಬಳಿಗೆ ಬರಬೇಕು ಅಂತ ಎಣಿಸಿ ದಾರಿಯಲ್ಲಿ ಕಾಡ ದಾರಿಯಲ್ಲಿ ಬರ್ತಾ ಇದ್ದೆ ಮಹಾರಾಜ. ಆವಾಗ ಆ ಕಾಡಿನಲ್ಲಿ ಹರಿ. ಅದೊಂದು ವಿಶೇಷ ಅಲ್ಲ. ಯಾಕಂದ್ರೆ ಈ ಮಯೂರಧ್ವಜನ ನಾಡಿನಲ್ಲಿ ಮೃಗ ಪಕ್ಷಿ ಮನುಷ್ಯರು ಎಂದೇನಲ್ಲ. ಎಲ್ಲಿ ನೋಡಿದ್ರು ಹರಿ 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 ನಾರಾಯಣ ಶ್ರೀಹರಿ ನರಹರಿ. ಹರಿ ಅಲ್ಲ, ಕಾಡಿನ ರಾಜನಿಗೆ ಇನ್ನೊಂದು ಹೆಸರಿಲ್ವ ಸಿಂಹಕ್ಕೆ? ಓ, ಪಂಚಾಸ್ಯ ಹರಿ. ಹೌದು. ಆ ಹರಿ ಬಂದು ನನ್ನ ಮಗನನ್ನು ಹಿಡ್ಕೊಂಡಿದ್ದು. ಶಿವನೇ ಅದ್ರಲ್ಲಿ ಅಂಗಲಾಚಿದೆ. ಒಬ್ಬ ಮಗ ಇರುವುದು, ನನ್ನ ಮಗನನ್ನು ಬಿಟ್ಟು ಕೊಡು ಅಂತ. ಅದಕ್ಕೆ ಆ ಹರಿ ಹೇಳಿತು, ನಿನಗೆ ನಿನ್ನ ಮಗನೇ ಬೇಕು ಅಂತಾದ್ರೆ ಈ ಊರಿನ ಮಹಾರಾಜನ ಶರೀರದ ಅರ್ಧ ಭಾಗ ತಂದು ಕೊಡ್ತೇನೆ ಅಂತ. ದಾರಿ ಕಾಣದಾಗಿದೆ. ಮಗ ಒಬ್ಬನೇ ನನಗೆ. ಮದನ ಪಿತ ಹರಿಯೊಬ್ಬನಲ್ಲದೆ ಬದಲು ಹರಿ ನಿನ್ನಾತ್ಮಜನಿಲ್ಲೊದಗಿನಲ್ಲಿ ಬದಲು ಹರಿ ನಿನ್ನಾತ್ಮಜನಿಲ್ಲೊದಗಿನಲ್ಲಿ ಅದು ಹೇಳಿದೆ ಸದಮಲನೆ ಎನ್ನಿಂದಲಗುಲೇನದನು ವಿಸ್ತರಿಸೆನೋ. ವನ ಮಧ್ಯದಲ್ಲಿ ಹರಿ ತಮಗೊದಗಿದ್ದು. ಹೌದು. ತಮ್ಮನ್ನು ಇಕ್ಕಟ್ಟಿಗೆ ಸಿಲುಕಿಸಿದ್ದು. ನಿಜ. ಯೋಚಿಸಬೇಡಿ. ಯಾಕೆ? ತಮ್ಮ ಅಪೇಕ್ಷೆ ಹುಸಿಯಾಗುವುದಿಲ್ಲ. ಯಾಕಂದ್ರೆ ನೀವು ಕೇಳಿದುದು ಯಾರಲ್ಲಿ? ಮಯೂರಧ್ವಜನಲ್ಲಿ. ಹೌದು. ಚೆನ್ನಾಗಿ ಅರ್ಥವಿಸಿಕೊಂಡಿದ್ದೇನೆ. ಈ ಬದುಕು ಎನ್ನುವುದು ಒಂದು ರೀತಿಯಲ್ಲಿ ನಾವು ಕನಸಿನಲ್ಲಿ ಕಾಣುವಂತಹ ಸುಂದರ ನಗರಿ. ಹೌದು. ಇದು ಶಾಶ್ವತವಾಗಿ ಇರುವುದಲ್ಲ. ನಿನ್ನೆಯ ಕಾಲದಲ್ಲಿ ಹುಟ್ಟಾಗಿದೆ, ಇಂದು ಬದುಕಿದ್ದೇನೆ. ನಾಳಿಗಾಗುವಾಗ ನಾನು ಮೃತ ಎನ್ನುವುದು ಘಟಿಸಿಯೇ ಘಟಿಸುತ್ತದೆ. ಅಶಾಶ್ವತವಾದಂತಹ ಪ್ರಪಂಚದ ಬಗ್ಗೆ ಹಂಬಲವನ್ನಿರಿಸಿಕೊಂಡು ಮಾಡಬೇಕಾದಂತಹ ಅನಿವಾರ್ಯ ಕಾಯಕವನ್ನು ಮಾಡುವಲ್ಲಿ ಹಿಂದುಳಿಯುವವನಲ್ಲ. ನಮಗೆ ನೀವು ಸಹ ಹರಿಸಮಾನ. ಹಾಗಾಗಿ ತಮ್ಮ ಮಗನನ್ನು ಉಳಿಸಿಕೊಳ್ಳುವುದಕ್ಕೆ ನನ್ನ ದೇಹವನ್ನು ಕೊಟ್ಟನೆಂದಾದರೆ ಅದನ್ನು 100 ಕಾಲ ಬದುಕುವ ಒಂದು ಸಾಧ್ಯತೆ ಉಂಟು. ಸಿಗ್ತದಂತ ಅರ್ಧ ಸಿಗ್ತದೆ. ಹಾಗಾಗಿ ನಿಮಗೋಸ್ಕರವಾಗಿ ನನ್ನ ದೇಹವನ್ನು ದಾನ ಮಾಡುವುದಕ್ಕೆ ನಾನು ಸಿದ್ಧನಿದ್ದೇನೆ. ಧರಣಿ ಪರಿವಿದಿದ್ರವ ಕೇಳಿ ಬೇಗ ತೊಡ ಮುಂದತಿಯು
ಪಾದಾರವಿಂದಗಳಿಗೆ ಹೊಂದಿಸಿಕೊಳ್ಳುತ್ತಾ ಇದ್ದೇನೆ. ಶ್ರೇಯವಸ್ತು. ನೀವಿರುವರು ಓ, ನಡೆಯುತ್ತಿರುವಂತಹ ಸಂಭಾಷಣೆಯನ್ನು ಆಲಿಸಿ ನೇರವಾಗಿ ಇಲ್ಲಿಗೆ ಬಂದವಳು ನಾನು. ಅದೇ ಆಶ್ಚರ್ಯಚಕಿತ ನಾನು. ಸ್ವಾಮಿ, ಓ, ಪರೋಪಕಾರಾರ್ಥಂ ಇದಂ ಶರೀರಂ ಹೌದಲ್ಲ ಎನ್ನುವಂತೆ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವುದಕ್ಕೆ ಮುಂದಾದವರು ಈ ಹೊತ್ತಿನಲ್ಲಿ ಅವಕಾಶ ಒದಗಿದೆ, ಹರಿ ಕರುಣಿಸಿದ್ದಾನೆ. ಆದ್ರೆ ನಿಮ್ಮ ಹೃದಯ ಶ್ರೀಮಂತಿಕೆಗೆ ಯಾರೂ ಕೂಡ ತಲೆದೂಗಲೇಬೇಕು. ಹಾಗಂತ ಸ್ವಲ್ಪ ಆಲೋಚನೆ ಮಾಡಿದರೆ ನೀವು ಇವತ್ತಿನ ಕೈಗೊಂಡಿದ್ದ ತೀರ್ಮಾನದ ಬಗ್ಗೆ ಆಲೋಚನೆ ಮಾಡಿ. ಏನು? ನೀವೇನು ಮಾತನ್ನು ಕೊಟ್ಟಿದ್ದೀರಿ? ತಮ್ಮನ್ನು ತಾವು ಅರ್ಪಿಸಿಕೊಳ್ಳುವುದಕ್ಕೆ ಮುಂದಾಗ್ತಾ ಇದ್ದೀರಿ. ಕೊಟ್ಟುಕೊಳ್ಳುತ್ತೇನೆ. ಆದ್ರೆ ನಿಮ್ಮ ಮನಸ್ಸಿಲಿರಬಹುದು, ನಿಮ್ಮನ್ನೇ ನಂಬಿಕೊಂಡಂತ ಈ ಪ್ರಜಾ ವರ್ಗವೆಲ್ಲ ನಾಳೆ ಅನಾಥರಾಗೋದಿಲ್ವೇ ಹೇಳಿ. ಆದ್ರೆ ಈ ಹೊತ್ತಿನಲ್ಲಿ ನಿರ್ಧಾರ ಮಾಡುವಂತ ಹೊತ್ತಿನಲ್ಲಿ ನಿಮ್ಮ ಮನಸ್ಸಿನಲ್ಲಿ ಮೂಡಿದ ಭಾವನೆ ಏನು ಅಂತ ಸರಿಯಾಗಿ ಅರ್ಥವಿಸಿಕೊಂಡಿದ್ದೇನೆ. ನನ್ನ ಕಾಲವಾದ್ರೆ ಏನಂತೆ, ನನ್ನ ಮಗ ಇದ್ದಾನಲ್ಲ ಮುಂದೆ ನಡೆಸ್ಯಾನೆ ಎನ್ನುವಂತ ಭಾವನೆಯಿಂದ ಈ ಮಾತನ್ನು ಕೊಟ್ಟಿರಬಹುದೋ ಏನೋ. 100ಕ್ಕೆ 100 ಸತ್ಯ. ಆದ್ರೆ ಬನ್ನಿ, ನಿಮ್ಮನ್ನೇ ಹೊಂದಿಕೊಂಡು ಬಂದವಳು ನಾನಲ್ವೇ ಸ್ವಾಮಿ? ಅದು ಹೌದು. ಯಾವತ್ತೂ ಕೂಡ ಪತಿ ಅರ್ಥ ಸುದ್ದಿ ಸತ್ಯಂತ ಪತಿ. ನಮ್ಮಮ್ಮ ಹೇಳಿದಂತ ಮಾತು ಈಗಲೂ ನೆನಪಿಗೆ ಬರ್ತಾ ಇದೆ. ನಿಮ್ಮನ್ನು ಕೈ ಹಿಡಿದು ಬರುವಂತ ಹೊತ್ತಿನಲ್ಲಿ ಹೇಳಿದಂತ ಮಾತು, ಧರ್ಮದಲ್ಲಿ, ಅರ್ಥದಲ್ಲಿ, ಕಾಮದಲ್ಲಿ ಯಾವತ್ತೂ ಪತಿಯನ್ನು ಮೀರಿ ನಡೆಯಬೇಡ ಮಗಳೇ ಅನ್ನೋದಾಗಿ ನಾನು ಮಾತು ಕೊಟ್ಟಿದ್ದೇನೆ ನಿಮ್ಮ ಅಪ್ಪನಿಗೆ. ಮಾತಿ ಚರಾಮಿ. ಆ ಮಾತೆನ್ನುವುದು ನನ್ನ ಮನಸ್ಸಲ್ಲಿ ಎಂದಿಗೂ ಕೂಡ ಹರಡಿಸ್ತಾ ಇದೆ. ಆದ್ರಿಂದ ಹೇಳ್ತಾ ಇದ್ದೇನೆ, ಯಾವತ್ತೂ ಕೂಡ ನಮ್ಮ ಪ್ರಜಾ ವರ್ಗ ಅನಾಥರಾಗುವುದು ಬೇಡ. ಒಂದು ಉಪಾಯ ಉಂಟು. ಒಂದು ಉಪಾಯ? ಹೇಗೆ? ಅದು ಹೇಗೋ ನೀವು ಮಾತು ಕೊಟ್ಟಿದ್ದೀರಲ್ಲ, ಹೌದು, ನನ್ನನ್ನು ಕೊಟ್ಟಿಕೊಳ್ಳೋದು. ನಿಮ್ಮ ಮಾತು ನೆರವೇರಿದಾಗ ಆಗ್ತದೆ. ಯಾಕೆ ಹೆಣ್ಣೊಬ್ಬಳು ಸೌಭಾಗ್ಯವತಿಯಾಗಿ ಬಾಳಿ ಬದುಕಬೇಕಂತೆ. ಒಂದು ವೇಳೆ ನೀವು ಈ ಕಾರ್ಯದಲ್ಲಿ ಮುಂದಾಗಿದ್ದೀರಿ ಅಂತ ಆದ್ರೆ ನಾಳೆ ನಾನು ಸುಮಂಗಲಿಯಾಗಿ ಬದುಕಿ ಬಾಳುವುದಕ್ಕೆ ಸಾಧ್ಯ ಉಂಟೆ ಹೇಳಿ. ಆದ್ದರಿಂದ ನಿಮ್ಮ ಮಾತು ನೆರವೇರಿದ ಹಾಗೂ ಆಗ್ತದೆ. ಅದಕ್ಕೆ ನಾನೇ ಹೇಳ್ತೇನೆ. ಯಾವುದು? ಸತ್ಯರ್ಥ ಪತಿಯರ್ಥ ಸತ್ಯ ನಾನಲ್ವೇ? ನಿಮ್ಮ ವಾಮಭಾಗವನ್ನು ಅಲಂಕರಿಸುವುದು ನಾನಲ್ವೇ? ಹೌದೌದು. ನೀವೀಗ ನೀವೇ ಅಪ್ಪಿಸಿಕೊಳ್ಳೋದಕ್ಕೆ ಹೋಗ್ತಾ ಇದ್ದೀರಿ ನಿಮ್ಮ ದೇಹವನ್ನು. ನನ್ನನ್ನು ಬೇಡ ಬೇಡ. ಅದಕ್ಕೆ ನಮ್ಮ ಈ ರತ್ನಕ್ಕೆ ಪುರ ಅನಾಥವಾಗುವುದು ಬೇಡ. ಅದಕ್ಕೋಗ ಸ್ವಾಮಿ, ನಾನು ನಿಮ್ಮ ಧರ್ಮಪತ್ನಿ, ನನ್ನನ್ನೇ ಅದಾಗಲಿಕ್ಕಿಲ್ಲ. ಏನು ಸ್ವಾಮಿ? ಅದು ಹೇಳಿದೆ ವಾಮಭಾಗ ಬೇಡ ಅಂತ. ವಾಮಭಾಗ ಬೇಡ ಅಂತ ಹೇಳಿ ಇದು ನಿಮ್ಮ ಆ ಸಿಂಹ ಹೇಳುದನ್ನೆಲ್ಲ ಒಟ್ಟಿಗೆ ಹೇಳ್ತೀರಿ, ಬಹಳ ಒಳ್ಳೇದಿತ್ತು. ವಾಮಭಾಗ ಬೇಡ ಅಪ್ಪಯ್ಯ, ವಾಮಭಾಗ ಬೇಡ ಮಗನೇ. ಇದು ಸಾಕು ಗಳಹದಿರು ಅಂತ ಹೇಳದಿದ್ರೆ ಮಾತಾಡ್ತೇನೆ. ಅದು ಆಗ ಅದು ಭಾಗ ಮುಗೀತು, ಈಗ ಮುಂದುವರಿಯುವ. ಅಪ್ಪಯ್ಯ, ನಿಮ್ಮ ಸಂಪಾದನೆ ಏನು ಎನ್ನುವುದಾಗಿ ನೀವು ನಿಮ್ಮ ದೇಹಾರ್ಧವನ್ನು ಸಿಂಹಕ್ಕೆ ಕೊಡ್ತೇನೆ ಅಂತ ಹೊರಡುವಾಗಲೇ ಗೊತ್ತಾಯಿತು. ಭಂಡಾರದಲ್ಲಿ ಎಷ್ಟು ತುಂಬಿಸಿದೆ ಎನ್ನುವುದರಿಂದ ಸಂಪಾದನೆ ನಿರ್ಣಯ ಆಗುವುದಲ್ಲ. ಅಲ್ಲ ಮಗನೇ, ಒಬ್ಬ ಸಾಯ್ತಾನೆ ಎನ್ನುವಾಗ ಎಷ್ಟು ಜನ ಕಣ್ಣೀರು ಸುರಿಸಿದ್ದಾರೆ ಎನ್ನುವುದರಿಂದ ಸಂಪತ್ತು ನಿರ್ಣಯ ಆಗುವುದು. ನೋಡು, ಮರುಗಿದುವುದು ಅಖಿಲ ಜನ ನಿವಾಹ. ಇದು ಸಭೆ. ನಾನು ಹೋದ್ರೆ ನಿಮ್ಮ ಮಗ ಹೋದ ಹಾಗೆ. ನೀವು ಎಲ್ಲಿಯಾದ್ರೂ ತ್ಯಾಗ ಮಾಡಿದ್ರೆ ಇಡೀ ರತ್ನಪುರದ ರತ್ನವೇ ಹೋದ ಹಾಗೆ. ನನಗೊಂದು ಅವಕಾಶ ಕೊಡಬೇಕು. ನಾನು ಮಾಡಿದ ತಪ್ಪಿಗೊಂದು ಪ್ರಾಯಶ್ಚಿತ್ತ ಮಾಡಿಕೊಂಡ ಹಾಗೂ ಆಯಿತು. ಅದಕ್ಕೆ ಒಂದು ಬ್ರಾಹ್ಮಣರಲ್ಲಿ ಮಾತಾಡ್ಲಿಕ್ಕೆ ವಾಮಭಾಗ ಆಗುವುದಿಲ್ಲ. ವಾಮಭಾಗ ಅಂದ್ರೆ ಹೆಂಡತಿ ಆಗುವುದಿಲ್ಲ ಅಂತ ಹೇಳುದು ನೀವು. ಇದು ನನ್ನದು ಬಲಯಟ ಅಂತ ಇಲ್ಲ. ತಂದೆಯೇ ಮಗನಾಗಿ ಹುಟ್ಟುವುದಲ್ವ. ಹಾಗಾಗಿ ಅಲ್ಲ, ಅವರು ವಾರ್ಧಕ್ಯಕ್ಕೆ ಬಂದವರು, ನಾನು ಸುಪುಷ್ಟವಾಗಿರುವವ. ಬೇಕಾದ್ದನ್ನು ನನಗೆ ಬೇಕು ಅಂತ ತಂದೆಗೆ ಬೇಡದೇ ಇದ್ರೂ ಪಡೆಯುವಾಗ ಮಗ ಯೋಚಿಸದೇ ಇದ್ರೆ ಲೋಕದಲ್ಲಿ ಹೇಳ ಹೆಸರಿಲ್ಲದೆ ಹಾಳಾಗುತ್ತಾರೆ. ತಂದೆಗೆ ಬೇಕಾಗಿ ತನ್ನ ಸುಖವನ್ನೇ ಬಿಟ್ಟ ರಾಮ ಭೀಷ್ಮರು ಇವತ್ತೂ ನಮ್ಮ ನಾಲಿಗೆಯಲ್ಲಿ ಜೀವಂತವಾಗಿದ್ದಾರೆ. ಅವರಷ್ಟು ದೊಡ್ಡವಲ್ಲದಿದ್ರು ಅವರ ನೆರಳಿನಲ್ಲಿ ಬದುಕಬೇಕು ಅಂತ ಆಲೋಚನೆ ಮಾಡಿದವ ನನ್ನ ಶರೀರವನ್ನು ಸಿಂಹಕ್ಕೆ ಕೊಡಿ ಹೊಟ್ಟೆ ತುಂಬಿ. ಹಾಗೆ ಆಗುವುದಿಲ್ಲ.
ಆಗುದಿಲ್ಲ. ಆಶು ಇನ್ನೂ ಹೇಳಿದೆ. ಇನ್ನು ಹೇಳಿದೆ ಹೇಳಿದೆ ಅದು ಯಾವುದು ಬಿಟ್ಟು ಹೋದದ್ದು ಹೇಳಿದ್ರು? ಅದು ಹೆಂಡತಿ ಮತ್ತು ಮಗ ಸೇರಿ ಗರಗಸದಿಂದ ಕೊಯ್ದು ಅರ್ಧ ಭಾಗ ಕೊಡಬೇಕು. ಅದು ಸಿಂಹ ಇಡೀ ಊರಿಗೆ ಹೋಗಿ ಎಲ್ಲೆಲ್ಲಿ ಎಷ್ಟೆಷ್ಟು ಜನ ಇದ್ದಾರೆ ಎಲ್ಲ ನೋಡಿ ಬಂದಲ್ಲ. ಇಲ್ಲ, ಅದು ಮಾತಾಡ್ಬೇಕು. ಮತ್ತೆ ಅವರಿಗೆ ಮಗ ಮತ್ತು ಹೆಂಡತಿ ಇದ್ದಾರೆ ಅಂತ ಹೇಗೆ ಗೊತ್ತಾಗ್ತದೆ? ಅದು ಗೊತ್ತಿರ್ಬಹುದು. ಹೇಳಿದ್ರು ನಾನು. ಅಲ್ಲ, ಈಗ 2 ಮಕ್ಕಳಿದ್ರೆ 2 ಮಕ್ಕಳು ಸೇರಿ ಅಂತ ಹೇಳ್ತಿದ್ರು ಅವರು. ನೀವು ಒಮ್ಮೆ ಇನ್ನೇನಾದ್ರೂ ಉಳಿದಿದ? ಇಲ್ಲ, ಇನ್ನಿಲ್ಲ. ನಿರ್ಣಯ ತಗೊಳ್ಬಹುದು. ಮಗನೇ, ಯೋಚಿಸುವಂತಹ ಅನ್ಯತಾ ಭಾವಿಸುವಂತಹ ಕಾಲವಲ್ಲ. ಹರಿಸೇವೆಗೆ ಒದಗಿ ಬಂದಂತಹ ಅವಕಾಶದ ಒಂದು ಕ್ಷಣವನ್ನು ನಾವು ಕೈ ಜಾರಿಸಿಕೊಂಡೆವು ಎಂದಾದರೆ ಜನ್ಮ 77 ನಮಗೆ ಮತ್ತದು ದೊರಕಲಾರದು. ಆದ್ದರಿಂದ ಇಲ್ಲಿಯವರೆಗೆ ಪರಂಪರಾನುಗತವಾಗಿ ಈ ನಾಡನ್ನು ಹೇಗೆ ಆಳಿಕೊಂಡು ಬೆಳೆಸಿಕೊಂಡು ಬಂದಿದ್ದೇನೆ, ನನ್ನ ಹಾದಿಯಲ್ಲೇ ಮುಂದುವರೆದು ನೀನು ಕೀರ್ತಿವಂತನಾಗಬೇಕು, ನಿಮ್ಮ ಅವ್ವೆಯನ್ನು ಮುನ್ನಡೆಸಿಕೊಂಡು ಹೋಗಬೇಕು, ಅವರ ಮನೀಷೆಯನ್ನು ತೀರಿಸಿಕೊಳ್ಳುವುದಕ್ಕಾಗಿ ಎಲ್ಲಿ ವಜ್ರಸ್ತಂಭಗಳು ಸಿದ್ಧವಾಗಲಿ ನಾನು ಅವುಗಳ ಎಡೆಯಲ್ಲಿ ಕುಳಿತುಕೊಳ್ಳುತ್ತೇನೆ. ನೀವಿಬ್ಬರು ನನ್ನನ್ನು ಛೇದಿಸಿ ಅವರಿಗೆ ದಾನವಾಗಿ. ಸರಿ ಸರಿ. ಇರುವರು ಧರ್ಮ ಸಾಕು ನಿನ್ನ ಧರ್ಮಪತಿಗಳ ಬಳಿಗೆ ಬಗೆರೆ ಧರ್ಮ ಒದಗುವುದಾದ ಮೇಲೆ ಧರ್ಮ ಸಾಕು ನಿನ್ನ ಮಹಾರಾಜ, ನಿನ್ನ ಬಳಿಗೆ ಬಂದು ನನ್ನ ಕಷ್ಟವನ್ನು ಕೇಳಿಕೊಂಡಾಗ ಒಪ್ಪಿಕೊಳ್ಳುತ್ತಾ ಇದ್ದೆ, ಹೌದು. ಆದರೆ ಈ ರೀತಿಯ ಧರ್ಮ ನನಗೆ ಬೇಡ. ನಾವು ಅಪ್ಪಯ್ಯ, ಇದನ್ನು ಜೋಡಿಸಿ ಹಿಡಿದುಕೊಳ್ಳಿ ಅಮ್ಮ. ಸ್ವಾಮಿ, ನೀವು ಈಗಲೇ ಹೊರಟ್ರೆ ಕೊನೆಯವರೆಗೆ ನಿಂತೀರಾ? ಇದು ಪ್ರಾರಂಭ ಆದದ್ದಷ್ಟೇ. ನೀವು ಎಲ್ಲಿಗೆ ಹೊರಟದ್ದು? ಮತ್ತೆ ಈ ರೀತಿ ದಾನ ಕೊಡುವುದ? ಯಾವ ರೀತಿ? ಮತ್ತೆ ಅವರಿಗೆ ಮಾತಾಡ್ಲಿಕ್ಕೆ ಉಂಟಂತೆ. ಬನ್ನಿ ಬನ್ನಿ ಬನ್ನಿ. ಏನು ವಿಷಯ ಅಂತ? ವಿಷಯ ಮುನಿವಾರಯ್ಯ ಮುನಿವಾರಯ್ಯ ಏನು ಎನ್ನಯ ತಾನು ವಿನಾಜೆಗೆ ನಾನು ಏನು ಯೋಜನೆ ನೀನು ಮಾಡದೆ ಮುನಿಪವರಾಯ. ಕೃಷ್ಣೋತ್ತಮರೇ, ನಾನು ಮುನಿಸಿಕೊಂಡೆ, ಖೇದಗೊಂಡೆ, ಖಿನ್ನನಾದೆ ಎನ್ನುವ ಕಾರಣಕ್ಕೋಸ್ಕರವಾಗಿ ಕೊಟ್ಟಂತಹ ದಾನವನ್ನು ತ್ಯಜಿಸಿ ತಾವು ಇಲ್ಲಿಂದ ಹೋಗುವುದಲ್ಲ. ಮತ್ತೆ ಅರ್ಥವಾಗಿದೆ ನನಗೆ. ಆದ್ರೆ ಏನು ಮಾಡೋಣ ಸ್ವಾಮಿ, ನೀವೇ ಸ್ವಲ್ಪ ಯೋಚನೆ ಮಾಡಿ ನೋಡಿ. ಯಾಕೆ? ಹರಿನಾಮ ಸಂಕೀರ್ತನೆಯಲ್ಲಿ ಅನವರತವು ತೊಡಗಿಸಿಕೊಂಡು ಬೆಳೆದಂತಹ ಶರೀರ ಬಲಭಾಗವಾದರೂ ನಿಮ್ಮ ಉಪಕಾರಾರ್ಥವಾಗಿ ಒಂದು ಸತ್ಕಾರ್ಯಕ್ಕೆ ವಿನಿಯೋಗವಾಗುತ್ತದೆ. ಅದೇ ಕಣ್ಣೀರು ಕೊಟ್ಟಂತ ದಾನ ಅದು. ಆದರೆ ಈ ಎಡಭಾಗ ಇದು ನಿಷ್ಪ್ರಯೋಜಕವಾಗುತ್ತದೆ. ಸ್ವಾಮಿ, ಸುಟ್ಟರೆ ಒಂದು ಮುಷ್ಟಿ ಬೂದಿ, ಅಂತೆ ಬಿಟ್ಟರೆ 2 ಹುಳುಗಳಿಗೆ ಆಹಾರ ಅಷ್ಟೇ ವಿನ ಪ್ರಯೋಜನ ಇಲ್ಲ. ನಿಮಗೆ ದುಃಖ ಆದ್ರೆ ಒಂದೇ ಕಣ್ಣಿನಲ್ಲಿ ನೀರು ಬರುವುದಾ? ಇಲ್ಲ, ಮತ್ತೆ 2 ಕಣ್ಣಲ್ಲಿ ಬರ್ತದೆ. ನನ್ನ ಅಪ್ಪನಿಗೆ ಒಂದೇ ಕಣ್ಣಲ್ಲಿ. ಯಾಕೆ ಅಂತ ಕೇಳಿ. ಬಲಗಣ್ಣಿಗೆ ಅಂದ್ರೆ ಬಲದೇ ಭಾಗವನ್ನು ಕೊಡುತ್ತೇನೆ ಎನ್ನುವ ಕಾರಣಕ್ಕೆ ತೃಪ್ತಿ ಉಂಟು. ಇದು ನಿಷ್ಪ್ರಯೋಜಕವಾಗುತ್ತದಲ್ಲ ಎನ್ನುವ ಕಾರಣಕ್ಕೆ ಅತೃಪ್ತಿ. ಓ, ಈಗ ನಿನ್ನ ಸಮಸ್ಯೆ. ಹಚ್ಚಿತರಾಯನ ಕಡೆ ಬರೆದ ಬೆಚ್ಚು ಕಾರುಣ್ಯದಿ ಮೈದಳವಿದ ಕೈಗೆ. ಮಹಾರಾಜ, ಈಗ ನಿನ್ನ ಮಾತನ್ನು ಕೇಳಿ ಸಂತೋಷವಾಯಿತು. ಈಗ ನಿನ್ನ ಹೋಳಾದ ತಲೆಯನ್ನು
ನೇವರಿಸಿದ್ದೇನೆ, ಸುರಿಯುವ ರಕ್ತವನ್ನು ತಡೆಗಟ್ಟಿದ್ದೇನೆ. ನಾನು ಯಾರು ಏನು ಎನ್ನುವುದನ್ನು ಅರ್ಜುನನ ಮನದಡಿ ಮೋಕ್ಷ ಸಾಧಕನ ಇಚ್ಛಿಸಿದ ಮನದಡಿ ಮೋಕ್ಷ ಸಾಧಕನ ಪಕ್ಷಿವಾಗನ ತಿಲ್ವ ಲಕ್ಷ್ಮೀ ವಲ್ಲಭನ ಸುರನರೋರಗರಿಂದ ನಿರತ ಪೂಜೆಯಗುವ ವರ ತ್ರಿವಿಕ್ರಮ ವಿಶ್ವಲೋಕೇಶನ ಈಗಿಸಿದ ಶ್ರೀಗರಿಯೇ ಜಯ ಜಯ ನಾರಾಯಣ ಶ್ರೀಹರಿ. ಹಾ ವಾಸುದೇವ ನಮೋ ನಮಃ. ಕಂಡೆ ಸರ್ವಾಂತರ್ಯಾಮಿಯಾದಂತಹ ನಿನ್ನನ್ನು ಮೂರ್ತ ಸ್ವರೂಪದಲ್ಲಿ ಕಂಡೆ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿ ಸರ್ವತ್ರ ಸದಾ ವ್ಯಾಪ್ತನಾಗಿರುವಂತಹ ಪಕ್ಷಿ ವಾಹನನಾಗಿರುವ ಶ್ರೀ ನರಹರಿಯ ದಿವ್ಯ ದರ್ಶನವನ್ನು ಮಾಡಿದೆ. ಧನ್ಯನಾದೆ ಧನ್ಯನಾದೆ ಧನ್ಯನಾದೆ. ಪೊಡವೆ ಬಾಲಕ ಕೇಳು ಅವತಡಕ್ಕೆ ಮೆಚ್ಚಿದೆ ಕೇಳೋ ಕೇಳೋ ನುಡಿಗೆದೊಡನೀದೇಗ ನುಡಿಗೆದೊಡನೀದೇಗ ಅಡೆಯದು ತಿಳಿಸಿ ಕೊಡುವವನಾದೆ. ಪೊಡವೆ ಬಾಲಕ ಕೇಳು ಅವತಡಕ್ಕೆ ಮೆಚ್ಚಿದೆ ಕೇಳೋ ಮೆಚ್ಚಿದೆ. ಒಡವಿ ಪಾಲಕ ಶ್ರೀಹರೇ ಕೃಷ್ಣ, ನಿನ್ನ ಭಕ್ತಿಗೆ ಮೆಚ್ಚಿದೆ. ಎದ್ದೇಳು. ಧನ್ಯೋಸ್ಮಿ ಧನ್ಯ. ದೃಢ ಚಿತ್ತದಿಂದಲೇ ನಿನ್ನಂತರಂಗದ ಆಶಯಗಳೇನು ಹೇಳಯ್ಯ. ಸ್ವಾಮಿ, ಬದುಕು ಧನ್ಯವಾಯಿತು. ಜೀವನದಲ್ಲಿ ಸಾಧಿಸುವುದಕ್ಕೇನುಂಟು? ಯಜ್ಞೋ ವೈವಿಷ್ಣು ಅಂತ ಹೇಳ್ತಾರೆ. ಯೋಚನೆ ಮಾಡಿ ನೋಡಿದ್ರೆ ನಿನ್ನನ್ನೇ ನಾನು ಕಂಡು ಪಡೆದಾದ ಮೇಲೆ ಇನ್ನು ನಾನು ಕೈಗೊಂಡಂತಹ ಈ ಯಜ್ಞದಿಂದ ನನಗೇನಾಗಬೇಕಾಗಿದೆ? ಹೀಗಾಗಿ ನಶ್ವರವಾಗಿ ಕಾಣುತ್ತಿರುವಂತಹ ಜಗದ ಸಕಲ ಜಂಜಾಟಗಳಿಂದ ನನ್ನನ್ನು ವಿಮುಕ್ತಗೊಳಿಸಿಕೊಂಡು ತವ ಚರಣಾರವಿಂದದಲ್ಲಿ ಸೇರ್ಪಡೆಯಾಗಬೇಕು ಎನ್ನುವಂತಹ ಹಂಬಲಿಕೆ ನನಗುಂಟು. ಆದ ಕಾರಣ ರಾಜ್ಯ ಕೋಶ, ಸೇನೆ, ಆನೆ, ಸಕಲ ಸಂಪತ್ತುಗಳೆಲ್ಲವನ್ನು 2 ಕುದುರೆಗಳನ್ನು ನಿಮಗೆ ಅರ್ಪಿಸಿ ನಾರಾಯಣನಾದಂತಹ ನಿಮ್ಮ ದರ್ಶನ ಮಾತ್ರದಿಂದ ಕೈವಲ್ಯಾಕಾಂಕ್ಷಿಯಾಗಿದ್ದೇನೆ. ಕರುಣಿಸಬೇಕು. ಜಯ 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 ಜಯ. ಮಯೂರಧ್ವಜ, ಪ್ರಪಂಚದಲ್ಲಿ ಎಲ್ಲವನ್ನೂ ಆಗಿಸುವವನು ನಾನೇ ಎಂದಾದ ಬಳಿಕ ಅಪೇಕ್ಷಿಸುವುದು ಇದನ್ನು ನೀನು ಸರಿಯಲ್ಲ. ಆದ್ದರಿಂದ ಮುಂದೆ ನಿನ್ನಿಂದ ಅನೇಕ ಸತ್ಕಾರ್ಯಗಳು ಆಗುವುದಕ್ಕಿದೆ. ಆದ್ದರಿಂದ ಮುಕ್ತಿಯನ್ನು ನೀನು ಕೇಳಕೂಡದು. ಯಾವಾಗ ನನಗೆ ನೀನು ಬೇಕು ಅನಿಸಿದಾಗ ನಾನೇ ನಿನ್ನನ್ನು ನನ್ನೆಡೆಗೆ ಎಳೆಯಿದ್ದೇವೆ. ಪೂರ್ವ ಪುಣ್ಯದಿಂದ ನರನಾರಾಯಣರಿಬ್ಬರು ಬಂದಿದ್ದೀರಿ. ನಮ್ಮಲ್ಲಿ ಒಂದಷ್ಟು ಆತಿಥ್ಯವನ್ನು ಸ್ವೀಕರಿಸಿ ಮತ್ತೆ ಮುಂದುವರಿಯಬೇಕು. ಮನ್ನಿಸಿದ್ದೇನೆ, ಆದ್ರೆ ಹಲವು ದಿನಗಳಲ್ಲ, ಇನ್ನೊಂದು ದಿನ ಇದ್ದು ಬಿಡುತ್ತೇನೆ. ನಿನ್ನ ಮಗನನ್ನು, ನಿನ್ನ ಸಮಸ್ತ ಸೇನೆಯನ್ನು ಪಾರ್ಥನ ಬೆಂಬಲಕ್ಕೆ ಕಳುಹಿಸು. ಶುಭವಾಗಲಿ. ಕಪ್ಪ ಕಾಣಿಕೆಯನ್ನು ಒಪ್ಪಿಸಿ ತಮ್ಮನ್ನು ಆದರದಿಂದ ಸಾರಸ್ವತಪುರಕ್ಕೆ ಯಾರೆಂದು ಕೇಳಿದ್ದೀರಿ? ನಾನೇ ಸರಿ. ಆಸ್ಥಾನವನ್ನು ಸೇರಿ ಪೀಠವನ್ನು ಏರಿದ್ದೇನೆ. ಏನದು ಗೊಂದಲ ಗೆಲ್ಲಿಸ್ತಾ ಇದೆ?
ಏನು ವಂದಿಸಿಕೊಂಡಿದ್ದೇನೆ. ಎದ್ದೇಳು. ಅವಸರವಾಗಿ ಬಂದ ಯಾಕೆ? ವಿಷಯ ಉಂಟು. ಭಿನ್ನಯ ಏಳು ಮಹಾರಾಜ ಭಿನ್ನಯ ಏಳು ಮಹಾರಾಜ ರವಿಗೋಡಿ ಭಿನ್ನಯ ಏಳು ಮಹಾರಾಜ ನಿನ್ನ ಜಗದಿನ ನಮ್ಮ ಭವನವನ್ನು ಬಗ್ಗುದಿ ಬಂದವನವೇ ಭಿನ್ನಯ ಏಳು ಮಹಾರಾಜ. ಎದ್ದೇಳು. ನಾನು ಆಗ್ಲಿಂದ ಕಾಯ್ತಾ ಇದ್ದೇನೆ ಯಾಕೆ? ನೋಡ್ಬೇಕಂತ. ಯಾರನ್ನು? ನಿಮ್ಮನ್ನೊಮ್ಮೆ ನೋಡ್ಬೇಕು. ನಿನಗೊಂದು ಅವಕಾಶ ಕೇಳಲಿಕ್ಕೆ ಉಂಟು, ಯಾವಾಗಲೂ ಬರುವವ. ಹೌದೌದು. ಆದ್ರೆ ಇವತ್ತು ನೀವು ಇಲ್ಲಿ ಒಡ್ಡಲಗದಲ್ಲಿ ಇರುವಾಗ ಸಮಯ ಬೇಕಲ್ವ ಮಾತಾಡಿ? ಆ ಸಮಯ ಅವಕಾಶ ಉಂಟ ಕೇಳಿ. ಹಾಗೆ ಸಮಯ ಉಂಟ ಅಂತ ಕಾಯ್ತಾ ಇದ್ದೇನೆ. ನಮಗೆ ಇವತ್ತಿನ ದಿವಸ ಎಷ್ಟು ಅವಕಾಶ ಉಂಟು ಈಗ? ಹೌದೌದು. ರಾಯರೇ, ನಾನು ಎದ್ದಿನಂತೆ ಇಂದು ಕೂಡ ಸೇವೆಯನ್ನು ಮಾಡುತ್ತಾ ಇದ್ದೀನಿ. ನೀನು ಅದಕ್ಕಿದ್ದವ. ಅಂತಹ ಸಮಯದಲ್ಲಿ ಜನ ರಾಯರೇ, ಜನ ಯಾರು ನಿನ್ನ ನೋಡ್ಲಿಕ್ಕೆ ಬಂದದ್ದು? ನನ್ನನ್ನಲ್ಲ, ಒಬ್ಬರಲ್ಲ, ತುಂಬಾ ಮಂದಿ ಇದ್ದಾರೆ. ತುಂಬಾ ಮಂದಿ ಅಂದ್ರೆ ಹಲವು ಅಂದ್ರೆ ಹೆಚ್ಚಿದ್ದಾರೆ. ಅದು ಹಾಗೆ ವಿಂಗಡಿಸಬೇಕಾಗಿಲ್ಲ. ತುಂಬಾ ಜನ. ತುಂಬಾ ಜನ. ಅದು ಅವ್ರು ಹೇಗಿದ್ದಾರೆ? ನಮ್ಮಾಗಿದ್ದಾರೆ. ಆದ್ರೆ ವಿಶೇಷ ಉಂಟು. ಏನು? ಅವರಲ್ಲಿ ಆಯುಧ ಎಲ್ಲ ಉಂಟು. ಬಂದವರಲ್ಲಿ ಆಯುಧ? ಹೆಚ್ಚಿನ ಸೇನೆ ಇರ್ಬೇಕು ರಾಯರೇ. ಆಯುಧಗಳನ್ನು ಹಿಡಿದುಕೊಂಡು ಬರುವವರು ಸೇನೆ. ರಾಯರೇ, ಮತ್ತೆ ಸರಿ ಹತ್ತಿರ ಸ್ವಲ್ಪ ಹತ್ತಿರ ಬರುವಂತಹ ಸಮಯದಲ್ಲಿ ಸೇನೆಯಲ್ಲಿ ಏನು ವಿಶೇಷ? ರಾಯರೇ, ಒಬ್ಬ ಕಪ್ಪು ಮತ್ತೊಬ್ಬ ಬಿಳಿ. ಹಾಗಾದ್ರೆ ಇಬ್ಬರೇ ಇರು, ಬೇರೆ ಇಬ್ಬರಿಗೆ ಅಷ್ಟು ದೊಡ್ಡ ಸೇನೆ ಅಲ್ಲ, ಇಬ್ಬರು ಮುಂದೆ ಇದ್ದಾರೆ. ಮುಂಚೂಣಿಯಲ್ಲಿ ಇಬ್ಬರಿದ್ದಾರೆ. ಮುಂಚೆ ಅಲ್ಲ, ಇಬ್ಬರು ಮುಂದೆ. ಮುಂದೆ ಅದೇ ಇಬ್ಬರು ಇದ್ದಾರೆ ರಾಯರೇ. ಹಿಂದೆ ಅವರಿದ್ದಾರೆ, ಮನುಷ್ಯರಿದ್ದಾರೆ. ಮುಂದೆ ಇಬ್ಬರಿದ್ದಾರೆ. ಅವರನ್ನು ನಿನಗೆ ಏನು ವಿಶೇಷ ಕಂಡಿದೆ? ಒಬ್ಬ ಕಪ್ಪು, ಒಬ್ಬ ಬಿಳಿ. ಹೌದು. ಒಬ್ಬನ ರಥದಲ್ಲಿ ಇದು ಉಂಟು, ಏನು? ಕಪ್ಪಿ ಮೇಲೆ ಮತ್ತೊಬ್ಬನದ್ದು ಮತ್ಸ್ಯ ಧ್ವಜ. ರಾಯರೇ, ಇವನ್ನೆಲ್ಲ ನೋಡುವಾಗ ನನಗೆ ಹೆಚ್ಚಿನ ಅಂಶ ಸೇನೆ ಬಂದದ್ದು ಇಲ್ಲಿಗೆ ಯುದ್ಧಕ್ಕೆ ಬಂದ ಹಾಗೆ ಕಾಣ್ತಾ ಉಂಟು. ಹೌದು. ಹಾಗೆ ಓಡೋಡಿಕೊಂಡು ವಿಷಯವನ್ನು ತಿಳಿಸುವ ಅಂತ ಬಂದದ್ದು. ನೀನು ಅದಕ್ಕೆ ಗಡಿಬಿಡಿ ಮಾಡಿಕೊಂಡು ಬಂದದ್ದು? ಅಲ್ಲಿ ಭಯ ಆಯ್ತಂತ. ಮತ್ತೆ ನಾನು ಈಗ ಅವರು ಮಾತ್ರವಾ, ಅವರ ಜೊತೆಯಲ್ಲಿ ಏನಾದ್ರೂ ಉಂಟು? ಎಲ್ಲ ಸೇನೆ ಎಲ್ಲ ಉಂಟಲ್ಲ. ಸೇನೆಯಲ್ಲಿ ಗಜ, ಹಯ, ಕುದುರೆ ಇದೆಲ್ಲ ಉಂಟಲ್ಲ. ಅದನ್ನೆಲ್ಲ ಸೇರಿಸಿಕೊಂಡು ಬಂದಿದ್ದಾರೆ ಒಟ್ಟೆಲ್ಲ. ಈಗ ನಿನಗೆ ಯಾಕೆ ಹೆದರಿಕೆ ಆದದ್ದು? ಇದನ್ನೆಲ್ಲ ನೋಡಿ ಭಯ ಆಯ್ತಂತ. ನೀನು ಹೆದರಬೇಕಾಗಿಲ್ಲ ದೂತ. ನರನಾರಾಯಣರುಗಳೊಡನೆ ತನಗೀ ಬಾರಿಯಂಗು ದೊರೆಯುವನು ಚಾರಗರಿ ನುಡಿಯಲಿರುವುದ. ಭೀತಿಗೊಳಗಾಗಬೇಡ. ಬಂದವರು ಯಾರೆಂಬುದನ್ನು ನಾನು ಸರಿಯಾಗಿ ಅರಿತುಕೊಂಡಿದ್ದೇನೆ. ನರನಾರಾಯಣರು ಈ ನಮ್ಮ ಪುರವನ್ನು ಸೇರಿದ್ದಾರೆಂದ ಮೇಲೆ ಅವರು ಕೂಡಿಕೊಂಡು ಬಂದಂತಹ ಆ ಹಯ ಮುಂಚೂಣಿಯಲ್ಲಿದ್ರೆ ನಮ್ಮ ಪುರವನ್ನು ಪ್ರವೇಶ ಮಾಡಿದ ಮೇಲೆ ಅದನ್ನು ನಾವು ಬಂಧಿಸಲೇಬೇಕಾಗುತ್ತದೆ. ನೀನು ಹೆದರಿ ಏನು ಪ್ರಯೋಜನ ಇಲ್ಲ. ಅವರಿಗೆ ಒಂದು ಸರಿಯಾದಂತಹ ಉತ್ತರವನ್ನು ಕೊಡುವುದಕ್ಕೆ ನಾನು ಸಿದ್ಧನಾಗ್ತೇನೆ. ನೀನು ಸೇವೆಯಲ್ಲಿರ್ತೇನೆ. ಹೌದಾ? ಈ ವಿಷಯವನ್ನು ನನ್ನ ಮಕ್ಕಳಲ್ಲಿ ತಿಳಿಸಬೇಕು. ಹೊರಗೆ ನೋಡು.
ಶೀಘ್ರವಾದಂತಹ ಕರೆ ಯಾಕೆಂದು ತಿಳಿಯಲಿಲ್ಲ. ನಿಮ್ಮ ಮುಖಾರವಿಂದವನ್ನು ಗಮನಿಸುವಾಗ ಕೋಪೋದ್ರಿಕ್ತರಾಗಿದ್ದೀರಿ. ಸರಿ, ಯಾಕೆ ಏನಾಯಿತು ನಮ್ಮಲ್ಲಿ ತಿಳಿಸಿ. ನೀವೆಲ್ಲರೂ ಸರಿಯಾಗಿ ಆಲಿಸಬೇಕು. ಆಸ್ಥಾನದಲ್ಲಿ ಇರುವಂತಹ ಸಮಯ ನಮ್ಮೋಣೆ ಆದಂತಹ ದೂತ ಓಡೋಡಿ ಬಂದು ಹೇಳಿದ್ದಾನೆ. ಅರ್ಥ ಕುದುರೆಯನ್ನು ಅಥವಾ ಸೇನೆಯನ್ನು ನೆರೆಹಿಕೊಂಡು ನಮ್ಮ ಈ ಪುರವನ್ನು ಪ್ರವೇಶ ಮಾಡಿದನಂತೆ. ಅವ ಸಿದ್ಧ ಮಾಡಿಕೊಂಡು ಬಂದಂತಹ ಸೇನೆಯನ್ನು ಅಥವಾ ಕುದುರೆಯನ್ನು ಬಂಧಿಸಬೇಕಾಗಿದೆ. ಏನು ನಾವಿದ್ದೇವೆ ಕಟ್ಟಿ. ಚಿಂತಿಸುವಂತ ಅಗತ್ಯವಿಲ್ಲ. ಬಂದಂತ ಕುದುರೆಯನ್ನು ಕಟ್ಟಿ ಕಾದಾಡುವುದಕ್ಕೆ ನಾವು ಸಿದ್ಧರಿದ್ದೇವೆ. ಹೋಗಿ ಬನ್ನಿ ಮಕ್ಕಳೇ, ಹೋಗಿ.
ಮನೆ ಬಾಲರಿಗಿರಿದಾದು ದಿನ ಕಾಳಗೆ ತಿಳಿದು ಮನೆ ಶೀಲೋಲನೆ ಮುಳಿದನೆ ಲಾಳುದನೆಗೆ ಇದು ಶೀಲೋಲನು ಮುನಿದನೆ ಲಾಳುದನೆಗೆ ಇದು ಓಲೈದುದ ಬಾದಲ ಈ ವೇಳೆಗೆ ದೊರೆದನೆ ಓಲೈಸುದ ಬಾದಲ ಈ ವೇಳೆಗೆ ಕೃಪೆ ದೊರೆದನೆ ಕೃಪೆ ದೊರೆದನೆ ಕರುಣಾಳು ಮಗ ಮಹಿಮನೋ ಕೃಪೆ ದೊರೆದನೆ ಕರುಣಾಳು ಮಗ ಮಹಿಮನು ಬಾಳುವುದಿಲ್ಲೆಂದು ಬಾಲರಗಿರಿದಾದುದೇ ಆ ಶೀಲೋಲ ಶ್ರೀಹರಿ, ಎಂತಹ ಕನಸನ್ನು ನಾನು ಕಂಡಿದ್ದೆ. ನನ್ನ ಈ ರಾಜ್ಯದಲ್ಲಿ ಮಕ್ಕಳ ಸಾಮ್ರಾಜ್ಯವು ಬೆಳೆಸಬೇಕೆಂಬ ಉದ್ದೇಶದಿಂದ ಹಾತೊರೆಯುತ್ತಿದ್ದಂತಹ ನನಗೆ ಈಗಿನ ಈ ಕ್ಷಣ ಕೇಳಿ ಬಂದಂತಹ ಒಂದು ವರ್ತಮಾನ, ವಾರ್ತನ ಸೇನೆಯೊಡನೆ ಕಾಳಗಕ್ಕಾಗಿ ಕಳುಹಿಕೊಟ್ಟಂತಹ ನನ್ನ ಪುತ್ರರ ಮರಣದ ವಾರ್ತೆ. ಇದನ್ನು ಕೇಳಿ ನಾನು ಎಂತೂ ಸಹಿಸಲಿ? ಈ ಭೂಮಿಯಲ್ಲಿ ನಾನಿದ್ದು ಏನು ಪ್ರಯೋಜನ? ಆ ಶ್ರೀಲೋಲನಿಗೆ ನನ್ನ ಮೇಲೆ ಮುನಿಸಿ ನಾನು ಅಧಿಕಾರವನ್ನು ನಡೆಸಿರುವುದು ಅವನಿಗೆ ಕಾಣುವುದಕ್ಕೆ ಅಸಾಧ್ಯವಾಗಿ ಹೋಯಿತು. ಆದರೆ ಕಷ್ಟದ ಪರಿಸ್ಥಿತಿಯಲ್ಲಿರುವಾಗ ನಮಗೆ ಸಹಾಯ ಮಾಡುವವರು ಯಾರಿದ್ದಾರೆ ಎಂಬುದಾಗಿ ನಾನು ಯೋಚನೆ ಮಾಡುತ್ತಾ ಇದ್ದೆ. ಮಕ್ಕಳನ್ನು ಸೇನೆಯನ್ನು ಕಳೆದುಕೊಂಡರೆ ಏನಾಯಿತು? ನನ್ನ ಮಗಳ ಗಂಡ ಇದ್ದಾನೆ, ಅವ ಒಬ್ಬನ ಪ್ರಾಣವನ್ನೇ ಅಪಹರಿಸುವಂತಹ ವ್ಯಕ್ತಿಯಾಗಿ ಶೈಮಿನಿಯಲ್ಲಿ ಮೆರೆಯುತ್ತಾ ಇದ್ದಾನೆ. ಈಗ ನನಗೆ ಸಹಾಯ ಮಾಡುವುದಕ್ಕೆ ಅವನೊಬ್ಬನೇ ಸರಿ. ಅವನನ್ನೇ ಕೂಗಿ ಕರೆಯುತ್ತೇನಂತೆ, ಅಳಿಯ ಯಮ ಧರ್ಮರಾಯ ಬಾ ಬಾ. ಶೈವಿನಿ ಬಿಟ್ಟನಕ್ಕೆ ಯಾರೆಂಬುದಾಗಿ ಅರಿತೀರಿ? ಯಮಧರ್ಮರಾಯ. ನಾನೇ ಸರಿ. ಒಳಗೊಟ್ಟ ವಿಚಾರ. ಓಹೋ,
ಹರಿ ಹರಿ ಬ್ರಹ್ಮೇಂದ್ರ ರಾಜಯ ಧರಿಸಿದ ಯಮ ಧರ್ಮರಾಯನ ಓಲಗ ನಿತ್ಯದಂತೆ ಓಲಗಸ್ಥನಾಗಿದ್ದೇನೆ. ಪೀಠವನ್ನು ಏರಿದಾಗ ಮನಸ್ಸಿಗೆ ನೆಮ್ಮದಿಯಾಗುತ್ತಾ ಉಂಟು. ಆದ್ರೆ ಈ ಹೊತ್ತು ನನ್ನನ್ನು ನೆನವರಿಕೆ ಮಾಡುವುದು ಯಾರು? ಆಶ್ಚರ್ಯವೇ ಪರಮಾಶ್ಚರ್ಯ. ಅರ್ಥ ಧ್ವನಿಯೊಂದು ಕೇಳ್ತಾ ಇದೆಯಲ್ಲ, ಯಾರ್ದು ಎನ್ನುವ ಹಾಗೆ ರಕ್ತವನ್ನು ಹರಿಸಿದ್ರೆ ಓಹೋ ಹೋ 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 ನನ್ನ ಮಾವ ವೀರವರ್ಮ ನನ್ನನ್ನು ನೆನವರಿಕೆ ಮಾಡ್ತಾ ಇದ್ದಾರೆ. ಹಾಗಿದ್ರೆ ತಡ ಯಾಕೆ? ಈಗಿಂದಲೇ ಅನಿರೀಕ್ಷಿತವಾದಿ ನನ್ನ ಈ ಹೊತ್ತು ಕರೆ ನೇರವಾಗಿ ಬಂದಿದ್ದೇನೆ. ವಿಷಯ ಏನು ಅಂತ ಗೊತ್ತಾಗ್ಲಿಲ್ಲ. ಇಲ್ಲ ಮನಸ್ಕರಾಗಿದ್ದೀರಿ, ಏನು ಕಾರಣ? ಓಡೋಡಿ
ಸಂತೋಷವಾಯಿತು. ಹೌದೇ? ನೋಡಿದ್ದೀರಾ, ನನ್ನ ಪುರ ಎಲ್ಲೂ ಬಡಿದಾಗಿ ಹೋಗಿದೆ. ಅಂದ್ರೆ ಕಾರಣ ಯುದ್ಧ ಸಂಭವಿಸಿದೆ. ಯುದ್ಧ ಯಾರಲ್ಲಿ ಗೊತ್ತ? ಯಾರಲ್ಲಿ? ಹಸ್ತಿನಾವತಿಯ ಸೇನೆ ನಮ್ಮ ಈ ಪುರಕ್ಕೆ ಬಂದಂತಹ ಅರ್ಜುನ, ಕೃಷ್ಣ ನನ್ನ ಮಕ್ಕಳನ್ನೆಲ್ಲ ಕೊಂದು ಮುಗಿಸಿದ್ದಾನಂತ. ಹಾಗಾಗಿ ನಾನು ತುಂಬಾ ಯೋಚನೆ ಮಾಡ್ತಾ ಇದ್ದೇನೆ. ಈ ಹೊತ್ತು ನಿಮ್ಮ ಮಕ್ಕಳು ಅಳಿದು ಹೋದರೆ ನನ್ನ ಬಾಲಿಗೆ ಬಾವಂದಿರೇ ಇಲ್ಲದಾಗಿ ಹೋಯಿತಲ್ಲ. ಇಷ್ಟು ಮಾಡಿದವರು ಯಾರು? ಅರ್ಜುನ ಮತ್ತು ಕೃಷ್ಣ. ಅರ್ಜುನ, ಕೃಷ್ಣ. ಹಾಗಿದ್ರೆ ನಿರಂತರವಾಗಿ ಶೋಕವನ್ನು ಕೊಟ್ಟವರು ಅವರೇ ಇದ್ದಾರೆ. ಆದ್ರೆ ಆ ಶೋಕ ಇನ್ನು ಮುಂದಕ್ಕೆ ಇಲ್ಲ ಎನ್ನುವ ಹಾಗೆ ತಿಳಿಯಬಡಿಸಬೇಕು ಅಂತ ಇದ್ರೆ ಯಮವಾದಂತ ನಾನೇ ಸಮರ್ಥ. ನನಗೆ ಕೊಡಿಯಪ್ಪನೇ. ಆದಷ್ಟು ಬೇಗ ಹೋಗಿ ಅವರ ಕಥೆಯನ್ನೊಂದು ಮುಗಿಸಿದ. ಯುದ್ಧವನ್ನು ಯಾಕೆ ನಿಲ್ಲಿಸಿದ್ದೀನಿ? ನೋಡ್ತಾ ಇದ್ದೇನೆ. ಏನು? ನಿನ್ನ ಯುದ್ಧದ ಉತ್ಸಾಹ ಎಷ್ಟು ಅನ್ನುವುದನ್ನೆಲ್ಲವನ್ನು ಕಂಡುಕೊಂಡಿದ್ದೇನೆ. ನಮ್ಮ ಉಲ್ಲಾಸ ಹಾಗೆ ಅಲ್ವಾ? ಆದ್ರೆ ಯುದ್ಧ ಮಾಡುವ ಬರದಲ್ಲಿ ಇದ್ರಾಗಿ ಬಂದಂತ ವ್ಯಕ್ತಿ ಯಾರು ಅಂತ ನೋಡಿಕೊಳ್ಬೇಡ. ಬಂದವರ ಮುಖ ನೋಡ್ಲಿಕ್ಕೆ ಅಲ್ಲ, ಶರ ಪ್ರಯೋಗ ಮಾಡುವುದೇನು? ಹಾಗಾಗ್ತದ? ಏನಾಗದೆ? ಮುಖ ನೋಡಿದ್ಯಾ? ಜನ ಯಾರು ಗೊತ್ತಾಯ್ತಾ ನಿನಗೆ? ಯಾರಾದ್ರೆ ನಮಗೇನು ಭಾವ? ಯಾರಾದ್ರೆ ಏನು ಅಂತ ಹೇಳಿದ್ರೆ ಮುಖ ನೋಡು ಸರಿ. ನಿನ್ನ ದೊಡ್ಡಪ್ಪ ಅಲ್ವಾ? ಅವನಲ್ಲಿ ಯುದ್ಧವ? ಯಾರದು? ಯಮ ಧರ್ಮಜ ಅಲ್ವೇನಾ? ನನ್ನ ದೊಡ್ಡಪ್ಪನ? ಯಮರಾಯ. ಹೌದಾ? ದೊಡ್ಡಪ್ಪ, ನನ್ನದು ತಪ್ಪಾಯ್ತು, ಮನ್ನಿಸ್ಬೇಕು. ನನಗೆ ಗೊತ್ತಿರ್ಲಿಲ್ಲ. ಆಯ್ತಲ್ಲ, ನಾನೊಂದು ಭಯಂಕರವಾದ ಯುದ್ಧ ಮಾಡಬೇಕು ಎನ್ನುವ ಹಾಗೆ ಇಚ್ಛೆ ಮಾಡಿಕೊಂಡೇ ಬಂದವ. ಈ ರಣದಾರುಣಿಯ ಮಧ್ಯದಲ್ಲಿ ಇಂಥದ್ದೆಲ್ಲ ನಡೆಯುತ್ತದೆ ಅನ್ನುವುದು ನನಗೂ ಗೊತ್ತಾಗಲಿಲ್ಲ. ಮಕ್ಕಳನ್ನು ಕೊಂದೆಯೇನು? ನನ್ನಳಿಯನಾದಂತಹ ಯಮದೇವನನ್ನು ಯುಕ್ತಿಯಿಂದ ಹಿಂದಕ್ಕೆ ಹಟ್ಟಿದೆಯ? ಪಾರ್ಥ, ಏನು? ಪಾಂಡು ಚಕ್ರವರ್ತಿಯ ಮಗ ನೀನೇ ಏನು? ಸರಿ, ಪಾಂಡು ತರಳ ಪಾರ್ಥ. ಸತ್ಯ. ನಿನ್ನ ತ್ರಾಣ ಏನು ಎನ್ನುವುದನ್ನು ನೋಡಬೇಕು. ಮಕ್ಕಳ
ಮಕ್ಕಳು ಸತ್ತಿದ್ದಾರೆ ಎನ್ನುವ ಕಾರಣಕ್ಕೆ ನಾನು ಹಿಂದೇಟು ಹಾಕುತ್ತೇನೆ ಅಂತ ಭಾವಿಸಬೇಡ. ಮತ್ತೇನು? ರಣಕಣದಲ್ಲಿ ಸಾವು ನೋವು ಸಾಮಾನ್ಯ, ನಾನು ಅನುಭವಿಸುವುದಕ್ಕೂ ಸಿದ್ಧ. ಆದರೆ ರಣರಂಗದಲ್ಲಿ ಈ ಕಾಲಕ್ಕೆ ನಿನ್ನ ತ್ರಾಣ ಪರೀಕ್ಷೆ ಆಗಬೇಕು. ನಮ್ಮ ಯೋಗ್ಯತೆಯನ್ನು ತಿಳಿಯದೆ ಬಿಟ್ಟಂತಹ ದುರಗವನ್ನು ಬಂಧಿಸಿದವನೇ ನೀನಾಗಿದ್ದ. ಬಂಧಿಸಿದ ಕಾರಣಕ್ಕೆ ಏನಾಯ್ತು ಅನ್ನುವುದನ್ನು ತಿಳಿದು ಬಿಟ್ಟಂತ ಕುದುರೆಯನ್ನು ಕಟ್ಟಿದಂತ ನೀನು ನಮ್ಮ ಪಾಳಿಗೆ ಬಿಟ್ಟು ಕೊಡಬೇಕಾಗಿತ್ತು. ಅದನ್ನು ಬಿಟ್ಟು ಪ್ರತಿಸ್ಪರ್ಧಿಯಾಗಿ ನಿಂತು ಹೋರಾಟ ಮಾಡ್ತಾ ಇದೆಯಲ್ವಾ ನೀನು? ಬಿಡ. ಈ ಹಿಂದೆ ಅದೆಷ್ಟೋ ಮಂದಿಗಳಲ್ಲಿ ಹೋರಾಟ ಮಾಡಿ ಜಯಗಳಿಸಿದವರು ನಾವಾಗಿದ್ದೇವೆ. ಆದ್ದರಿಂದಲೇ ಹೇಳುತ್ತಿದ್ದೇನೆ, ಕುದುರೆಯನ್ನು ಬಿಡ್ತೀಯಾ? ಮಾಡ್ತಿದ್ದ ಅಷ್ಟು ಸುಲಭ ಉಂಟಂತ ಯೋಚನೆ ಮಾಡಿದ್ದೆ. ಯುದ್ಧ ನಡೀತಿತ್ತು ಭಯಂಕರ. ಈಗ ನಾನು ಕೊಲ್ತಿದ್ದೆ. ಅವನು ಅಷ್ಟು ಸುಲಭ ನೀನು ಒಮ್ಮೆಲೆ ನಿಲ್ಲಿಸಿದ್ದೆ. ಅಷ್ಟು ಸುಲಭದಲ್ಲಿ ಅವನನ್ನು ಕೊಲ್ಲುವುದಕ್ಕೆ ಸಾಧ್ಯ ಆಗ್ತಿದ್ರೆ ಇನ್ನು ಸ್ವಲ್ಪ ಹೊತ್ತು ಹೋಗ್ಬೇಕು. ಇಷ್ಟೊತ್ತಿಗೆಲ್ಲ ಮುಗೀತಿತ್ತು. ಹೌದಾ? ಹಾಗಾಗುವುದಿಲ್ಲ. ಸ್ವಲ್ಪ ಯೋಚನೆ ಮಾಡಬೇಕಾಗ್ತದೆ, ಸ್ವಲ್ಪ ವಿಶ್ರಾಂತಿ ಇರ್ಬೇಕು. ಇಷ್ಟು ಬೇಗ ವಿಶ್ರಾಂತಿಯ? ನೀನು ಹೇಳಿದ ನಿಮಗೆ ಅವಕಾಶ ಮಾಡಿಕೊಡ್ತೇನೆ. ಮಕ್ಕಳನ್ನು ಕಳೆದುಕೊಂಡಂತಹ ಇವನ ಯುದ್ಧದ ವೈಖರಿಯನ್ನು ಕಾಣುವಾಗ ಇವನನ್ನು ಮಟ್ಟ ಹಾಕುವುದಷ್ಟು ಸುಲಭದ ಕೆಲಸ ಅಲ್ಲ. ಅದಕ್ಕಾಗಿ ಒಂದು ದಾರಿಯನ್ನು ಕಂಡುಕೊಳ್ಬೇಕು. ಈಗ ಅವನು ಬೇಕಲ್ಲ, ಮಾರುತಿ ಹನುಮಂತ. ಧ್ವಜದ ಮೇಲೆ ಇದ್ದವ ನಾನು. ಇಷ್ಟರವರೆಗೆ ನಮಗೆ ಅವಕಾಶವೇ ಇರಲಿಲ್ಲ. ನಿನಗೆ ಕೆಲಸವೇ ಇಲ್ಲ, ಇಷ್ಟೊತ್ತು ಕರೆಯುವವರೇ ಇರಲಿಲ್ಲ. ಹಾಗಂತ ಮೊದಲು ಬಂದವರಿಗೆ ಅವಕಾಶ ಇಲ್ಲ, ಮತ್ತೆ ಬಂದವರಿಗೆ ಅವಕಾಶ ಇದೆ ಎಂಬುದನ್ನು ಮೊದಲು ತೋರಿಸಿಕೊಟ್ಟವರು ತಾವು. ಯಾಕಂದ್ರೆ ಈ ಮೊದಲು ಅನೇಕರು ಯುದ್ಧ ಕ್ಷೇತ್ರದಲ್ಲಿ ಮೊದಲು ಹೋದವರಿದ್ದಾರೆ. ಹಾಗಂತ ನಾನು ಮೊದಲಿಂದಲೇ ಇದ್ದೇನೆ, ಅವಕಾಶವೇ ಇಲ್ಲ. ದುಡಿಮೆ ಯಾವತ್ತೇ ಆಗಿದೆ. ಹೌದು, ಎಲ್ಲ ಮುಗಿದು ಹೋಗಿದೆ. ಹೌದು. ಹಾಗಂತ ನಾನೇನೆಂಬುದನ್ನು ಮೊದಲೇ ನಾನು ತೋರಿಸಿಕೊಟ್ಟವನಿದ್ದೇನೆ. ಪರಮಾತ್ಮ ಈಗ ಬರಿಸಿಕೊಳ್ಳಬೇಕಾದ್ರೆ ಯಾವುದೊಂದು ಕಾರಣ ಬೇಕೇ ಅಲ್ವೇ? ಹಾಗಾಗಿ ಪ್ರಶ್ನೆ ಮಾಡ್ತಾ ಇದ್ದೇನೆ, ಯಾಕೆ ಕರೆಸಿದ್ದೆ? ಮುಖ್ಯ ಪ್ರಾಣ
ವಿಚಾರವಿಲ್ಲ. ಎತ್ತರದಲ್ಲಿದ್ದಂತಹ ನಿನ್ನನ್ನು ಕೆಳಗೆ ಇಳಿಸಿ ನನ್ನ ಬಳಿಯಾಗಿ ಬರೆಸಿಕೊಳ್ಬೇಕು ಅಂತ ಇದ್ರೆ ಬಲವಾದಂತಹ ಕಾರಣ ಉಂಟು. ತನ್ನ ಮಕ್ಕಳನ್ನು ಕಳೆದುಕೊಂಡವನೊಬ್ಬ ನೋಡಿದೆಯಾ, ವೀರಾವೇಶದಿಂದ ಹೋರಾಟವನ್ನು ಮಾಡ್ತಾ ಇದ್ದಾನೆ. ಆವಾಗಿನಿಂದ ನೀನು ಕಾಣ್ತಾ ಇದ್ದಿ. ವೀರವರ್ಮ ಅವನನ್ನು ಮಟ್ಟ ಹಾಕಬೇಕು ಅಂತ ಇದ್ರೆ ಅಷ್ಟು ಸುಲಭದ ಕೆಲಸ ಅಲ್ಲ. ಆದ್ದರಿಂದ ನಿನ್ನಿಂದ ಒಂದು ಕೆಲಸ ಆಗಬೇಕು. ನೋಡಿದೆಯಾ, ರಥ ಏರಿ ಬರುವವನನ್ನು ಆ ರಥವನ್ನು ಸಾಗರಕ್ಕೆ ಎಸೆದು ಬಿಡಬೇಕು ನೀನು, ಅಷ್ಟೇ. ನಿಮಗೆ ಏನೆಂದು ಬೇಡ ನೀನು ಸ್ವಾಮಿ. ನೀವೇ ಹೇಳುತ್ತಾ ಇದ್ದೀರಿ, ವೀರವರ್ಮ ವೀರಾವೇಶದಿಂದ ಯುದ್ಧವನ್ನೇ ಮಾಡ್ತಾ ಇದ್ದಾನೆ. ಈ ಹೊತ್ತಿಗೆ ನಮ್ಮ ಮುಂದೆ ಬರುವಂತಹ ವೀರವರ್ಮನನ್ನು ರಥ ಸಮೇತ ನೀನು ಮುಳುಗಿಸಬೇಕೆಂಬುದಾಗಿ ಹೇಳುವಾಗ ಅಧರ್ಮದ ಯುದ್ಧ ಆಗುದಿಲ್ವೇ ಸ್ವಾಮಿ? ನಿನಗೆ ಸಣ್ಣ ಕೆಲಸ. ಹೌದು, ದೊಡ್ಡ ಕೆಲಸ. ನೀವು ಹೇಳಿದ್ರು ಕೂಡ ಭಗವಂತ ಪ್ರಪಂಚವನ್ನೇ ಕಾಯುವವರು ನೀವಾಗಿದ್ದೀರಿ. ಪ್ರಪಂಚದಲ್ಲಿರುವಂತಹ ಪ್ರತಿಯೊಂದು ಹುಲ್ಲುಕಡ್ಡಿ ಕೂಡ ಅತ್ತಿಂದತ್ತ ಇತ್ತಿಂದತ್ತ ಸಂಚರಿಸಬೇಕಾದ್ರೆ ನಿಮ್ಮ ಆಜ್ಞೆ ಬೇಕೇ ಬೇಕು. ದೇವರ ಅನುಗ್ರಹ ಬೇಕು. ಮಾಡಿಸುವವರು ನೀವಂತ ನಮಗೆ ಗೊತ್ತಿದೆ ಸ್ವಾಮಿ. ಮಾಡಿಸುವವ ಒಮ್ಮೊಮ್ಮೆ ಕಾಣಿಸಿಕೊಳ್ಳುವುದಿಲ್ಲ ಎಂಬುದನ್ನು ಕೂಡ ನಾವು ಅರ್ಥ ಮಾಡಿಕೊಂಡಿದ್ದೇವೆ. ಹಾಗಂತ ಈ ಸಂದರ್ಭಕ್ಕೆ ಒಂದು ವೇಳೆ ನಾನು ಈ ಕಾರ್ಯವನ್ನು ಮಾಡುವುದಕ್ಕೆ ಹೋದ್ರೆ ಹನುಮಂತ ಕೂಡ ಅಧರ್ಮದ ದಾರಿಯಲ್ಲಿ ನಡೆದಂತ ಆಗುವುದಿಲ್ವೇ? ಹಾಗಾಗಿ ಇದು ಮಾಡಬಹುದೇ ಸ್ವಾಮಿ? ಶಂಕಿಸದೆ ಮಾತನಾಡಿದ ಹಿಂದುಳಿಗೆ ಯಮಜದ ನಂತರ ಹಿಂದುಳಿದೆ ಯಮಜಾತ ನಂತರ ಆಗುವುದೇ ಸಹಾಯ ಎದಗುವುದು ವಾದ ಸಂಭವ ಶಂಕೆ ಬೇಡ. ಧರ್ಮದ ಸೂಕ್ಷ್ಮತೆಯನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡವನು ನೀನು. ಆದ್ದರಿಂದ ನಿನಗೆ ಅದು ಅಪರಾಧ ಅನ್ನುವ ಹಾಗೆ ಕಂಡುಕೊಂಡಿದೆ. ನೀನೇ ಹೇಳಿದೆಯಲ್ಲ, ನನ್ನನ್ನು ದೇವ ಅನ್ನುವ ಹಾಗೆ ಗುರುತಿಸಿಕೊಂಡವನು ನೀನು. ಹಾಗಿದ್ರೆ ನಾನು ಯಾವತ್ತು ಅಂತ ಮಾತನಾಡುವುದಕ್ಕೆ ಉಂಟ ಹೇಳು? ಅಧರ್ಮದ ಕೆಲಸ ನಮ್ಮಿಂದ ಯಾವತ್ತು ನಡೆಯುವುದಕ್ಕಿಲ್ಲ. ನಾವು ಮಾಡುವಂತ ಕೆಲಸ ಧರ್ಮದ ರಕ್ಷಣೆಗೆ ಬೇಕಾಗಿ ಅನ್ನುವುದನ್ನು ಯೋಚನೆ ಮಾಡಿಕೊಂಡು ಆ ಕಾರ್ಯದಲ್ಲಿ ಮುಂದುವರಿ. ಧರ್ಮವನ್ನು ಕಾಯುವ ದೇವರು, ದೇವರೇ ಅಧರ್ಮದಲ್ಲಿ ನಡೆಯಬೇಕೆಂಬುದಾಗಿ ಹೇಳುವುದಕ್ಕೆ ಖಂಡಿತವಾಗಿ ಸಾಧ್ಯ ಉಂಟಾ? ಇದನ್ನು ನಾನು ಯೋಚನೆ ಮಾಡಿದವನಲ್ಲ. ನೀವು ಹೇಳಿದಂತೆ ಮುಂದುವರಿದ್ದೇನೆ.
ಏನು ಮಾಡಬೇಕು, ಮಂಗನ ಬುದ್ಧಿ ಏನೆನ್ನುವುದನ್ನು ತೋರಿಸಿಕೊಡುವ ಪ್ರಯತ್ನ ಮಾಡಿದೆಯಲ್ಲ, ಮೆಚ್ಚಬೇಕಯ್ಯ. ಮಂಗನ ಕುಲದಲ್ಲಿ ಹುಟ್ಟಿದವನು ನೀನು. ಅಂತಹ ಚೇಷ್ಟೆಗಳನ್ನೇ ಮಾಡಬೇಕೇ ವಿನಃ ರಾಮಾವತಾರದ ರಾಮನೊಂದಿಗೆ ಇದ್ದಂತಹ ವರ್ತನೆಗಳು ಮಾಯವಾಗಿದೆ ಎನ್ನುವುದು ಸ್ಪಷ್ಟ. ಇಂತಹ ಕುತಂತ್ರವನ್ನು ಎಲ್ಲಿ ಅಭ್ಯಾಸ ಮಾಡಿದೆ? ಯಾರು ಹೇಳಿಕೊಟ್ರೆ ಇದನ್ನು ಹೇಳು. ರಥಾರೂಢನಾದಂತಹ ನಿನ್ನನ್ನು ರಥವನ್ನೆತ್ತಿ ಎಸೆಯುವುದಕ್ಕೆ ಪ್ರಾರಂಭಿಸಿದವ ಕೇವಲ ಮಂಗಬುದ್ಧಿ ಅಂತ ನೀನು ಭಾವಿಸಿರಬಹುದು. ಖಂಡಿತವಾಗಿ ಇದು ಮಂಗಬುದ್ಧಿ ಅಲ್ಲ. ಬೇಕಾದವರು ಹೇಳಿಯೇ ಈ ರೀತಿಯ ಕರ್ತವ್ಯವನ್ನು ಎಸಗಿದ್ದೇನೆ. ಶ್ರೀಕೃಷ್ಣ ಪರಮಾತ್ಮ, ಅಂತಹ ಶ್ರೀಕೃಷ್ಣ ಪರಮಾತ್ಮನೇ ನನ್ನನ್ನು ಕರೆದು ಈ ವಿಚಾರವನ್ನು ಅನುಹಿದ ದೆಸೆಯಿಂದಲಾಗಿ ನಿನ್ನದಾದಂತಹ ರಥವನ್ನು ಎತ್ತಿದವನಿದ್ದೇನೆ. ಈ ಸಮಯದಲ್ಲಿ ಅದನ್ನು ತಡೆಯುವುದಕ್ಕೆ ನಿನ್ನ ಸಾಧ್ಯ ಉಂಟು ಅಂತ ಆದ್ರೆ ಕೇವಲ ವೈಷ್ಣವದ ಬಲದಿಂದ ಸಮರ್ಥನಾಗಿ ಪಾದಲಾಲಿಗೆ ವೀರಮಣ್ಣನೊಡಿಗ ವ್ಯರ್ಥಗಾದುವುದಲ್ಲದೆ ವ್ಯರ್ಥ ಪರಿವರ್ತನಾಶೀಲವಾದ ಪ್ರಪಂಚ ಎಂದಾದ ಮೇಲೆ ಸೋಲು ಗೆಲುವು ಇದ್ದದ್ದೇ. ಅಪಾಯ ಬಂದಾಗ ಉಪಾಯವನ್ನು ನಾವು ಕಂಡು ಹುಡುಕಲೇಬೇಕಾಗ್ತದೆ. ಆದ್ದರಿಂದ ವ್ಯರ್ಥ ವೀರವರ್ಮನ ಯುದ್ಧ ಬೇಡ ಬೇಡ. ಓ ಚಿನ್ಮಯಾತ್ಮಕನೇ, ಚಿನ್ಮಯಾತ್ಮಕ ನೀನು ಹನುಮಗ ಏನು ಭಾವ ಇದು? ಘನದ್ರಾಣಿ ಅವಯ ಇನಿತಾದು ಮಗಡ ರಣದೊಳು ವನಜಾಗೆ ಮನಗೆ ದೇವ ಓ ಚಿನ್ಮಯಾತ್ಮಕನೇ ಅರ್ಜುನ, ನಿನ್ನ ಮಹಿಮೆಯನ್ನು ಬಣ್ಣಿಸುವುದಕ್ಕೆ ನನಗೆ ಒಂದು ನಾಲಿಗಿದ್ರೆ ಸಾಕಾಗುವುದು ತಂದೆ. ಓಹೋ, ನೀನು ಏನು ಎಂಬುದು ನನಗೆ ಸ್ಪಷ್ಟವಾಗಿ ನಾನು ಅರ್ಥ ಮಾಡಿಕೊಂಡಿದ್ದೇನೆ. ಹೌದಲ್ಲ? ಅನು ರೇಣು ತೃಣ ಕಾಷ್ಟ ಸ್ಥಾವರ ಜಂಗಮಾದಿಗಳಲ್ಲಿ ನೀನು ಆಯ್ಕೆಯಾಗಿದ್ದವನು. ನೀನು ಯುದ್ಧ ರಂಗದಲ್ಲಿ ಎಂತಹ ದೊಡ್ಡವನಾದರೂ ಕೂಡ ಅವನನ್ನು ಸಣ್ಣದಾಗಿಸುವುದಕ್ಕೆ ನೀನು ತಿಳಿದಿದ್ದಿ. ಸಣ್ಣವನನ್ನು ದೊಡ್ಡವನಾಗಿಸುವುದಕ್ಕೂ ನೀನು ಬಲ್ಲವನು. ತಂದೆ, ನಿನ್ನ ಮಹಿಮೆಯ ಮುಂದೆ ನಾವೇನು ಅಲ್ಲ. ಇನ್ನು ಮುಂದಕ್ಕೆ ಶ್ರೀ ಮುಖದಿಂದ ಯಾವ ಮಾತುಗಳನ್ನು ಆಡ್ತ್ಯ ಅದೇ ರೀತಿ ಹೇಳುವುದಕ್ಕೆ ಸಿದ್ಧನಾಗಿ. ನೋಡಿದೆಲ್ಲ ವೀರವರ್ಮನನ್ನು. ಆಗಾಗ ಮೆಚ್ಚಿದೆನ್ನು ಪಾರ್ಥ ಮೆಚ್ಚಿದೆ
ಜಗತ್ತಿಗೆ ಅಗುದು ಪಾದ ಮಗುದೀರ ಪೌರುಜ ಈಗ ಬಿಡದೆ ಮಗುದೀರ ಎಂಬ ಪೌರುಜ ಈಗ ಬಿಡದೆ ನೀನು ವಿವರಿಸಿದಂತ ಆಯಿತು ಇಂತಹ ಉದ್ಗಾರ ಹುಟ್ಟುವುದಕ್ಕೆ ಕಾರಣ ನೀನು ರಣರಂಗದಲ್ಲಿ ತೋರಿಸಿದಂತಹ ವರ್ತನೆ. ಇಂತಹ ಕೆಲಸವನ್ನು ಬುದ್ಧಿ ಇದ್ದವರು ಮಾಡುವುದಕ್ಕಿಲ್ಲ. ನೀನು ಬುದ್ಧಿವಿಹೀನ, ಇನ್ನೊಬ್ಬರು ಹೇಳಿದಂತೆ ನಡೆಯುವುದನ್ನು ಎನ್ನುವುದನ್ನು ತೋರಿಸಿಕೊಟ್ಟೆ. ಸಂಗ್ರಾಮದಲ್ಲಿ ನೀನು ಶಕ್ತಿವಿ ದುರಧೀರ ಎನ್ನುವುದನ್ನು ತೋರಿಸಿದ ಹಾಗಾಯಿತು, ವಿವರಿಸಿದಂತಾಯಿತು. ರಣಕಾರ ಧಾರುಣಿಯಲ್ಲಿ ಕೃಷ್ಣ ತುಳಿದ ಪರಿಣಾಮವಾಗಿ ನಾನು ಬಿದ್ದೆ. ಇದೇ ಸಂದರ್ಭ ವೀರವರ್ಮನ ತಲೆ ಕಡಿಯಬೇಕೆನ್ನುವ ಹಾಗೆ ಖಡ್ಗವನ್ನು ಎತ್ತಿದೆಯಲ್ಲ ಪಾಪಿ. ನನಗಿರುವಂತಹ ಆಯುಷ್ಯ, ನನಗಿರುವಂತಹ ರಕ್ಷಣೆ, ಇದರ ಬಗ್ಗೆ ನೀನು ಆಲೋಚನೆ ಮಾಡಲಿಲ್ಲ. ಕೃಷ್ಣನ ಸಂಖ್ಯೆಯನ್ನು ನೀನು ಅರ್ಥೈಸದೇ ಹೋದೆಯಲ್ಲ, ಆದ ಕಾರಣವೇ ಖಡ್ಗವನ್ನು ಎತ್ತಿ ಮುಂದುವರಿದೆ ಎನ್ನುವುದು ಅರ್ಥವಾಯಿತು. ಕೃಷ್ಣನಲ್ಲದೇ ಇದ್ದರೆ ನೀವು ಏನೂ ಅಲ್ಲ ಎನ್ನುವುದನ್ನು ತೋರಿಸಿಕೊಟ್ಟಿದ್ದೇನೆ. ಸ್ವಾರ್ಥಿಗಳು ನೀವು ಎನ್ನುವುದು ಸ್ಪಷ್ಟ. ಆದ ಕಾರಣ ನಿನ್ನಲ್ಲಿ ಮಾತಿಲ್ಲ, ದೇವರನ್ನು ಕಾಣಬೇಕು. ಪಾಗಿ ಪಾಂಡವ ಬಾಲ ಗೋಪಾಲ ಲೀಲಾ ಶೀಲ ಈ ಹಿಂದೆ ಅವರ ಮುಂದೆ ವಿದ್ಗಾರವನ್ನೆತ್ತಿದವನಂತೆ ತಾಯಿ ಕುಂತಿಗೆ ದೇವಿಗೆ ಕೈ ಕೊಟ್ಟು ಪಾಂಡವರ ಇವರನ್ನು ಉಳಿಸುವಲ್ಲಿ ನಿನ್ನನ್ನು ನೀನು ಎಂತಹ ಕ್ಲಿಷ್ಟ ಕಾರ್ಯಕ್ಕೆ ಒಡ್ಡಿಸಿಕೊಳ್ಳುವವ ಎನ್ನುವುದನ್ನು ಅರ್ಥೈಸಿಕೊಂಡಿದ್ದೇನೆ. ನೀನಿಲ್ಲದೇ ಇದ್ದರೆ, ನಿನ್ನ ಮಾರ್ಗದರ್ಶನವಲ್ಲದೆ ಇರುತ್ತಿದ್ದರೆ ಭೂಲೋಕದಲ್ಲಿ ಪಾಂಡವರು ಹುಟ್ಟಿದ್ರೋ ಇದ್ರೋ ಇಲ್ಲವೋ ಎನ್ನುವುದು ಅರ್ಥವಾಗುತ್ತಿರಲಿಲ್ಲ. ನಿನ್ನಿಂದಲಾಗಿ ಕುರುಕ್ಷೇತ್ರ ನಡೆದಿದೆ, ದುಷ್ಟ ಕ್ಷತ್ರಿಯರ ಹನನವಾಗಿದೆ, ಎಲ್ಲವೂ ಅರ್ಥವಾಯಿತು. ಹಾಗಿದ್ರೆ ಈ ವೀರವರ್ಮ ಏನು? ಯಮಧರ್ಮರಾಯನಿಗೆ ಮಾವ. ಎಲ್ಲಿಯವರೆಗೆ ನನ್ನ ರಕ್ಷಣೆ ಇರ್ತದೋ ಅಲ್ಲಿಯವರೆಗೆ ನನಗೆ ಸಾವಿಲ್ಲ ಮಗನೇ. ಮಾವ ಎನ್ನುವ ಹಾಗೆ ಮಾವ ಅಳಿಯನೇ ಹೇಳಿದ್ದಾನೆ. ಆ ಪ್ರಕಾರವಾಗಿ ಕೃಷ್ಣ ದರ್ಶನವಾಯಿತು. ಮುಂದೇನು ಎನ್ನುವುದು ಅರ್ಥ ನೀವೇ ಹೇಳಬೇಕು. ಕಟ್ಟಿದ ಕುದುರೆಯನ್ನು ಬಿಡಿಸಿ ಕೊಡುವುದು ಮಾತ್ರವಲ್ಲ, ಕಪ್ಪವನ್ನು ನಿಮ್ಮ ಪಾದಕ್ಕೊಪ್ಪಿಸ್ತೇನೆ. ವೀರವರ್ಮನೇ, ದೇವರೇ, ಹೆಸರಿಗೆ ಸರಿಯಾಗಿ ವೀರತನವನ್ನೇ ಮೆರೆಸಿದ್ದೀರಿ.
ಹರಿನಾರಾಯಣ 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 ಎಂಬುದಾಗಿ ದಿನಾಲು ಭಜಿಸುತ್ತಿದ್ದವರು ನೀವೇ ಅಲ್ಲವೇ? ಗೋಪಾಲಶೀಲ ಜಗತ್ತಿನ ಕತ್ತಲಲ್ಲಿ ಶೀಲವಂತನು ಯಾರು ಅಂತ ಕೇಳಿದ್ರೆ ಅದು ಗೋಪಾಲ. ಜಗತ್ತಿನ ಕತ್ತಲೆಯನ್ನು ಕಳೆದು ಜನಮನನ್ನು ಮುದಗೊಳಿಸುವ ಭಾಸ್ಕರ. ಆದರೆ ರಾತ್ರಿಯಲ್ಲಿ ತಂಪಿನ ಕಿರಣವನ್ನು ಬೀರುವುದರ ಮೂಲಕವಾಗಿ ಲೋಕವನ್ನು ಬೆಳಗುವ ಚಂದ್ರದೇವ. ಅಂತಹ ಚಂದ್ರವಂಶದಲ್ಲಿ ಕಾಣಿಸಿಕೊಂಡವರು ಪಾಂಡವರು ಕೌರವರು. ಅವರ ಮುಖ ನೋಡಿದ್ರೆ ಗೊತ್ತಾಗುವುದಿಲ್ವಾ? ಅಶೋಕ ಮರದ ಚಿಗುರಿನ ಹಾಗೆ ಬೀಜವೊಂದು ಕೆಂಪಾಗ್ತಾ ಬೀಜವೊಂದು ಮೊಳಕೆಯೊಡೆದು ಹೆಮ್ಮರವಾಗುವಂತೆ ಕೌರವ ಪಾಂಡವರ ದಾಯಾದ್ಯ ಮತ್ಸರ ಎನ್ನುವುದು ಕುರುಕ್ಷೇತ್ರವನ್ನು ಸಮೀಪಿಸಿತು. ಕೌರವಾದಿಗಳ ಹನನವಾಯಿತು. ಬಂಧು ಹತ್ಯಾ ದೋಷ ಪರಿಹಾರಾರ್ಥವಾಗಿ ಅಶ್ವಮೇಧವನ್ನು ಕೈಗೊಂಡಿದ್ದಾರೆ. ನೀವು ಸಹಾಯಕರಾಗಿ ವರ್ತಿಸಬೇಕು ಎಂದು ನಮ್ಮ ಕೇಳಿಕೆ. ನನ್ನಿಂದ ಆದಷ್ಟು ತಪ್ಪವನ್ನು ನೀಡ್ತೇನೆ. ಕೇವಲ ಹಸ್ತಿನಾವತಿಯ ಭಂಡಾರವನ್ನು ತುಂಬಿಸಬೇಕೆಂಬ ಉದ್ದೇಶ ಇದಲ್ಲ. ಹರಿದರ್ಶನಾಕಾಂಕ್ಷಿಗಳು ಯಾರಿದ್ದಾರೆ ಅವರಿಗೆ ದರ್ಶನ ನೀಡುವುದು ನನ್ನ ಸರ್ಕಾರವನ್ನು ನೀಡಬೇಕು. ನನ್ನ ಸಮಸ್ತ ಸೇನನ್ನು ಮತ್ತೆ ನಿಮ್ಮನ್ನು ಹಿಂಬಾಲಿಸ್ತದೆ. ಆಗಲೇ ಜಯ ಜಯ ಜಯ. ಪಾಂಡವರು ಕೈಗೊಂಡ ಪಾಂಡವಾಶ್ವಮೇಧ ಈ ಕಥೆಗೆ ಮಂಗಲವನ್ನು ಹೊರದಕ್ಕೆ ಸಭಿಕರ ಅಪ್ಪಣೆ ಯಾಚಿಸ್ತೇವೆ. ಭದ್ರಂ ಶ್ರೀಧರ